ಎಸ್ಐಟಿ ಸ್ಥಳ ಗುರುತು ಹಾಗೇನೆ ಉತ್ಖನನ ಕಾರ್ಯದ ಈ ಒಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈಗಾಗಲೇ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಎನ್ನುವಂತಹ ಒಂದು ದೂರನ್ನ ಸಾಕ್ಷಿ ದೂರುದಾರ ಕೊಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಎಸ್ಐಟಿ ತನಿಖೆ ಇವತ್ತು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯ ಭಾಗದಲ್ಲಿ 3ನೇ ದಿನಕ್ಕೆ ಕಾಲಿಟ್ಟಿದೆ ಅನ್ನುವಂಥದ್ದನ್ನ ಹೇಳ್ಬೋದು. ಈ ಹಿಂದೆ ಮೊದಲ ದಿನ ಈ ಒಂದು ಸ್ಥಳವನ್ನ ಗುರುತಿಸುವಂತಹ ಪ್ರಕ್ರಿಯೆ ನಡೆದಿತ್ತು. ಜುಲೈ 28ರಂದು, ಜುಲೈ 29ರಂದು ಸಾಕ್ಷಿ ದೂರುದಾರ ತೋರಿಸಿದಂತಹ ಮೊದಲ ಸ್ಥಳದಲ್ಲಿ ಫಸ್ಟ್ ಪಾಯಿಂಟ್ ನಲ್ಲಿ ಅಗೆಯುವಂತಹ ಕೆಲಸಗಳಾಗಿತ್ತು. ನಿನ್ನೆ ಇಡೀ ದಿನ ಮೊದಲ ಪಾಯಿಂಟ್ ನಲ್ಲಿ ನಡೆದಂತಹ ಕಾರ್ಯಾಚರಣೆ ಹೇಗಿತ್ತು ಅನ್ನುವಂಥದ್ದನ್ನ ಕ್ಷಣ ಕ್ಷಣದ ಮಾಹಿತಿಯ ಜೊತೆಗೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ ತಮ್ಮ ಮುಂದೆ ಇಟ್ಟಿದೆ ಅನ್ನುವಂಥದ್ದು. ಹಾಗೇನೆ ಇವತ್ತು ಮತ್ತೆ ಮುಂದಿನ ಒಂದು ಸ್ಥಳಗಳೇನಿದಾವ ನೆಕ್ಸ್ಟ್ ಪಾಯಿಂಟ್ ಗಳು ಏನಿದಾವೋ ಅವುಗಳಲ್ಲಿ ಅಗೆಯುವಂತಹ ಕಾರ್ಯ ಇವತ್ತು ನಡೆಯುತ್ತೆ ಅನ್ನುವಂತಹ ಒಂದು ಮಾಹಿತಿಗಳು ಬರ್ತಾ ಇದೆ. ಸೊ ಈಗಾಗಲೇ ತನಿಖಾ ತಂಡ ಏನಿದೆ, ಎಸ್ಐಟಿ ಟೀಮ್ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ತಂಡ ಏನಿದೆ, ಈಗಾಗಲೇ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿ ಅಂದ್ರೆ ತಾತ್ಕಾಲಿಕವಾಗಿ ರಚನೆಯಾಗಿರುವಂತಹ ಎಸ್ಐಟಿ ಕಚೇರಿಯಿಂದ ಈಗಾಗಲೇ ಈ ಒಂದು ಸ್ಥಳದತ್ತ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈಗಾಗಲೇ ಬೆಳ್ತಂಗಡಿಯಿಂದ ಹೊರಟಿರುವಂತಹ ತಂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಇರುವಂತಹ ಈ ಒಂದು ಪ್ರದೇಶಕ್ಕೆ ತಲುಪೋದಕ್ಕಿದೆ. ಸೊ ಹೀಗಾಗಿ ಅಲ್ಲೂ ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಧಿಕಾರಿಗಳ ಬರೋದನ್ನ. ಈಗಾಗಲೇ ಸಾಕ್ಷಿ ದೂರುದಾರ ತನ್ನ ವಕೀಲರ ಜೊತೆಗೆ ಈ ಒಂದು ಎಸ್ಐಟಿ ಕಚೇರಿಗೆ ಆಗಮಿಸಿರುವಂತದ್ದು. ಅಲ್ಲಿಂದ ಪೊಲೀಸರು ಆತನನ್ನ ಈ ಒಂದು ಸ್ಥಳಕ್ಕೆ ಅಂದ್ರೆ ಈ ಒಂದು ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ಕರೆತರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಗೆ ತಲುಪೋದಕ್ಕಿದ್ದಾರೆ ಅನ್ನುವಂಥದ್ದು. ಸೊ ನೀವು ಸ್ಕ್ರೀನ್ ನಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ, ಇದು ಉಜಿರೆ ಭಾಗದಲ್ಲಿ ನಮ್ಮ ವಾಹನ ಅಂದ್ರೆ ನೇರ ಪ್ರಸಾರದ ವಾಹನ ಸಜ್ಜಾಗಿ ನಿಂತಿದೆ. ಸೊ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ನೀವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸರ ವಾಹನ, ಅಧಿಕಾರಿಗಳ ವಾಹನ ಎಲ್ಲವೂ ಕೂಡ ಈಗ ಘಟನಾ ಸ್ಥಳಕ್ಕೆ ತೆರಳುತ್ತಾ ಇರುವಂತದ್ದನ್ನ ನೇರ ಪ್ರಸಾರದಲ್ಲಿ ನೇರ ದೃಶ್ಯಗಳ ಮೂಲಕ ತಮಗೆ ತೋರಿಸುವಂತಹ ಒಂದು ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದೇವೆ. ಇದು ಉಜಿರೆ ಭಾಗದಿಂದ ಅಂದ್ರೆ ಉಜಿರೆಯಿಂದ ಧರ್ಮಸ್ಥಳದತ್ತ ಈ ಒಂದು ಅಧಿಕಾರಿಗಳ ವಾಹನ ಇರಬಹುದು, ಎಸ್ಐಟಿ ಟೀಮ್ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಸಹಾಯಕ ಆಯುಕ್ತರ ವಾಹನಗಳು ಕೂಡ ತೆರಳುತ್ತಾ ಇದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಈ ಒಂದು ಉತ್ಖನನ ಕಾರ್ಯ ಆರಂಭಗೊಳ್ಳುತ್ತೆ. ನಿನ್ನೆ ಒಂದು ಬೆಳವಣಿಗೆಯನ್ನು ಗಮನಿಸಿದ್ರೆ ನಿನ್ನೆ ಕೂಡ ಸರಿಸುಮಾರು 11:30 ಹೊತ್ತಿಗೆ 12 ಗಂಟೆ ಸುಮಾರಿಗೆ ಅಲ್ಲಿ ಒಂದು ಅಗೆಯುವಂತಹ ಪ್ರಕ್ರಿಯೆಯನ್ನ ಮಾಡಿದ್ರು. ಮೊದಲಿಗೆ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಆತ ತೋರಿಸಿದಂತಹ ಸಾಕ್ಷಿ ದೂರುದಾರ ತೋರಿಸಿದಂತಹ ಫಸ್ಟ್ ಪಾಯಿಂಟ್ ನಲ್ಲಿ ಅಗೆಯುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಆಲ್ಮೋಸ್ಟ್ ಮಧ್ಯಾಹ್ನದವರೆಗೂ ಕೂಡ ಮಾನವ ಶ್ರಮದ ಮೂಲಕವೇ ಅಲ್ಲಿ ಅಗೆಯುವಂತಹ ಪ್ರಕ್ರಿಯೆಗಳಾಯಿತು. ಆದ್ರೆ ಒಂದಷ್ಟು ಮಳೆಯ ಸಮಸ್ಯೆ ಇತ್ತು, ಅಂದ್ರೆ ಅಗೆದ ಹೊಂಡದಲ್ಲಿ ನೀರು ತುಂಬಿಕೊಳ್ಳುವಂತಹ ಸಮಸ್ಯೆ ಇತ್ತು. ಅದರ ಜೊತೆಗೆ 3-4 ಅಡಿ ಅಗೆದ್ರು ಕೂಡ ಯಾವುದೇ ರೀತಿ ಅವಶೇಷಗಳು ಪತ್ತೆಯಾಗಲಿಲ್ಲ. ಹಾಗಾಗಿ ಸಾಕ್ಷಿ ದೂರುದಾರನಿಗೆ ತೃಪ್ತಿಯಾಗುವವರೆಗೂ ಕೂಡ ಒಂದು ಅಗೆಯುವಂತಹ ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಮಿನಿ ಎಕ್ಸ್ಕವೇಟರ್ ವಾಹನವನ್ನ ತರಿಸಿ ಅಂದ್ರೆ ಯಂತ್ರದ ಮೂಲಕ ಅಲ್ಲಿ ಒಂದಷ್ಟು ಅಗೆಯುವಂತಹ ಕೆಲಸಗಳಾಯಿತು. ಬಳಿಕ ಸಂಜೆಯವರೆಗೂ ಕೂಡ ಸಂಜೆ 6:15 ಕೂಡ ನಿರಂತರವಾಗಿ ಈ ಒಂದು ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಆಲ್ಮೋಸ್ಟ್ 15 ಫೀಟ್ ಅಗಲ, ಸುಮಾರು 8 ಫೀಟ್ನಷ್ಟು ಆಳಕ್ಕೆ ಆಗಿದ್ರು ಕೂಡ ಅಂದ್ರೆ ಆ ಯಂತ್ರದ ಮೂಲಕ ಆಗಿದ್ರು ಕೂಡ ಏನು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಆ ಒಂದು ಗುಂಡಿಯನ್ನ ಮತ್ತೆ ಮುಚ್ಚಿ ಅಂದ್ರೆ ಅಗೆದಂತಹ ಜಾಗವನ್ನ ಮತ್ತೆ ಮುಚ್ಚಿ ಸೀಲ್ ಮಾಡಿ ಅಧಿಕಾರಿಗಳು ಅಲ್ಲಿಂದ ತೆರಳಿದ್ರು. ಆ ಮೂಲಕ ಫಸ್ಟ್ ಪಾಯಿಂಟ್ ನಲ್ಲಿ ಅಗೆಯುವಂತಹ ಪ್ರಕ್ರಿಯೆ ಕಂಪ್ಲೀಟ್ ಆಗಿತ್ತು. ನಿನ್ನೆಗೆ ಆ ಒಂದು ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಮುಗಿಸಿದ್ರು. ಮತ್ತೆ ಅಂದ್ರೆ ಇವತ್ತು ಜುಲೈ 30ರಂದು ಮುಂದಿನ ಹಂತದಲ್ಲಿ ನೆಕ್ಸ್ಟ್ ಪಾಯಿಂಟ್ ನಲ್ಲಿ ಅಗೆಯುವಂತಹ ಒಂದು ಕೆಲಸಗಳಾಗತ್ತೆ ಅನ್ನುವಂತಹ ಒಂದು ಮಾಹಿತಿ ಇತ್ತು. ಸೊ ಹಾಗಾಗಿ ಈಗ ಮತ್ತೆ ಅಧಿಕಾರಿಗಳ ತಂಡ ಈ ಒಂದು ಸ್ಥಳದತ್ತ ತೆರಳುತ್ತಾ ಇದ್ದಾರೆ. ಫಸ್ಟ್ ಪಾಯಿಂಟ್ ಏನಿದೆ, ನೇತ್ರಾವತಿ ಸ್ನಾನಘಟ್ಟ ಸಮೀಪದ ಒಂದು ತೆಂಗಿನ ಮರಗಳ ಪಕ್ಕ ಇದ್ದಂತಹ ಜಾಗ ಏನಿದೆ ಅಲ್ಲಿ ಅಗೆಯುವಂತಹ ಕೆಲಸ ಮುಗಿದಿದೆ. ಇನ್ನು ಅದರ ಮುಂದಿನ ಪಾಯಿಂಟ್ ಅಂದ್ರೆ ಫಸ್ಟ್ ಪಾಯಿಂಟ್ ಏನಿದೆ ಅದರಿಂದ ಕೆಲವೇ ಮೀಟರ್ ದೂರದಲ್ಲಿರುವಂತಹ ಸೆಕೆಂಡ್ ಪಾಯಿಂಟ್ ನಲ್ಲಿ ಅಗೆಯುವಂತಹ ಕೆಲಸಗಳು ಇವತ್ತು ಆಗತ್ತೆ ಎನ್ನುವಂತಹ ಒಂದು ಮಾಹಿತಿಗಳು ಈಗ ಲಭಿಸ್ತಾ ಇದೆ. ಸೊ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ನಿನ್ನೆ ಕೂಡ ದಿನವಿಡೀ ಏನೇನೆಲ್ಲ ಆಗ್ತಾ ಇದೆ, ಅಪ್ಡೇಟ್ಸ್ ಏನೇನೆಲ್ಲ ಆಗ್ತಾ ಇದೆ,
ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಡೀಟೇಲ್ ಆಗಿ ಒಂದು ಸಮಗ್ರವಾಗಿ ಒಂದು ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇದೆ. ಸುದ್ದಿ ನ್ಯೂಸ್ ತಂಡ ಈ ಒಂದು ಪ್ರಕರಣದ ಹಿಂದೆ ನಿರಂತರವಾಗಿ ಒಂದು ಮಾಹಿತಿಗಳನ್ನ ಕಲೆ ಹಾಕುವಂತಹದ್ದು ಅಥವಾ ಮಾಹಿತಿಯನ್ನ ಒದಗಿಸುವಂತಹ ಕ್ಷಣದ ಅಪ್ಡೇಟ್ಸ್ ಅನ್ನ ಒದಗಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಸೊ ಇವತ್ತು ಕೂಡ ಏನೇನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನ ಡೀಟೇಲ್ ಆಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮಗೆ ಕೊಡುವಂತಹ ಒಂದು ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದನ್ನ ಈ ಮೂಲಕ ಹೇಳ್ತಾ ಇದ್ದಾವೆ. ಎಸ್, ಈಗ ಅಧಿಕಾರಿಗಳ ತಂಡ ಸಾಗ್ತಾ ಇದೆ. ಅಧಿಕಾರಿಗಳು SIT ಟೀಮ್ ಇರ್ಬೋದು, ಅದೇ ರೀತಿ ಫಾರೆನ್ಸಿಕ್ ಟೀಮ್ ಇರ್ಬೋದು, ಅದೇ ರೀತಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು, ಈ ಒಂದು ಪ್ರಕ್ರಿಯೆಗೆ ಯಾರೆಲ್ಲ ಅವಶ್ಯಕತೆ ಇದೆ ಅಥವಾ ಯಾರ ಸಮಕ್ಷಮದಲ್ಲಿ ಇದೆಲ್ಲವೂ ಕೂಡ ನಡೆಯಬೇಕು ಅವರೆಲ್ಲರನ್ನು ಕೂಡ ಕರೆತರ್ತಾ ಇರುವಂತಹ ವಾಹನಗಳು ಈಗ ಈ ಒಂದು ಜಾಗದತ್ತ ಬರ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ನೇರ ದೃಶ್ಯಗಳಲ್ಲಿ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಟೀಮ್ ಏನಿದೆ, ಅಧಿಕಾರಿಗಳ ತಂಡ ಈ ಒಂದು ಪ್ರದೇಶಕ್ಕೆ ತಲುಪೋದಕ್ಕಿದೆ ಅನ್ನುವಂಥದ್ದು. ಸೊ ಎಲ್ಲವನ್ನು ಕೂಡ ನೀವು ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಟೀಮ್ನಿಂದ ತನಿಖೆ ಮುಂದುವರಿತಾ ಇದೆ. ಈಗಾಗಲೇ 2ನೇ ದಿನದ ಉತ್ಖನನ ಕಾರ್ಯ ನಡೆಯೋದಕ್ಕಿದೆ ಅನ್ನುವಂಥದ್ದು. ಸೊ ಈಗಾಗಲೇ ಬೆಳ್ತಂಗಡಿಯಿಂದ ಹೊರಟಿರುವಂತಹ ಅಧಿಕಾರಿಗಳ ಟೀಮ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನೇತ್ರಾವತಿ ಸ್ನಾನಘಟ್ಟ ಸಮೀಪಕ್ಕೆ ತಲುಪೋದಕ್ಕಿದೆ. ಆ ಬಳಿಕ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಸ್ಥಳಗಳಿಗೆ ತೆರಳಬೇಕು. ಯಾಕಂತ ಹೇಳಿದ್ರೆ ಅಲ್ಲಿಗೆ ಯಾವುದೇ ರೀತಿಯಲ್ಲಿ ವಾಹನಗಳು ಹೋಗೋದಕ್ಕೆ ಅವಕಾಶಗಳಿಲ್ಲ. ಯಾಕಂತ ಹೇಳಿದ್ರೆ ತೋರಿಸಿರುವಂತಹ ಜಾಗ ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಸೊ ಹೀಗಾಗಿ ವಾಹನದ ಮೂಲಕ ತೆರಳೋದಕ್ಕೆ ಸಾಧ್ಯ ಇಲ್ಲ. ನೇತ್ರಾವತಿ ಸ್ನಾನಘಟ್ಟ ಸಮೀಪದಿಂದ ಮತ್ತೆ ಮುಂದಕ್ಕೆ ಕಾಲ್ನಡಿಗೆಯಲ್ಲೇ ತೆರಳುವಂತಹ ಒಂದು ಪ್ರಕ್ರಿಯೆಯನ್ನು ಅಧಿಕಾರಿಗಳು ಮಾಡಿರುವಂಥದ್ದು. ಸಾಕ್ಷಿ ದೂರುದಾರ ತೋರಿಸಿರುವಂತಹ ಮೊದಲ ಸ್ಥಳ ಕೂಡ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲೇ ಇದ್ದಂತಹ ಒಂದು ಜಾಗ. ಸೊ ಇವತ್ತು ಅಂದ್ರೆ ಉತ್ಖನನ ನಡೆಯುತ್ತೆ ಅಂತ ಹೇಳಲಾಗ್ತಾ ಇರುವಂತಹ ಸೆಕೆಂಡ್ ಪಾಯಿಂಟ್ ಏನಿದೆ ಅದು ಕೂಡ ಈ ಒಂದು ಫಸ್ಟ್ ಪಾಯಿಂಟ್ ಇಂದ ಕೆಲವೇ ಮೀಟರ್ಗಳ ದೂರದಲ್ಲಿದೆ. ಆದ್ರೆ ಅದು ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿದೆ ಅನ್ನುವಂತಹ ಒಂದು ಮಾಹಿತಿ ಇರುವಂತದ್ದು. ಅದರ ಜೊತೆಗೆ ಇವತ್ತು 2-3 ತಂಡಗಳಾಗಿ ಈ ಒಂದು ಅಗೆಯುವಂತಹ ಕೆಲಸಗಳಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಬರ್ತಾ ಇದೆ ಅನ್ನುವಂಥದ್ದು. ಸೊ ಬಹಳಷ್ಟು ಕುತೂಹಲ ಇದೆ. ಇವತ್ತು ಯಾವ ರೀತಿ ಮಾಡ್ತಾರೆ ಅಂದ್ರೆ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಆಲ್ಮೋಸ್ಟ್ ಮಧ್ಯಾಹ್ನದವರೆಗೂ ಕೂಡ ಮ್ಯಾನ್ಯುವಲ್ ಆಗಿ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಮಾನವ ಶ್ರಮದ ಮೂಲಕ ಇಲ್ಲಿ ಅಗೆಯುವಂತಹ ಕೆಲಸಗಳನ್ನ ಮಾಡಿದ್ರು. ಆ ಬಳಿಕ
ಯಂತ್ರವನ್ನ ತರಿಸಿಕೊಂಡು ಅಂದ್ರೆ ಒಂದು ನಡುವಿನ ಒಂದು ವಿರಾಮದ ಬಳಿಕ ಮಿನಿ ಎಕ್ಸ್ಕವೇಟರ್ ವಾಹನವನ್ನ ತರಿಸಿ ಆ ಒಂದು ಯಂತ್ರದ ಮೂಲಕ ಅಗೆಯುವಂತಹ ಕೆಲಸಗಳಾಯಿತು. ಆಲ್ಮೋಸ್ಟ್ 15 ಫೀಟ್ ಅಗಲ, ಸುಮಾರು 8 ಫೀಟ್ನಷ್ಟು ಡೆಪ್ತ್ ಅಂದ್ರೆ ಆಳಕ್ಕೆ ಅಗೆದ್ರೂ ಕೂಡ ಆ ಒಂದು ವ್ಯಾಪ್ತಿಯಲ್ಲಿ ಏನು ಕೂಡ ಸಿಗಲಿಲ್ಲ. ಹಾಗಾಗಿ ಮತ್ತೆ ಆ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಯಿತು. ಕತ್ತಲಾಗ್ತಾ ಇತ್ತು. ಸರಿಸುಮಾರು 6 ಕಾಲರವರೆಗೂ ಕೂಡ ಈ ಒಂದು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು. ಸೊ ಆ ಬಳಿಕ ಆ ಒಂದು ಪ್ರದೇಶವನ್ನ ಸೀಲ್ ಮಾಡಿ ಅಂದ್ರೆ ಬಂದ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಭದ್ರತೆಗೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು ಆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಅಲ್ಲಿಂದ ಅಧಿಕಾರಿಗಳು ಹೊರಟಿದ್ರು. ಸಾಕ್ಷಿ ದೂರುದಾರನನ್ನ ಕೂಡ ಅಲ್ಲಿಂದ ಜೊತೆಗೆ ಕರೆದುಕೊಂಡು ಬರುವಂತಹ ಕೆಲಸಗಳಾಗಿತ್ತು. ಸೊ ಇವತ್ತಿನ ತನಿಖೆ ಅಂದ್ರೆ ಜುಲೈ 30ರಂದು ಇವತ್ತು ಕೂಡ ಈಗಾಗಲೇ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ತಮ್ಮ ಬೆಳ್ತಂಗಡಿಯಲ್ಲಿರುವಂತಹ ಕಚೇರಿಯಿಂದ ಈಗಾಗಲೇ ಹೊರಟಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸ್ಥಳವನ್ನ ತಲುಪೋದಕ್ಕಿದ್ದಾರೆ. ಆ ಬಳಿಕ ಇವತ್ತು ಯಾವ ರೀತಿ ಕಾರ್ಯಾಚರಣೆ ಆಗುತ್ತೆ ಅಂದ್ರೆ ಮಾನವ ಶ್ರಮವನ್ನ ಬಳಕೆ ಮಾಡಿಕೊಂಡು ಮಾಡ್ತಾರ ಅಥವಾ ಯಂತ್ರಗಳನ್ನ ಬಳಕೆ ಮಾಡಿಕೊಂಡೇ ಮಾಡ್ತಾರ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಆದ್ರೆ ಅದು ಮೀಸಲು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಯಂತ್ರಗಳ ಮೂಲಕ ಅಂದ್ರೆ ಮಿನಿ ಎಕ್ಸ್ಕವೇಟರ್ಗಳನ್ನ ಅಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಕೂಡ ಇರುವಂತಹ ಒಂದು ಪ್ರಶ್ನೆ. ಸೊ ಇವತ್ತು ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಒಂದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನಿನ್ನೆ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಜನರು ನೆರೆದಿದ್ರು. ಏನಾಗ್ತಾ ಇದೆ ಅನ್ನುವಂತಹ ಒಂದು ಕುತೂಹಲ ಇತ್ತು. ಸೊ ಹಾಗಾಗಿ ಇವತ್ತು ಕೂಡ ಅಲ್ಲಿ ಒಂದಷ್ಟು ಮಂದಿ ಸೇರಿದ್ದಾರೆ, ಕುತೂಹಲದಿಂದ ನೆರೆದಿದ್ದಾರೆ ಅನ್ನುವಂತಹ ಒಂದು ಡೀಟೇಲ್ಸ್ ಇರುವಂಥದ್ದು. ಎಸ್, ಈಗ ನೇರ ಪ್ರಸಾರದಲ್ಲಿ, ನೇರ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಟೀಮ್ ಏನಿದೆ, SIT ಟೀಮ್ ಅಥವಾ ಒಟ್ಟು ಅಧಿಕಾರಿಗಳ ತಂಡ ಆಗಮಿಸಿರುವಂತಹ ದೃಶ್ಯಗಳನ್ನ ನೀವು ನೇರ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. AC ಅವರಾಗಿರ್ಬೋದು, ಅದೇ ರೀತಿ SIT ಟೀಮ್ ಆಗಿರಬಹುದು, ಸಾಕ್ಷಿ ದೂರುದಾರನ ಜೊತೆಗೆ ಇಲ್ಲಿಗೆ ಆಗಮಿಸಿರುವಂಥದ್ದು. ಅದರ ಜೊತೆಗೆ ಭದ್ರತೆಗಾಗಿ ಮೀಸಲು ಪಡೆಯ ಪೊಲೀಸ್ ವಾಹನಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ವ್ಯಾಪಕ ಬಂದೋಬಸ್ತನ್ನ ಕೂಡ ಕೈಗೊಳ್ಳಲಾಗಿದೆ. ಅಂದ್ರೆ ಸಾರ್ವಜನಿಕರಿಗೆ ಅಥವಾ ಮಾಧ್ಯಮಗಳಿಗೆ ಈ ಒಂದು ಉತ್ಖನನ ನಡೆಯುವಂತಹ ಸ್ಪಾಟ್ ಏನಿದೆ ಅಲ್ಲಿಗೆ ಅವಕಾಶಗಳಿಲ್ಲ, ಅಲ್ಲಿಗೆ ತೆರಳೋದಿಕ್ಕೆ ಅನುಮತಿಗಳಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ನೇತ್ರಾವತಿ ಸ್ನಾನಘಟ್ಟದ ಸಮೀಪವೇ ನಿಂತುಕೊಂಡು ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದಾರೆ. ಅಲ್ಲಿ ಇನ್ನೊಂದು ವಿಚಾರವನ್ನ ನಾವು ಉಲ್ಲೇಖ ಮಾಡಬೇಕು. ಏನು ಅಂತ ಹೇಳಿದ್ರೆ, ಅಲ್ಲಿ ನಿಂತು ನೋಡಿದ್ರೆ ಒಳಭಾಗದಲ್ಲಿ ಅಂದ್ರೆ ಈ ಒಂದು ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗ ಇರುವಂತದ್ದು ಆ ಒಂದು ದಟ್ಟ ಕಾನನದ ನಡುವೆ, ಮರಗಿಡಗಳ ನಡುವೆ ಇರುವಂತದ್ದು. ಸೊ ಬರಿಗಣ್ಣಿನಿಂದ ನೋಡಿದ್ರೆ ಅಲ್ಲಿ ಏನು ಕೂಡ ಕಾಣೋದಿಲ್ಲ. ಆದ್ರೂ ಕೂಡ ಒಂದು ಕುತೂಹಲದಿಂದ ನೆರೆದಿರುವಂತದ್ದನ್ನ ನಾವು ನಿನ್ನೆ ಗಮನಿಸಿದ್ವಿ. ಇವತ್ತು ಕೂಡ ಅದೇ ರೀತಿ. ಯಾಕಂತ ಹೇಳಿದ್ರೆ ಇವತ್ತು ಉತ್ಖನನ ನಡೆಯುತ್ತೆ ಅಥವಾ ಒಂದು ಅಗೆಯುವಂತಹ ಕೆಲಸಗಳಾಗುತ್ತೆ ಅಂತ ಹೇಳಲಾಗ್ತಾ ಇರುವಂತಹ ಜಾಗ ಏನಿದೆ ಇದು ಇನ್ನೂ ಕೂಡ ಒಳಭಾಗದಲ್ಲಿ ಅಂದ್ರೆ ಕಾಡಿನ ಒಳಭಾಗದಲ್ಲಿದೆ ಅನ್ನುವಂಥದ್ದು, ಮೀಸಲು ಅರಣ್ಯದ ಒಳಭಾಗದಲ್ಲಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಅನ್ನುವಂಥದ್ದು ಇರುವಂತಹ ಒಂದು ಕುತೂಹಲ ಏನಾದ್ರೂ ಕಾಣಿಸಬಹುದು ಅನ್ನುವಂಥದ್ದು. ಸೊ ಸುದ್ದಿ ನ್ಯೂಸ್ ಕೂಡ ನಿಮಗೆ ನಿನ್ನೆ ಒಂದು ಎತ್ತರದ ಜಾಗದಲ್ಲಿ ಕ್ಯಾಮರಾವನ್ನ ಇಟ್ಟು ಝೂಮ್ ಮಾಡಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಒಂದಷ್ಟರ ಮಟ್ಟಿಗೆ ಅಂದ್ರೆ ಒಂದು ಅಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಂತಹವರ ಒಂದಷ್ಟು ಚಲನವಲನಗಳನ್ನ ಒಂದಷ್ಟು ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿತ್ತು. ಸೊ ಇವತ್ತು ಕೂಡ ಅದೇ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡಲಾಗುತ್ತೆ. ಜೊತೆಗೆ ನಮ್ಮ ಸುದ್ದಿ ಚಾನೆಲ್ ಮುಖ್ಯಸ್ಥರಾಗಿರುವಂತಹ ದಾಮೋದರ ದೊಂಡೋಲೆ ಅವರು ಕೂಡ ಈಗಾಗಲೇ ಸ್ಥಳದಲ್ಲಿದ್ದಾರೆ. ಅಲ್ಲಿಂದ ಪಿನ್ ಟು ಪಿನ್ ಡೀಟೇಲ್ ಅನ್ನ ನಮಗೆ ಕೊಡ್ತಾ ಹೋಗ್ತಾರೆ. ಜೊತೆಗೆ ಪ್ರತಿ ಕ್ಷಣದ ಒಂದು ಅಪ್ಡೇಟ್ಸ್ ಅನ್ನ ಕೂಡ ನಮಗೆ ಕೊಡ್ತಾ ಹೋಗ್ತಾರೆ ಅನ್ನುವಂಥದ್ದು. ಸೊ ಅಲ್ಲಿಂದ ಇನ್ನೊಂದಷ್ಟು ಅಪ್ಡೇಟ್ಸ್ ಅನ್ನ ಕೂಡ ನಾವು ಒಂದು ಪಡೆಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಸೊ ಈಗ ಆಲ್ಮೋಸ್ಟ್ ಅಧಿಕಾರಿಗಳು ಬಂದು ರೀಚ್ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಮುಂದಿನ ಪ್ರಕ್ರಿಯೆಗಳು ಏನೆಲ್ಲ ಇದೆಯೋ ಅದು ಕೂಡ ಆರಂಭಗೊಳ್ಳುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಗಳಿರುವಂಥದ್ದು. ಸೊ ಎಲ್ಲರೂ ಕೂಡ ಅಲ್ಲಿ ಕುತೂಹಲದಿಂದ ಜಮಾಯಿಸಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಜನರು ಇವತ್ತು ಕೂಡ ಅಲ್ಲಿ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್ ಕೂಡ ನಮಗೆ ಈಗ ಲಭಿಸ್ತಾ ಇದೆ.
ಇಲ್ಲಿ ನೋಡ್ತಾ ಇದ್ದೇವೆ ಈಗ ಪೊಲೀಸರ ವಾಹನಗಳು ಘಟನಾ ಸ್ಥಳಕ್ಕೆ ತಲುಪಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಸ್ಥಳಕ್ಕೆ ತಲುಪಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಬಂದಿರುವಂತದ್ದು. ಅಂದ್ರೆ ಈಗಾಗಲೇ ಅಧಿಕಾರಿಗಳ ವಾಹನ ಒಂದು ನೇತ್ರಾವತಿ ಸ್ನಾನಘಟ್ಟ ಪ್ರದೇಶವನ್ನ ತಲುಪಿರುವಂತದ್ದು. ಇನ್ನು ಅಲ್ಲಿಂದ ಕಾಲ್ನಡಿಗೆ ಮೂಲಕ ಸ್ಥಳಕ್ಕೆ ತೆರಳುವಂತಹ ಒಂದು ಪ್ರಕ್ರಿಯೆಗಳಾಗುತ್ತೆ. ಇನ್ನು ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗದಲ್ಲಿ 2ನೇ ದಿನದ ಉತ್ಖನನ ಕೆಲಸ ಇಲ್ಲಿ ನಡೆಯೋದಕ್ಕಿದೆ. ಸೊ ಈಗಾಗಲೇ ನೇತ್ರಾವತಿ ಸ್ನಾನಘಟ್ಟ ಪ್ರದೇಶವನ್ನ ತಲುಪಿದ್ದಾರೆ ಅಧಿಕಾರಿಗಳು. ಬೆಳ್ತಂಗಡಿಯಿಂದ ಕೆಲವೇ ನಿಮಿಷಗಳ ಹಿಂದೆ ಹೊರಟಿದ್ರು. ಸೊ ಈಗ ಅಲ್ಲಿಗೆ ತಲುಪಿದ್ದಾರೆ. ಸಾಕ್ಷಿ ದೂರುದಾರನ ಜೊತೆಗೆ ಅಲ್ಲಿಗೆ ಆಗಮಿಸಿದ್ದಾರೆ ಅನ್ನುವಂಥದ್ದು. ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ 100 ಹೆಣಗಳನ್ನು ನಾನು ಹೂತಿದ್ದೇನೆ ಅಂತ ದೂರು ಕೊಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಬೆಳವಣಿಗೆಗಳು ನಡೆದಿದೆ. ಆ ಬಳಿಕ SIT ರಚನೆಯಾಗಿದ್ದು ಸರ್ಕಾರ SIT ರಚನೆ ಮಾಡಿ ಪ್ರಕಟಣೆಯನ್ನ ಹೊರಡಿಸಿತ್ತು. ಆ ಬಳಿಕ SIT ಅಧಿಕಾರಿಗಳು ಒಂದು ತಮ್ಮದೇ ಆದ ರೀತಿಯಲ್ಲಿ ಒಂದು ತನಿಖೆಯನ್ನು ಕೂಡ ಆರಂಭ ಮಾಡಿದ್ರು. ಸೊ ಅದರಂತೆ ಸಾಕ್ಷಿ ದೂರುದಾರನ ಒಂದು ವಿಚಾರಣೆಯನ್ನು ಕೂಡ ಮಾಡಿದ್ರು. ಆತನಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸಗಳು ಕೂಡ ಆಗಿತ್ತು. ಆ ಬಳಿಕ ಈ ಒಂದು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ತಾನು ಹೂತಿಟ್ಟಿದ್ದೇನೆ ಅಂತ ಹೇಳಿರುವಂತಹ ಜಾಗಗಳನ್ನ ತೋರಿಸೋದಿಕ್ಕೆ ಸಾಕ್ಷಿ ದೂರುದಾರ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಆತನನ್ನ ಕರೆದುಕೊಂಡು ಬಂದಂತಹ SIT ಅಧಿಕಾರಿಗಳು ಆ ಒಂದು ಸ್ಥಳಗಳನ್ನು ಗುರುತು ಮಾಡುವಂತಹ ಒಂದು ಕೆಲಸಗಳನ್ನ ಕೂಡ ಮಾಡಿದ್ರು. ಜುಲೈ 28 ಸೋಮವಾರ ಆ ಒಂದು ಸ್ಥಳ ಗುರುತು ಮಾಡುವಂತಹ ಕೆಲಸಗಳಾಗಿತ್ತು. ಅಲ್ಲಿ ಸರಿಸುಮಾರು 13-15 ಸ್ಪಾಟ್ಗಳನ್ನು ಗುರುತಿಸಿ ಆಲ್ಮೋಸ್ಟ್ 13 ಸ್ಥಳಗಳ ಗುರುತಿಸುವಿಕೆ ಮಾಡಿದ್ರು. ಅಂದ್ರೆ ಅವುಗಳನ್ನ ಒಂದು ಸೆಕ್ಯೂರ್ ಮಾಡುವಂತಹ ಕೆಲಸಗಳಾಗಿತ್ತು. ಅಲ್ಲಿ ಆ ಒಂದು ಪ್ರದೇಶವನ್ನ ಸೆಕ್ಯೂರ್ ಮಾಡಿ ಅಲ್ಲಿ ರಾತ್ರಿ ಭದ್ರತೆಗೆ ANF ಸಿಬ್ಬಂದಿಗಳನ್ನ ಅಂದ್ರೆ ಆರ್ಮ್ಡ್ ಅಂದ್ರೆ ಶಸ್ತ್ರ ಸಹಿತವಾದ ಸಿಬ್ಬಂದಿಗಳನ್ನ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಎಲ್ಲ ಜಾಗಗಳಿಗೂ ಕೂಡ ತಲಾ 2 ಹಾಗೆ ಒಂದು ಪಹರೆ ಕಾಯುವಂತಹ ಕೆಲಸವನ್ನ ಅಲ್ಲಿ ANF ಸಿಬ್ಬಂದಿ ಮಾಡಿದ್ರು. ಆ ಬಳಿಕ ಜುಲೈ 29 ಬೆಳಗ್ಗೆ ಅಂದ್ರೆ ನಿನ್ನೆ ಮಂಗಳವಾರ ಬೆಳಗ್ಗೆ ಅಲ್ಲಿ ಉತ್ಖನನದ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿದ್ರು. ಸರಿಸುಮಾರು 11:30 ಗಂಟೆ ವೇಳೆಗೆ ಸಾಕ್ಷಿ ದೂರುದಾರ ಬಂದ ಬಳಿಕ ಬೆಳ್ತಂಗಡಿ SIT ಕಚೇರಿಯಿಂದ ಹೊರಟಿದ್ದಂತಹ ಅಧಿಕಾರಿಗಳು ಆಲ್ಮೋಸ್ಟ್ 12 ಗಂಟೆ ಸುಮಾರಿಗೆ ಅಲ್ಲಿ ಉತ್ಖನನದ ಕಾರ್ಯವನ್ನ ಫಸ್ಟ್ ಪಾಯಿಂಟ್ನಲ್ಲಿ ಆರಂಭ ಮಾಡಿದ್ರು. ಅಲ್ಲಿ ಮೊದಲಿಗೆ ಮಾನವ ಶ್ರಮದ ಮೂಲಕ ಒಂದು ಗುಂಡಿ ಅಗೆಯುವಂಥ ಅಂದ್ರೆ ಒಂದು ಸ್ಥಳವನ್ನು ಅಗೆಯುವಂತಹ ಒಂದು ಪ್ರಕ್ರಿಯೆಯನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಅದಕ್ಕೋಸ್ಕರ ಪಂಚಾಯತ್ ಮೂಲಕ ಒಂದು 12 ಮಂದಿ ಕಾರ್ಮಿಕರನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಬರ್ತಾ ಇದ್ದ ಹಾಗೆ ಕಾರ್ಮಿಕರನ್ನ ಅವರಿಗೆ ಕೊಟ್ಟಂತಹ ಕಾರ್ಮಿಕರನ್ನ ಅವರು ಬಳಸಿಕೊಂಡು ಈ ಒಂದು ಪ್ರಕ್ರಿಯೆಯನ್ನ ಆರಂಭ ಮಾಡಿದ್ರು. ಒಂದಷ್ಟು ಮಳೆ ಸುರಿದ್ರು ಕೂಡ ನಿರಂತರವಾಗಿ ಈ ಒಂದು ಕೆಲಸವನ್ನ ಮುಂದುವರಿಸುವಂತಹ ಒಂದು ಮುಂದುವರಿಸಿದ್ರು. ಮಧ್ಯಾಹ್ನದವರೆಗೂ ಕೂಡ ಆಲ್ಮೋಸ್ಟ್ 2-2.5 ಗಂಟೆಯವರೆಗೂ ಕೂಡ ಮಾನವ ಶ್ರಮದ ಮೂಲಕವೇ ಅಲ್ಲಿ ಅಗೆಯುವಂತಹ ಕೆಲಸಗಳಾಯಿತು. ಒಂದಷ್ಟು ಸವಾಲುಗಳು ಕೂಡ ಬಂತು ಎನ್ನುವಂತಹ ಮಾಹಿತಿ ಆ ಸಂದರ್ಭದಲ್ಲಿ ಲಭ್ಯ ಆಯಿತು. ಅಂದ್ರೆ ಒಂದು ಕಡೆಯಿಂದ ಜೋರಾಗಿ ಮಳೆ ಸುರಿತಾ ಇದ್ರೆ ಆ ಮಳೆಯ ನೀರು ಇವರು ಅಗೆದಂತಹ ಹೊಂಡದಲ್ಲಿ ಅಂದ್ರೆ ಹೊಂಡ ಆಗತ್ತೆ ಅಗೆದಾಗ ಅದರಲ್ಲಿ ತುಂಬಿಕೊಂಡು ಸಮಸ್ಯೆಗಳಾಗ್ತಾ ಇತ್ತು ಅನ್ನುವಂಥದ್ದು. ಸೊ ಆದ್ರೂ 3-4 ಅಡಿ ಅಗೆದ್ರೂ ಕೂಡ ಏನು ಪತ್ತೆಯಾಗಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಮುಂದಕ್ಕೆ ಏನು ಮಾಡೋದು ಅನ್ನುವಂಥ ನೆಲೆಯಲ್ಲಿ ಒಂದಷ್ಟು ಸಮಾಲೋಚನೆಯನ್ನ ಮಾಡಿದ್ರು ಅಧಿಕಾರಿಗಳು. ಆ ಸಂದರ್ಭದಲ್ಲಿ ಉನ್ನತ ಅಧಿಕಾರಿಯಾಗಿರುವಂತಹ ಅನುಚೇತ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಅಲ್ಲಿ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರು. ಜೊತೆಗೆ ಅಲ್ಲಿ ಈ ಒಂದು ಉತ್ಖನನದಲ್ಲಿ ನಿರತರಾಗಿದ್ದಂತಹವರ ಜೊತೆಗೂ ಕೂಡ ಒಂದಷ್ಟು ಸಮಾಲೋಚನೆಯನ್ನ ಮಾಡಿದ್ರು. ಆ ಬಳಿಕ ಒಂದು ವಿರಾಮವನ್ನ ಪಡೆದುಕೊಂಡು ಮುಂದಕ್ಕೆ ಅಂದ್ರೆ ಸಾಕ್ಷಿ ದೂರುದಾರನಿಗೆ ತೃಪ್ತಿಯಾಗುವವರೆಗೂ ಕೂಡ ಅಗೆಯಲಾಗುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನ SITಯ ಬಲ್ಲ ಮೂಲಗಳಿಂದ ತಿಳಿದು ಬಂದಿತ್ತು. ಬಳಿಕ ಯಂತ್ರದ ಮೂಲಕ ಅದನ್ನ ಒಂದು ಅಗೆಯುವಂತಹ ಬಾಬ್ಕ್ಯಾಟ್ ಮಿನಿ ಎಕ್ಸ್ಕವೇಟರ್ ಅನ್ನ ಸ್ಥಳಕ್ಕೆ ಕರೆಸಿಕೊಳ್ಳಲಾಗಿತ್ತು.
ಅಧಿಕಾರಿಗಳು ಒಂದು ಊಟದ ವಿರಾಮವನ್ನು ಮುಗಿಸಿಕೊಂಡು ಬಂದ ಬಳಿಕ ಈ ಒಂದು ಎಕ್ಸ್ಕವೇಟರ್ನ ಮೂಲಕ ಅಗೆಯುವಂತಹ ಕೆಲಸಗಳು ಸರಿಸುಮಾರು ಆರು ಕಾಲರವರೆಗೂ ಕೂಡ ನಡೆಯಿತು. ಆ ಬಳಿಕ ಕತ್ತಲು ಆವರಿಸಿದಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಮುಂದುವರಿಯೋದು ಕಷ್ಟ ಅನ್ನುವಂತಹ ಲೆಕ್ಕಾಚಾರಗಳು ಮೊದಲೇ ಇತ್ತು. ಸೊ ಹಾಗಾಗಿ ಆ ಒಂದು ಸಮಯ ಮುಗಿದ ಬಳಿಕ ಅಂದರೆ ಆಲ್ಮೋಸ್ಟ್ ಕತ್ತಲಾಗ್ತಾ ಬರ್ತಾ ಇದ್ದ ಹಾಗೆ ಅಲ್ಲಿಂದ ಹೊರಟು ಬಂದಿದ್ರು ಎಲ್ಲರೂ ಕೂಡ. ಮತ್ತೆ ಇವತ್ತಿನ ಬೆಳವಣಿಗೆ ಏನಾಗಬಹುದು ಎನ್ನುವಂತಹ ನಿರೀಕ್ಷೆಗಳಿತ್ತು. ಈ ಒಂದು ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಸಂಜೆ ವೇಳೆಗೆ ಶ್ವಾನದಳ ಕೂಡ ಬಂದಿತ್ತು. ಅದು ಕೂಡ ಇನ್ನೊಂದಷ್ಟು ಕ್ಯೂರಿಯಾಸಿಟಿ ಹೆಚ್ಚಾಗೋದಕ್ಕೆ ಕಾರಣ ಆಗಿತ್ತು. ಏನಾಗಬಹುದು ಅನ್ನುವಂಥದ್ದು ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಗಮನಿಸ್ತಾ ಇದ್ದಂತಹ ವಿಚಾರ. ಆದರೆ ಶ್ವಾನದಳ ಆಗಮಿಸಿದಂತಹ ಕೆಲವೇ ಹೊತ್ತಿನಲ್ಲಿ ಅಲ್ಲಿಂದ ಅಧಿಕಾರಿಗಳು ಅಂದರೆ ಕಾರ್ಯಾಚರಣೆಯನ್ನ ಮೊದಲ ದಿನದ ಈ ಒಂದು ಅಗೆಯುವಂತಹ ಕೆಲಸವನ್ನ ಸ್ಥಗಿತಗೊಳಿಸಿ ಅಲ್ಲಿಂದ ತೆರಳಿದ್ರು ಅನ್ನುವಂಥದ್ದು. ಬಳಿಕ ಇವತ್ತು ಏನಾಗುತ್ತೆ ಅನ್ನುವಂಥದ್ದು ಅಂದರೆ ಮುಂದಿನ ಕಾರ್ಯಾಚರಣೆ ಹೇಗಾಗುತ್ತೆ, ನೆಕ್ಸ್ಟ್ ಪಾಯಿಂಟ್ ಅಲ್ಲೇ ಮಾಡ್ತಾರ ಅಥವಾ ಬೇರೆ ಯಾವುದಾದ್ರೂ ರ್ಯಾಂಡಮ್ ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ತಾರ ಇತ್ಯಾದಿ ಎಲ್ಲವೂ ಕೂಡ ಒಂದು ರೀತಿ ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಕೂಡ ಸಿಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅಧಿಕಾರಿಗಳು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿಗದಿತ ಸ್ಪಾಟ್ ಏನಿದೆ ಅಲ್ಲಿಗೆ ತೆರಳುವುದಕ್ಕಿದ್ದಾರೆ ಅನ್ನುವಂಥದ್ದು ಈಗ ನಾವು ಗಮನಿಸ್ತಾ ಇದ್ದೇವೆ. ಈಗ ಎಲ್ಲ ಟೀಮ್ ಅದಕ್ಕೆ ಬೇಕಿರುವಂತಹ ತಂಡಗಳು ಯಾರೆಲ್ಲ ಇದ್ದಾರೋ ನಿಗದಿತ ಅಂದರೆ ಫಿಕ್ಸ್ ಮಾಡಿರುವಂತಹ ತಂಡಗಳು ಟೀಮ್ ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿಗದಿತ ಪಾಯಿಂಟ್ಗೆ ಹೋಗ್ತಾರೆ. ಪಾಯಿಂಟ್ ಯಾವುದು ಅನ್ನುವಂಥದ್ದು ಕೂಡ ಈಗ ಇರುವಂತಹ ಪ್ರಶ್ನೆ. ಸೊ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡಿಬೇಕು. ಹನ್ನೊಂದು 12 13 ಎಸ್, ಈಗ ಲೇಟೆಸ್ಟ್ ಅಪ್ಡೇಟ್ ಒಂದು ಬರ್ತಾ ಇದೆ, ಲೇಟೆಸ್ಟ್ ಮಾಹಿತಿ ಬರ್ತಾ ಇದೆ. SIT ಅಧಿಕಾರಿಗಳು ತನಿಖೆಯ ವಿಚಾರದಲ್ಲಿ ಒಂದಷ್ಟು ಚೇಂಜಸ್ ಅನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ತನಿಖೆಯನ್ನು ಹೇಗೆ ಮಾಡಬೇಕು, ಯಾವುದನ್ನ ಮಾಡಬೇಕು, ಯಾವಾಗ ಮಾಡಬೇಕು ಎಲ್ಲವೂ ಕೂಡ ಈ ಒಂದು SIT ಟೀಮ್ಗೆ ಬಿಟ್ಟಿರುವಂತಹ ವಿಚಾರ, ಅವರ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ. ಬಹುಶಃ ಅದನ್ನ ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಎಂಡ್ ಆಫ್ ದಿ ಡೇ ಅವರು ತನಿಖೆಯನ್ನ ಮಾಡಿ ರಿಪೋರ್ಟ್ ಅನ್ನ ಕೊಡಬೇಕಾಗುತ್ತೆ ಅನ್ನುವಂಥದ್ದು. ಆದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿ ಅಂದ್ರೆ ಈವರೆಗೆ ಈಗ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ತಾರೆ, ಸೆಕೆಂಡ್ ಪಾಯಿಂಟ್ಗೆ ಹೋಗ್ತಾರೆ, ಅಲ್ಲಿ ಉತ್ಖನನ ಆಗುತ್ತೆ ಅಥವಾ ಅಲ್ಲಿ ಎಕ್ಸ್ಹ್ಯೂಮೇಷನ್ ಆಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಗಳಿತ್ತು. ಆದ್ರೆ ಈಗ ಒಂದಷ್ಟು ಚೇಂಜಸ್ ಆಗಿದೆ. ಸೆಕೆಂಡ್ ಪಾಯಿಂಟಿನ ಬದಲು 11, 12, 13ನೇ ಪಾಯಿಂಟ್ ಅಂದ್ರೆ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಈಗಾಗಲೇ ಗುರುತು ಮಾಡಿರುವಂತಹ 13 ಪಾಯಿಂಟ್ಗಳೇನಿದೆ ಆ ಪೈಕಿ ಆ ಪಾಯಿಂಟ್ಗಳಿಗೆ ಹೋಗ್ತಾರೆ. ಅಲ್ಲಿ ಎಕ್ಸ್ಹ್ಯೂಮೇಷನ್ ಆಗುತ್ತೆ ಎನ್ನುವಂತಹ ಇನ್ಫಾರ್ಮೇಶನ್ ಈಗ ಲೇಟೆಸ್ಟ್ ಆಗಿ ಬರ್ತಾ ಇದೆ. ಸೊ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೂಡ ಪಡೆದುಕೊಳ್ಳೋಣ. ಲೇಟೆಸ್ಟ್ ಬೆಳವಣಿಗೆಗಳು ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಕೇಳೋಣ. ಈಗ ಚಾನಲ್ ಮುಖ್ಯಸ್ಥರಾಗಿರುವಂತಹ ದಾಮೋದರ್ ದೊಂಡೋಲೆ ನಿರಂತರವಾಗಿ ಅಲ್ಲಿಂದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಲೋ ದಾಮೋದರ್. ಹಲೋ 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 ದಾಮೋದರ್ ಧ್ವನಿ ಕೇಳಿಸ್ತಾ ಇದೆಯಾ? ದಾಮೋದರ್ ಧ್ವನಿ ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತದೆ, ಹೇಳಿ. ಎಸ್, ಏನಾಗಿದೆ ಇವತ್ತಿನ ಅಪ್ಡೇಟ್ಸ್ ಅಂದ್ರೆ ಮೊದಲನೇದಾಗಿ ಈಗ ಇವತ್ತು ಎಲ್ಲಿ ಫಸ್ಟ್ ಗೆ ಒಂದು ಎಕ್ಸ್ಹ್ಯೂಮೇಷನ್ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಇದ್ದಂತಹ ಕುತೂಹಲ. ಆಲ್ಮೋಸ್ಟ್ ಈಗ ಎಲ್ಲರೂ ಕೂಡ ಇವತ್ತು ಸೆಕೆಂಡ್ ಪಾಯಿಂಟ್ ಆರಂಭಗೊಳ್ತಾರೆ ಅಂತ ಹೇಳ್ತಾ ಇದ್ರು. ಎಸ್, ಇದೀಗ ಸಾಕ್ಷಿ ದೂರುದಾರನನ್ನ SIT ಅಧಿಕಾರಿಗಳು ನೇತ್ರಾವತಿಯ ಸ್ನಾನಘಟ್ಟದ ಸಮೀಪಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಸಮೀಪಕ್ಕೆ ಕರೆದುಕೊಂಡು ಬಂದ ನಂತರ SIT ಅಧಿಕಾರಿಗಳು ಇದೀಗ ನೇತ್ರಾವತಿಯ ಒಳಭಾಗಕ್ಕೆ ಅಂದ್ರೆ ಸ್ನಾನಘಟ್ಟದ ಒಳಭಾಗಕ್ಕೆ ಕರೆದುಕೊಂಡು ಹೋದ ನಂತರ ಇದೀಗ ಅಲ್ಲಿಯ AC ಅವರು ಸಾಕ್ಷಿ ದೂರುದಾರನ ಜೊತೆಗೆ ಮಾತನಾಡಿದಂತ ಸಂದರ್ಭದಲ್ಲಿ ಕೊಂಚ ಏನೋ ಬದಲಾವಣೆಯ ಸಾಧ್ಯತೆ ಇದೆ ಅಂತ ವಾಸನೆ ಬರ್ತಾ ಇದೆ. ಸ್ನಾನಘಟ್ಟದ ಒಳಭಾಗಕ್ಕೆ ಪ್ರವೇಶಿಸಿದಂತಹ ಅಧಿಕಾರಿಗಳೆಲ್ಲರೂ ಕೂಡ ಹೊರಭಾಗಕ್ಕೆ ಬಂದು ನಿಂತುಕೊಂಡು ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆ ಇದೆ. ಈಗ ಬರ್ತಾ ಇರುವಂತಹ ಮಾಹಿತಿ ಇದು ಸ್ಪಷ್ಟ ಅಲ್ಲ, ಆದರೂ ಕೂಡ ಮಾಹಿತಿ ಏನು ಅಂತಂದ್ರೆ 12, 13 ಅಥವಾ 11 ಈ ಪಾಯಿಂಟ್ ನಲ್ಲಿ ಅಗಿತಾರೆ ಅನ್ನುವಂತಹ ಒಂದು
ಮಾಹಿತಿಗಳಿಗೆ ಲಭ್ಯವಾಗ್ತಾ ಇರುವಂತಹದ್ದು ಮೊದಲ ಪಾಯಿಂಟಿನ ನಂತರ ಇದೀಗ 13, 12 ಅಥವಾ 11 ಈ ಪಾಯಿಂಟ್ ನಲ್ಲಿ ಆಗಿರಬಹುದು ಅನ್ನುವಂತಹ ನಿರೀಕ್ಷೆಗಳಿದಾವೆ. ಯಾಕಂತಂದ್ರೆ ಒಳಗೆ ಹೋದ ನಂತರ ಆಗ್ತಾ ಇರುವಂತಹ ಬದಲಾವಣೆಗಳು ಏನು, ಯಾವ ಕಾರಣಕ್ಕೆ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಗೊತ್ತಿಲ್ಲ. ಆದ್ರೆ ಅಂತಹದೊಂದು ಬದಲಾವಣೆಗಳ ಸಾಧ್ಯತೆಗಳನ್ನ ಇಲ್ಲಿ ಕಂಡು ಬರ್ಬೋದು. ಯಾಕಂದ್ರೆ ಒಳಗೆ ಹೋದ ನಂತರ 2-3 ಅಂದ್ರೆ ಮೊನ್ನೆ ಗುರುತು ಪತ್ತೆ ಕಾರ್ಯದಲ್ಲಿ ಇರ್ಬೋದು ಅಥವಾ ನಿನ್ನೆಯ ಅಗೆಯುವಂತಹ ಕಾರ್ಯದಲ್ಲಿ ಇರ್ಬೋದು, ಒಳಗೆ ಹೋದ ನಂತರ ಹೊರಗೆ ಕರೆದುಕೊಂಡು ಬಂದಂತಹದ್ದು ಇಲ್ಲ. ಒಂದು ಕಾರ್ಯವನ್ನ ಮುಗಿಸಿಯೇ ಹೊರಗೆ ಕರೆದುಕೊಂಡು ಬಂದದ್ದು. ಈಗ ಹೊರಗಡೆ ಗಾಡಿಯನ್ನು ಸೆಟಪ್ ಮಾಡಿಕೊಂಡು ಹೊರಗಡೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಬದಲಾವಣೆ ಆಗ್ತದೆ ಅನ್ನುವಂತಹ ಸಾಧ್ಯತೆಗಳಿದಾವೆ. ಯಾಕಂತಂದ್ರೆ 11, 12 ಅಥವಾ 13ರಲ್ಲಿ ಆಗಿರಬಹುದು ಅನ್ನುವಂತಹ ನಿರೀಕ್ಷೆಗಳಿದಾವೆ. ಕಾದು ನೋಡ್ಬೇಕು ಗೌತಮ್. ಈಗಾಗಲೇ ಕುತೂಹಲಕ್ಕೆ ಕಾರಣ ಆಗಿದೆ ಈ ನಡೆ. ಯಾವ ರೀತಿಯಲ್ಲಿ ಅಂದ್ರೆ ಅದೊಂದು ಸ್ವಲ್ಪ ಹತ್ರ ಇರೋದ್ರಿಂದ, ಅಂದ್ರೆ ಹೈವೇಗೆ ಇರಬಹುದು, ಅಲ್ಲಿಗೆ ವೆಹಿಕಲ್ ವ್ಯವಸ್ಥೆಗಳು ಇರೋದ್ರಿಂದ ಅಲ್ಲಿ ಮಾಡ್ತಾರೋ ಅಥವಾ ಹೇಗ್ ಮಾಡ್ತಾರೆ ಗೊತ್ತಿಲ್ಲ. ಒಂದು ಇಲ್ಲಿ ಮಳೆಯೂ ಕೂಡ ಅಡ್ಡಿ ಮಾಡೋದ್ರಿಂದ ಒಂದಷ್ಟು ಒಂದು ಈಗಾಗಲೇ ಅಧಿಕಾರಿಗಳು ಸಮಾಲೋಚನೆ ನಡೆಸಿ ಒಳಗೆ ಹೋಗ್ತಾ ಇದ್ರೆ ನಾನು ನಿಮಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಈಗ ಕೊಡ್ತೇವೆ ಗೌತಮ್. ಒಂದು 5 ನಿಮಿಷದಲ್ಲಿ ಮತ್ತೆ ನಿಮಗೆ ಕರೆ ಮಾಡ್ತೇವೆ. ಎಸ್ ಥ್ಯಾಂಕ್ ಯು ದಾಮೋದರ್, ತಮ್ಮೆಲ್ಲ ಈ ಕ್ಷಣದ ಮಾಹಿತಿಗಾಗಿ. ಬಹಳಷ್ಟು ಕುತೂಹಲ ಇದೆ ಏನಾಗಬಹುದು ಅನ್ನುವಂಥದ್ದು. ಸೊ ಆ ನೆಲೆಯಲ್ಲಿ ಈಗ ಎಲ್ಲರ ಒಂದು ಚಿತ್ತ ಇತ್ತ ನೆಟ್ಟಿದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಬಹುದು. ಸೊ ಈಗಾಗಲೇ ಹೇಳಿದ ಹಾಗೆ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದಿದ್ದಾರೆ. ಈಗಾಗಲೇ ಒಂದು ನೇತ್ರಾವತಿ ಸ್ನಾನಘಟ್ಟ ಪ್ರದೇಶವನ್ನ SIT ಟೀಮ್ ತಲುಪಿದೆ. ಅದರ ಜೊತೆಗೆ ಅದಕ್ಕೆ ಪೂರಕವಾಗಿ ಬೇಕಾದಂಥ ಅಧಿಕಾರಿಗಳೆಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ ಅನ್ನುವಂಥದ್ದು. ಅಂದರೆ ಸಿಬ್ಬಂದಿಗಳು ಯಾರೆಲ್ಲ ಬೇಕೋ, ಯಾವೆಲ್ಲ ವಿಭಾಗಗಳ ಉಪಸ್ಥಿತಿ ಬೇಕೋ ಅಥವಾ ಯಾರೆಲ್ಲರ ಸಮ್ಮುಖದಲ್ಲಿ ಈ ಒಂದು ಪ್ರಕ್ರಿಯೆಗಳಾಗಬೇಕೋ ಅವರೆಲ್ಲರೂ ಕೂಡ ಈಗ ಆಗಮಿಸಿದ್ದಾರೆ ಅನ್ನುವಂಥದ್ದು. ಸೊ ಈ ನಡುವೆ ನಿರೀಕ್ಷೆ ಇತ್ತು ಸೆಕೆಂಡ್ ಪಾಯಿಂಟ್ ಅಲ್ಲಿ ಇವತ್ತು ಎಕ್ಸ್ಹ್ಯೂಮೇಷನ್ ಆಗಬಹುದು. ಅಂದ್ರೆ ಈ ಪಾಯಿಂಟ್ ನಿನ್ನೆ ಎಕ್ಸ್ಹ್ಯೂಮೇಷನ್ ಮಾಡಿದಂತಹ ಪಾಯಿಂಟ್ನ ಪಕ್ಕದಲ್ಲೇ ಇತ್ತು. ಅಂದ್ರೆ ಕೆಲವೇ ಮೀಟರ್ ದೂರದಲ್ಲಿದ್ದಂತಹ ಜಾಗ, ಕಾನನದ ಕಾಡಿನ ಒಳಭಾಗದಲ್ಲಿ ಇದ್ದಂತಹ ಒಂದು ಜಾಗ ಇದು, ಮೀಸಲು ಅರಣ್ಯ ಭಾಗದಲ್ಲಿ ಇದ್ದಂತಹ ಜಾಗ ಇದು. ಸೊ ಅಲ್ಲೇ ಆಗತ್ತೆ ಅನ್ನುವಂಥ ಒಂದು ನಿರೀಕ್ಷೆಗಳಿತ್ತು. ಆದರೆ ಈಗ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ಳುವ ಸಾಧ್ಯತೆಗಳಿದೆ ಅನ್ನುವಂಥದ್ದು ದಟ್ಟಾಗ್ತಾ ಇರುವಂಥದ್ದು. ಈಗ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ದಾಮೋದರ್ ದುಂಡೋಲೆ ಮತ್ತೆ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್, ಪ್ಲೀಸ್ ಕಂಟಿನ್ಯೂ. ಅಧಿಕಾರಿಗಳ ಸಮಾಲೋಚನೆಯ ನಂತರ ಮತ್ತೆ 1ನೇ ಪಾಯಿಂಟ್ 2ನೇ ಪಾಯಿಂಟ್ ನತ್ತನೆ ತೆರಳುವಂತಹ ಸಾಧ್ಯತೆಗಳಿದಾವೆ. ಯಾಕಂತಂದ್ರೆ ಅವರು ಒಳ ಹೋದ ನಂತರ ಮತ್ತೆ ಹೊರಗೆ ಬಂದು ಆ ಸಾಕ್ಷಿ ದೂರುದಾರನ ಜೊತೆಗೂ ಮಾತುಕತೆಯನ್ನ ನಡೆಸಿದ್ರು. ತದ ಬಳಿಕ ಹೊರಗೆ AC ಅವರು ಮತ್ತು ದಯಾಮ ಅವರು ಬಂದು ಮಾತುಕತೆ ನಡೆಸಿದ್ರು, ಸಮಾಲೋಚನೆ ನಡೆಸಿ ಒಂದು ಅಂತಿಮವಾದಂತಹ ತೀರ್ಮಾನಕ್ಕೆ ಬಂದಿರುವಂತೆ ಕಾಣ್ತಾ ಇದೆ. ಈಗ ಮತ್ತೆ ನಿನ್ನೆ ಹೋದಂತಹ ಸ್ಥಳದತ್ತವೇ ಅಧಿಕಾರಿಗಳು ಧಾವಿಸ್ತಾ ಇರುವಂತದ್ದು. ಈಗ ಅತ್ತ ಕಡೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇರಬಹುದು. ಈಗ ಅತ್ತ ಕಡೆಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಮೊದಲನೆಯ ಒಂದು ಪಾಯಿಂಟ್ ಅನ್ನ ನಿನ್ನೆ ಆಗ್ತಿದ್ರು, 2ನೇ ಪಾಯಿಂಟ್ ಅಂತವೇ ಇವತ್ತು ತೆರಳುತ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಇತ್ತು. ಆದ್ರೆ ಬಂದಂತಹ ಆರಂಭದಲ್ಲಿ ಇಲ್ಲ, ಅದು ಪಾಯಿಂಟ್ ಚೇಂಜ್ ಆಗ್ತಾ ಇದೆ ಅನ್ನುವಂತಹ ಸೂಚನೆಗಳು ಸಿಕ್ತು. ಯಾಕಂತಂದ್ರೆ ಒಳಗೆ ಹೋದವರು ಹೊರಗೆ ಬಂದ್ರು, ಹೊರಗೆ ಬರುವಂತಹ ಸೂಚನೆಗಳು ಸಿಕ್ತು. ಇಂತಹದೆಲ್ಲ ಸಾಧ್ಯತೆಗಳು ಇರೋದ್ರಿಂದ ಈಗ ಇಲ್ಲಿ ಒಂದು ಮತ್ತೆ ನಿನ್ನೆ ಎಲ್ಲೂ ಹೋಗಿದ್ರು ಅತ್ತ ಕಡೆಗೆ ಸಾಕ್ತಾ ಇರುವಂತಹ ದೃಶ್ಯಾವಳಿಗಳು ಬರ್ತಾ ಇದೆ. ಮತ್ತೆ ನೇತ್ರಾವತಿ ಸ್ನಾನಘಟ್ಟದ ಒಳಭಾಗದಲ್ಲಿ ನಿಂತುಕೊಂಡು ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಈ ಸಮಾಲೋಚನೆಯ ರಿಸಲ್ಟ್ ಏನಾಗುತ್ತೆ ಅನ್ನುವಂಥದ್ದು ಈಗ ಕಾದು ನೋಡ್ಬೇಕು. ಯಾಕಂತಂದ್ರೆ ಒಳಭಾಗದಲ್ಲಿ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಅಂತಿಮವಾದಂತಹ ಒಂದು ಎಲ್ಲಿ ಅಗಿತಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಬದಲಾಗಿ ಮತ್ತೆ ಸ್ನಾನಘಟ್ಟದ ಒಳಭಾಗಕ್ಕೆ ಹೋಗಿದ್ದಾರೆ. ಅಂದ್ರೆ ಮೊದಲ ದಿನ ಮಹಜರು ಪ್ರಕ್ರಿಯೆ ಅಥವಾ ಸ್ಥಳ ಗುರುತು ಪ್ರಕ್ರಿಯೆಯ ದಿವಸ ಯಾವುದು ಮಧ್ಯಾಹ್ನದ ಒಳಭಾಗಕ್ಕೆ 8 ಸ್ಥಳದ ಗುರುತನ್ನ ಮಾಡಿದ್ರು, ಆ 8 ಸ್ಥಳವನ್ನು ಬಿಟ್ಟು ಮಧ್ಯಾಹ್ನದ ನಂತರ ಗುರುತಿಸಿದಂತಹ ಸ್ಥಳಗಳನ್ನೇನಾದ್ರೂ ಇದು ಅಗೆಯುತ್ತಾರ ಅನ್ನುವಂತಹ ಒಂದು ಸಾಧ್ಯತೆಗಳಿದಾವೆ. ಆ ಸಾಧ್ಯತೆಗಳಿಗೆ ಇಲ್ಲ ಅಂತ ಅನ್ಸುತ್ತೆ. ಮತ್ತೆ ಮೊದಲನೇದಾಗಿ ಗುರುತಿಸಿದಂತೆ 8 ಸ್ಥಳಗಳನ್ನೇ ಅಗಿತಾರೆ ಅನ್ನುವಂತಹ ಸಾಧ್ಯತೆಗಳು ಇದಾವೆ. ಈಗ ಆ ನಿರ್ಧಾರವನ್ನ ಬದಲಿಸಿದಂತೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಹೊರಭಾಗಕ್ಕೆ ಬಂದಂತಹ ಅಧಿಕಾರಿಗಳು ಮತ್ತೆ ಒಳಭಾಗಕ್ಕೆ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ನಿನ್ನೆಯ ರೀತಿಯಲ್ಲೇ ಒಂದಾದ ನಂತರ 2, ಎರಡಾದ ನಂತರ 3 ಈ ಒಂದು ರೋ ಅಲ್ಲೇ ಹೋಗ್ತಾರೋ ಅಥವಾ ಏನಾದ್ರೂ ಬದಲಾವಣೆಗಳನ್ನ ಮಾಡ್ಕೊಳ್ತಾರ ಅನ್ನುವಂತಹದ್ದು ಕೂಡ ಮಾಡ್ಕೊಳ್ತಾರ ಅನ್ನುವಂತ ಸ್ಪಷ್ಟತೆ ಸಿಗ್ತಾ ಇಲ್ಲ.
ಈಗ ಸದ್ಯಕ್ಕೆ ಅಧಿಕಾರಿಗಳು ನೇತ್ರಾವತಿ ಸ್ನಾನಘಟ್ಟದ ಒಳಭಾಗದಲ್ಲಿ ಸಮಾಲೋಚನೆ ನಡೆಸ್ತಾ ಇರುವಂತದನ್ನ ತಾವು ನೋಡ್ತಾ ಇದ್ರಿ. ನೇತ್ರಾವತಿ ಸ್ನಾನಘಟ್ಟದ ಒಳಭಾಗದಲ್ಲಿ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಆ ಸಮಾಲೋಚನೆಯ ನಂತರ ಮುಂದಿನ ತೀರ್ಮಾನ ಏನು ಅನ್ನುವಂಥದ್ದನ್ನ ಕೈಗೊಳ್ಳಬಹುದು. ಮೋಸ್ಟ್ಲಿ 2ನೇ ಪಾಯಿಂಟ್ಗೆ ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಈಗ ಬಂದ ಕೂಡಲೇ ಅವರು 11, 12 ಅಥವಾ 13 ಪಾಯಿಂಟ್ ಗೆ ಹೋಗುವಂತ ಸಾಧ್ಯತೆಗಳು ಇತ್ತು ಅನ್ನುವಂಥದ್ದು ಇದೆ. ಯಾಕಂತಂದ್ರೆ ಇಮಿಡಿಯೇಟ್ಲಿ ಅಧಿಕಾರಿಗಳು ಹೊರಗೆ ಬಂದ್ರು, ಜೊತೆಗೆ ಆತನು ಕೂಡ ಹೊರಗೆ ಬರೋದಕ್ಕೆ ಗೇಟಿನ ತನಕ ಬಂದು ಮತ್ತೆ ಒಳ ಹೋಗಿರುವಂತದ್ದು. ಆದ್ರಿಂದ ಈ ಸಮಾಲೋಚನೆಯ ನಂತರ ನಿರ್ಧಾರ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಮಾಧ್ಯಮದವರು ಇರ್ಬೋದು, ಬಹಳಷ್ಟು ಜನ ಇಲ್ಲಿ ಗ್ರಾಮಸ್ಥರು ಮತ್ತು ಯಾತ್ರಾರ್ಥಿಗಳು ಕೂಡ ಇರೋದ್ರಿಂದ ಇದು ಏನಾಗ್ತಿದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಎಸ್, ಅಂದ್ರೆ ಇವತ್ತು ಯಾವ ರೀತಿಯ ಅಂದ್ರೆ ಒಂದು ಅಗೆಯುವಂತಹ ಕೆಲಸಗಳಾಗುತ್ತೆ? ನಿನ್ನೆ ಮಧ್ಯಾಹ್ನದವರೆಗೆ ಅಂದ್ರೆ ವಿರಾಮದವರೆಗೂ ಕೂಡ ಮಾನವ ಶ್ರಮದ ಮೂಲಕ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸಗಳಾಯ್ತು. ಆ ಬಳಿಕ ಒಂದು ಯಂತ್ರಗಳನ್ನ ಕರೆಸಿಕೊಂಡು ಇವತ್ತು ಹೇಗೆ, ಈಗ ಏನಾದ್ರು ಡೀಟೇಲ್ಸ್ ಇದೆಯಾ? ಕಾರ್ಮಿಕರನ್ನ ಏನಾದ್ರು ನಿಯೋಜನೆ ಮಾಡಿರುವಂತದ್ದು ಕಂಡು ಬರ್ತಾ ಇದೆಯಾ ಅಲ್ಲಿ ಅನ್ನುವಂಥದ್ದು? ಕಾರ್ಮಿಕರನ್ನ ನಿಯೋಜನೆ ಮಾಡಿದರೆ, ಜೊತೆಗೆ ಕಾರ್ಮಿಕರ ಮೂಲಕ ಇವತ್ತು ಅಗೆಯುವಂತಹ ಸಾಧ್ಯತೆ. JCBಯ ಬಳಕೆ ಕಡಿಮೆ ಅಂತ ಅನ್ಸುತ್ತೆ. ಯಾಕಂದ್ರೆ ಮುಂದಕ್ಕೆ ಅಂದ್ರೆ 2 ರಿಂದ 8 ಅದು ಸಂಪೂರ್ಣವಾಗಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಬರೋದ್ರಿಂದ ಅಲ್ಲಿ JCBಯ ಬಳಕೆ ಬಹಳಷ್ಟು ಕಠಿಣವೂ ಕೂಡ ಹೌದು. ಅದರ ಜೊತೆಗೆ ಬಳಕೆ ಸಾಧ್ಯತೆ ಕಡಿಮೆ. ಯಾಕಂತಂದ್ರೆ ಕಾಡಿನೊಳಗಡೆ JCB ಬಳಕೆಯೂ ಕೂಡ ನಿಷಿದ್ಧ. ಅದರಿಂದ ಇದಕ್ಕೆ ಅರಣ್ಯ ಅಧಿಕಾರಿಗಳು ಯಾವ ರೀತಿಯಾಗಿ ಸಾಥನ್ನ ನೀಡ್ತಾರೆ ಅನ್ನುವಂಥದ್ದು ಕಾದು ನೋಡ್ಬೇಕು ಗೌತಮ್. ಓಕೆ, ಸೊ ಅಂದ್ರೆ ಈಗ ಮೊದಲಿಗೆ ಅದರ ಜೊತೆಗೆ ಇವತ್ತು ಒಂದಕ್ಕಿಂತ ಹೆಚ್ಚು ಜಾಗಗಳಲ್ಲಿ ಎಕ್ಸ್ಹ್ಯೂಮೇಷನ್ ಆಗುವಂತಹ ಒಂದು ನಿರೀಕ್ಷೆಗಳು ಕೂಡ ಇತ್ತು. ಅಂದ್ರೆ ಆ ಬಗ್ಗೆ ಸಾಧ್ಯತೆಗಳು ಇದಾವೆ. ಆ ಸಾಧ್ಯತೆಗಳ ಬಗ್ಗೆ ನಾನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಓಕೆ ಎಸ್. ಇನ್ನು ನಿನ್ನೆ ಕೂಡ ಬಹಳಷ್ಟು ಮಂದಿ ಒಂದು ಕಾತರದಿಂದ ಕುತೂಹಲದಿಂದ ನೆರೆದಿದ್ರು. ಸೊ ಇವತ್ತು ಬಂದು ಸೇರಿದಂತವರ ಒಂದು ಸಂಖ್ಯೆ ಹೇಗಿದೆ? ನಿನಗಿಂತ ಜಾಸ್ತಿ ಇದೆಯಾ, ಹೇಗಿದೆ ಅಂತ? ಎಸ್, ಇವತ್ತು ಕುತೂಹಲ ಇದೆ. ನೇತ್ರಾವತಿಯ ಸುತ್ತ ಜನ ಸೇರ್ತಾ ಇದ್ದಾರೆ, ಸ್ನಾನಘಟ್ಟದ ಸುತ್ತ ಜನ ಸೇರ್ತಾ ಇದ್ದಾರೆ. ಅದರ ಜೊತೆಗೆ ಮಾಧ್ಯಮಗಳ ಸಂಖ್ಯೆಯು ಕೂಡ ಏರ್ತಾ ಇದೆ. ಮಾಧ್ಯಮಗಳ ಪ್ರತಿನಿಧಿಗಳ ಸಂಖ್ಯೆಯು ಕೂಡ ಏರ್ತಾ ಇದೆ. ಒಟ್ಟಿನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಾಧ್ಯಮಗಳವರು ಕೂಡ ಸೇರ್ತಾ ಇರುವಂತದನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಎಸ್, ಥ್ಯಾಂಕ್ ಯು ದಾಮೋದರ್. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಇನ್ನೊಂದಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ. ಥ್ಯಾಂಕ್ ಯು. ಇದು ಈವರೆಗೆ ಅಂದ್ರೆ ಸದ್ಯಕ್ಕೆ ಇರುವಂತಹ ಡೆವಲಪ್ಮೆಂಟ್ಸ್. ಅಂದ್ರೆ ಒಂದು ಹಂತದಲ್ಲಿ ಈಗ ಅಗೆಯುವಂತಹ ಜಾಗ ಬದಲಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಇತ್ತು ಒಂದು ಹಂತಕ್ಕೆ. ಯಾಕಂತ ಹೇಳಿದ್ರೆ ಒಳಭಾಗಕ್ಕೆ ತೆರಳಿದಂತಹ ಅಧಿಕಾರಿಗಳು ಮತ್ತೆ ವಾಪಸ್ ಗೇಟಿನತ್ತ ಬಂದಿದ್ರು. ಸಾಕ್ಷಿ ದೂರುದಾರ ವ್ಯಕ್ತಿ ಕೂಡ ಅವರ ಜೊತೆಗೆ ಗೇಟಿನವರೆಗೂ ಕೂಡ ಬಂದಿದ್ರು ಅನ್ನುವಂಥದ್ದು. ಸೊ ಹಾಗಾಗಿ ಏನಾದ್ರೂ ಬದಲಾವಣೆಗಳನ್ನ ಮಾಡಿಕೊಂಡ್ರ ಅಥವಾ ಏನಾದ್ರೂ ವ್ಯತ್ಯಾಸಗಳಾಯ್ತಾ ಅನ್ನುವಂಥದ್ದು ಕೂಡ ಒಂದು ಕುತೂಹಲ ಇತ್ತು. ಆದ್ರೆ ಈಗ ಮತ್ತೆ ಅವರು ಒಳಭಾಗಕ್ಕೆ ತೆರಳಿದ್ದಾರೆ. ಅಂದ್ರೆ ಫಸ್ಟ್ ಪಾಯಿಂಟ್ ಏನಿದೆ ಅಂದ್ರೆ ತೆರಳೋದಿಕ್ಕೆ ಅದೇ ಒಂದು ಹಾದಿಯ ಮೂಲಕವೇ ಸಾಗಬೇಕಾಗುತ್ತೆ. ಸೊ ಹಾಗಾಗಿ ಅದರತ್ತ ಮತ್ತೆ ಹೋಗಿದ್ದಾರೆ. ಅದರ ಜೊತೆಗೆ ಅಲ್ಲಿ ಒಂದಷ್ಟು ಸಮಾಲೋಚನೆಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ದಾಮೋದರ್ ಮಾತನಾಡ್ತಾ ಎಕ್ಸ್ಪ್ಲೈನ್ ಮಾಡಿದ್ರು. ಬಹುಶಃ ನಾವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಇದು ನೇರ ದೃಶ್ಯಾವಳಿಗಳು. ಒಂದು ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅಲ್ಲಿ ನೇತ್ರಾವತಿ ಸ್ನಾನಘಟ್ಟ ಸಮೀಪ ಅಧಿಕಾರಿಗಳು ಒಳಭಾಗಕ್ಕೆ ಗೇಟಿನ ಒಳಭಾಗದಲ್ಲಿ ಇರುವಂತದ್ದು. ಜೊತೆಗೆ ಅಲ್ಲಿ ಒಂದಷ್ಟು ಸಮಾಲೋಚನೆಯಲ್ಲಿ ನಿರತರಾಗಿದ್ದಾರೆ ಅಥವಾ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಅವರು ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಸೊ ಇವತ್ತು ಕೂಡ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡೆ ನೋಡಬಹುದು ನೀವು ಅಲ್ಲಿ ಇದಕ್ಕೆ ನಿಯೋಜನೆಗೊಂಡಂತಹ ಅಧಿಕಾರಿಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ತೆರಳುತ್ತಾ ಇದ್ದಾರೆ. ಮಳೆಯಿಂದ ರಕ್ಷಣೆಯನ್ನ ಪಡೆಯೋದಿಕ್ಕೆ ಅಥವಾ ಬೇಕಾದಂತಹ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಬೇಕು ಅದೆಲ್ಲವನ್ನು ಕೂಡ ಮಾಡಿಕೊಂಡು ಸ್ಥಳದತ್ತ ತೆರಳುತ್ತಾ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಇನ್ನೊಂದಷ್ಟು ಬದಲಾವಣೆಗಳನ್ನ ಕೂಡ ನಿರೀಕ್ಷೆ ಮಾಡಲಾಗಿತ್ತು ಅಥವಾ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಏನು ಅಂತ ಹೇಳಿದ್ರೆ ನಿನ್ನೆ ಒಂದೇ ಜಾಗದಲ್ಲಿ ಎಕ್ಸ್ಹ್ಯೂಮೇಷನ್ ಆಗಿತ್ತು ಬೆಳಗಿನಿಂದ ಆಲ್ಮೋಸ್ಟ್ ಸಂಜೆಯವರೆಗೂ ಕೂಡ. ಸೊ ಹಾಗಾಗಿ ಇವತ್ತು ಕೂಡ ಒಂದೇ ಪಾಯಿಂಟ್ ಅಲ್ಲಿ ಆಗುತ್ತಾ ಅಥವಾ ಆತ ತೋರಿಸಿರುವಂತಹ ಇನ್ನು 13 ಜಾಗಗಳೇನಿದೆ ಆ ಜಾಗಗಳ ಹತ್ರವೂ ಕೂಡ ಅಂದ್ರೆ ಇವತ್ತು ಒಂದಕ್ಕಿಂತ ಹೆಚ್ಚು ಜಾಗಗಳಲ್ಲಿ ಎಕ್ಸ್ಹ್ಯೂಮೇಷನ್ ಆಗಬಹುದಾ ಎನ್ನುವಂತಹ ಒಂದು ನಿರೀಕ್ಷೆಗಳಿದೆ. ಆದ್ರೆ ಆ ಬಗ್ಗೆ ಇನ್ನಷ್ಟೇ ಒಂದು ಸ್ಪಷ್ಟತೆ ಲಭ್ಯ ಆಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಇದು ಒಳಭಾಗಕ್ಕೆ ತೆರಳಿದ ಬಳಿಕ ಏನು ಕೂಡ ಕಾಣಿಸೋದಿಲ್ಲ. ಅಂದ್ರೆ ಅದು ಒಂದು ಅರಣ್ಯ ಪ್ರದೇಶದಲ್ಲಿ ಇರುವಂತಹ ಒಂದು ಜಾಗ ಆಗಿರೋದ್ರಿಂದ ಹೊರಭಾಗಕ್ಕೆ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಕಾಣೋದಿಲ್ಲ. ಆದ್ರೆ ಈ ಒಂದು ತನಿಖೆಯನ್ನ ಮಾಡ್ತಾ ಇರುವಂತಹ ಒಂದು SIT ಟೀಮ್ ಏನಿದೆ ಅವರು ಎಲ್ಲ ಪ್ರತಿಯೊಂದು ಹಂತದ ಬೆಳವಣಿಗೆಗಳನ್ನ ಪ್ರತಿಯೊಂದು ಪ್ರಕ್ರಿಯೆಗಳನ್ನ ಕೂಡ ಅಲ್ಲಿ ರೆಕಾರ್ಡ್ ಮಾಡಿಕೊಂಡಿರ್ತಾರೆ. ಎಲ್ಲವೂ ಕೂಡ ಅಲ್ಲಿ ಡಿಜಿಟಲಿ ಆಗಿ ರೆಕಾರ್ಡ್ ಆಗ್ತಾ ಇರುತ್ತೆ ಅನ್ನುವಂಥದ್ದು.
ಅಂದ್ರೆ ಇಲ್ಲಿ ಮಾಧ್ಯಮಗಳಿಗೆ ಅಥವಾ ಸಾರ್ವಜನಿಕರಿಗೆ ಅಲ್ಲಿ ತೆರಳುವುದಕ್ಕೆ ಒಂದು ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಹೊರತುಪಡಿಸಿದ್ರೆ ಅಲ್ಲಿ ನಡೆಯುವಂತಹ ಇಡೀ ಪ್ರಕ್ರಿಯೆಗಳು ಒಟ್ಟಾರೆ ಎಲ್ಲ ಒಂದು ಪ್ರತಿಯೊಂದು ಹಂತದ ಬೆಳವಣಿಗೆಗಳನ್ನ ಕೂಡ ಅಲ್ಲಿ ರೆಕಾರ್ಡ್ ಮಾಡಿಕೊಳ್ಳುವಂತಹ ಕೆಲಸಗಳಾಗುತ್ತೆ. ಸೊ ಆ ನೆಲೆಯಲ್ಲಿ ಅಧಿಕಾರಿಗಳು ಅದಕ್ಕೆ ಬೇಕಾದಂತಹ ಛಾಯಾಗ್ರಹಣಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡಿಕೊಂಡಿರ್ತಾರೆ ಅನ್ನುವಂಥದ್ದು ಕೂಡ ನಾವು ಗಮನಿಸಬಹುದಾದಂತಹ ವಿಚಾರ. ಅಂದ್ರೆ ಇದು ಈ ಒಂದು ಪಾಯಿಂಟ್ ಏನಿದೆ ಅದು ಈ ಒಂದು ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ ಬರೋದ್ರಿಂದ, ಅಂದ್ರೆ ಈ ಪಾಯಿಂಟ್ ಮಾತ್ರ ಅಲ್ಲ, ಈಗ ಪಾಯಿಂಟ್ ನಂಬರ್ 2 ಏನಿದೆ ಅಲ್ಲಿಂದ ಪಾಯಿಂಟ್ ನಂಬರ್ 3, 4, 5, 6, 7, 8 ವರೆಗೂ ಕೂಡ, ಅಂದ್ರೆ ಉಳಿದ 7 ಸ್ಥಳಗಳು ಕೂಡ ಈ ಒಂದು ಮೀಸಲು ಅರಣ್ಯ ವ್ಯಾಪ್ತಿಯಲ್ಲೇ ಬರ್ತಾ ಇದೆ. ಸೊ ಹಾಗಾಗಿ ಅವುಗಳ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಹೊರಗಿನಿಂದ ನೋಡಿದವರಿಗೆ ಖಂಡಿತ ಗೊತ್ತಾಗೋದಿಲ್ಲ. ಏನಿದ್ರು ಅಲ್ಲಿನ ಒಂದು ಮಾಹಿತಿಗಳ ಬಂದ ಬಳಿಕ ಅಷ್ಟೇ ಗೊತ್ತಾಗಬೇಕು, ಯಾಕಂದ್ರೆ ಕಾಣೋದಿಲ್ಲ ನೇರವಾಗಿ ಮರಗಿಡಗಳ ನಡುವಿನಲ್ಲಿ ಅನ್ನುವಂಥದ್ದು. ಸೊ ಹಾಗಾಗಿ ಈಗ ಕುತೂಹಲ ಇದೆ. ಈಗ ನಾವು ದೃಶ್ಯಗಳಲ್ಲಿ ನೋಡಿದ್ವಿ, ನಿನ್ನೆ ಹೋದಂಥ ಹಾದಿಯಲ್ಲೇ ಈಗ ಅದಕ್ಕೆ ನಿಯೋಜನೆಗೊಂಡಂತಹ ಅಧಿಕಾರಿಗಳು ಸಿಬ್ಬಂದಿಗಳು ತೆರಳಿರುವಂಥದ್ದು. ಕಾರ್ಮಿಕರು ಕೂಡ ತೆರಳಿದ್ದಾರೆ. ಇವತ್ತು ಕೂಡ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡೇ ಈ ಒಂದು ಎಕ್ಸ್ಹ್ಯೂಮೇಷನ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೇಳಿದ ಹಾಗೆ ಮೀಸಲು ಅರಣ್ಯ ಭಾಗ, ಹಾಗಾಗಿ ಅಲ್ಲಿಗೆ ಈ ಒಂದು ಮಣ್ಣೊಗೆಯುವಂತಹ ಯಂತ್ರಗಳನ್ನ ತೆಗೆದುಕೊಂಡು ಹೋಗೋದು ಒಂದಷ್ಟು ಕಷ್ಟ. ಅದರ ಜೊತೆಗೆ ಮೀಸಲು ಅರಣ್ಯ ವ್ಯಾಪ್ತಿ ಆಗಿರೋದ್ರಿಂದ ಒಂದಷ್ಟು ಸಮಸ್ಯೆಗಳಿರಬಹುದು ಎನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಮಾನವ ಶ್ರಮದ ಮೂಲಕವೇ ಈ ಒಂದು ಅಗೆಯುವಂತಹ ಕೆಲಸಗಳಾಗುತ್ತೆ ಮುಂದಿನ ಪಾಯಿಂಟ್ನಲ್ಲಿ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿ. ಸಾಕ್ಷಿ ದೂರುದಾರ ವ್ಯಕ್ತಿ ಈ ಒಂದು ಪೊಲೀಸ್ ವಾಹನದಿಂದ ಇಳಿಯುವಂತಹ ಒಂದು ದೃಶ್ಯಗಳನ್ನು ಕೂಡ ನೀವು ಇನ್ನೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಮುಸುಕುದಾರಿಯಾಗಿ ಇವತ್ತು ಕೂಡ ಮುಸುಕುದಾರಿಯಾಗಿ ಆಗಮಿಸಿರುವಂಥದ್ದು ಸಾಕ್ಷಿ ದೂರುದಾರನನ್ನ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತಹ ಒಂದು ಫುಟೇಜ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನೊಂದು ವಿಂಡೋದಲ್ಲಿ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟ ಸಮೀಪ ಅವರು ಮುಂದಿನ ಒಂದು ಕಾರ್ಯಕ್ಕಾಗಿ ಅಂದ್ರೆ ಅಥವಾ ಮುಂದಿನ ಒಂದು ಪ್ರಕ್ರಿಯೆಗಳಿಗಾಗಿ ಅಲ್ಲಿ ಒಂದಷ್ಟು ಸಮಾಲೋಚನೆಯನ್ನ ಮಾಡಿಕೊಂಡು ತೆರಳುತ್ತಾ ಇರುವಂತಹ ದೃಶ್ಯಗಳು ಕೂಡ ಅಲ್ಲಿ ನಮಗೆ ಕಂಡು ಬರ್ತಾ ಇದೆ. अभी शाम को 7 नंबर गुंडी वाला है ना, इधर आएगा.
నేను ಒಂದು ನೆಟ್ ಪತ್ತೊಂದೆ ಎಸ್, ಒಂದು ವಿಂಡೋದಲ್ಲಿ ಇವತ್ತು ಸಾಕ್ಷಿ ದೂರುದಾರ ವ್ಯಕ್ತಿಯನ್ನ ಅಧಿಕಾರಿಗಳು ಆ ಘಟನಾ ಸ್ಥಳಕ್ಕೆ ಅಂದ್ರೆ ಎಕ್ಸ್ಹ್ಯೂಮೇಷನ್ ನಡೆಯುವಂತಹ ಜಾಗಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಅಥವಾ ಅಲ್ಲಿ ಒಂದಷ್ಟು ಸಮಾಲೋಚನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅದೇ ರೀತಿ ಮತ್ತೊಂದು ವಿಂಡೋದಲ್ಲಿ ಅಂದ್ರೆ ಇನ್ನೊಂದು ಭಾಗದಲ್ಲಿ ನೀವು ಆ ಒಂದು ಸ್ಥಳಕ್ಕೆ ತೆರಳಿರುವಂತಹ ಒಂದು ಜಾಗವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಅಂದ್ರೆ ಇದು ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ ಒಳಭಾಗಕ್ಕೆ ಬರೋದ್ರಿಂದ ಅಂದರೆ ಅಲ್ಲಿರೋದ್ರಿಂದ ಈ ಒಂದು ಜಾಗ ಅದು ಕಾಣಿಸೋದಿಲ್ಲ ಅನ್ನುವಂಥದ್ದು. ಸೊ ಏನಾಗುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲ ಇರುವಂಥದ್ದು. ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು, ಈ ಒಂದು ಕಾರ್ಯಕ್ಕೆ ನಿಯೋಜನೆಗೊಂಡಿರುವಂಥವ್ರು ಎಲ್ಲರೂ ಕೂಡ ಈಗಾಗಲೇ ಅಲ್ಲಿಗೆ ತೆರಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಸಾಕ್ಷಿ ದೂರುದಾರ ವ್ಯಕ್ತಿಯ ಜೊತೆಗೆ ಅಲ್ಲಿಗೆ ಸ್ಥಳಕ್ಕೆ ತೆರಳಿರುವಂಥದ್ದು. ಸೊ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಇರುವಂತಹ ಕುತೂಹಲ. ನಿನ್ನೆ ಇಡೀ ದಿನ ಒಂದು ಅಗೆಯುವಂಥ ಕೆಲಸಗಳಾಗಿದ್ರೂ ಕೂಡ ಯಾವುದೇ ರೀತಿಯ ಕಳೆಬರ ಸಿಕ್ಕಿಲ್ಲ. ಸೊ ಇವತ್ತು ಅಗೆಯುವಂತಹ ಜಾಗದ ಬಗ್ಗೆ ಕೂಡ ಒಂದು ವ್ಯಾಪಕ ಕುತೂಹಲ ಇದೆ. ಏನಾದರೂ ಸಿಗಬಹುದಾ ಇಲ್ವಾ ಅನ್ನುವಂಥದ್ದು ಕೂಡ ಒಂದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಚಾರ. ಸೊ ನಿನ್ನೆ ಅಗೆದಂತಹ ಫಸ್ಟ್ ಪಾಯಿಂಟ್ ಏನಿದೆ ಅಲ್ಲಿ ಯಾವುದೇ ಒಂದು ಕಳೆಬರ ಆಗಲಿ ಅವಶೇಷ ಆಗಲಿ ಸಿಗಲಿಲ್ಲ. ಸೊ ಹಾಗಾಗಿ ಆ ಒಂದು ಪಾಯಿಂಟ್ ಏನಿದೆ, ಅಗೆದಂತಹ ಜಾಗ ಏನಿದೆ ಅದಕ್ಕೆ ವಾಪಸ್ ಮಣ್ಣು ತುಂಬಿಸಿ ಅದನ್ನು ಒಂದು ಸೀಲ್ ಮಾಡುವಂತಹ ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ಅಲ್ಲಿಗೆ ಹಾಕಿದ್ದಂತಹ ಭದ್ರತಾ ವ್ಯವಸ್ಥೆಯನ್ನು ಅಂದರೆ ನಿಯೋಜನೆ ಮಾಡಿದಂತಹ ಭದ್ರತಾ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ಮುಂದುವರಿಸಿದ್ರು. ಆ ಒಂದು ಭದ್ರತೆಯನ್ನು ಮುಂದುವರಿಸಿದ್ರು ಅನ್ನುವಂಥದ್ದು ಕೂಡ ಗಮನಿಸಬೇಕಾದಂತಹ ವಿಚಾರ. ಇನ್ ಕೇಸ್ ಅಲ್ಲಿ ಏನಾದರೂ ಸಿಕ್ಕರೆ ಅವಶೇಷಗಳು ಅಥವಾ ಮೃತದೇಹಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ದೇಹದ ಭಾಗಗಳು ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಸೈಂಟಿಫಿಕ್ ಆಗಿ ಸ್ಯಾಂಪಲಿಂಗ್ ಮಾಡಿ, ಅಂದರೆ ಅದನ್ನು ಮಾದರಿಯನ್ನಾಗಿ ಸಂಗ್ರಹ ಮಾಡಿ ಅದನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗುತ್ತೆ. ಸೊ ಅಲ್ಲಿ ಒಂದಷ್ಟು ವೈಜ್ಞಾನಿಕ ಪರೀಕ್ಷೆಗಳ ಬಳಿಕ, ಅಂದರೆ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ನಡೆಯುವಂಥ ಒಂದಷ್ಟು ತಪಾಸಣೆಗಳ ಪರೀಕ್ಷೆಗಳ ಬಳಿಕ ಅದರ ಒಂದು ರಿಪೋರ್ಟ್ ಅಥವಾ ಅದರ ಒಂದು ವರದಿ ಬರುತ್ತೆ ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ಒಂದು ತನಿಖೆಯ ಭಾಗ ಆಗಿರುತ್ತೆ. ಸೊ ಇನ್ ಕೇಸ್ ಸಿಗಲಿಲ್ಲ ಅಂತಾದರೆ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನಿನ್ನೆ ಗಮನಿಸಿದ್ವಿ. ಸೊ ಆ ಒಂದು ಜಾಗವನ್ನು ಸೀಲ್ ಮಾಡಿ ಅದನ್ನು ಮಣ್ಣು ಹಾಕಿ ಮುಚ್ಚಿ, ಅಗೆದಂತಹ ಅಷ್ಟು ಜಾಗವನ್ನು ಮಣ್ಣು ಹಾಕಿ ಮುಚ್ಚಿ ಅದನ್ನು ಒಂದು ಸೀಲ್ ಮಾಡುವಂತಹ ಕೆಲಸಗಳಾಗಿದೆ. ಅಲ್ಲಿಂದ ಮತ್ತೆ ನಿನ್ನೆ ಅಧಿಕಾರಿಗಳು ವಾಪಸ್ಸಾಗಿದ್ದರು. ನಿನ್ನೆ ಒಂದು ಕತ್ತಲಾಗಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ಒಂದು ಫಸ್ಟ್ ಪಾಯಿಂಟ್ನ ಕಾರ್ಯಾಚರಣೆಯನ್ನು ಕೂಡ ಅಲ್ಲಿಗೆ ಮುಗಿಸಿದ್ರು, ಏನು ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ. ಆಲ್ಮೋಸ್ಟ್ 8 ಫೀಟ್ ಅಂದರೆ 8 ಅಡಿ ಆಳಕ್ಕೆ ಅಗೆದ್ರೂ ಕೂಡ ಏನು ಸಿಗಲಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಅಲ್ಲಿಂದ ಆ ಒಂದು ಫಸ್ಟ್ ಪಾಯಿಂಟ್ನ ಕಾರ್ಯಾಚರಣೆಯನ್ನು ಅಂದರೆ ಅಲ್ಲಿ ಅಗೆಯುವಂತಹ ಪ್ರಕ್ರಿಯೆಯನ್ನು ಮುಗಿಸಿದ್ರು. ಸೊ ಮತ್ತೆ ಮುಂದಕ್ಕೆ ಏನಾಗಬಹುದು ಅನ್ನುವಂತಹ ನಿರೀಕ್ಷೆಗಳಿತ್ತು. ಸೊ ಇವತ್ತು ಬೆಳಗ್ಗೆ ನಡೆಯುವಂತಹ ಕಾರ್ಯಾಚರಣೆಯ ಮೇಲೆ ಎಲ್ಲರ ಒಂದು ಚಿತ್ತ ಇತ್ತು. ಸೊ ಅದೇ ರೀತಿ ಬೆಳಗ್ಗೆ ಅಧಿಕಾರಿಗಳು ಬಂದರು.
ಬಹುಶಃ ಇವತ್ತು ಗಮನಿಸಿದ್ರೆ ನಿನ್ನೆಗಿಂತ ಸ್ವಲ್ಪ ಬೇಗ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿದ್ದಾರೆ. ನಿನ್ನೆ ಆಲ್ಮೋಸ್ಟ್ 11:30 ಹೊತ್ತಿಗೆ ಬೆಳ್ತಂಗಡಿಯಿಂದ ತೆರಳಿದ್ರು. ಆಲ್ಮೋಸ್ಟ್ 12 ಗಂಟೆಗೆ ಅಲ್ಲಿ ಒಂದು ಅಗೆಯುವಂತಹ ಕೆಲಸ ಕಾರ್ಯಗಳು ಆರಂಭಗೊಂಡಿತ್ತು. ಆದರೆ ಇವತ್ತು ಸ್ವಲ್ಪ ಬೇಗ ಸ್ಥಳಕ್ಕೆ ತೆರಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು.
ಉತ್ಖನನ ಕಾರ್ಯದ 2ನೇ ದಿನ ಇವತ್ತು ಜುಲೈ 30. ಈಗಾಗಲೇ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಇದು SIT ಅಧಿಕಾರಿಗಳು ತೆರಳಿರುವಂತಹ ಜಾಗ. ಸಂಪೂರ್ಣವಾಗಿ ಮರಗಿಡ ಪೊದೆಗಳಿಂದ ತುಂಬಿರುವಂತಹ ಹಿನ್ನೆಲೆಯಲ್ಲಿ ಯಾವುದು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ನಿನ್ನೆ ಒಂದು ಕಾರ್ಯಾಚರಣೆ ನಡೆದಂತಹ ಜಾಗ ಏನಿದೆ ಅಲ್ಲಿ ಒಂದಷ್ಟು ವಲನಗಳು ಗೊತ್ತಾಗ್ತಾ ಇತ್ತು. ಆದರೆ ಇವತ್ತು ಆ ಒಂದು ಪಾಯಿಂಟಿಂದ ಇನ್ನೂ ಒಂದಷ್ಟು ಕೆಲವು ಮೀಟರ್ಗಳ ದೂರದಲ್ಲಿರುವಂತಹ ಪಾಯಿಂಟ್ ಆಗಿರೋದ್ರಿಂದ ಅಲ್ಲಿನ ಯಾವುದೇ ರೀತಿಯ ಚಲನವಲನಗಳು ಕಾಣಿಸ್ತಾ ಇಲ್ಲ. ಅಂದರೆ ಮಾಹಿತಿಗಳು ಬಂದಂತಹ ಸಂದರ್ಭದಲ್ಲಿ ಅವುಗಳನ್ನು ತಮಗೆ ತಿಳಿಸುವಂಥ ಒಂದು ಪ್ರಯತ್ನಗಳನ್ನು ಖಂಡಿತವಾಗ್ಲೂ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ ಅನ್ನುವಂಥದ್ದು. ಇನ್ನು ಇನ್ನೊಂದು ವಿಂಡೋದಲ್ಲಿ ಈ ಒಂದು ಎಕ್ಸ್ಹಿಮೇಷನ್ಗೆ ಅಂದರೆ ಇವತ್ತಿನ ಒಂದು ಕಾರ್ಯಾಚರಣೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ನೇತ್ರಾವತಿ ಸ್ನಾನಘಟ್ಟ ಸಮೀಪದಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು ಅನ್ನುವಂಥದ್ದನ್ನು ತಾವು ಗಮನಿಸಬಹುದು. ಒಂದು ಮೀಸಲು ಪೊಲೀಸರ ಮೂಲಕ ಒಂದಷ್ಟು ಬಿಗಿ ಭದ್ರತೆಯನ್ನು ಕೂಡ ಒಂದು ಪ್ರದೇಶದಲ್ಲಿ ಏರ್ಪಡಿಸಲಾಗಿರುವಂಥದ್ದು. ಸಾಕ್ಷಿ ದೂರುದಾರನನ್ನ ಒಂದು ಪೊಲೀಸರು ಅಥವಾ SIT ಟೀಮ್ ಕರೆತರುವಂತಹ ಸಂದರ್ಭದಲ್ಲಿ ಎಲ್ಲ ರೀತಿಯ ಒಂದು ಭದ್ರತೆಗೆ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡಿಕೊಂಡಿರುವಂಥದ್ದನ್ನು ನಾವು ಗಮನಿಸಬಹುದು. ಅದೇ ರೀತಿ ಆತನನ್ನು ಸ್ಥಳಕ್ಕೆ ಕರೆದೊಯ್ತಾ ಇರುವಂತಹ ಒಂದಷ್ಟು ದೃಶ್ಯಗಳನ್ನು ಕೂಡ ನಾವು ಇಲ್ಲಿ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೇವೆ. ಸೊ ನಿನ್ನೆ ಇಡೀ ದಿನ ಒಂದು ಅಗೆಯುವಂತಹ ಕೆಲಸವನ್ನು ಮಾಡಿದರೂ ಕೂಡ ಯಾವುದೇ ರೀತಿಯ ಒಂದು ಕುರುಹುಗಳು ಅವಶೇಷಗಳು ಪತ್ತೆಯಾಗಿರಲಿಲ್ಲ. ಸೊ ಹೀಗಾಗಿ ಇವತ್ತು ಏನಾಗುತ್ತೆ ಅನ್ನುವಂಥದ್ದರ ಬಗ್ಗೆ ಎಲ್ಲರೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು, ಒಂದಷ್ಟು ಕುತೂಹಲ ಕೂಡ ಗರಿಗೆದರಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಮಾಧ್ಯಮಗಳಲ್ಲೂ ಕೂಡ ರಾಜ್ಯ ಮಟ್ಟದ ಮಾಧ್ಯಮಗಳಲ್ಲೂ ಕೂಡ ಈ ಒಂದು ವಿಚಾರ ಬಹಳಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ. ಅದರ ಜೊತೆಗೆ ಇವತ್ತು ಅಲ್ಲಿಗೆ ಆಗಮಿಸಿರುವಂಥವರ ಸಂಖ್ಯೆ ಕೂಡ ಅಂದರೆ ಕುತೂಹಲದಿಂದ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥ ನಿಟ್ಟಿನಲ್ಲಿ ಬಂದು ಸೇರಿರುವಂಥವರ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ. ಅದೇ ರೀತಿ ಮಾಧ್ಯಮ ಪ್ರತಿನಿಧಿಗಳ ಸಂಖ್ಯೆ, ಕ್ಯಾಮ್ರಾಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಈಗಾಗಲೇ ನಮ್ಮ ಚಾನಲ್ ಮುಖ್ಯಸ್ಥರಾದಂಥ ದಾಮೋದರ್ ದೊಂಡಲೆ ಅವರು ಮಾತನಾಡ್ತಾ ಹೇಳಿದರು. ಸೊ ಅಂದರೆ ಇದು ಇನ್ನೊಂದಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸೊ ಎಲ್ಲ ಕುತೂಹಲಕ್ಕೆ ಉತ್ತರ ಇವರ ಒಂದು SIT ತನಿಖೆಯ ಮೂಲಕ ಸಿಗುತ್ತೆ ಅನ್ನುವಂಥದ್ದು. ಈಗಾಗಲೇ SIT ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ಈಗಾಗಲೇ ಅಧಿಕಾರಿಗಳು ಕೂಡ ಬೆಳ್ತಂಗಡಿಯಲ್ಲಿ ಬೀಡು ಬಿಟ್ಟಿರುವಂಥದ್ದು, ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಮಧ್ಯೆ ಅಧಿಕಾರಿಗಳು ಬಂದು DIG MN ಅನುಚೇತ್ ಅವರು ಕೂಡ ಬಂದು ನಡುವೆ ಬಂದು ಇಲ್ಲಿ ಮಾರ್ಗದರ್ಶನ ಸಮಾಲೋಚನೆಗಳನ್ನು ಮಾಡ್ತಾ ಇದ್ದಾರೆ ಅಥವಾ ಅವರ ಜೊತೆಗೆ ಒಂದಷ್ಟು ಚರ್ಚೆಗಳನ್ನು ಮಾಡುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಒಂದು ಬಹಳಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟುಹಾಕಿರುವಂಥ ಬೆಳವಣಿಗೆ.
ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಚರಣ ಮುಖ್ಯಸ್ಥರಾದಂತಹ ದಾಮೋದರ್ ದೊಂಡೋಲೆ ಅವರೇ. ದಾಮೋದರ್, ಏನಾಗ್ತಾ ಇದೆ ಅಲ್ಲಿ ಈಗ? ಅಂದ್ರೆ ಅದೇ ಪಾಯಿಂಟ್ ಅಲ್ಲಿ ಮುಂದುವರೆದಿದ್ಯಾ ಅಥವಾ ಮತ್ತೇನಾದ್ರು ಚೇಂಜಸ್ ಆಗಿದ್ಯಾ? ಏನಾದ್ರೂ ಡೀಟೇಲ್ಸ್ ಹೆಚ್ಚಾಗಿ ಸಿಗ್ತಾ ಇದೆಯಾ ಅಂತ? ಗೌತಮ್, ಇವತ್ತು SIT ಅವರ ಉತ್ಖನನದ 2ನೇ ದಿನ, ಮಹಜರು ಕಾರ್ಯದ ನಂತರದ 3ನೇ ದಿನ. ಬಹಳ ವಿಶೇಷವಾಗಿ ನಿನ್ನೆಯ ಮೊದಲ ದಿನ ಮೊದಲ ಗುರುತನ್ನು 15 ಅಡಿ ಅಗಲ ಮತ್ತು 8 ಅಡಿ ಆಳ ಅಗದಿದ್ದಾರೆ ಅನ್ನುವಂತ ಮಾಹಿತಿಗಳಾಗಿದೆ ಸಿಕ್ಕಿದೆ. ಮತ್ತು ಅಷ್ಟು ಅಡಿ ಆಳ ಆಗಿದ್ರು ಕೂಡ ಯಾವುದೇ ಕಳೆ ಬರ ಸಿಕ್ಕಿಲ್ಲ ಅನ್ನುವಂಥದ್ದು ಅಥವಾ ಬುರುಡೆ ಸಿಗ್ಲಿಲ್ಲ ಅನ್ನುವಂಥದ್ದು. ಇದೀಗ ಇವತ್ತು 2ನೇ ದಿನ SIT ಅಧಿಕಾರಿಗಳು 10:30ಕ್ಕೆ ಬೆಳ್ತಂಗಡಿಯಿಂದ ಹೊರಟು ಧರ್ಮಸ್ಥಳಕ್ಕೆ ಆಗಮಿಸಿರುವಂತದ್ದು. ಬೆಳ್ತಂಗಡಿಯಿಂದ ಹೊರಟು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟಕ್ಕೆ ಆಗಮಿಸಿದಂತ ಸಂದರ್ಭದಲ್ಲಿ ಸ್ನಾನಘಟ್ಟದಲ್ಲಿ ಒಳಗೆ ಆತನನ್ನ ಕರೆದುಕೊಂಡು ಹೋದ್ರು. ಒಳಗೆ ಆತನನ್ನ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಆತನ ಜೊತೆಗೆ ಸ್ಟೆಲ್ಲಾ ವರ್ಗೀಸ್ ಅಂದ್ರೆ AC ಅವರು ಮಾತುಕತೆ ನಡೆಸಿದ್ರು. ಜೊತೆಗೆ ಅಧಿಕಾರಿಗಳು ಕೂಡ ಒಂದು ಮಾತುಕತೆ ನಡೆಸಿದ್ರು. ಅದಾದ ನಂತರ ಏಕಾಏಕಿ ಗಾಡಿಯನ್ನೆಲ್ಲ ಮತ್ತೆ ಗೇಟ್ ನ ಹತ್ರ ಬರಕ್ಕೆ ಹೇಳಿದ್ರು. ಆತನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಎಲ್ಲ ಸಿದ್ಧತೆಗಳಾಯ್ತು. ಈ ಹಿನ್ನೆಲೆಯಲ್ಲಿ ನಾವಲ್ಲಿ ಮಾಹಿತಿಯನ್ನ ಕಲೆಕ್ಟ್ ಮಾಡಿದಾಗ ಅದು 11, 12 ಅಥವಾ 13ನೇ ಒಂದು ಗುರುತಿನಲ್ಲಿ ಇವತ್ತು ಅಗೆಯುವಂತಹ ಕಾರ್ಯ ಮಾಡುವ ಅನ್ನುವಂತಹ ನಿರ್ಧಾರ ಆಗಿತ್ತು ಅನ್ನುವಂಥದ್ದು. ಅದಾದ ನಂತರ ಅಧಿಕಾರಿಗಳು ಒಂದು ಸಮಾಲೋಚನೆಯನ್ನ ನಡೆಸಿ ಸ್ಟೆಲ್ಲಾ ವರ್ಗೀಸ್ ಅವರು, AC ಸ್ಟೆಲ್ಲಾ ವರ್ಗೀಸ್ ಮತ್ತು ದಯಾಮ ಅವರೆಲ್ಲರೂ ಕೂಡ ಒಟ್ಟು ಸೇರಿಕೊಂಡು ಒಂದು ಸಮಾಲೋಚನೆ ನಡೆಸಿದ ನಂತರ ಆ ಮುಸುಕು ದಾರಿಯನ್ನ ಹೊರಗಡೆ ಕರ್ಕೊಂಡು ಬಂದಿರಲಿಲ್ಲ, ಆದ್ರೆ ಹೊರಗಡೆ ಕರ್ಕೊಂಡು ಬರುವ ಗೇಟಿನ ಭಾಗದಲ್ಲಿ ನಿಲ್ಲಿಸಿದ್ರು. ಇವರು ಹೊರಗಡೆ ಬಂದು ಒಂದು ಸಮಾಲೋಚನೆ ನಡೆಸಿ ಒಳಗೆ ಹೋಗಿ ಆತನನ್ನ ಮತ್ತೆ ಈ ಹಿಂದಿನ ಪಾಯಿಂಟ್ಗಳತ್ತ ಕರೆದುಕೊಂಡು ಹೋಗಿದ್ದಾರೆ. 2ನೇ ಪಾಯಿಂಟ್ ಅಂತ ಅನ್ಕೋತೀವಿ ಅಥವಾ ರ್ಯಾಂಡಮ್ ಆಗಿ ಪಾಯಿಂಟ್ ಗಳನ್ನ ಪಿಕ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಈಗ ಇಲ್ಲಿ ಏನಾಗಿದೆ ಅಂತಂದ್ರೆ ಬ್ಲೈಂಡ್ ಆಗಿದ್ದೀವಿ. ಯಾಕಂತಂದ್ರೆ ಕಾಡಿನೊಳಗೆ ಹೋಗಿದ್ದಾರೆ. ಮೊನ್ನೆ ಹೀಗೆ ಆಗಿದೆ. ಯಾಕಂತಂದ್ರೆ 1ನೇ ಗುರುತನ್ನ ಹಾಕಿದ್ದಾರೆ, 2ನೇ ಗುರುತು, 3ನೇ ಗುರುತು, 4ನೇ ಗುರುತು, 5ನೇ ಗುರುತು, 6ನೇ ಗುರುತು, 7ನೇ ಗುರುತು, 8ನೇ ಗುರುತು ತನಕ ಯಾರಿಗೂ ಗೊತ್ತಾಗಿರ್ಲಿಲ್ಲ ಎಷ್ಟು ಗುರುತಾಗಿದೆ ಅನ್ನೋದು. ಈಗ ಅದೇ ಸಿಚುವೇಶನ್ ಈಗ ಮತ್ತೆ ನಿರ್ಮಾಣ ಆಗಿರುವಂತಹದ್ದು. ಬಹಳ ಮುಖ್ಯವಾಗಿ ಯಾವ ಗುರುತಲ್ಲಿ ಅಗಿತಾರೆ ಅನ್ನುವಂಥದ್ದು. ಯಾಕಂತಂದ್ರೆ 11, 12, 13 ಅಗಿಯೋದಕ್ಕೆ ನಿರ್ಧಾರ ಮಾಡಿದ್ರು ಅಂತಂದ್ರೆ ರ್ಯಾಂಡಮ್ ಆಗಿ ಬೇರೆ ಗುರುತನ್ನು ಕೂಡ ಆಗಿಬಹುದು. ಆದ್ರೆ ಈಗಿನ ಪ್ರಕಾರ ಒಂದಾದ ನಂತರ 2 ಅನ್ನುವಂತಹ ಲೆಕ್ಕಾಚಾರಗಳಿದಾವೆ. ಆದ್ರೆ ಕ್ಯಾಮರಾ ಕಣ್ಣಿಗೂ ಏನು ಸಿಗ್ತಾ ಇಲ್ಲ. ಒಳಭಾಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಬೇರೆ ಬೇರೆ ಆಂಗಲ್ ಗಳಲ್ಲಿ ಕ್ಯಾಮರಾಕ್ಕೆ ಸಿಗುತ್ತಾ ಅನ್ನುವಂತಹ ಶೋಧ ಕಾರ್ಯದಲ್ಲಿ ಮಾಧ್ಯಮಗಳು ತೊಡಗಿದ್ದಾರೆ. ಆದ್ರೆ ಇಲ್ಲಿ ಬಹಳಷ್ಟು ಪ್ರಯತ್ನಗಳಾಗ್ತಾ ಇದೆ. ಆದ್ರೆ ಎಲ್ಲಿ ಸಹ ಕ್ಯಾಮರಾಕ್ಕೆ ಸಿಗುವಂತದ್ದಿಲ್ಲ. ಮೊನ್ನೆಯೂ ಕೂಡ ಸಿಕ್ಕಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಕಾಡಿನೊಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ. 2ನೇ ಗುರುತನಾಗಿರುವಂತಹ ಸಾಧ್ಯತೆಗಳಿದಾವೆ ಗೌತಮ್. ಆದ್ರೆ ಸ್ಪಷ್ಟ ಅಲ್ಲ. ಬಟ್ ಕುತೂಹಲ ಇದೆ. ಅಂದ್ರೆ ಒಳಭಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಏನಾದ್ರೂ ಬದಲಾವಣೆಗಳಾಗತ್ತಾ? ಮಧ್ಯಾಹ್ನಕ್ಕೆ ಹೊರಗೆ ಬರ್ತಾರ, ಅಲ್ಲಿಗೆ ಊಟ ತಗೊಂಡು ಹೋಗ್ತಾರ? ಇಂಥದ್ದೆಲ್ಲ ಕುತೂಹಲಗಳಿದೆ. ಅದರ ಜೊತೆಗೆ ನಿನ್ನೆ ಸ್ನಾನಘಟ್ಟದಲ್ಲೇ ಊಟದ ವ್ಯವಸ್ಥೆಗಳನ್ನ ಮಾಡಿದ್ರು. ಮೊನ್ನೆ ಸ್ಥಳ ಗುರುತು ಮಾಡಿದಂತ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಊಟದ ವ್ಯವಸ್ಥೆಯನ್ನ ಕಾಡಿಗೆ ತೆಗೆದುಕೊಂಡು ಹೋಗ್ತಾರ ಅನ್ನುವಂತಹದ್ದಿದೆ. ಅದರ ಜೊತೆಗೆ 1 ಅಥವಾ 2 ಅನ್ನುವಂಥದ್ದಿತ್ತು. ಇವತ್ತು 1 ಅನ್ನುವಂಥದ್ದಿದೆ. ಅಂದ್ರೆ ಮೊದಲಿಗೆ ಒಂದೇ ಸ್ಥಳವನ್ನ ಹಾಕಿಯುವುದು ಅನ್ನುವಂಥದ್ದು. ಅದರ ಜೊತೆಗೆ ಈಗ ಅಧಿಕಾರಿಗಳೆಲ್ಲ ಒಳಭಾಗಕ್ಕೆ ಹೋಗಿದ್ದಾರೆ. ಕುತೂಹಲ ಹಾಗೆ ಇದೆ. ನಮ್ಗೆ ಮಾಹಿತಿ ಸಿಕ್ಕ ಕೂಡಲೇ ಮತ್ತೆ ನಾವು ಅಪ್ಡೇಟ್ ಅನ್ನ ಮಾಡ್ತಾ ಹೋಗ್ತೀವಿ. ಇದೀಗ ಅವರು ಒಳಭಾಗಕ್ಕೆ ಹೋಗಿರುವಂತದ್ದು ಮಾಹಿತಿ ಜೊತೆಗೆ 2ನೇ ಪಾಯಿಂಟ್ ಅನ್ನ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಗೌತಮ್. ಓಕೆ, ಈಗ ಕಾರ್ಮಿಕರ ಸಂಖ್ಯೆನ ಗಮನಿಸಿದ್ರೆ ನಿನ್ನೆಷ್ಟೇ ಇದ್ದಾರಾ ಅಥವಾ ಏನಾದ್ರು ಹೆಚ್ಚುವರಿಯಾಗಿ ಕರೆಸಿಕೊಂಡಿದ್ದಾರಾ? ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಕಾರ್ಮಿಕರ ಸಂಖ್ಯೆ ಅಷ್ಟೇ ಇದೆ. ಆದ್ರೆ ನಿನ್ನೆ ಅವರಲ್ಲಿ ಒಂದು 6 ಜನ ಇವತ್ತು ಬಂದಿಲ್ಲ, ಬದಲಾಗಿ 6 ಜನ ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಓಕೆ, ಎಸ್. ಅಂದ್ರೆ ಈಗ ಇವತ್ತು ಕೂಡ ಈಗ ಮಾನವ ಶ್ರಮದ ಮೂಲಕವೇ ಈಗ ಮೊದಲ ಹಂತದಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ಹೌದು, ಇವತ್ತಿನ ಉತ್ಖನನದಲ್ಲಿ ಮಾನವ ಶ್ರಮವೇ ಜಾಸ್ತಿ ಇರ್ತದೆ. ಬದಲಾಗಿ JCB ಯನ್ನ ಬಳಕೆ ಮಾಡುವಂತದ್ದು ಕಡಿಮೆ ಅನ್ನುವಂಥದ್ದಿದೆ. ಓಕೆ, ಅಂದ್ರೆ ಈಗ ಯಾಕಂತಂದ್ರೆ ಅದು ಮೀಸಲು ಅರಣ್ಯ ಪ್ರದೇಶದಲ್ಲಿ ಇರುವ ಸ್ಥಳವಾಗಿರೋದ್ರಿಂದ ಅಲ್ಲಿ JCB ಯನ್ನು ತೆಗೆದುಕೊಂಡು ಹೋಗುದು, JCB ಅಗಿಯುವುದು ಕೂಡ ಒಂದು ನಿಷಿದ್ಧ ಅನ್ನುವಂತ ರೀತಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ಮಾನವ ಶ್ರಮದ ಮೂಲಕವೇ ಅಗಿಯುವಂತ ಸಾಧ್ಯತೆಗಳಿದಾವೆ. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಬಹುಶಃ SIT ಇಂದ ಅಧಿಕೃತವಾಗಿ ಯಾವುದೇ ರೀತಿಯ ಒಂದು ಹೇಳಿಕೆಗಳು ಅಂದ್ರೆ ಸಿಗೋದಿಲ್ಲ ಈಗ ಒಂದು ಹಂತದ ತನಿಖೆ ನಡೆಯುವವರೆಗೆ. ಈ ನಡುವೆ ಈಗ ಅಧಿಕಾರಿಗಳು ಅಂದ್ರೆ ಈ ಒಂದು SIT ಟೀಮ್ ಏನಿದೆ ಅದಕ್ಕೆ ಈಗ ಒಂದಷ್ಟು ಉಪ ಅಧಿಕಾರಿಗಳನ್ನು ಕೂಡ ಸೇರಿಸಿಕೊಂಡು ಟೀಮ್ ಅನ್ನ ಬೇಕಾದ ಹಾಗೆ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಉನ್ನತ ಅಧಿಕಾರಿಗಳು ಬರ್ತಾ ಇದ್ದಾರಾ? ಈ ಬಗ್ಗೆ ಏನಾದ್ರು
ಏನಾದ್ರು ಡೀಟೇಲ್ಸ್ ಕಲೆ ಇನ್ನೂ ಹಾಕ್ತಾ ಕೂಡ ಇದ್ದಾರೆ? ಮಾಹಿತಿಗಳು ಲಭ್ಯವಾಗಿಲ್ಲ. ನಿನ್ನೆ ಅಂದ್ರೆ ಒಂದು 3 ರಿಂದ 4 ಕಡೆ ಆಗದಂತ ಸಂದರ್ಭದಲ್ಲಿ DIG ಅನುಚೇತ್ ಅವರು ಆಗಮಿಸಿದ್ರು. ಅವರು ಆಗಮಿಸಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ಮೊದಲದ ಗುರುತನ್ನ ಮುಚ್ಚೋದೋ ಅಥವಾ ಮೊದಲನ ಗುರುತನ್ನ ಇನ್ನಷ್ಟು ಅಗಿಯೋದೋ ಅನ್ನೋಂಥದ್ರ ಬಗ್ಗೆ ತೀರ್ಮಾನವನ್ನ ಕೈಗೊಂಡ್ರು. ಅಂತಿಮವಾಗಿ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ನಡೆಸಿ 15 ಅಡಿ ಅಗಲ 8 ಅಡಿ ಆಳವನ್ನ JCB ಮೂಲಕ ಅಗಿಯುವಂತಹ ತೀರ್ಮಾನಕ್ಕೆ ಬಂದಿದ್ರು. ಅದರ ನಂತರವೇ ಅಂತಹ ತೀರ್ಮಾನ ಆಗಿ ಮತ್ತೆ ಅಗೆಯಲಾಯ್ತು, JCB ಯನ್ನ ಕರೆಸ್ಕೊಳ್ಳಾಯ್ತು. ಇವತ್ತೀಗ DIG ಅಂಚೇತ್ ಅವರು ಇನ್ನೂ ಆಗಮಿಸುವಂತ ನಿರೀಕ್ಷೆಗಳಿದಾವೆ. ಗೌತಮ್. ಓಕೆ ಎಸ್, ಥ್ಯಾಂಕ್ ಯು ದಾಮೋದರ್ ಈಗಿನ ಡೀಟೇಲ್ಸ್ಗಾಗಿ. ಇದು ಸದ್ಯಕ್ಕೆ ಲಭಿಸ್ತಾ ಇರುವಂತಹ ಮಾಹಿತಿ. ಒಳಭಾಗಕ್ಕೆ ತೆರಳಿದ್ದಾರೆ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು. ಅಲ್ಲಿ ಸೆಕೆಂಡ್ ಪಾಯಿಂಟಲ್ಲೇ ಆಲ್ಮೋಸ್ಟ್ ಒಂದು ಅಗೆಯುವಂತಹ ಕಾರ್ಯ ನಡೆಯುತ್ತೆ ಅನ್ನುವಂಥದ್ದು ಇರುವಂತಹ ಲೆಕ್ಕಾಚಾರ. ಆದರೆ ಒಳಭಾಗಕ್ಕೆ ಯಾವುದೇ ಒಂದು ಮಾಧ್ಯಮಕ್ಕಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಅಥವಾ ಈ ಒಂದು ಕಾರ್ಯಾಚರಣೆಯಿಂದ ಹೊರತುಪಡಿಸಿದಂತಹ ಯಾರಿಗೂ ಕೂಡ ಅವಕಾಶಗಳಿಲ್ಲ. ಸೊ ಹಾಗಾಗಿ ಒಳಭಾಗದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನೇರವಾಗಿ ತೋರಿಸುವಂತಹ ಅವಕಾಶಗಳಿಲ್ಲ. ಯಾಕಂತ ಹೇಳಿದರೆ ಈ ಒಂದು ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮರಗಿಡಗಳು ತುಂಬಿರೋದ್ರಿಂದ, ಕಾಡಿನ ಮಧ್ಯೆ ಈ ಒಂದು ಜಾಗ ಇರೋದ್ರಿಂದ ಅಲ್ಲಿಗೆ ತೆರಳೋದಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅಲ್ಲಿನ ಒಂದು ದೃಶ್ಯಗಳು ಕ್ಯಾಮರಾ ಕಣ್ಣಿಗೂ ಕೂಡ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಅಲ್ಲಿಂದ ತಿಳಿದುಕೊಂಡೇ ಒಂದು ಹೇಳಬೇಕಾದಂಥ ಒಂದಷ್ಟು ಅನಿವಾರ್ಯತೆಗಳು ಇದೆ ಅನ್ನುವಂಥದ್ದು. ಅದರ ಜೊತೆಗೆ ನಿನ್ನೆ ಆ ವಿಚಾರವನ್ನು ಗಮನಿಸಿದರೆ ಒಂದಷ್ಟು ದೃಶ್ಯಗಳು ಕಾಣಿಸ್ತಾ ಇತ್ತು. ಅಂದರೆ ಮರಗಿಡಗಳ ನಡುವಿನಿಂದ ಒಂದಷ್ಟು ಉತ್ಖನನ ಆಗುವಂತಹ ಅಥವಾ ಒಂದು ಯಂತ್ರದ ಕಾರ್ಯನಿರ್ವಹಣೆಯನ್ನು ಕೂಡ, ಅಂದರೆ ಕೆಲಸ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಆದರೆ ಇವತ್ತು ಅಂತಹ ಯಾವುದೇ ಚಾನ್ಸಸ್ ಇಲ್ಲ. ಸೊ ಅಲ್ಲಿನ ಒಂದು ಕ್ಷಣದ ಮಾಹಿತಿಗಳನ್ನು, ಅಂದರೆ ಅಪ್ಡೇಟ್ಸ್ಗಳನ್ನು ನಿರಂತರವಾಗಿ ಕೊಡುವಂತಹ ಒಂದು ಪ್ರಯತ್ನವನ್ನು ಅಥವಾ ಒಂದು ಕೆಲಸವನ್ನು ಖಂಡಿತವಾಗ್ಲೂ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಸೊ ಈಗಾಗಲೇ ಒಳಭಾಗಕ್ಕೆ ತೆರಳಿದ್ದಾರೆ. ಸೊ ಮುಂದೆ ಏನಾಗುತ್ತೆ, ಅಲ್ಲಿಂದ ವಿಸ್ತರಣೆ ಮಾಡಿಕೊಂಡು ಹೋಗ್ತಾರಾ ಅಥವಾ ಒಳಭಾಗಕ್ಕೆ ಹೋದ ಮೇಲೆ ರ್ಯಾಂಡಮ್ ಆಗಿ ಯಾವುದಾದ್ರೂ ಒಂದು ಪಾಯಿಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಅಗೆಯುವಂತಹ ಕೆಲಸವನ್ನು ಮಾಡ್ತಾರಾ, ಅದು ಕೂಡ ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಲಿಲ್ಲ. ಸೊ ಅದನ್ನು ಒಂದಷ್ಟು ಮಾಹಿತಿ ಬಂದ ಬಳಿಕ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಸದ್ಯಕ್ಕೆ ಈಗ ಸೆಕೆಂಡ್ ಪಾಯಿಂಟ್ನತ್ತವೇ ತೆರಳಿದ್ದಾರೆ ಎನ್ನುವಂಥ ಒಂದಷ್ಟು ಮಾಹಿತಿಗಳು ಲಭಿಸ್ತಾ ಇರುವಂಥದ್ದು. ಸೊ ಮುಂದಕ್ಕೆ ಮಾಹಿತಿಗಳು ಲಭಿಸಿದಂತಹ ಸಂದರ್ಭದಲ್ಲಿ ಇದನ್ನು ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನಗಳು ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥದ್ದು. ಸೊ ಬಹಳಷ್ಟು ಒಂದು ಕುತೂಹಲಕ್ಕೆ ಕಾರಣವಾಗಿರುವಂತಹ ಬೆಳವಣಿಗೆ ಈ ಒಂದು ಪ್ರಕರಣ ಈಗ ಇಡೀ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದಷ್ಟು ಚರ್ಚೆಗೆ ಒಳಗಾಗಿದೆ. ಸೊ ಹೀಗಾಗಿ ರಾಷ್ಟ್ರೀಯ ಮಾಧ್ಯಮಗಳಾಗಿರ್ಬೋದು, ರಾಜ್ಯ ಮಟ್ಟದ ಮಾಧ್ಯಮಗಳಾಗಿರ್ಬೋದು, ದೃಶ್ಯ ಮಾಧ್ಯಮಗಳಾಗಿರ್ಬೋದು, ಪತ್ರಿಕೆಗಳಾಗಿರ್ಬೋದು, ಎಲ್ಲ ಒಂದು ಮಾಧ್ಯಮಗಳ ಪ್ರತಿನಿಧಿಗಳು ಕೂಡ ಇಲ್ಲಿಗೆ ಬಂದಿರುವಂಥದ್ದು, ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ಸೊ ಹೀಗಾಗಿ ಇವತ್ತು ಕ್ಯಾಮ್ರಾಗಳ ಸಂಖ್ಯೆ ಕೂಡ ಒಂದಷ್ಟು ಜಾಸ್ತಿ ಆಗಿದೆ ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದರು. ಸೊ ಆ ಎಲ್ಲ ವಿಚಾರಗಳನ್ನು ಕೂಡ ನಾವು ಇಲ್ಲಿ ವೀಕ್ಷಕರ ಮುಂದಕ್ಕೆ ಇಡ್ತಾ ಇದ್ದೇವೆ ಅನ್ನುವಂಥದ್ದು. ಸೊ ನಿನ್ನೆ ಆಲ್ಮೋಸ್ಟ್ ಬೆಳಗ್ಗೆ 12 ಗಂಟೆಯಿಂದ ಒಂದು ನಡುವೆ ಒಂದು ಸಣ್ಣ ವಿರಾಮ, ಬಳಿಕ ಆಲ್ಮೋಸ್ಟ್ 6:15ವರೆಗೂ ಕೂಡ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿದರು. ಸಂಜೆಯ ವೇಳೆಗೆ ಶ್ವಾನದಳವನ್ನು ಕೂಡ ಕರೆಸಿಕೊಂಡಿದ್ದರು. ಆದರೆ ಶ್ವಾನದಳ ಬರುವಂಥ ವೇಳೆಗೆ ಆಲ್ಮೋಸ್ಟ್ ಕಾರ್ಯಾಚರಣೆ ಮುಗಿದಿತ್ತು. ಆದರೆ ಹಾಗಾಗಿ ಶ್ವಾನದಳ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಕುತೂಹಲ ಇತ್ತು, ಏನಾದರೂ ಸಿಕ್ಕಿರಬಹುದಾ ಅನ್ನುವಂಥ ಹಿನ್ನೆಲೆಯಲ್ಲಿ. ಆದರೆ ಯಾವುದೇ ರೀತಿಯಲ್ಲಿ ಯಾವುದೇ ಕಳೆಬರಲ್ಲಿ ಸಿಕ್ಕಿಲ್ಲ. ಸೊ ಹೀಗಾಗಿ ನಿನ್ನೆ ಆ ಒಂದು ಪ್ರದೇಶವನ್ನು ಮತ್ತೆ ಮಣ್ಣು ಹಾಕಿ ಮುಚ್ಚಿ ಅಲ್ಲಿ ಭದ್ರತಾ ಸಿಬ್ಬಂದಿಗಳನ್ನು, ಅಂದರೆ ರಾತ್ರಿ ಭದ್ರತೆಗಾಗಿ ನಿಯೋಜನೆ ಮಾಡಿ SIT ಟೀಮ್ ಅಲ್ಲಿಂದ ವಾಪಸ್ಸಾಗಿತ್ತು. ಸಾಕ್ಷಿ ದೂರುದಾರ ವ್ಯಕ್ತಿಯನ್ನು ಕೂಡ SIT ಕಚೇರಿಯವರೆಗೆ ಪೊಲೀಸರ ವಾಹನದಲ್ಲೇ ಕರೆತಂದು ಆ ಬಳಿಕ ಮತ್ತೆ ಅವರ ಅಂದರೆ ದೂರುದಾರನ ಪರ ವಕೀಲರು ಕೂಡ ಅಲ್ಲಿ ನಿನ್ನೆ ಇದ್ದರು. ಅಂದರೆ ಅವರಿಗೂ ಕೂಡ ಈ ಒಂದು ಘಟನಾ, ಅಂದರೆ ಈ ಒಂದು ಎಕ್ಸ್ಹ್ಯೂಮೇಷನ್ ಆಗುವಂಥ ಜಾಗಕ್ಕೆ ತೆರಳೋದಕ್ಕೆ ಅನುಮತಿ ಇಲ್ಲ. ಅವರು ಕೂಡ ಇತರ ಸಾರ್ವಜನಿಕರು ಅಥವಾ ಮಾಧ್ಯಮ ಪ್ರತಿನಿಧಿಗಳು ಎಲ್ಲಿದ್ದಾರೋ ಅಲ್ಲೇ ಇದ್ದು
ಆ, ಆ, ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ರು ಅನ್ನುವಂಥ ಮಾಹಿತಿ. ಆ ಬಳಿಕ SIT ಕಚೇರಿಗೆ ತಲುಪಿದ ಬಳಿಕ ಅಲ್ಲಿಂದ ಇವರ ಜೊತೆಗೆ ದೂರುದಾರ ವಕೀಲರ ಜೊತೆಗೆ ತೆರಳಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಮಾಹಿತಿಯಲ್ಲಿರುವಂಥದ್ದು. ಸೊ ಹೀಗಾಗಿ ಇವತ್ತು ಕೂಡ ಈಗಾಗಲೇ ಸಾಕ್ಷಿ ದೂರುದಾರ ವ್ಯಕ್ತಿ ಬೆಳ್ತಂಗಡಿಯಲ್ಲಿರುವಂಥ ತಾತ್ಕಾಲಿಕ SIT ಕಚೇರಿಗೆ ಬಂದಂಥ ಬಳಿಕ ಪೊಲೀಸರು ಸಾಕ್ಷಿ ದೂರುದಾರ ವ್ಯಕ್ತಿ ಜೊತೆಗೆ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾದಂತಹ ಸ್ಟೆಲ್ಲಾ ವರ್ಗೀಸ್ ಜೊತೆಗೆ ತಹಶೀಲ್ದಾರ್ ಇರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಅಥವಾ SIT ಟೀಮ್ ಆಗಿರ್ಬೋದು, ಫೊರೆನ್ಸಿಕ್ FSLನ ಅಧಿಕಾರಿ ಸಿಬ್ಬಂದಿಗಳಾಗಿರ್ಬೋದು, ಅದೇ ರೀತಿ ಸೋಕೋ ಸೀನ್ ಆಫ್ ಕ್ರೈಮ್ ಅಫಿಷಿಯಲ್ಸ್ ಯಾರಿದ್ದಾರೆ ಅವರು ಆಗಿರಬಹುದು, ಅಥವಾ ಈ ಒಂದು ಟೋಟಲ್ ಆಗಿ ಈ ಒಂದು ಉತ್ಖನನ ನಡೆಯುವಂಥ ಸಂದರ್ಭದಲ್ಲಿ ಅಥವಾ ಈ ಒಂದು ಏನಾದರೂ ಸಿಕ್ಕಂಥ ಸಂದರ್ಭದಲ್ಲಿ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೂ, ಅದನ್ನು ಟೆಕ್ನಿಕಲಿ ಆಗಿ ಸೈಂಟಿಫಿಕ್ ಆಗಿ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಯಾರೆಲ್ಲ ಬೇಕಾಗುತ್ತೋ ಅವರೆಲ್ಲರ ಟೀಮ್ನ ಜೊತೆಗೆ ನೇತ್ರಾವತಿ ಸ್ನಾನಘಟ್ಟ ಸಮೀಪಕ್ಕೆ ಬಂದಿರುವಂಥದ್ದು. ಬಂದು ಅಲ್ಲಿಂದ ಒಳಭಾಗಕ್ಕೆ ತೆರಳಿದ್ದು ಇಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಆರಂಭದಲ್ಲಿ ನಿರೀಕ್ಷೆ ಮಾಡಲಾಯಿತು, ಅಂದರೆ ಆಗಬಹುದು ಅನ್ನುವಂಥ ಒಂದು ಬೆಳವಣಿಗೆಗಳು ಕಂಡು ಬಂತು. ಒಳಭಾಗಕ್ಕೆ ಹೋದಂತಹ ಅಧಿಕಾರಿಗಳು ಮತ್ತೆ ವಾಪಸ್ ಗೇಟಿನತ್ತ ಬಂದರು, ವಾಹನಗಳನ್ನು ಕರೆಸಿಕೊಂಡ್ರು. ಅದರ ಜೊತೆಗೆ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಈ ಸಾಕ್ಷಿ ದೂರುದಾರ ವ್ಯಕ್ತಿಯ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ನಡೆಸಿದರು. ಸೊ ಹಾಗಾಗಿ ಅಲ್ಲಿ ಮತ್ತೆ ಈಗ ರ್ಯಾಂಡಮ್ ಆಗಿ ಬೇರೆ ಒಂದು ಪಾಯಿಂಟ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು, ಅಂದರೆ ಇರುವ 13 ಪಾಯಿಂಟ್ಗಳು ಯಾವುದು ಅಂತ ಹೇಳಿದರೆ ಜುಲೈ 28ರಂದು ಸೋಮವಾರ ಏನು ಒಂದು ಮಹಜರು ನಡೆಯಿತು. ಅಂದರೆ ಸಾಕ್ಷಿ ದೂರುದಾರ ತಾನು ದೂರಿನಲ್ಲಿ ಉಲ್ಲೇಖ ಮಾಡಿರುವ ಹಾಗೆ ನೂರಾರು ಹೆಣಗಳನ್ನು ಹೂತಿದ್ದೇನೆ ಎನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಹೂತಿದ್ದೇನೆ ಅನ್ನುವಂಥ ಒಂದು ಜಾಗವನ್ನು ಈ ಒಂದು ನೇತ್ರಾವತಿ ಆಸುಪಾಸಿನಲ್ಲಿ, ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಿನಲ್ಲಿ ತೋರಿಸಿದ್ದಾನೆ ಅನ್ನುವಂಥ ವಿಚಾರಗಳು. ಸೊ ಆ ಒಂದು ಸಂದರ್ಭದಲ್ಲಿ ಆತ ತೋರಿಸಿದಂತಹ ಗುರುತಿಸಿದಂತಹ ಸ್ಥಳಗಳನ್ನು ಮಾರ್ಕ್ ಮಾಡಿ ಇಡಲಾಗಿತ್ತು. ಅಲ್ಲಿ ರಾತ್ರಿ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿತ್ತು. ಸೊ ಆ ಒಂದು ಸ್ಥಳಗಳ ಪೈಕಿ ಈಗ 13 ಸ್ಪಾಟ್ ಏನಿದೆ ಅವುಗಳಲ್ಲಿ 11, 12, 13 ಈ ಯಾವುದಾದ್ರೂ ಒಂದು ಪಾಯಿಂಟ್ಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಅಗೆಯುವಂತಹ ಕೆಲಸಗಳಾಗಬಹುದು ಅನ್ನುವಂಥ ಒಂದು ವಿಚಾರಗಳು, ಒಂದಷ್ಟು ಆ ಬೆಳವಣಿಗೆಗಳಾಗುವಂಥ ಸಾಧ್ಯತೆಗಳಿತ್ತು. ಆದರೆ ಮತ್ತೆ ವಾಪಸ್ ಈ ನಿನ್ನೆ ನಡೆದಂತಹ ಎಕ್ಸ್ಹ್ಯೂಮೇಷನ್ನ ಪಾಯಿಂಟ್ ಏನಿದೆ, ಅಂದರೆ ಫಸ್ಟ್ ಪಾಯಿಂಟ್, ಅದೇ ಒಂದು ಹಾದಿಯಲ್ಲಿ ಆ ಒಂದು ಪಾಯಿಂಟ್ಗೆ ಸಾಗುವಂಥ ಹಾದಿಯ ಮೂಲಕವೇ ಮತ್ತೆ ಈ ಒಂದು ಸಾಕ್ಷಿ ದೂರುದಾರ ವ್ಯಕ್ತಿಯನ್ನು ಕರೆದುಕೊಂಡು ಅಧಿಕಾರಿಗಳು ತೆರಳಿದ್ರು. ಸೊ ಹಾಗಾಗಿ ಈಗ ಸೆಕೆಂಡ್ ಪಾಯಿಂಟಲ್ಲಿ, ಅಂದರೆ ಅದೇ ಒಂದು ಆರ್ಡರಲ್ಲಿ ಆಗಬಹುದು ಎನ್ನುವಂಥ ನಿರೀಕ್ಷೆಗಳು. ಆದರೆ ಖಂಡಿತ ಹೇಳೋದಕ್ಕಾಗೋದಿಲ್ಲ, ಹೀಗೆ ಆಗುತ್ತೆ, ಹೀಗೆ ಮಾಡ್ತಾರೆ, ಹೀಗೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳೋದಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದರೆ ಇದು ತನಿಖೆಯ ವಿಚಾರ. ತನಿಖೆಗೆ ಸಂಬಂಧಪಟ್ಟ ಹಾಗೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನುವಂಥದ್ದು ತನಿಖಾ ಅಧಿಕಾರಿಗಳಿಗೆ ಬಿಟ್ಟಿರುವಂಥ ವಿಚಾರ. ಸೊ ಹಾಗಾಗಿ ಅಧಿಕಾರಿಗಳು ಯಾವ ರೀತಿ ಮಾಡಬೇಕು ಎನ್ನುವಂಥ ಕಾರ್ಯಯೋಜನೆಯನ್ನು ಅಥವಾ ಪ್ಲ್ಯಾನನ್ನು ಹಾಕಿಕೊಂಡಿರ್ತಾರೋ ಅದೇ ರೀತಿ ತನಿಖೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಈಗ ಒಳಭಾಗಕ್ಕೆ ತೆರಳಿದ್ದಾರೆ. ಆದರೆ ಯಾವ ಪಾಯಿಂಟಲ್ಲಿದ್ದಾರೆ, ಈಗ ಯಾವ ಪಾಯಿಂಟಲ್ಲಿ ಎಕ್ಸ್ಹ್ಯೂಮೇಷನ್ ಆಗ್ತಾ ಇದೆ, ಇದು ಸದ್ಯಕ್ಕೆ ಒಂದಷ್ಟು ಅಂದರೆ ಸದ್ಯಕ್ಕೆ ಈ ಬಗ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಸೆಕೆಂಡ್ ಪಾಯಿಂಟ್ನಲ್ಲಿ ಆಗ್ತಾ ಇರಬಹುದು ಎನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಸ್ಪಷ್ಟವಾದ ಮಾಹಿತಿಯನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡೋದಕ್ಕಿದೆ.
ಎಸ್, ಈ ಒಂದು ಪ್ರಕರಣ ಬಹುಶಃ ಜೂನ್ 22ರಿಂದಲೇ ಒಂದು ಬಹಳಷ್ಟು ಒಂದು ಚರ್ಚೆಗೆ ಒಂದು ಸಂಚಲನವನ್ನು ಉಂಟು ಮಾಡಿರುವಂಥ ಪ್ರಕರಣ. ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಾನು 100 ಶವಗಳನ್ನು ಹೂತಿದ್ದೇನೆ ಎನ್ನುವಂಥ ಒಂದು ವಿಚಾರವನ್ನು ಉಲ್ಲೇಖ ಮಾಡಿ ಅನಾಮಧೇಯ ವ್ಯಕ್ತಿಯೊಬ್ಬರ ಹೇಳಿಕೆಯ ಪತ್ರ ಜೂನ್ 22ರಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತೆ. ಆ ಪತ್ರದ ಸತ್ಯಾಸತ್ಯತೆಯ ಬಗ್ಗೆ ಕೂಡ ಬಹಳಷ್ಟು ಚರ್ಚೆಗಳು ಆ ಸಂದರ್ಭದಲ್ಲಿ ನಡೆಯುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಬಹಳಷ್ಟು ಮಂದಿ ಒಂದು ಕುತೂಹಲದಿಂದ ಈ ಒಂದು ವಿಚಾರವನ್ನು ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಇದ್ರು. ಇನ್ನು ಈ ಒಂದು ಪತ್ರವನ್ನು ಗಮನಿಸಿದಂತಹ ಪೊಲೀಸ್ ಇಲಾಖೆ, ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಒಂದಷ್ಟು ಅಹಿತಕರ ಘಟನೆಗಳ ಬಳಿಕ ಬಂದಿರುವಂಥ ಅಧಿಕಾರಿಗಳು ಈಗ ಸೋಷಿಯಲ್ ಮೀಡಿಯಾದ ಪ್ರತಿಯೊಂದು ಚಟುವಟಿಕೆಗಳ ಮೇಲೆ ಬಹಳಷ್ಟು ಒಂದು ಹದ್ದಿನ ಕಣ್ಣನ್ನು ಇಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿ ಒಂದು ಪತ್ರ ವೈರಲ್ ಆದಂತಹ ಸಂದರ್ಭದಲ್ಲಿ ಆ ಒಂದು ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಕಟಣೆಯನ್ನು ಕೂಡ ಕೊಡ್ತಾರೆ. ಇನ್ನು ಈ ರೀತಿ ಒಂದು ಪತ್ರವನ್ನು ಬರೆದಿರುವಂಥ ವ್ಯಕ್ತಿ, ಅನಾಮಧೇಯ ವ್ಯಕ್ತಿ, ಪೊಲೀಸರ ಎದುರು ಹಾಜರಾಗಿ ಈ ಬಗ್ಗೆ ಸೂಕ್ತ ಮಾಹಿತಿಯನ್ನು ಕೊಟ್ಟಲ್ಲಿ ಆ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಎನ್ನುವಂಥ ಒಂದು ಪ್ರಕಟಣೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಅವರು ಹೇಳಿದರು. ಆ ಬಳಿಕ ಜುಲೈ 1ರಂದು ಅಂದರೆ ಈ ಸಂದರ್ಭದಲ್ಲಿ ಒಂದು ಪತ್ರದ ಸತ್ಯಾಸತ್ಯತೆಯ ಬಗ್ಗೆ ಕೂಡ ಒಂದು ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಬೆಂಗಳೂರಿನ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ಅವರು ಈ ಒಂದು ಪತ್ರ ಅಧಿಕೃತವಾದ ವ್ಯಕ್ತಿ ಬರೆದಿರುವಂಥದ್ದು, ನಮ್ಮ ಲೆಟರ್ ಹೆಡ್ನಲ್ಲಿ ಬಂದಿರುವಂಥ ಪತ್ರ ಅದು ಅನ್ನುವಂಥದ್ದನ್ನು ದೃಢಪಡಿಸಿದ್ರು. ಅಂದರೆ ಅದು ಪತ್ರದಲ್ಲಿರುವಂಥ ವಿಚಾರ ಹೌದು, ಅದು ಯಾವುದೋ ಒಂದು ನಕಲಿ ಪತ್ರ ಅಲ್ಲ ಅನ್ನುವಂಥ ಒಂದು ವಿಚಾರಗಳನ್ನು ಆ ಸಂದರ್ಭದಲ್ಲಿ ಹೇಳಿದರು. ಸೊ ಆ ಸಂದರ್ಭದಲ್ಲಿ SP ಅವರು ಹೇಳಿದರು, ಈ ಬಗ್ಗೆ ಎದುರು ಹಾಜರಾಗಿ ಸೂಕ್ತ ಮಾಹಿತಿಯನ್ನು ಕೊಟ್ಟಲ್ಲಿ ಆ ಬಗ್ಗೆ ನಾವು ಸೂಕ್ತ ಕ್ರಮ ಏನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ತೇವೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದರು. ಈ ಹಿನ್ನೆಲೆಯಲ್ಲಿ ಜುಲೈ 1ರಂದು ವಕೀಲರ ತಂಡ ಏನಿದೆ, ಅಂದರೆ ಈ ಇಬ್ಬರು ವಕೀಲರು ಹಾಗೆಯೇ ಅವರ ತಂಡ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಅಥವಾ ಚರ್ಚೆ ಮಾಡೋದಕ್ಕೆ SP ಅವರ ಭೇಟಿಗೆ ಬಂದಿದ್ದರು. ಜುಲೈ 1, 2025 ಜುಲೈ 1ರಂದು SP ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ SP ಅವರು ತಮ್ಮ ಕಚೇರಿಯಲ್ಲಿ ಇರಲಿಲ್ಲ, ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ನಗರದಿಂದ ಹೊರಗಿದ್ರು ಎನ್ನುವಂಥ ಒಂದು ಮಾಹಿತಿಯನ್ನು ಆ ಸಂದರ್ಭದಲ್ಲಿ ನಿಯೋಗಕ್ಕೆ ಅಲ್ಲಿನ ಅಧಿಕಾರಿಗಳು ಕೊಟ್ಟಿದ್ರು. ಹಾಗಾಗಿ ಆ ನಿಯೋಗ ವಾಪಸ್ಸಾಗಿತ್ತು. SP ಅವರ ಭೇಟಿ ಸಾಧ್ಯ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಅದು ವೈರಲ್ ಆಗಿರುವಂಥ ನಮ್ಮ ಲೆಟರ್ ಹೆಡ್ನಲ್ಲಿರುವಂಥ ಪತ್ರ ಏನಿದೆ ಅದು ತಮ್ಮದೇ. ಆ ಬಗ್ಗೆ SP ಜೊತೆಗೆ ನಾವು ಚರ್ಚೆ ಮಾಡ್ತೇವೆ ಅನ್ನುವಂಥ ಒಂದು ವಿಚಾರವನ್ನು ಆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ರು. ಅದೇ ರೀತಿ ಜುಲೈ 3ರಂದು ಈ ಬಗ್ಗೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಅಪರಾಧ ಕೃತ್ಯಗಳ ಬಗ್ಗೆ ಮಾಹಿತಿ ಇದೆ ಅಂತ ಆ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲಾ SP ಒಂದು ದೂರನ್ನು ಸಲ್ಲಿಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ SP ಅವರು ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಏನು ಕೈಗೊಳ್ಳಬೇಕೋ ಅದನ್ನು ನಾವು ಕೈಗೊಳ್ತೇವೆ ಎನ್ನುವಂತಹ ಒಂದು ವಿಚಾರವನ್ನು ದಕ್ಷಿಣ ಕನ್ನಡ ಜಿಲ್ಲಾ SP ಅವರು ಹೇಳಿದರು. ಇನ್ನು ಜುಲೈ 6ರಂದು ದೂರುದಾರನಿಂದ ವಕೀಲರ ಮೂಲಕ ದೂರು ಸಲ್ಲಿಕೆ ಆಗುತ್ತೆ. ಅಂದರೆ ವಕೀಲರ ಮೂಲಕ ದೂರನ್ನು ಸಲ್ಲಿಕೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಇನ್ನು ನಾನು 100 ಮೃತದೇಹಗಳನ್ನು ವಿಲೇವಾರಿ ಮಾಡಿದ್ದೇನೆ, ಅದೇ ರೀತಿ ಒಂದು ಕಳೇಬರವನ್ನು ಕೂಡ ಹೊರಗೆ ತೆಗೆದಿದ್ದೇನೆ, ಅದಕ್ಕೆ ಪುರಾವೆ ಇದೆ ಎನ್ನುವಂಥ ಒಂದು ವಿಚಾರವನ್ನು ಕೂಡ ಈ ಸಾಕ್ಷಿ ದೂರುದಾರ ವ್ಯಕ್ತಿ ಆ ಸಂದರ್ಭದಲ್ಲಿ ಹೇಳಿದರು. ಇನ್ನು ಈತ ತನ್ನ ವಕೀಲರ ಮೂಲಕ ನೀಡಿದಂತಹ ದೂರಿಗೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಅಪರಾಧ ಕ್ರಮಾಂಕ 39/2025 ಹಾಗೆ ಕಲಂ 211 BNS ಕಾಯ್ದೆಯಡಿ ನಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ ಎನ್ನುವಂಥ ಒಂದು ಮಾಹಿತಿಯನ್ನು SP ಡಾಕ್ಟರ್ ಅರುಣ್ ಕುಮಾರ್ ಅವರು ಕೊಟ್ಟಿದ್ದರು. ಇನ್ನು ಬಳಿಕ
ದೂರಿನ ಜೊತೆಗೆ ಕಳೇಬರವನ್ನು ಕೂಡ ಕೊಟ್ಟಿದ್ದೇನೆ ಎನ್ನುವಂಥ ಒಂದು ದೂರುದಾರ ಕೊಟ್ಟಿದ್ದಾರೆ ಎನ್ನುವಂಥ ಒಂದು ಮಾಹಿತಿಗಳು ಹರಿದಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ರೀತಿ ಯಾವುದೇ ಕಳೇಬರವನ್ನು ದೂರುದಾರ ಪೊಲೀಸ್ ಇಲಾಖೆಗೆ ಕೊಟ್ಟಿಲ್ಲ, ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಿಲ್ಲ, ಆದರೆ ಅದರ ಫೋಟೋಗಳನ್ನು ಮಾತ್ರ ಕೊಟ್ಟಿದ್ದಾರೆ ಎನ್ನುವಂಥ ಒಂದು ಸ್ಪಷ್ಟನೆಯನ್ನು ಎಸ್ ಪಿ ಅವರು ಕೊಟ್ಟಿದ್ರು, ಜಿಲ್ಲಾ ಎಸ್ ಪಿ ಅವರು ಕೊಟ್ಟಿದ್ರು. ಇನ್ನು ಜುಲೈ 10ರಂದು ಈ ಬಗ್ಗೆ ವಿಸ್ತೃತವಾದ ಡೀಟೇಲ್ಡ್ ಒಂದು ಇನ್ವೆಸ್ಟಿಗೇಷನ್ನ ನಡೆಸಬೇಕು ಎನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವೆ ಅನ್ನಪೂರ್ಣ ದೇವಿ ಅವರು ಕರ್ನಾಟಕ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಕೂಡ ಮಾಡಿದರು. ಇನ್ನು ಜುಲೈ 11ರಂದು ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಂದು ಸರ್ಕಾರಕ್ಕೆ ಕೇಂದ್ರ ಸಚಿವರು ಒಂದು ಪತ್ರವನ್ನು ಬರೆದಂತಹ ಬೆಳವಣಿಗೆಗಳ ನಡುವೆ ಜುಲೈ 11ರಂದು ಈ ರೀತಿ ದೂರನ್ನು ಕೊಟ್ಟಂತಹ ವ್ಯಕ್ತಿ, ನಾನು ನೂರಾರು ಮೃತದೇಹಗಳನ್ನು ದಫನ ಮಾಡಿದ್ದೇನೆ, ಹೂತು ಹಾಕಿದ್ದೇನೆ ಎನ್ನುವಂತಹ ಒಂದು ದೂರನ್ನು ಕೊಟ್ಟಂಥ ವ್ಯಕ್ತಿ ಜುಲೈ 11ರಂದು 2025 ಜುಲೈ 11ರಂದು ಬೆಳ್ತಂಗಡಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 1 ಗಂಟೆ 20 ನಿಮಿಷಗಳ ಕಾಲ ತಮ್ಮ ಹೇಳಿಕೆಯನ್ನು ಕೊಡ್ತಾರೆ ನ್ಯಾಯಾಧೀಶರ ಮುಂದೆ. ಆ ಬಳಿಕ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಸಾಕ್ಷಿ ದೂರುದಾರ ವ್ಯಕ್ತಿ ಯಾರಿದ್ದಾರ ಆತನನ್ನು ಕರೆದುಕೊಂಡು ಬರ್ತಾರೆ. ಅದೇ ಸಂದರ್ಭದಲ್ಲಿ ಠಾಣೆಗೆ ವಿಧಿವಿಜ್ಞಾನ ತಂಡವನ್ನು ಕೂಡ ಕರೆಸಿಕೊಳ್ಳಲಾಗುತ್ತೆ. ಆ ತಂಡ ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರ್ತಾರೆ. ಇನ್ನು ದೂರುದಾರ ತನ್ನ ಬ್ಯಾಗ್ನಲ್ಲಿ ತಂದಿದ್ದಂತಹ ಮೃತದೇಹದ ಪುರಾವೆಗಳನ್ನು ವಕೀಲರ ಸಮ್ಮುಖದಲ್ಲಿ FSLನ ತಂಡಕ್ಕೆ ಈ ಒಂದು ಸಾಕ್ಷಿ ದೂರುದಾರ ವ್ಯಕ್ತಿ ಕೊಡ್ತಾರೆ, ಅದನ್ನು ಹಸ್ತಾಂತರ ಮಾಡ್ತಾರೆ. ಅಂದರೆ ಅದಕ್ಕಿಂತ ಮುಂಚೆನೇ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇತ್ತು, ಆದರೆ ನಮಗೆ ಯಾವುದೇ ರೀತಿಯ ಒಂದು ವಸ್ತುಗಳನ್ನು ಕಳೇಬರಗಳನ್ನು ಕೊಟ್ಟಿಲ್ಲ, ಕೇವಲ ಫೋಟೋ ಮಾತ್ರ ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರವನ್ನು SP ಹೇಳಿದರು. ಆದರೆ ಜುಲೈ 11ರಂದು ಏನು ನ್ಯಾಯಾಧೀಶರ ಮುಂದೆಗೆ ಹಾಜರಾಗಿ ಅವರಿಗೆ ಅವರ ಎದುರು ಹೇಳಿಕೆಯನ್ನು ಕೊಟ್ಟಂಥ ಬಳಿಕ ಸುಮಾರು 1 ಗಂಟೆ 20 ನಿಮಿಷಗಳ ಕಾಲ ಹೇಳಿಕೆ ನೀಡಿದಂಥ ಬಳಿಕ ಬೆಳ್ತಂಗಡಿ ಠಾಣೆಗೆ ಬಂದು ಅಲ್ಲಿ ವಕೀಲರ ಸಮ್ಮುಖದಲ್ಲಿ ಈ ಒಂದು FSL ಟೀಮ್ ಏನಿದೆ, ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ ಟೀಮಿಗೆ ಈ ಒಂದು ಕಳೇಬರವನ್ನು ಅಂದರೆ ಮೃತದೇಹದ ಪುರಾವೆಗಳನ್ನು ಅಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿಗೆ ಜುಲೈ 11ಕ್ಕೆ ಅವರು ಈ ಒಂದು FSL ಟೀಮಿಗೆ ಆ ಒಂದು ಕಳೇಬರವನ್ನು ಅಲ್ಲಿ ಹಸ್ತಾಂತರ ಮಾಡುವಂಥ ಕೆಲಸಗಳು ಕೂಡ ಆಗಿದೆ ಅನ್ನುವಂಥದ್ದು. ಇನ್ನು ಅದೇ ರೀತಿ ದೂರುದಾರನಿಗೆ ಪೊಲೀಸರು ಸೂಕ್ತ ರಕ್ಷಣೆಯನ್ನು ಕೊಡಲು ಒಪ್ಪಿದ್ದಾರೆ ಎನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ದೂರುದಾರನ ಪರ ವಕೀಲರಾದಂತಹ ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆ ಅವರು ಕೊಡ್ತಾರೆ. ಅದೇ ರೀತಿ ಅಸ್ಥಿಪಂಜರವನ್ನು ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿದೆ ಎನ್ನುವಂತಹ ಒಂದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಬಹಿರಂಗ ಪಡಿಸ್ತಾರೆ. ಅದೇ ರೀತಿ ಪೊಲೀಸರ ಒಂದು ಕಸ್ಟಡಿಗೆ ದೂರುದಾರನನ್ನು ಕೊಟ್ಟಿಲ್ಲ, ಕೇವಲ ಠಾಣೆಗೆ ಹೋಗಿ ಇದನ್ನು ಒಂದು ಪುರಾವೆಯನ್ನು ಕೊಟ್ಟು ಬಂದಿದ್ದೇವೆ ಹೊರತು ದೂರುದಾರನನ್ನು ಪೊಲೀಸ್ ಕಸ್ಟಡಿಗೆ ಕೊಟ್ಟಿಲ್ಲ ಎನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ಇನ್ನು ದೂರಿನ ಕುರಿತು ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಎನ್ನುವಂಥ ಒಂದು ಹೇಳಿಕೆ ಅಥವಾ ಒಂದು ಪ್ರಕಟಣೆ ಜಿಲ್ಲಾ SP ಡಾಕ್ಟರ್ ಅರುಣ್ ಕುಮಾರ್ ಅವರಿಂದ ಕೂಡ ಬರುತ್ತೆ. ಆ ಒಂದು ಹೇಳಿಕೆಯನ್ನು ಕೂಡ ಅವರು ಕೊಟ್ಟಿದ್ರು. ಇನ್ನು ಅದೇ ಸಂದರ್ಭದಲ್ಲಿ ಈ ದೂರುದಾರ ವ್ಯಕ್ತಿಯ ಒಂದು ಮಾಹಿತಿಯನ್ನು ಬಹಿರಂಗಪಡಿಸಲಾಗಿದೆ ಎನ್ನುವಂಥ ಒಂದು ಆರೋಪ ಕೂಡ ಕೇಳಿಬಂತು. ಆ ಬಗ್ಗೆ ಕೂಡ ಒಂದು ಪ್ರತ್ಯೇಕವಾದ ಪ್ರಕರಣ ಕೂಡ ದಾಖಲಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಅದೇ ಸಂದರ್ಭದಲ್ಲಿ SP ಅವರು ಕೊಟ್ಟಿದ್ರು. ಇನ್ನು ಮಾಹಿತಿಯನ್ನು ಬಹಿರಂಗಪಡಿಸಿದವರ ವಿರುದ್ಧ DYSP ಅವರ ನೇತೃತ್ವದಲ್ಲಿ ಒಂದು ಪ್ರತ್ಯೇಕ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅದಕ್ಕೆ ತನಿಖೆಯನ್ನು ನಡೆಸಲಾಗುತ್ತೆ ಎನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಆ ನಡುವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ವಿಡಿಯೋಗಳು ಕೂಡ ಹರಿದಾಡಿತು ಅನ್ನುವಂಥದ್ದು. ಸೊ ಆ ಸಂದರ್ಭದಲ್ಲಿ ಮತ್ತೊಂದಷ್ಟು ಚರ್ಚೆಗಳಾಯಿತು. ಸಾಕ್ಷಿ ದೂರುದಾರನ ಪರ ಭದ್ರತೆಯ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೆದಂಥ ಸಂದರ್ಭದಲ್ಲಿ ಜುಲೈ 13ರಂದು ಮತ್ತೆ SP ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸಾಕ್ಷಿ ದೂರುದಾರನ ಗುರುತು ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗಪಡಿಸಿದವರ ಬಗ್ಗೆ ಪೊಲೀಸರಿಂದ ಇನ್ವೆಸ್ಟಿಗೇಷನ್ ಆರಂಭ ಆಗಿದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ SP ಅರುಣ್ ಕುಮಾರ್ ಅವರು ಹೇಳಿದರು. ಅದೇ ರೀತಿ ಜುಲೈ 14ರಂದು
ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಪತ್ರವನ್ನು ಬರೀತಾರೆ. ಪ್ರಕರಣಗಳ ಬಗ್ಗೆ ವಿಸ್ತೃತವಾಗಿ ತನಿಖೆಯನ್ನು ನಡೆಸಬೇಕು, ವರದಿಯನ್ನು ಕೊಡಬೇಕು ಎನ್ನುವಂಥ ಒಂದು ಪತ್ರವನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು SP ಗೆ ಬರೀತಾರೆ. ಇನ್ನು ಅದೇ ರೀತಿ ಪ್ರಕರಣದ ತನಿಖೆಗೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು, ಅಂದರೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಬೇಕು ಎನ್ನುವಂಥ ಒಂದು ಪತ್ರವನ್ನು ಕೂಡ ಇದೇ ಸಂದರ್ಭದಲ್ಲಿ ನಾಗಲಕ್ಷ್ಮಿ ಚೌಧರಿ ಅವರು ಬರೀತಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಈ ನಡುವೆ ಜುಲೈ 15ರಂದು ಇನ್ನೊಂದು ಡೆವಲಪ್ಮೆಂಟ್ ಆಗುತ್ತೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ವಕೀಲ ಮಂಜುನಾಥ್ ಎನ್ ಅವರ ಥ್ರೂ ಅಲ್ಲಿ, ಅಂದರೆ ಅವರ ಮೂಲಕ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರೊಂದು ದೂರನ್ನ ಕೊಡ್ತಾರೆ. ಮಗಳ ಅಸ್ಥಿಪಂಜರದ ಕಳೇಬರವನ್ನ ಹುಡುಕಿ ಕೊಡಬೇಕು, DNA ಪರೀಕ್ಷೆ ಮಾಡಬೇಕು, ಕಳೇಬರವನ್ನ ನನಗೆ ಕೊಡಬೇಕು, ಮತ್ತೆ ಹಿಂದೂ ಸಂಪ್ರದಾಯದಂತೆ ಕಾರ್ಯ ಮಾಡಿ ಮುಕ್ತಿ ಸಿಗುವಂತೆ ಆಗಬೇಕು ಎನ್ನುವಂತಹ ಒಂದು ಆಗ್ರಹವನ್ನು ಇದೇ ಸಂದರ್ಭದಲ್ಲಿ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರು ಮಾಡ್ತಾರೆ. ಇನ್ನು ಅದೇ ಸಂದರ್ಭದಲ್ಲಿ ಜುಲೈ 15ರಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ತನಿಖಾ ತಂಡ, ಅಂದರೆ SIT ರಚನೆಯಾಗಲಿ ಅಂತ ದೂರುದಾರ ಪರ ವಕೀಲರು ಕೂಡ ಒಂದು ಆಗ್ರಹವನ್ನ ಮಾಡ್ತಾರೆ. ಈ ನಡುವೆ ಅನನ್ಯ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರನ್ನ ಕೂಡ ಭೇಟಿಯಾಗ್ತಾರೆ ಆಕೆಯ ತಾಯಿ ಸುಜಾತ ಭಟ್ ಅವರು. ಇನ್ನು ಜುಲೈ 16ರಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ CM ರನ್ನ S ಬಾಲನ್, ಅದೇ ರೀತಿ CS ದ್ವಾರಕಾನಾಥ್ ನೇತೃತ್ವದ ವಕೀಲರ ತಂಡ ಭೇಟಿಯಾಗುತ್ತೆ. CM ಅವರನ್ನು ಭೇಟಿಯಾಗಿ SIT ಒಂದು ರಚನೆ ಮಾಡಬೇಕು ಎನ್ನುವಂಥ ಒಂದು ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾರೆ. ಈ ನಡುವೆ ತಾನು ಹೂತು ಹಾಕಿದ್ದ ಮೃತದೇಹಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಿಕ್ಕೆ ತನ್ನ ವಕೀಲರ ಜೊತೆಗೆ ನೇತ್ರಾವತಿ ಸ್ನಾನಘಟ್ಟಕ್ಕೆ ದೂರುದಾರ ವ್ಯಕ್ತಿ ಬಂದಿದ್ದ ಎನ್ನುವಂಥ ಒಂದು ಮಾಹಿತಿ ಕೂಡ ಹರಿದಾಡಿತ್ತು. ಆದರೆ ಪೊಲೀಸರು ಅಲ್ಲಿಗೆ ಬಂದಿರಲಿಲ್ಲ. ಸೊ ಈ ಬಗ್ಗೆ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಒಂದು ಅಧಿಕೃತ ಹೇಳಿಕೆಯನ್ನು ಕೂಡ ಅವರು ಕೊಡ್ತಾರೆ. ಈ ದಿನ ಯಾವುದೇ ಅಧಿಕೃತ ಪ್ರಕ್ರಿಯೆಗಳು ಇರೋದಿಲ್ಲ, ಅಂದರೆ ಹೂತು ಹಾಕಿರುವ ಹೆಣಗಳನ್ನು ತೆಗೆಯುವ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯಲ್ಲೂ ಕೂಡ ಅಧಿಕೃತ ಪ್ರೊಸೀಜರ್ಸ್ ಇರೋದಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಆ ಸಂದರ್ಭದಲ್ಲಿ SP ಅವರು ಕೊಟ್ಟಿದ್ರು, ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅದೇ ರೀತಿ ದೂರುದಾರ ತಲೆಮರೆಸಿಕೊಳ್ಳುವಂಥ ಒಂದು ಸಾಧ್ಯತೆಯ ಬಗ್ಗೆ ಗುಪ್ತ ಮಾಹಿತಿ ಇದೆ, ಗುಪ್ತಚರ ಮಾಹಿತಿ ಇದೆ ಎನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು SP ಅರುಣ್ ಕುಮಾರ್ ಅವರು. ಇನ್ನು ಸಾಕ್ಷಿದಾರ ಸಮ್ಮತಿಸಿದಲ್ಲಿ ಮಂಪರು ಪರೀಕ್ಷೆ ನಡೆಸಲಾಗುತ್ತೆ ಅಂತ ತನಿಖೆ ಅಧಿಕಾರಿಗಳಿಂದ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆಯಾಗುತ್ತೆ. ಇನ್ನು ತನಿಖಾಧಿಕಾರಿ ಯಾವ ಹಂತದಲ್ಲಿ ಈ ಒಂದು ಸಮಾಧಿಯನ್ನು ಅಗೆಯುವಂಥ ಪ್ರಕ್ರಿಯೆ ಸೂಕ್ತ ಅಥವಾ ಬೇಕು ಅಂತ ನಿರ್ಧಾರ ಮಾಡ್ತಾರೋ ಆಗ ಸೂಕ್ತ ಕಾನೂನು ಪ್ರಕ್ರಿಯೆಯನ್ನು ನಾವು ಮಾಡ್ತೇವೆ ಎನ್ನುವಂಥ ಒಂದು ಹೇಳಿಕೆಯನ್ನು ಕೂಡ SP ಅವರು ಕೊಟ್ಟಿದ್ರು. ಇನ್ನು ಅದೇ ಸಂದರ್ಭದಲ್ಲಿ ಸ್ಥಳದ ಮಹಜರು ಯಾಕೆ ಮಾಡ್ತಾ ಇಲ್ಲ ಅಂತ ದೂರುದಾರ ಪರ ವಕೀಲರು ಪೊಲೀಸರನ್ನ ಕೇಳಿದ್ರು. ತನಿಖೆಯಲ್ಲಿ ಪೊಲೀಸರಿಂದ ವಿಳಂಬ ಆಗ್ತಾ ಇದೆ, ಆಘಾತಕಾರಿ ವಿಳಂಬ ಆಗ್ತಾ ಇದೆ, ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಈ ಸಂದರ್ಭದಲ್ಲಿ ದೂರುದಾರ ಪರ ವಕೀಲರು ಮಾಡಿದ್ರು ಅನ್ನುವಂಥದ್ದು.
ಈ ನಡುವೆ ಮತ್ತೊಂದು ಬೆಳವಣಿಗೆ ಜುಲೈ 17ರಂದು ನಡೆಯುತ್ತೆ. ಈ ಪ್ರಕರಣದ ಆರೋಪದ ಕುರಿತು ಕೇರಳ ಸರ್ಕಾರದ ಮಧ್ಯಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ವಕೀಲರು ಒಂದು ಆಗ್ರಹವನ್ನು ಮಾಡ್ತಾರೆ. ಜೊತೆಗೆ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟ ಹಾಗೆ ಕೇರಳ ವಿಧಾನಸಭೆಯಲ್ಲಿ ನಿರ್ಣಯವನ್ನು ಅಂಗೀಕರಿಸುವ ಹಾಗೆ ಸುಪ್ರೀಂ ಕೋರ್ಟ್ನ ವಕೀಲ KV ಧನಂಜಯ್ ಅವರು ಒಂದು ಒತ್ತಾಯವನ್ನು ಮಾಡ್ತಾರೆ. ಅದರ ಜೊತೆಗೆ ಜುಲೈ 17ರಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಲಿ ಅಥವಾ ನಿವೃತ್ತ ನ್ಯಾಯಮೂರ್ತಿಯ ಮೇಲ್ವಿಚಾರಣೆಯ SIT ರಚನೆಗೆ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ ಅವರು ಕೂಡ ಒತ್ತಾಯವನ್ನು ಮಾಡ್ತಾರೆ. ಈ ನಡುವೆ ದೂರಿನ ಸಾಕ್ಷಿದಾರನ ಇರುವಿಕೆಯ ಬಗ್ಗೆ ಮಾಹಿತಿ ಲಭ್ಯ ಇಲ್ಲದಾಗ ಸಾಕ್ಷ್ಯದ ರಕ್ಷಣೆ ಅಸಾಧ್ಯ ಎನ್ನುವಂಥ ಒಂದು ವಿಚಾರವನ್ನು ಕೂಡ ಇಲ್ಲಿ ಪೊಲೀಸರು ಹೇಳ್ತಾರೆ. ಈ ಕುರಿತು ಸಕ್ಷಮ ಪ್ರಾಧಿಕಾರಕ್ಕೆ ಜಿಲ್ಲಾ ಪೊಲೀಸರಿಂದ ವರದಿ ಕೂಡ ಸಲ್ಲಿಕೆ ಆಗಿದೆ ಎಂದು ಒಂದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ SP ಡಾಕ್ಟರ್ ಅರುಣ್ ಅವರು. ಈ ನಡುವೆ SITಗೆ ಆಗ್ರಹಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ಈ ಬಗ್ಗೆ ಏನು ಕ್ರಮ ಕೈಗೊಳ್ಳಲಾಗಿದೆ ಎನ್ನುವಂಥ ಒಂದು ಪ್ರಶ್ನೆಗಳನ್ನು ಮಾಧ್ಯಮಗಳು CM ಸಿದ್ದರಾಮಯ್ಯ ಅವರಿಗೆ ಕೇಳಿದಂಥ ಸಂದರ್ಭದಲ್ಲಿ ನಾವು ಕಾನೂನು ರೀತಿಯಲ್ಲೇ ಕೆಲಸ ಮಾಡಬೇಕಾಗುತ್ತೆ, ಕಾನೂನು ಬಿಟ್ಟು ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಅವರ ರಿಪೋರ್ಟ್ ಬಂದ ಮೇಲೆ ಏನು ಮಾಡಬೇಕು ಅದನ್ನು ನೋಡ್ತೇವೆ ಅನ್ನುವಂಥದ್ದು, ಅಗತ್ಯ ಬಿದ್ದರೆ SITಯನ್ನು ರಚನೆ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಕೂಡ ಆ ಸಂದರ್ಭದಲ್ಲಿ ಹೇಳಿದರು. ಇನ್ನು ಈ ಎಲ್ಲ ಬೆಳವಣಿಗೆಗಳ ಬಳಿಕ ಜುಲೈ 19ರಂದು SIT ರಚನೆಯ ಬಗ್ಗೆ ಅಂದರೆ 17ರಂದು ಈ ಬಗ್ಗೆ ಆಗ್ರಹಗಳು ಕೇಳಿ ಬರೋದಕ್ಕೆ ಪ್ರಾರಂಭ ಆಯಿತು. ಆ ನಡುವೆ ಪೊಲೀಸರ ತನಿಖೆ ಬಳಿಕ ರಿಪೋರ್ಟ್ ಏನು ಬರುತ್ತೋ ಅದನ್ನು ನೋಡಿ ಆಮೇಲೆ ಸೂಕ್ತ ಕ್ರಮ ಏನು ಬೇಕೋ ಅದನ್ನು ಕೈಗೊಳ್ತೇವೆ ಅನ್ನುವಂಥದ್ದನ್ನು ಹೇಳಿದರು. ಅಗತ್ಯ ಬಿದ್ದರೆ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಸಿದ್ದರಾಮಯ್ಯ ಅವರು ಹೇಳಿದರು. ಆದರೆ 19ಕ್ಕೆ ಈ ಬಗ್ಗೆ SIT ರಚನೆ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರು ಒಂದು ಚರ್ಚೆಯನ್ನು ಮಾಡ್ತಾರೆ. ಆ ಚರ್ಚೆ ಬಳಿಕ SIT ರಚನೆ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಅದೇ ರೀತಿ ಜುಲೈ 20ರಂದು ಹಿರಿಯ IPS ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ SIT ರಚನೆ ಮಾಡಿರುವಂಥ ಬಗ್ಗೆ ಕೂಡ ಒಂದು ಪ್ರಕಟಣೆಯನ್ನು ಹೊರಡಿಸುತ್ತೆ ರಾಜ್ಯ ಸರ್ಕಾರ. ಇನ್ನು SIT ರಚನೆ ಆಗ್ತಾ ಇದ್ದ ಹಾಗೆ ಪ್ರಕರಣದ ತನಿಖೆಯ ಬಗ್ಗೆ ವ್ಯಾಪಕವಾದ ಕುತೂಹಲ ಕೂಡ ಹುಟ್ಟಿಕೊಳ್ಳುತ್ತೆ. ಆ ಬಳಿಕ SIT ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಮುಂದಿನ ತನಿಖೆಯ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರುವಂಥದ್ದು. ಆರಂಭದಲ್ಲಿ ಮಂಗಳೂರಿಗೆ ಆಗಮಿಸಿ ಮಂಗಳೂರಿನ ಜಿಲ್ಲಾ ಕೇಂದ್ರದಲ್ಲಿ ಒಂದಷ್ಟು ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಂಡು ತಾತ್ಕಾಲಿಕ ಕಚೇರಿಯನ್ನು ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ತಾತ್ಕಾಲಿಕ ಕಚೇರಿಗೆ ಬಂದು ಅಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡ್ರು. ಆ ಬಳಿಕ ಬೆಳ್ತಂಗಡಿಯಲ್ಲಿ ಕೂಡ ಒಂದು ತಾತ್ಕಾಲಿಕ SIT ಕಚೇರಿಯನ್ನು ರಚನೆ ಮಾಡಿಕೊಂಡು ಒಂದು ದಿನ ಬೆಳ್ತಂಗಡಿಯಲ್ಲೂ ಕೂಡ ಬೀಡು ಬಿಟ್ಟಿದ್ರು. ತನಿಖೆಗೆ ಪೂರಕವಾಗಿ ಏನೆಲ್ಲ ವ್ಯವಸ್ಥೆಗಳಾಗಬೇಕು, ಪೂರ್ವ ಸಿದ್ಧತೆಗಳಾಗಬೇಕು ಅದನ್ನು ಮಾಡಿಕೊಳ್ಳುವಂತಹ ಕೆಲಸಗಳನ್ನು ಮಾಡಿದ್ರು. ಆ ಬಳಿಕ ಜುಲೈ 28ರಂದು ಸೋಮವಾರ ಈ ಒಂದು ಸ್ಥಳ ಗುರುತಿನ ಒಂದು ಪ್ರಕ್ರಿಯೆ ಆಯಿತು. ಸಾಕ್ಷಿ ದೂರುದಾರ ತಾನು ಕೊಟ್ಟಂತಹ ಅಥವಾ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಆತ ಸ್ಥಳಗಳನ್ನು ತೋರಿಸುವಂಥ ಒಂದು ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ಆ ಸ್ಥಳಗಳನ್ನು ಗುರುತಿಸುವಂತಹ ಪ್ರಕ್ರಿಯೆಗಳು ಕೂಡ ಅಲ್ಲಿ ಆಗಿದೆ ಅನ್ನುವಂಥದ್ದು. ಸರಿಸುಮಾರು 13 ಸ್ಥಳಗಳನ್ನು ಸಾಕ್ಷಿ ದೂರುದಾರ ಗುರುತಿಸಿದ್ದ ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸು ಪರಿಸರಗಳಲ್ಲಿ, ಅಂದರೆ ಸ್ನಾನಘಟ್ಟದ ಬಳಿ ತೆಂಗಿನ ಮರ ಇರುವಂತಹ ಸಮೀಪ ಮೊದಲ ಒಂದು ಜಾಗವನ್ನು ಆತ ತೋರಿಸಿದ್ದ. ಅಲ್ಲಿ ಮಾರ್ಕಿಂಗ್ ಮಾಡಿದ ಬಳಿಕ ಅಲ್ಲಿಂದ
ಕೆಲವೇ ಮೀಟರ್ ದೂರದಲ್ಲಿ ಇನ್ನೊಂದಷ್ಟು ಸ್ಥಳಗಳನ್ನು, ಅಂದರೆ ಇದು ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ ಇರುವಂತಹ ಜಾಗಗಳು. ಸೊ ಅಲ್ಲಿ ಸುಮಾರು 8 ಜಾಗಗಳನ್ನು, ಅಂದರೆ 8 ಸ್ಪಾಟ್ಗಳನ್ನು ಗುರುತಿಸಲಾಗಿದೆ. ಆ ಸ್ಪಾಟ್ಗಳಲ್ಲಿ ಆ ಸ್ಪಾಟ್ ನಂಬರ್ 1 ಅನ್ನುವಂತಂದರೆ ಸಂಖ್ಯೆಗೆ ಅನುಗುಣವಾಗಿ ಅವುಗಳನ್ನು ಗುರುತಿಸಿದ್ದಾರೆ. ಈಗ ಫಸ್ಟ್ ಪಾಯಿಂಟ್ನಲ್ಲಿ 01 ಅನ್ನುವಂಥ ಒಂದು ಹೆಸರನ್ನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಪಾಯಿಂಟಿಗೆ 02, ಹೀಗೆ ಅಲ್ಲಿ ಒಂದು ನಂಬರಿಂಗನ್ನು ಕೂಡ ಮಾಡಿದ್ದಾರೆ. ಸೊ ಆ ಎಲ್ಲ ಸ್ಪಾಟ್ಗಳನ್ನು ಗುರುತಿಸುವಂತಹ, ಅಂದರೆ ಆತ ತೋರಿಸಿದಂತಹ ಜಾಗಗಳನ್ನು ಒಂದು ಗುರುತಿಸಿ ಒಂದು ಮಾರ್ಕಿಂಗ್ ಮಾಡಿ ಅಲ್ಲಿಗೆ ಕ್ರೈಮ್ ಲೈನ್ ಎಳೆಯುವಂತಹ ಒಂದು ಪ್ರಕ್ರಿಯೆಗಳು ಜುಲೈ 28ರಂದು ನಡೆದಿತ್ತು. ಬೆಳಗ್ಗಿನಿಂದ ರಾತ್ರಿಯವರೆಗೂ, ಅಂದರೆ ಸಂಜೆಯವರೆಗೂ ಕೂಡ, ಕತ್ತಲಾಗುವವರೆಗೂ ಕೂಡ ಒಂದು ಕಾರ್ಯಾಚರಣೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ 13 ಜಾಗಗಳನ್ನು ತೋರಿಸಿ ಇನ್ನೊಂದೆರಡು ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದ ಸಾಕ್ಷಿ ದೂರುದಾರ ವ್ಯಕ್ತಿ. ಬಳಿಕ ಜುಲೈ 29ರಂದು ಬೆಳಗ್ಗೆ ಕಾರ್ಯಾಚರಣೆ ಆರಂಭ ಆಗುತ್ತೆ ಅನ್ನುವಂಥದ್ದು ನಿರೀಕ್ಷೆಗಳಿತ್ತು. ಯಥ ಪ್ರಕಾರ ಬೆಳಗ್ಗೆ ಸರಿಸುಮಾರು 12 ಗಂಟೆ 11:15 ಸುಮಾರಿಗೆ ಬೆಳ್ತಂಗಡಿಯಿಂದ ಹೊರಟಂಥ ಅಧಿಕಾರಿಗಳ ತಂಡ ಅಧಿಕಾರಿಗಳ ಸಮ್ಮುಖದಲ್ಲಿ AC ಸಮ್ಮುಖದಲ್ಲಿ ಅಗೆಯುವಂತಹ ಕೆಲಸವನ್ನು ಪ್ರಾರಂಭ ಮಾಡಿದರು. ಸಂಜೆವರೆಗಾಗಿದ್ರೂ ಕೂಡ ಏನೂ ಸಿಕ್ಕಿಲ್ಲ. ಸೊ ಇವತ್ತು ಉತ್ಖನನದ 2ನೇ ದಿನ ಬೆಳಗಿನಿಂದಲೇ ಈ ಒಂದು ಅಗೆಯುವಂತಹ ಕೆಲಸವನ್ನು ಆರಂಭ ಮಾಡಿದ್ದಾರೆ. ಈಗಾಗಲೇ ಕಾಡಿನೊಳಕ್ಕೆ ಆತ ತೋರಿಸಿರುವಂತಹ ಜಾಗಕ್ಕೆ ಅಧಿಕಾರಿಗಳು ಸಾಕ್ಷಿ ದೂರುದಾರನ ಜೊತೆಗೆ ತೆರಳಿದ್ದಾರೆ. ಇಲ್ಲಿ SIT ಅಧಿಕಾರಿಗಳು ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ಒಂದಷ್ಟು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಇದು ಇಡೀ ಒಂದು ರಾಜ್ಯ ಮಾತ್ರವಲ್ಲ, ಇಡೀ ದೇಶದ ಗಮನವನ್ನು ಸೆಳೆದಿರುವಂತಹ ಪ್ರಕರಣ. ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಲೋಪಗಳಾಗದ ಹಾಗೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳಾಗದ ಹಾಗೆ ಒಂದು ಕಾಮಗಾರಿಯನ್ನು, ಅಂದರೆ ಒಂದು ಅಗೆಯುವಂತಹ ಕೆಲಸವನ್ನ, ಜೊತೆಗೆ ಇಲ್ಲಿ ಏನಾದರೂ ಸಿಕ್ಕಂತಹ ಒಂದು ಅವಶೇಷಗಳನ್ನು ಅದನ್ನು ಸೈಂಟಿಫಿಕ್ ಆಗಿ ಕಲೆಕ್ಟ್ ಮಾಡುವಂತಹ ಕೆಲಸಗಳು ಕೂಡ ಆಗಬೇಕಾಗುತ್ತೆ. ಸೊ ಅದಕ್ಕಾಗಿ ಅದನ್ನು ಸೈಂಟಿಫಿಕ್ ಆಗಿ ಕಲೆಕ್ಟ್ ಮಾಡಿ ಅದನ್ನು ಸ್ಟೋರ್ ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಎಲ್ಲವನ್ನು ಕೂಡ ಮಾಡಿಕೊಂಡಿದೆ. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸಿದ್ರಿ, ಆ ಒಂದು ವಾಹನದಲ್ಲಿ ಒಂದಷ್ಟು ಬಾಕ್ಸ್ಗಳನ್ನು ಕಾಣ್ತಾ ಇದ್ದೇವೆ. ಇದು ಕಲೆಕ್ಟ್ ಮಾಡಿದಂತಹ ಸ್ಯಾಂಪಲ್ ಅನ್ನು ಸಂಗ್ರಹಿಸೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು. ಎಷ್ಟು ಸಿಕ್ಕಿದ್ರು ಕೂಡ ಅವುಗಳನ್ನು ಸಂಗ್ರಹಿಸಿ ಸೈಂಟಿಫಿಕ್ ಆಗಿ ಅದನ್ನು ಸ್ಯಾಂಪಲಿಂಗ್ ಮಾಡಿ ಅದನ್ನು FSL ಲ್ಯಾಬ್ಗೆ ಕಳಿಸಬೇಕು. ಅಂದರೆ ಅದನ್ನು ಅಷ್ಟು ಜತನದಿಂದ, ಅಂದರೆ ಅಷ್ಟೊಂದು ಸೂಕ್ಷ್ಮವಾಗಿ ಅದನ್ನು ಸಂಗ್ರಹ ಮಾಡಿ ಅದನ್ನು ಯಥಾಸ್ಥಿತಿಯಲ್ಲಿ ಕಳಿಸಬೇಕಾಗುತ್ತೆ. ಯಾಕಂತ ಹೇಳಿದರೆ ಮುಂದಕ್ಕೆ ಹಲವಾರು ಪರೀಕ್ಷೆಗಳನ್ನು ಮಾಡಬೇಕಾದಂತಹ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೆ ಪೂರಕವಾಗಿ ಅದನ್ನು ಯಾವುದೇ ರೀತಿಯಲ್ಲೂ ತೊಂದರೆಗಳಾಗದ ಹಾಗೆ, ಏನು ಸಮಸ್ಯೆಗಳಾಗದ ಹಾಗೆ ಅತ್ಯಂತ ಸೂಕ್ಷ್ಮವಾಗಿ ಜಾಗರೂಕತೆಯಿಂದ ಅದನ್ನು ಲ್ಯಾಬ್ಗೆ ಕಳಿಸೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಈ ಮೂಲಕ ಮಾಡಿಕೊಂಡಿದ್ದಾರೆ. ಟೋಟಲಿ SIT ಇಲ್ಲಿ ಸರ್ವಸನ್ನದ್ಧವಾಗಿ ಈ ಒಂದು ಎಕ್ಸ್ಹ್ಯೂಮೇಷನ್ ಪ್ರೊಸೆಸ್ಗೆ ಬಂದಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು.
ಎಸ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಈಗಾಗಲೇ ಉತ್ಖನನ ನಡೀತಾ ಇರುವಂತಹ ಜಾಗ. ಕ್ಯಾಮರಾದ ಸ್ಥಳವನ್ನ ಒಂದಷ್ಟು ಶಿಫ್ಟ್ ಮಾಡಿ ನಿಮಗೆ ಒಂದಷ್ಟು ದೃಶ್ಯಗಳನ್ನು ತೋರಿಸುವಂತಹ ಪ್ರಯತ್ನ ಇಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ಆಗ್ತಾ ಇದೆ. ಸುದ್ದಿಯ ತಂಡ ನಿರಂತರವಾಗಿ ಈ ಒಂದು ಉತ್ಖನನ ನಡೀತಾ ಇರುವಂತಹ ಮಾಹಿತಿಯನ್ನ ನಿಮಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಕೂಡ ನಿಮಗೆ ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಇದೆ. ಸೊ ಈಗ ಅಂದ್ರೆ ಕಾಡಿನ ಒಳಭಾಗದಲ್ಲಿ ಅಂದ್ರೆ ಮೀಸಲು ಅರಣ್ಯದ ಒಳಭಾಗದಲ್ಲಿ ಇರುವಂತಹ ಒಂದು ಪ್ರದೇಶ ಇದು. ಸೊ ಏನು ಕೂಡ ಕಾಣಿಸ್ತಾ ಇರಲಿಲ್ಲ. ಸೊ ಹೀಗಾಗಿ ಏನಾದ್ರೂ ಕಾಣುತ್ತಾ ಅನ್ನುವಂಥದ್ದನ್ನ ಗಮನಿಸಿಕೊಂಡು ಒಂದಷ್ಟು ಚಲನವಲನಗಳು ಅಂದ್ರೆ ಸ್ಪಷ್ಟವಾಗಿ ಏನು ಕೂಡ ಕಾಣ್ತಾ ಇಲ್ಲ, ಆದ್ರೆ ಒಂದಷ್ಟು ಚಲನವಲನಗಳನ್ನ ಗಮನಿಸುವ ರೀತಿಯಲ್ಲಿ ಒಂದಷ್ಟು ದೃಶ್ಯಾವಳಿಗಳು ಇಲ್ಲಿ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು ನೀವು ನೇರ ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಸೊ ಏನಾದ್ರೂ ಡೆವಲಪ್ಮೆಂಟ್ಸ್ ಇದೆಯಾ, ಏನಾದ್ರೂ ಮಾಹಿತಿಗಳಿದೆಯಾ ಕೇಳೋಣ. ಈಗ ಚಾನಲ್ ಮುಖ್ಯಸ್ಥ ದಾಮೋದರ್ ದೊಂಡೋಲಿ ಅವರು ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್, ಏನಾದ್ರೂ ಡೆವಲಪ್ಮೆಂಟ್ಸ್? ಗೌತಮ್, ಏನು ಅಂತಂದ್ರೆ ಬಹಳಷ್ಟು ಟಫೆಸ್ಟ್ ಪ್ಲೇಸ್ ಅಲ್ಲಿ ಬಂದು ನೇರ ಪ್ರಸಾರವನ್ನ ಮಾಡ್ತಾ ಇರುವಂತಹದ್ದು ಪ್ರಮುಖವಾಗಿ ಎಕ್ಸ್ಕ್ಲೂಸಿವ್ ದೃಶ್ಯಗಳಿಗಾಗಿ ಈ ಹುಡುಕಾಟ ಅಂತ ಹೇಳ್ಬೋದು. ಅಜಿಕೋರಿ ಮಾರ್ಗದ ಸಮೀಪದಲ್ಲಿ ಒಂದು ದಿಡ್ಡೆಯಲ್ಲಿ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ದಿಡ್ಡೆಯಲ್ಲಿ ನಿಂತುಕೊಂಡು ಒಂದು ವಿಡಿಯೋವನ್ನ ಮಾಡ್ತಿರುವಂತದ್ದು ಬಹಳ ಅಪಾಯಕಾರಿ ಸ್ಥಳದಲ್ಲಿ ಇದೀಗ ನಮ್ಮ ಕ್ಯಾಮರಾಮನ್ ನಿಂತುಕೊಂಡು ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹದನ್ನ ಕೂಡ ತಾವು ಹೇಳ್ತಾ ಇದ್ದೇವೆ. ಆದಿತ್ಯ ಬಳಂಜ ಮತ್ತು ವನೀಶ್ ಮತ್ತು ಸುತನ್ ಎಲ್ಲ ತಂಡದವರು ಕೂಡ ಇಲ್ಲಿ ನಿರಂತರವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಆದಿತ್ಯ ಬಳಂಜ ಅವರು ಕ್ಯಾಮರಾದಲ್ಲಿ ಈಗ ನಿಮಗೆ ತೋರಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಇದೀಗ ನೇತ್ರಾವತಿಯ ಅಜಿಕುರಿಯ ಒಂದು ದಿಡ್ಡದ ಮೇಲ್ಭಾಗದಲ್ಲಿ ಬಂದು ನಿಂತುಕೊಂಡು ಈಗ ನಿಮಗೆ ಆ ದೃಶ್ಯಾವಳಿಗಳನ್ನು ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಸಾಮಾನ್ಯ ಕಣ್ಣಿಗೆ ಇಲ್ಲಿ ಏನೂ ಕಾಣೋದಿಲ್ಲ, ಬದಲಾಗಿ ಕ್ಯಾಮರಾ ಕಣ್ಣಿಗೆ ಏನಾದ್ರೂ ಕಾಣುತ್ತಾ ಅನ್ನುವಂತಹದನ್ನ ನಿಮಗೆ ತೋರಿಸುವಂತಹ ಪುಟ್ಟ ಪ್ರಯತ್ನವನ್ನ ಇದೀಗ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಇಂತಹದ್ದು ಅಗೆಯುವಂತಹ ಕಾರ್ಯ ಹೀಗೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಅಥವಾ ತೋರಿಸೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಾಧ್ಯ ಆಗೋದಿಲ್ಲ. ಬದಲಾಗಿ ಈಗ ಇಲ್ಲಿರ್ತಕ್ಕಂತಹ ಸ್ಥಳದಲ್ಲಿ ಏನೇನ್ ಆಗ್ತಾ ಇದೆ ಅನ್ನುವಂಥದ್ದು ಅಥವಾ ಅಲ್ಲಿ ಚಲನವಲನಗಳು ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತಾ ಇದೆ. ಅವರು ಓಡಾಡೋದು ಮತ್ತು ಡಿಗ್ ಮಾಡುವಂತಹ ದೃಶ್ಯಾವಳಿಗಳು ಸಿಗದೇ ಇದ್ರೂ ಕೂಡ ಅವರು ಓಡಾಡುವಂತಹ ದೃಶ್ಯ ಮತ್ತೆ ಎಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ತದೆ. ಈಗ ಕೆಲವೊಂದು ದೃಶ್ಯಗಳು ಈಗಾಗಲೇ ಬಂದಿರೋದ್ರಿಂದ ಇದು ಎಕ್ಸ್ಕ್ಲೂಸಿವ್ ದೃಶ್ಯ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಮಾತ್ರ ಅಂತ ಹೇಳ್ತಾ ಇದೀಗ ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಪಾಯಿಂಟ್ ನಂಬರ್ ಎರಡರಲ್ಲಿ ಇದೀಗ ಆ ದೃಶ್ಯಾವಳಿಗಳನ್ನ ಪಾಯಿಂಟ್ ನಂಬರ್ 2ರಲ್ಲಿ ಅಗಿತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಅಲ್ಲಿ ಓಡಾಡ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಎಲ್ಲಿಂದ ಎಷ್ಟು ದೂರದಿಂದ ಈ ಝೂಮ್ ಹಾಕ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ನಿಮಗೆ ಮಾಹಿತಿಯನ್ನ ಒದಗಿಸ್ತಾ ಇದೀವಿ. ಪಕ್ಕದಲ್ಲಿರ್ತಕ್ಕಂಥ ಅಣೆಕಟ್ಟಿನ ಹಿಂಭಾಗದಿಂದ ಈ ನೇರ ದೃಶ್ಯಾವಳಿಗಳನ್ನ ನಿಮಗೋಸ್ಕರ ಈಗ ತೋರಿಸ್ತಾ ಇದೀವಿ. ಬಹಳ ಟಫೆಸ್ಟ್ ಸಿಚುವೇಶನ್ ಅಲ್ಲಿ ಕ್ಯಾಮರಾಮನ್ಸ್ ನಿಂತ್ಕೊಂಡು ಈ ದೃಶ್ಯಾವಳಿಯನ್ನ ಸೆರೆ ಹಿಡಿತಾ ಇರುವಂತದನ್ನ ನಾವೀಗ ನಿಮಗೆ ತಿಳಿಸ್ತಾ ಇದ್ದೀವಿ. ಇದೀಗ ಅಲ್ಲಿಯ 2ನೇ ಪಾಯಿಂಟ್ ಏನಿದೆ ಆ ಪಾಯಿಂಟ್ ನಲ್ಲಿ ಈಗಾಗಲೇ 2ರಿಂದ 3 ಅಡಿಯಷ್ಟು ಅಗ್ದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದ್ರೆ ಇಲ್ಲಿಯ ತನಕವೂ ಕೂಡ ಅಲ್ಲಿ ಯಾವುದೇ ರೀತಿಯಂತಹ ವಸ್ತುಗಳು ಅಥವಾ ಕಳೆಬರ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇನ್ನೂ ಕೂಡ ಅಗಿಯೋದಕ್ಕೆ ಬಾಕಿ ಇರೋದ್ರಿಂದ ಕಾತರದಿಂದ ಬಹಳಷ್ಟು ಜನರು ಕೂಡ ಕಾಯ್ತಾ ಇದ್ದಾರೆ. ಜೊತೆಗೆ SIT ಏನಾದ್ರೂ ಅಪ್ಡೇಟ್ ಕೊಡುತ್ತಾ ಅನ್ನುವಂಥದ್ದನ್ನು ಕೂಡ ನಾವೀಗ ಕಾದು ನೋಡ್ತಾ ಇದ್ದೇವೆ. ಎಸ್, ಅಂದ್ರೆ ಈಗ ಅದೇ ಪಾಯಿಂಟ್ ಅಲ್ಲಿ ಅಗಿತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಈಗ ಅವರು ಆರಂಭದಲ್ಲಿ ಹೋದಂತಹ ಜಾಗದಲ್ಲೇ ಅಲ್ಲೇ ಸೆಕೆಂಡ್ ಪಾಯಿಂಟ್ ನಲ್ಲೇ ಅಗಿಯುವಂತಹ ಕೆಲಸಗಳು ಆಗ್ತಾ ಇದೆ ಇನ್ನು ಕೂಡ ಆಗಿದ್ರೆ. ಎಸ್, ಈಗ ಗೌತಮ್ ಈ ದೃಶ್ಯಾವಳಿಯನ್ನು ನಿಮ್ಗೆ ತೋರಿಸ್ಬೇಕು. ಎಸ್, ಈಗ ನೋಡಿ ನಾವು ಇರುವಂತಹ ಪ್ರದೇಶ ಈ ದಿಡ್ಡೆಯ ಮೇಲ್ಭಾಗ ತಾವೀಗ ನೋಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಈ ದಿಡ್ಡೆಯ ಮೇಲ್ಭಾಗ ಸ್ವಲ್ಪ ಜಾರಿದ್ರು ಕೂಡ ಇದು ಅಣೆಕಟ್ಟಿನ ಪ್ರದೇಶ ಬಹಳ ಡೇಂಜರಸ್. ಅದರ ಜೊತೆಗೆ ಅಣೆಕಟ್ಟಿನಿಂದ ಮುಂಭಾಗಕ್ಕೆ ಸಾಗಿದಾಗ ಆ ಗುಡ್ಡ ಏನು ಈಗಾಗಲೇ ಗುರುತು ಹಾಕಿರುವಂತಹ ಗುಡ್ಡ, ಆ ಗುಡ್ಡದ ಒಳಭಾಗದಲ್ಲಿ ಅಗಿತಾ ಇದ್ದಾರೆ. ಈ ದೃಶ್ಯಾವಳಿಗಳನ್ನ ತೋರಿಸುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ ಮಾಡ್ತಾ ಇರುವಂತದ್ದು. ಈಗ ಆ ದೃಶ್ಯಾವಳಿ ತಾವು ನೋಡ್ತಾ ಇದ್ದೀರಿ. ಎಸ್, ಅಂದ್ರೆ ಏನಾಗ್ತಾ ಇದೆ ಅನ್ನುವಂಥದ್ದು ಈಗ ಹೊರಗಡೆ ನಿಂತವರಿಗೆ ಅಥವಾ ಸ್ನಾನಘಟ್ಟ ಸಮೀಪ ನಿಂತವರಿಗೆ ಕಾಣಿಸೋದಿಲ್ಲ. ಸೊ ಈಗ ವೀಕ್ಷಕರಿಗೆ ಇದನ್ನ ತೋರಿಸುವಂತ ನೆಲೆಯಲ್ಲಿ ನೀವು ಈಗ ನಮ್ಮ ಕ್ಯಾಮರಾ ಇರುವಂತಹ ಸ್ಥಳವನ್ನ ಶಿಫ್ಟ್ ಮಾಡಿದಿರಿ ಅನ್ನುವಂಥದ್ದು. ಆದ್ರೆ ಅಗಿತಾ ಇರುವಂತಹ ಜಾಗ ಅದುವೇ ಅನ್ನುವಂಥದ್ದು. ಈಗ ಆಲ್ರೆಡಿ ಯಾವ ಸ್ಪಾಟ್ಗೆ ಫಸ್ಟ್ಗೆ ಹೋಗಿದ್ರು ಅದೇ ಜಾಗದಲ್ಲಿ ಅಗಿಯುವಂತಹ ಕೆಲಸಗಳಾಗ್ತಾ ಇದೆ ಅನ್ನುವಂಥದ್ದನ್ನ. ಎಸ್, ಹೌದು.
ಓಕೆ, ಇನ್ನು ಅಧಿಕಾರಿಗಳು ಯಾರಾದ್ರೂ ಭೇಟಿ ಕೊಟ್ಟಿರುವಂತದ್ದು ಅಥವಾ ನಡುವೆ ಏನಾದ್ರೂ ಬದಲಾವಣೆಗಳು, ಈ ರೀತಿಯ ಸಾಧ್ಯತೆಗಳು ಏನಾದ್ರೂ ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ಈಗ ಏನಾದ್ರೂ ಡೀಟೇಲ್ಸ್ ಇದೆಯಾ ಅನ್ನುವಂಥದ್ದು? ಇಲ್ಲ, ಅಂತಹ ಅಧಿಕಾರಿಗಳು ಭೇಟಿ ನೀಡುವಂತಹ ಸಾಧ್ಯತೆಗಳಿದಾವೆ, ಆದ್ರೆ ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇಲ್ಲ. ಮೊಹಂತಿ ಅವರು ಕೂಡ ಆಗಮಿಸುವಂತಹ ನಿರೀಕ್ಷೆಗಳಿದಾವೆ. ಈಗ ನಿನ್ನೆ ಏನಾದ್ರೂ ವಸ್ತುಗಳು ಸಿಕ್ಕಿರುವಂತಹ ಬಗ್ಗೆ ಏನಾದ್ರೂ ಮಾಹಿತಿಗಳಿದೆಯಾ? ಯಾಕಂತ ಹೇಳಿದ್ರೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುತ್ತೆ, ಆದ್ರೆ ಎಲ್ಲವೂ ಕೂಡ ಸತ್ಯ ಅಂತ ಹೇಳೋದಿಕ್ಕಾಗೋದಿಲ್ಲ. ಹಾಗಂತ ಇಲ್ಲಿ ಅಫಿಷಿಯಲ್ ಆಗಿ SIT ಇಂದ ಯಾವುದೇ ರೀತಿಯ ಸ್ಟೇಟ್ಮೆಂಟ್ಗಳು ಸದ್ಯಕ್ಕೆ ಸಿಗ್ತಾ ಇಲ್ಲ ಅಫಿಷಿಯಲ್ ಆಗಿ. ಸೊ ಹಾಗಿದ್ದಂತ ಸಂದರ್ಭದಲ್ಲಿ ನಿನ್ನೆ ಏನಾದ್ರೂ ವಸ್ತುಗಳು ಅಂದ್ರೆ ಬ್ಯಾಗ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು ಇತ್ಯಾದಿ ಏನಾದ್ರೂ ಸಿಕ್ಕಿದೆ ಅನ್ನುವಂತ ಒಂದು ಮಾಹಿತಿಗಳು ಒಂದಷ್ಟು ಹರಿದಾಡ್ತಾ ಇದೆ ಅನ್ನುವಂಥದ್ದು. ಇದು ಸತ್ಯಕ್ಕೆ ಹತ್ತಿರವಾದ ವಿಚಾರವ ಹೇಗೆ ಅನ್ನುವಂಥದ್ದು ದಾಮೋದರ್? ಈಗ ಸೋಷಿಯಲ್ ಮೀಡಿಯಾದ ವರದಿ ಅದು ಬೇರೆ ರೀತಿಯದ್ದು ಇರ್ತದೆ. ಸೋಷಿಯಲ್ ಮೀಡಿಯಾದ ವರದಿಯನ್ನು ನಂಬುವಂತದ್ದಲ್ಲ. ಬದಲಾಗಿ SIT ಅಧಿಕಾರಿಗಳು ಕೂಡ ಯಾವುದೇ ಸ್ಪಷ್ಟನೆಯನ್ನಾಗ್ಲಿ ಯಾವುದೇ ರೀತಿಯಂತ ಮಾಹಿತಿಯನ್ನು ಕೂಡ ಒದಗಿಸಲಿಲ್ಲ. ನಿನ್ನೆಯ ಮೊದಲ ಗುರುತಿನಲ್ಲಿ 15 ಅಡಿ ಅಗಲ ಮತ್ತು 8 ಅಡಿ ಆಳವನ್ನ ತೆಗೆದ್ರೂ ಕೂಡ ಯಾವುದೇ ಪ್ರಯೋಜನಗಳು ಆಗ್ಲಿಲ್ಲ ಅನ್ನುವಂಥದ್ದು. ಅಂದ್ರೆ ಅದರಿಂದ ಯಾವುದೇ ಕಳೆ ಬರ ಸಿಗ್ಲಿಲ್ಲ ಅನ್ನುವಂಥದ್ದು. ಇದೀಗ 2ನೇ ಫಿಟ್ ಅನ್ನು ಅಗಿತಾ ಇದ್ದಾರೆ. ಮತ್ತೆ ನೇತ್ರಾವತಿಯ ಭಾಗದಲ್ಲಿ ಈ ಸುದ್ದಿಗಳು ಹರಿದಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಮುಖ್ಯವಾಗಿ ಬಟ್ಟೆಗಳು ಸಿಕ್ಕಿದ್ರೆ ಅದಕ್ಕೆ ಮಹತ್ವ ಅಷ್ಟು ದೊಡ್ಡ ಮಹತ್ವ ಇರೋದಿಲ್ಲ. ಯಾಕೆಂತಂದ್ರೆ ಇಲ್ಲಿ ಸುತ್ತಮುತ್ತಲೂ ಬಟ್ಟೆಗಳು ರಾಶಿ ರಾಶಿಯಾಗಿ ಸಿಗ್ತವೆ. ಆದ್ರೆ ಈ ಅಗದಂತ ಸಂದರ್ಭದಲ್ಲಿ ಬಟ್ಟೆಗಳು ಸಿಕ್ಕಿದ ನಂತರ ಏನಾದ್ರೂ ಕಳೇಬರ ಸಿಕ್ಕಿದ್ರೆ ಮಾತ್ರ ಅದರದ್ದು ಅಂದ್ರೆ ಸಿಕ್ಕಿದೆ ಅನ್ನುವಂಥದ್ದನ್ನ ಹೇಳ್ಬೋದೇ ಹೊರತು ಈಗ ಬಟ್ಟೆಗಳು ಅನ್ನುವಂಥದ್ದು ಈ ನೇತ್ರಾವತಿ ಸುತ್ತಮುತ್ತ ಬಹಳಷ್ಟು ಬಿಸಾಕಿರುವಂತಹದ್ದು ನಮಗೆ ಕಂಡು ಬರ್ತಾ ಇದೆ. ಅದರಿಂದ ಅದನ್ನ ಅಂದ್ರೆ ಅದರ ಬಗ್ಗೆ ನಮಗೆ ಮಾಹಿತಿ ಇನ್ನೂ ಕೂಡ ಒದಗಿಸ್ಲಿಲ್ಲ ಅವರು, ನಮಗೂ ಕೂಡ ಸಿಕ್ಕಿಲ್ಲ. ಆದ್ರೆ ಏನಾದ್ರೂ ಸಿಕ್ಕಿದ್ಯೋ ಇಲ್ವೋ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ವೈರಲ್ ಆಗ್ತಾ ಇದ್ರೆ ನಾವು ಸ್ಪಷ್ಟನೆಯನ್ನ ಕೇಳಿ ಅಥವಾ ಸ್ಪಷ್ಟವಾಗಿ ಮಾಹಿತಿಯನ್ನ ತಗೊಂಡೇ ಹಾಕಬೇಕೇ ಹೊರತು ಈಗ ಅಂತಹದ್ದು ಮಾಹಿತಿ ನಮ್ಗೆ ಒದಗಿ ಬರ್ತಾ ಇಲ್ಲ. ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಏನಾದ್ರೂ ಸಿಕ್ಕಿದ್ಯಾ ಅನ್ನುವಂಥದ್ದು. ಈಗಾಗಲೇ 2ರಿಂದ 3 ಫೀಟ್ ಅಗ್ದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದ್ರೆ ಇಲ್ಲಿಯ ತನಕ ಏನು ಸಿಕ್ಕಿಲ್ಲ ಅನ್ನುವಂಥದ್ದು. ಮುಂದೆ ಕಾದು ನೋಡ್ಬೇಕು ಯಾವ ರೀತಿಯಂತ ಮಾಹಿತಿ ಬರ್ತದೆ, ಏನು ಸ್ಪಷ್ಟನೆ ಇದೆ ಅನ್ನೋದು. ಓಕೆ, ಅಂದ್ರೆ ಈಗ ಮಾನವ ಶ್ರಮದ ಮೂಲಕವೇ ಇಲ್ಲಿ ಅಗೆಯುವಂತಹ ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದು. ಹೌದೌದು, ಇಲ್ಲಿ ಯಾವುದೇ JCB ಯನ್ನ ಬಳಕೆ ಮಾಡ್ಕೊಂಡಿಲ್ಲ. ಓಕೆ ಓಕೆ, ಇನ್ನು ವಿರಾಮದ ಬಗ್ಗೆ ಏನಾದ್ರೂ ಈಗ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆಯಾ? ಮಧ್ಯಕ್ಕೆ ವಿರಾಮವನ್ನ ಪಡೆದುಕೊಳ್ತಾರ ಅಥವಾ ನಿನ್ನೆ ಹಾಗೇನಾದ್ರೂ ಸಮಾಲೋಚನೆಗಳ ಬಳಿಕ ಒಂದು ನಿರ್ಧಾರಗಳಾಗುತ್ತಾ ಹೇಗೆ ಅನ್ನುವಂಥದ್ದು? ಇಲ್ಲ, ಯಾವುದೇ ರೀತಿಯಂತಹ ಮಾಹಿತಿಗಳಿಲ್ಲ. ಮೋಸ್ಟ್ಲಿ ಸಮಾಲೋಚನೆಯನ್ನ ನಡೆಸಿದ ನಂತರವೇ ಈಗ ತೀರ್ಮಾನ ಕೈಗೊಳ್ಬಹುದು. 2ನೇ ಫೀಟ್ ಅನ್ನ ಅಗದು ಅದು ಪೂರ್ಣಗೊಳಿಸಿದ ನಂತರವೇ ವಿರಾಮ ಪಡೆಯುವ ಸಾಧ್ಯತೆಗಳಿದಾವೆ. ಓಕೆ ಓಕೆ ಓಕೆ, ಎಸ್, ಥ್ಯಾಂಕ್ ಯು ದಾಮೋದರ್. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ, ಎಸ್, ಇದು ಅಲ್ಲಿಂದ ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸೆಕೆಂಡ್ ಪಾಯಿಂಟ್, ಸಾಕ್ಷಿ ದೂರುದಾರ ಗುರುತಿಸಿರುವಂತಹ ಸೆಕೆಂಡ್ ಪಾಯಿಂಟ್ನ ಒಂದು ಅಗೆಯುವಂತಹ ಕಾರ್ಯಗಳಾಗ್ತಾ ಇದೆ. ಸೊ ಆ ಒಂದು ಜಾಗದ ಫೂಟೇಜನ್ನು ನೀವು ನೇರ ದೃಶ್ಯಾವಳಿಗಳಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ ಒಂದಷ್ಟು ಮಂದಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇರುವಂಥದ್ದು ದೂರದಿಂದ ಸ್ವಲ್ಪ ಕಾಣಿಸ್ತಾ ಇದೆ. ಬಹಳಷ್ಟು ಹರಸಾಹಸ ಪಟ್ಟು ಈ ದೃಶ್ಯಗಳನ್ನ ವೀಕ್ಷಕರಿಗೋಸ್ಕರ ಸುದ್ದಿ ನ್ಯೂಸ್ ಬೆಳ್ತಂಗಡಿ ತೋರಿಸಿಕೊಡ್ತಾ ಇದೆ. ನಮ್ಮ ಕ್ಯಾಮರಾಮ್ಯಾನ್ಗಳು ಅಲ್ಲಿ ಬಹಳಷ್ಟು ಸವಾಲಿನ ನಡುವೆ ಅಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬಹಳಷ್ಟು ದೂರದಲ್ಲಿ ನಿಂತು ಆ ಒಂದು ದಿಬ್ಬದ ಮೇಲೆ ನಿಂತು ಕ್ಯಾಮರಾವನ್ನ ಹಾಕಿ ಅಲ್ಲಿಂದ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಒಂದಷ್ಟು ತೋರಿಸುವಂತಹ ಪ್ರಯತ್ನಗಳು ಈ ಮೂಲಕ ಆಗ್ತಾ ಇದೆ ಅನ್ನುವಂಥದ್ದು. ಸುದ್ದಿಯ ತಂಡ ಅಂದ್ರೆ ಬಹುಶಃ SIT ಟೀಮ್ ಬೆಳ್ತಂಗಡಿಗೆ ಬಂದಿರುವಂಥದ್ದಾಗಿರ್ಬೋದು, ಇಲ್ಲಿ ಒಂದು ಮಹಜರನ್ನ ಮಾಡಿದಂತಹ ಒಂದು ಪ್ರಕ್ರಿಯೆಗಳಾಗಿರ್ಬೋದು, ಒಟ್ಟಾರೆಯಾಗಿ ಏನೆಲ್ಲ ಇದೆಯೋ ಅದರಲ್ಲಿ ನೈಜವಾದ ನಿಖರವಾದ ಮಾಹಿತಿಯನ್ನ ಸುದ್ದಿಯ ತಂಡ ಕಲೆ ಹಾಕಿ ವೀಕ್ಷಕರಿಗೆ ಕೊಡ್ತಾ ಇದೆ. ಸೊ ಈಗ ನಿನ್ನೆ ಒಂದಷ್ಟು ದೃಶ್ಯಾವಳಿಗಳು, ಒಂದಷ್ಟು ಚಲನವಲನಗಳನ್ನ ಗುರುತಿಸಬಹುದಾದಷ್ಟು ಕಾಣಿಸ್ತಾ ಇತ್ತು. ಆದ್ರೆ
ಇವತ್ತು ಆರಂಭದಲ್ಲಿ ನಾವು ನಿಂತಹ ಜಾಗ ನೇತ್ರಾವತಿ ಸ್ನಾನಘಟ್ಟ ಸಮೀಪದ ಜಾಗ ಏನಿದೆ ಅಲ್ಲಿಂದ ಏನು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅಂದ್ರೆ ಸಂಪೂರ್ಣವಾಗಿ ಆ ಒಂದು ದಟ್ಟವಾದ ಅರಣ್ಯದ ಒಳಭಾಗದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿ ಕಾಣುತ್ತಾ ಇರಲಿಲ್ಲ. ಸೊ ಇದೀಗ ಅಂದ್ರೆ ಎಲ್ಲಾ ಕ್ಯಾಮರಾಗಳು ಕೂಡ ಎಲ್ಲಾ ಮಾಧ್ಯಮಗಳು ಕೂಡ ಸಾಧ್ಯ ಆದಷ್ಟನ್ನ ತೋರಿಸಬೇಕು ಎನ್ನುವಂತ ನೆಲೆಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಎಲ್ಲೆಲ್ಲಿ ಏನಾದ್ರೂ ಕಾಣಿಸುತ್ತಾ ಅನ್ನುವಂತ ನೆಲೆಯಲ್ಲಿ ಒಂದಷ್ಟು ಜಾಗವನ್ನ ಹುಡುಕ್ತಾ ಇದ್ರು. ಸೊ ಈಗ ಸುದ್ದಿಯ ತಂಡ ಈಗ ಒಂದಷ್ಟು ಸ್ಪಷ್ಟವಾಗಿ ಕಾಣುವ ಜಾಗದಿಂದ ಒಂದಷ್ಟು ದೃಶ್ಯಗಳನ್ನ ನೇರವಾಗಿ ತೋರಿಸುವಂತ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದೆ.
ತನಿಖೆ ಮುಂದುವರಿತಾ ಇದೆ. ಸಾಕ್ಷಿ ದೂರುದಾರ ತೋರಿಸಿದಂತಹ ಜಾಗದಲ್ಲಿ ಅಗೆಯುವಂತಹ ಕಾರ್ಯಾಚರಣೆ ಬೆಳಗ್ಗಿನಿಂದ ಆರಂಭಗೊಂಡಿದೆ. ಈಗ ಆತ ತೋರಿಸಿದಂತಹ ಜಾಗದ ಪೈಕಿ 2ನೇ ಜಾಗದಲ್ಲಿ ಅಗೆಯುವಂತಹ ಕೆಲಸ ಮಾನವ ಶ್ರಮದ ಮೂಲಕ ಕಾರ್ಮಿಕರನ್ನ ಬಳಸಿಕೊಂಡು ಆಗಿದೆ. ಈಗ ಸರಿಸುಮಾರು 4 ಅಡಿಗಳಷ್ಟು ಆಳಕ್ಕೆ ಅಗೆಯುವಂತಹ ಕೆಲಸಗಳಾಗಿದೆ, ಉತ್ಖನನ ಮಾಡಿದ್ದಾರೆ. ಆದ್ರೆ ಈವರೆಗೆ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿಲ್ಲ ಎನ್ನುವಂತಹ ಡೀಟೇಲ್ಸ್ ಈಗ ಬರ್ತಾ ಇರುವಂತದ್ದು. 4 ಅಡಿಗಳಷ್ಟು ಆಳದವರೆಗೆ ಅಗೆಯುವಂತಹ ಕಾರ್ಯಗಳಾಗಿದೆ. ಸೊ ಮುಂದುವರಿತಾ ಇದೆ, ಮುಂದುವರಿಸಿದ್ದಾರೆ. ಅಂದ್ರೆ ಇನ್ನೂ ಕೂಡ ಸ್ಥಗಿತಗೊಂಡಿಲ್ಲ, ಇನ್ನೊಂದಷ್ಟು ಅಗೆಯುವಂತಹ ಕೆಲಸ ಮುಂದುವರಿತಾ ಇದೆ. ನಿನ್ನೆ 8 ಅಡಿ ಆಳದವರೆಗೆ ಅಗೆಯುವಂತಹ ಕೆಲಸಗಳಾಗಿತ್ತು. ಮಧ್ಯಾಹ್ನದವರೆಗೆ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸಗಳಾದ್ರೆ ಆ ಬಳಿಕ ಮಿನಿ ಎಕ್ಸ್ಕವೇಟರ್ ಅನ್ನ ಕರೆಸಿ ಅದರ ಮೂಲಕ ಅಗೆಯುವಂತಹ ಕೆಲಸಗಳಾಗಿತ್ತು. ಆದ್ರೆ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿರಲಿಲ್ಲ. ಅದರ ಜೊತೆಗೆ ಸಂಜೆ ಕತ್ತಲು ಕವಿದ ಹಿನ್ನೆಲೆಯಲ್ಲಿ ಮೊದಲ ದಿನದ ಕಾರ್ಯಾಚರಣೆಯನ್ನ ಅಲ್ಲಿಗೆ ಸ್ಥಗಿತ ಮಾಡಿದ್ರು. ಆ ಬಳಿಕ ಮತ್ತೆ ಇವತ್ತು ಕಾರ್ಯಾಚರಣೆ ಆರಂಭಗೊಂಡಿರುವಂತದ್ದು. ಬೆಳಗ್ಗೆ ಸರಿಸುಮಾರು 11 ಗಂಟೆಯ ವೇಳೆಗೆ ಆರಂಭಗೊಂಡಿರುವಂತಹ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಅಂದ್ರೆ ಅಲ್ಲಿ ಒಂದಷ್ಟು ಸವಾಲುಗಳಿದೆ. ಇವತ್ತು ಒಂದು ಯಂತ್ರಗಳ ಮೂಲಕ ಅಗೆಯುವಂತಹ ಸಾಧ್ಯತೆಗಳಿದೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಆ ಸಾಧ್ಯತೆಗಳು ಬಹುತೇಕ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಅದು ಮೀಸಲು ಅರಣ್ಯ ವ್ಯಾಪ್ತಿಗೆ ಬರ್ತಾ ಇದೆ. ಜೊತೆಗೆ ಅಲ್ಲಿಗೆ ಹೋಗೋದಿಕ್ಕೆ ಕೂಡ ಅಂದ್ರೆ ಯಂತ್ರ ವಾಹನಗಳನ್ನ ತೆಗೆದುಕೊಂಡು ಹೋಗೋದು ಕೂಡ ಒಂದು ಸವಾಲು ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ನಡೆಯುವಂತಹ ಕಾರ್ಯಾಚರಣೆ ಏನಿದ್ರು ಅದು ಕಾರ್ಮಿಕರನ್ನ ಬಳಸಿಕೊಂಡೇ ಆಗಬೇಕು ಅಗೆಯುವಂತಹ ಕೆಲಸ ಅನ್ನುವಂತಹ ಲೆಕ್ಕಾಚಾರಗಳು. ಸೊ ಹೀಗಾಗಿ ಈಗ ಸರಿಸುಮಾರು 4 ಅಡಿಗಳಷ್ಟು ಒಂದು ಅಗೆಯುವಂತಹ ಕೆಲಸಗಳಾಗಿದೆ. ಇನ್ನೂ ಕೂಡ ಮುಂದುವರೆದಿದೆ, ಏನಾದರೂ ಸಿಗಬಹುದಾ ಎನ್ನುವಂತಹ ನೆಲೆಯಲ್ಲಿ ಮತ್ತೆ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಈ ನಡುವೆ ನಿನ್ನೆ ಅವರು ಊಟದ ವಿರಾಮವನ್ನ ತೆಗೆದುಕೊಂಡಾಗ ಸರಿಸುಮಾರು 2:45-3 ಗಂಟೆಯಾಗಿತ್ತು. ಸೊ ಇವತ್ತು ಎಷ್ಟು ಹೊತ್ತಿಗೆ ವಿರಾಮವನ್ನ ಪಡೆದುಕೊಳ್ತಾರೆ ಅಥವಾ ಅಲ್ಲಿಗೆ ಅವರಿಗೆ ಒಂದು ಊಟದ ವ್ಯವಸ್ಥೆಗಳನ್ನ ಅಥವಾ ಕುಡಿಯೋ ನೀರಿನ ವ್ಯವಸ್ಥೆಗಳನ್ನ ಅಲ್ಲಿಗೆ ಮಾಡ್ತಾ ಇದ್ದಾರ ಅನ್ನುವಂಥದ್ದು ಕೂಡ ನಾವು ಆ ಮಾಹಿತಿಗಳನ್ನ ಕೂಡ ಪಡೆದುಕೊಳ್ಬೇಕಾಗತ್ತೆ. ಸೊ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಮುಂದುವರೆದಿದೆ, ಅಗೆಯುವಂತಹ ಕೆಲಸವನ್ನ ಮುಂದುವರಿಸಲಾಗಿದೆ.
ಡೀಟೇಲ್ಸ್ ಪಡ್ಕೊಳ್ಳೋಣ. ದಾಮೋದರ್ ದೊಂಡೋಲೆ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್, ಏನಿದೆ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ? ಈಗಾಗಲೇ ಮೊದಲನೆಯ ಗುರುತಿನಲ್ಲಿ ಏನೂ ಸಿಗದಿದ್ದಂತೂ ಮೊದಲ ದಿನದ ಉತ್ಖನನದಲ್ಲಿ ಗೊತ್ತಾಗಿದೆ. ಎರಡನೇ ದಿನದ ಉತ್ಖನನದಲ್ಲಿ ಈಗ ಎರಡನೇ ಗುರುತನ್ನು ಕೂಡ ಹುಡುಕಾಡಿದ್ರು ಕೂಡ ಯಾವುದೇ ಕಳೇಬರ ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಈಗ ಮೂರನೇ ಗುರುತಿನತ್ತ ಅವರು ಹುಡುಕಾಟಕ್ಕೆ ಮುಂದಾಗಿರುವಂತದ್ದು. ಎರಡನೇ ಗುರುತಿನಲ್ಲಿಯೂ ಕೂಡ ಯಾವುದೇ ಕಳೇಬರ ಪತ್ತೆಯಾಗಲಿಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸತತವಾಗಿ ಬೆಳಗ್ಗೆ 11 ಗಂಟೆಯಿಂದ ನಿರಂತರವಾಗಿ ಆಗಿದ್ರು ಕೂಡ ಸುಮಾರು 5 ರಿಂದ 6 ಅಡಿಯಷ್ಟು ಆಗಿದ್ರು ಕೂಡ ಏನು ಸಿಕ್ಕಿಲ್ಲ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೂರನೇ ಗುರುತಿನತ್ತ ಅವರೀಗ ಮುಂದುವರಿಸಿದ್ದಾರೆ. ಅಂದ್ರೆ ಎರಡನೇ ಗುರುತನ್ನ ಬಿಟ್ಟು ಈಗ ಮೂರನೇ ಗುರುತಿನತ್ತ ಅವರು ಹುಡುಕಾಟವನ್ನ ಆರಂಭಿಸಿರುವಂತದ್ದು ಗೌತಮ್. ಯಾಕೆಂತಂದ್ರೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ನಿನ್ನೆ ಸಿಗ್ಲಿಲ್ಲ ಅನ್ನುವಂತಹದ್ದು ಕೂಡ ಅಷ್ಟೇ ಬೇರೆ ಬೇರೆ ರೀತಿಯಾದಂತಹ ಅಭಿಪ್ರಾಯಗಳಿಗೆ ಕಾರಣ ಆಗಿತ್ತು. ಅದರ ಜೊತೆಗೆ ಇವತ್ತು ಎರಡನೇ ಗುರುತು ಹುಡುಕಾಟವನ್ನ ನಡೆಸಬೇಕು ಬೇಡವೋ, ಅಥವಾ 12, 11, 13ನೇ ಗುರುತಿನಲ್ಲಿ ಹುಡುಕಾಟಬೇಕು ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ಮಾತುಕತೆಗಳು ನಡೀತು. ಇವತ್ತು ಆರಂಭದಿಂದಲೇ ಬೇರೆ ಗುರುತನ್ನ ಹುಡುಕುವ ಅನ್ನುವಂತಹ ಲೆಕ್ಕಾಚಾರ ಅಧಿಕಾರಿಗಳದಾಗಿತ್ತು. ನಂತರ ಅಧಿಕಾರಿಗಳು ಮತ್ತು AC ಸ್ಟೆಲ್ಲಾ ವರ್ಗೀಸ್ ಅವರು ಒಂದು ರೀತಿಯಾದಂತಹ ಸಮಾಲೋಚನೆಯನ್ನ ನಡೆಸಿ ಅಂತಿಮವಾಗಿ ಆ ದೂರುದಾರನನ್ನ ಹೊರಗಡೆ ಕರ್ಕೊಂಡು ಬರುವವರು ಕೂಡ ಮತ್ತೆ ಒಳಗಡೆ ಕರ್ಕೊಂಡು ಹೋಗಿ ಎರಡನೇ ಗುರುತಿನತ್ತ ಅವನನ್ನ ಕರೆದುಕೊಂಡು ಹೋಗಿದ್ದಾರೆ. ಈಗಾಗಲೇ ಎರಡನೇ ಗುರುತಿನಲ್ಲಿ ಮಾನವ ಶ್ರಮದಿಂದ ಅದನ್ನ ತೆಗೆದು ಅದನ್ನ ಅಲ್ಲಿ ಏನು ಸಿಗ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಮೂರನೇ ಗುರುತಿನತ್ತ ಅವರು ತೆರಳಿರುವಂತದ್ದು. ಮೂರನೇ ಗುರುತಿನಲ್ಲಿ ಏನಾದ್ರೂ ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಈಗ ಮೂರನೇ ಗುರುತಿನ ಶೋಧ ಕಾರ್ಯ ಆರಂಭಗೊಂಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಯಾಕೆಂತಂದ್ರೆ ಈಗಾಗಲೇ ನಿನ್ನೆ ಬಹಳಷ್ಟು ಸಂಚಲನವನ್ನ ಮೂಡಿಸಿತ್ತು. ಮೊದಲ ಒಂದು ಪಾಯಿಂಟ್ ಅನ್ನ ತೆಗೆದು ಸುಮಾರು 3 ರಿಂದ 4 ಅಡಿ ತೆಗೆದ ನಂತರ ಮಾಹಿತಿಗಳು ಹೊರಗೆ ಬರಲಿಲ್ಲ ಏನಾಗಿದೆ ಅನ್ನುವಂಥದ್ದು. ಏಕಾಏಕಿ DIG ಅನುಚೇತ್ ಅವರು ಆಗಮಿಸಿದ್ರು. ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಯಿತು. DIG ಅನುಚೇತ್ ಅವರು ಆಗಮಿಸಿದ ನಂತರ ಅವರು ಅಲ್ಲಿಗೆ ಆಗಮಿಸಿ ಅಲ್ಲಿ ಮಾಹಿತಿಯನ್ನು ನೀಡಿ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನು ನಡೆಸಿದ್ರು. ಈ ವೇಳೆ DIG ಅನುಚೇತ್ ಅವರು ಸಾಕ್ಷಿ ದೂರುದಾರನಿಗೆ ಸಮಾಧಾನ ಆಗಿದೆಯಾ, ಸಾಕ್ಷಿ ದೂರುದಾರ ಎಷ್ಟರ ಮಟ್ಟಿಗೆ ಅದನ್ನು ತೆಗಿಬೇಕು ಅಂತ ಹೇಳ್ತಾನೆ, ಅಷ್ಟು ತೆಗ್ದಿದ್ದಾರ ಅನ್ನುವಂತ ಪ್ರಶ್ನೆ ಮಾಡಿದ್ರು. ಆದ್ರೆ ಸಾಕ್ಷಿ ದೂರುದಾರ ಇನ್ನೊಂದಷ್ಟು 1-2 ಅಡಿ ಆಗಿದ್ರೆ ಸಿಗುತ್ತೆ ಅನ್ನುವಂತ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿರೋದ್ರಿಂದ ನಿರಂತರವಾಗಿ ನಂತರ JCBಯಲ್ಲಿ ಅಗೆಯಲಾಯ್ತು. ಸುಮಾರು 15 ಅಡಿ ಅಗಲ, ಸುಮಾರು 8 ಅಡಿ ಆಳ ತೆಗೆದು ನೋಡಿದ್ರು ಕೂಡ ಯಾವುದೇ ಕಳೇಬರ ನಿನ್ನೆ ಪತ್ತೆ ಆಗ್ಲಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ ಇವತ್ತು ಬೆಳಗಿನಿಂದ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಯಾಕಂತಂದ್ರೆ ಬಹಳಷ್ಟು ಜನ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತ ಸೇರಿದ್ದಾರೆ. ಅವರೆಲ್ಲರೂ ಕೂಡ ನಾವು ಆ ಕಡೆ ಓಡಾಡ್ಲಿಕ್ಕೆ ಗೊತ್ತಿಲ್ಲ ಅಥವಾ ಏನಾದ್ರೂ ಅಲ್ಲಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಹತ್ರ ಬಂದು ದಾಯ್ತಣ್ಣ ತಿಕ್ಕಣ್ಣ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ದಾದಾನ್ಲ ತಿಕ್ಕಣ್ಣ ಅಂತ ಅಂತಹ ಕುತೂಹಲ. ನಾವು ಅಜಿಕುರಿ ಸೈಡಿಗೆ ಹೋದ್ರೆ ಅಲ್ಲಿಯೂ ಕೂಡ ಜನ ಅದನ್ನೇ ಕೇಳೋದು, ಈ ಕಡೆ ಮೇಲ್ಭಾಗದಲ್ಲಿ ಬಂದ್ರೆ ಅಲ್ಲಿಯೂ ಕೂಡ ಅದನ್ನೇ ಕೇಳೋದು. ಈಗ ಮಾಹಿತಿಯನ್ನ ನಮಗೆ ಒದಗಿಸ್ತಾ ಇದ್ದೇವೆ. ಸ್ಪಷ್ಟವಾಗಿ ಸುದ್ದಿ ನ್ಯೂಸ್ ನೇರ ಪ್ರಸಾರವನ್ನು ನೋಡ್ತಾ ಇರುವವರು ಎರಡನೇ ಪಾಯಿಂಟ್ನಲ್ಲಿ ಅಥವಾ ಎರಡನೇ ಗುರುತಿನಲ್ಲಿ ಏನೂ ಸಿಗ್ಲಿಲ್ಲ ಅನ್ನುವಂಥದ್ದು ಇದೀಗ ಬಂದಿರುವಂತಹ ಮಾಹಿತಿ. ಇನ್ನೂ ಅದನ್ನ ಜಾಸ್ತಿಯಾಗಿ ಅಗಿತಾರೋ ಅನ್ನುವಂಥದ್ದು ಗೊತ್ತಿಲ್ಲ. ಜಾಸ್ತಿಯಾಗಿ ಅಗ್ದು ಏನಾದ್ರೂ ಮತ್ತಷ್ಟು ಅಗಿತಾರೋ ಇಲ್ವೋ ಅನ್ನೋಂತ ಗೊತ್ತಿಲ್ಲ. ಆದ್ರೆ ಈಗ ಬಂದಿರುವಂತ ಮಾಹಿತಿಯ ಪ್ರಕಾರ ನಮಗೆ ಒಂದಷ್ಟು ವಿಜುವಲ್ಸ್ ನಲ್ಲಿ ಅಥವಾ ಕ್ಯಾಮರಾ ಕಣ್ಣಲ್ಲಿ ಕಂಡಂತೆ ಆ ಎರಡನೇ ಗುರುತು ನಮಗೆ ಸ್ವಲ್ಪ ಅಗೋಚರದ ರೀತಿಯಲ್ಲಿ ಕಾಣ್ತಾ ಇತ್ತು ಕ್ಯಾಮರಾಕ್ಕೆ. ಆದ್ರೆ ಈಗ ಅಲ್ಲಿಂದ ಅವರು ತೆರಳಿದಿರುವಂತದ್ದು ಸ್ಪಷ್ಟವಾಗ್ತಾ ಇದೆ. ಎರಡನೇ ಗುರುತಿನಿಂದ ಈಗ ಮೂರನೇ ಗುರುತಿನತ್ತ ಚಿತ್ತ ನೆಟ್ಟಿರುವಂತದ್ದು, ಮೂರನೇ ಗುರುತಿನಲ್ಲಿ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗೌತಮ್, ಒಟ್ನಲ್ಲಿ ಉತ್ಖನನ ಕಾರ್ಯದ ಎರಡನೇ ದಿನ ಬಹಳಷ್ಟು ರೀತಿಯಲ್ಲಿ ಒಂದು ಬಹಳ ಕುತೂಹಲದ ಕೇಂದ್ರ ಆಗಿತ್ತು. ಈಗ ಎರಡನೇ ದಿನದ ಒಂದು ಮೊದಲ ಗುರುತನ್ನ ಉತ್ಖನನ ಮಾಡಲಾಗಿದೆ. ಈ ಮೂಲಕ 1 ಮತ್ತು 2ನೇ ಗುರುತಿನಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಈಗ ಮೂರನೇ ಗುರುತಿನಲ್ಲಿ ಶೋಧ ಕಾರ್ಯ ಆರಂಭ ಆಗಿರುವಂತದ್ದು. ಮೂರನೇ ಗುರುತಿನಲ್ಲಿ ಶೋಧ ಕಾರ್ಯ ಆರಂಭ ಆಗ್ತಾ ಇದೆ. ನೋಡ್ಬೇಕು, ಕುತೂಹಲ ಮುಗಿಲು ಮುಟ್ಟಿದೆ. ಆದ್ರೆ ಬಹಳ ವಿಶೇಷವಾಗಿ 1ನೇ ಗುರುತಿನಲ್ಲಿ ಹುಡುಕಾಟ ನಡೆಸ್ತಾ ಇದ್ದಂಥದ್ದು ಕೊಂಚ ಮಟ್ಟಿಗೆ ಕ್ಯಾಮರಾ ಕಣಿಗೆ ಕಾಣ್ತಾ ಇತ್ತು. ಯಾಕಂತಂದ್ರೆ ಅದು ಸ್ನಾನಘಟ್ಟದ ಸಮೀಪದಲ್ಲಿ ಇದ್ದಿದ್ರಿಂದ ಅದು ಕ್ಯಾಮರಾ ಕಣಿಗೆ ಕಾಣ್ತಾ ಇತ್ತು, ಸ್ವಲ್ಪ ಮಟ್ಟಿಗೆ ವಿಜುವಲ್ಸ್ ಗಳು ಕಾಣ್ತಾ ಇತ್ತು. ಆದ್ರೆ ಈಗ
ಮೂರನೇ ಗುರುತಿನ ವಿಜುವಲ್ಸ್ ಗಳು ಕಾಣೋದು ಬಹಳ ಕಷ್ಟ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಓಕೆ, ಈಗ ಊಟದ ವಿರಾಮವನ್ನ ಅಥವಾ ಮಧ್ಯಂತರ ವಿರಾಮವನ್ನ ಎಷ್ಟೊತ್ತಿಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಇರುವಂತಹ ಪ್ರಶ್ನೆ. ಅಂದ್ರೆ ಈಗ ಮತ್ತೆ ಮುಂದುವರಿಯುತ್ತಾ ಅಥವಾ ಈ ಒಂದು ವಿರಾಮದ ಬಳಿಕ ಮುಂದಿನ ಪಾಯಿಂಟ್ಗೆ ಹೋಗ್ತಾರಾ? ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಅನ್ನುವಂಥದ್ದು ದಾಮೋದರ್? ಈಗಾಗಲೇ ಅವರು 3ನೇ ಪಾಯಿಂಟಿಗೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂದ್ರೆ ಅಲ್ಲಿಂದ ಅವರು ಇನ್ನೊಂದು ಕಡೆಗೆ ತೆರಳಿರುವಂತದ್ದು ಸ್ವಲ್ಪ ಗೋಚರವಾಗಿ ಕಂಡು ಬಂದಿದೆ. ಅಂದ್ರೆ ಸ್ಪಷ್ಟವಾಗಿ ಇಲ್ಲ, ಅಲ್ಲಿಂದ ಅವರು ಇನ್ನೊಂದು ಪಾಯಿಂಟ್ ಹೋಗ್ತಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಅಲ್ಲಿಂದ ಕೇವಲ ದೂರದಲ್ಲಿಯೋ ಅಥವಾ ಇರಬೇಕು. ಅದರ ವಿಷಲ್ಸ್ ಆಗಲಿ ಅದರ ಮಾಹಿತಿ ಆಗಲಿ ಸ್ಪಷ್ಟವಾಗಿಲ್ಲ. ಒಟ್ಟು ಆ ಗುಡ್ಡದಲ್ಲಿ 8ರಿಂದ 11 ಅದರಲ್ಲಿ ಮುಖ್ಯವಾಗಿ 8 ಗೋಲ್ಗಳು ಅದು ಸುತ್ತಮುತ್ತ ಇರುವಂತದ್ದು. ಅಂದ್ರೆ ಎರಡನೇ ಏನೂ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟ. ಅದರಲ್ಲಿ 3ನೇ ಅಲ್ಲ ಗಂಬುಟ್ಟು ಅದಕ್ಕೆ ಗಂಬುಟ್ಟು ಬಿಡು. ಹಲೋ, ಇವತ್ತೇನಾದ್ರೂ ಈಗ ಅಂತ ಸಾಧ್ಯತೆಗಳಿದೆಯಾ? ಉನ್ನತ ಅಧಿಕಾರಿಗಳು ಅಥವಾ ಅದರ ಒಂದು ಪ್ರಗತಿ ಪರಿಶೀಲನೆಯನ್ನ ಮಾಡೋದಕ್ಕೆ ಬರುವಂತ ಚಾನ್ಸಸ್ ಏನಾದ್ರೂ ಇದೆಯಾ ಅನ್ನುವಂಥದ್ದು? ಈಗ ಮೊಹಾಂತಿ ಅವರು ಬರ್ತಾರೆ ಅನ್ನುವಂತ ಮಾಹಿತಿಗಳು ಇದಾವೆ. ಮೊಹಾಂತಿ ಅವರು ಆಗಮಿಸ್ತಾ ಇದ್ದಾರೆ ಅನ್ನುವಂಥದ್ದು, ಅವರು ಈ ಸ್ಥಳಕ್ಕೆ ಆಗಮಿಸುವಂತ ನಿರೀಕ್ಷೆಗಳು ಕೂಡ ಇದಾವೆ. ಅವರು ಆಗಮಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಓಕೆ ಓಕೆ, ಎಸ್, ಥ್ಯಾಂಕ್ ಯು ದಾಮೋದರ್ ಎಲ್ಲ ಡೀಟೇಲ್ಸ್ಗಾಗಿ. ಇರುವಂತಹ ಮಾಹಿತಿ ಪ್ರಕಾರ ಈಗ 2ನೇ ಗುರುತಿನ ಜಾಗದಲ್ಲಿ ಅಗೆಯುವಂತಹ ಕಾರ್ಯವನ್ನ ಈಗ ಮುಂದುವರಿಸಿ ಮತ್ತೆ ಈಗ 3ನೇ ಜಾಗದತ್ತ ತೆರಳಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಈಗ 4 ಅಡಿಗಳಷ್ಟು ಆಳಕ್ಕೆ ಅಗಿದ್ರೂ ಕೂಡ ಏನು ಕೂಡ ಪತ್ತೆಯಾಗಿಲ್ಲ. ಹೀಗಾಗಿ 3ನೇ ಪಾಯಿಂಟ್ ನತ್ತ ತೆರಳಿದ್ದಾರೆ. ಸಾಕ್ಷಿ ದೂರುದಾರ ತೋರಿಸಿರುವಂತಹ 3ನೇ ಜಾಗ ಏನಿದೆ ಅದರತ್ತ ತೆರಳಿ ಅಲ್ಲಿ ಈಗ ಉತ್ಖನನ ಕಾರ್ಯ ಆರಂಭಗೊಳ್ಳುತ್ತೆ ಎನ್ನುವಂತಹ ಡೀಟೇಲ್ಸ್ ಕೂಡ ಇದೆ ಅನ್ನುವಂಥದ್ದು. ಸೊ ಈಗ ಸದ್ಯದ ಮಟ್ಟಿಗೆ ಈಗ SIT ಟೀಮ್ನ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಗಮಿಸ್ತಾರೆ. ಏನಾಗ್ತಾ ಇದೆ ಅಥವಾ ಒಂದು ಏನು ಲೇಟೆಸ್ಟ್ ಅಪ್ಡೇಟ್ಸ್ ಇದೆ ಈ ಒಂದು ಎಕ್ಸ್ಕವೇಷನ್ಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಒಂದು ಮಾಹಿತಿ ಪಡೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಹಾಗಾಗಿ ಈಗ ಅವರ ಒಂದು ಆಗಮನದತ್ತ ಕೂಡ ಎಲ್ಲರ ಒಂದು ಚಿತ್ತ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಿಕೊಳ್ಳಬಹುದು. ಅದೇ ರೀತಿ ಈಗ 2ನೇ ಪಾಯಿಂಟ್ ನಿಂದ 3ನೇ ಪಾಯಿಂಟ್ ನತ್ತ ತೆರಳಿದ್ದಾರೆ. 2ನೇ ಪಾಯಿಂಟ್ ಅನ್ನ ಕೂಡ ಒಂದು ಎಕ್ಸ್ಹುಮೇಷನ್ ಮಾಡಿದಂತ ಸಂದರ್ಭದಲ್ಲಿ ಏನು ಕೂಡ ಅಲ್ಲಿ ಪತ್ತೆಯಾಗಿಲ್ಲ. ಯಾವುದೇ ಕಳೆಬರವಾಗ್ಲಿ, ಯಾವುದೇ ರೀತಿಯಲ್ಲೂ ಕೂಡ ಅವಶೇಷಗಳಾಗ್ಲಿ ಅಥವಾ ಯಾವುದೇ ಅಸ್ಥಿಪಂಜರ ಆಗ್ಲಿ, ಯಾವುದೇ ಒಂದು ರೀತಿಯ ವಸ್ತುಗಳು ಅಲ್ಲಿ ಕಂಡು ಬಂದಿಲ್ಲ. ಹೀಗಾಗಿ ಈಗ ಮತ್ತೆ ಮುಂದಿನ ಪಾಯಿಂಟ್ ನತ್ತ ಹೋಗಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಆದ್ರೆ ಅದು ನಮ್ಮ ಅಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ಅಲ್ಲಿಂದ ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ತೆರಳಿರುವಂತದ್ದು ಕಂಡು ಬಂದಿದೆ. ಆದ್ರೆ ಇಲ್ಲಿ ಕ್ಯಾಮರಾ ಕಣ್ಣಿಗೂ ಕೂಡ ಏನು ಕೂಡ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದೊಂದು ಕಾನೂನು ಅಷ್ಟೊಂದು ದಟ್ಟ ಆಗಿದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ. ಸೊ ಆ ಮೂಲಕ ಈಗ ಸೆಕೆಂಡ್ ಪಾಯಿಂಟ್ ಬಿಟ್ಟು ಸೆಕೆಂಡ್ ಪಾಯಿಂಟ್ ನಲ್ಲಿ ಆಲ್ಮೋಸ್ಟ್ 4 ಅಡಿಗಳವರೆಗೂ ಕೂಡ ಅಗೆಯಲಾಗಿದೆ. 4 ಅಡಿ ಆಳಕ್ಕೆ ಅಗೆಯಲಾಗಿದೆ, ಏನು ಸಿಕ್ಕಿಲ್ಲ. ಸೊ ಹೀಗಾಗಿ ಈಗ ಮುಂದಿನ ಪಾಯಿಂಟ್ ಅಂತ ಹೋಗಿದ್ದಾರೆ. ಆದ್ರೆ ಈಗ ನಿನ್ನೆ ಕೂಡ ಇದೇ ರೀತಿಯ ಒಂದು ಮಾಹಿತಿಗಳಿತ್ತು. ಮಧ್ಯಾಹ್ನದವರೆಗೂ ಕೂಡ ಒಂದು 3ರಿಂದ 4 ಅಡಿ ಆಗಿದ್ರು ಕೂಡ ಏನು ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಮತ್ತೆ ಯಂತ್ರಗಳ ಮೂಲಕ ಒಂದು ಅಗೆಯುವಂತ ಕೆಲಸಗಳಾಗಿತ್ತು. ಮತ್ತೆ ಮಧ್ಯಾಹ್ನದ ನಂತರ ಒಂದು ವಿರಾಮದ ನಂತರ ಕೂಡ ಕಾರ್ಯಾಚರಣೆ ಮುಂದುವರೆದಿತ್ತು. ಆದ್ರೆ ಇವತ್ತು
ಈಗಾಗಲೇ ಒಂದು ಕಾರ್ಯಾಚರಣೆಯನ್ನ ಈಗ ಸೆಕೆಂಡ್ ಪಾಯಿಂಟ್ ನಲ್ಲಿ ಮಾಡಿದ್ದಾರೆ. ಆದ್ರೆ ಮತ್ತೆ ಮುಂದುವರಿಯುತ್ತಾ ಅನ್ನುವಂಥದ್ದನ್ನ ಈಗಲೇ ಸ್ಪಷ್ಟವಾಗಿ ಹೇಳೋದಿಕ್ಕೆ ಆಗೋದಿಲ್ಲ. ಇನ್ನು ಉನ್ನತ ಅಧಿಕಾರಿಗಳು ಬಂದು ಒಂದಷ್ಟು ಸಮಾಲೋಚನೆಯನ್ನ ಮಾಡಿದಂತಹ ಬಳಿಕ ಮತ್ತೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಸೊ ಆ ವಿಚಾರಗಳನ್ನ ಕೂಡ ನಿಮ್ಮ ಮುಂದೆಗೆ ಇಡ್ತಾ ಹೋಗ್ತೇವೆ ಅನ್ನುವಂಥದ್ದು. ಸೊ ಕ್ಷಣ ಕ್ಷಣದ ಮಾಹಿತಿಯನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೊಡ್ತಾ ಇದೆ. ಸೊ ಮುಂದಿನ ಬೆಳವಣಿಗೆಗಳ ಬಗ್ಗೆ ಕೂಡ ಒಂದಷ್ಟು ಡೀಟೇಲ್ಸ್ ಅನ್ನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗುವಂತ ಒಂದು ಕೆಲಸವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ.
ಮೊದಲ ಪಾಯಿಂಟ್ನಲ್ಲಿ ನಿನ್ನೆ ಮುಗಿದಿತ್ತು. ನಿನ್ನೆ ಸಂಜೆಯ ವೇಳೆಗೆ ಫಸ್ಟ್ ಪಾಯಿಂಟ್ನ ಒಂದು ಅಗೆಯುವಂತಹ ಪ್ರಕ್ರಿಯೆಗಳನ್ನು ಮುಗಿಸಿದ್ರು. ಆ ಬಳಿಕ ಎರಡನೇ ಪಾಯಿಂಟ್ನಲ್ಲಿ ಬೆಳಗ್ಗೆ ಒಂದು ಕಾರ್ಯಾಚರಣೆ ಆರಂಭಗೊಂಡಿತ್ತು. ಸೊ 4 ಅಡಿ ಅಗೆದ್ರು ಕೂಡ ಏನು ಸಿಕ್ಕಿಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಮತ್ತೆ 3ನೇ ಪಾಯಿಂಟ್ನತ್ತ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ. ಅಲ್ಲಿ ಒಂದಷ್ಟು ಅಧಿಕಾರಿಗಳ ಒಂದು ಓಡಾಟವನ್ನು ಕೂಡ ನಾವು ಗಮನಿಸಬಹುದು. ಅಧಿಕಾರಿ ಸಿಬ್ಬಂದಿಗಳ ಓಡಾಟವನ್ನು ನಾವು ಗಮನಿಸ್ತಾ ಇದ್ದೇವೆ. ಇದು ಫಸ್ಟ್ ಪಾಯಿಂಟ್ ಬಳಿಕ ಇವತ್ತು ಬೆಳಿಗ್ಗೆ ಏನು 2ನೇ ಪಾಯಿಂಟ್ಗೆ ತೆರಳಿದ್ರು. ಆ ಬಳಿಕ 3ನೇ ಪಾಯಿಂಟ್ನತ್ತ ಹೋಗಿದ್ದಾರೆ. ಅಲ್ಲಿ ಒಂದು ಅಗೆಯುವಂತ ಪ್ರಕ್ರಿಯೆ ಆರಂಭ ಆಗಿದೆ ಎನ್ನುವಂತಹ ಒಂದು ಮಾಹಿತಿ ಕೊಟ್ಟಿದ್ರು ನಮ್ಮ ಪ್ರತಿನಿಧಿ ದಾಮೋದರ್ ದೊಂಡಲಿ ಅವರು. ಮಾತನಾಡ್ತಾ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಅಂದ್ರೆ 2ನೇ ಪಾಯಿಂಟ್ ನಲ್ಲಿ 4 ಅಡಿಗಳ ಆಳದವರೆಗೂ ಕೂಡ ಅಗೆದ್ರೂ ಕೂಡ ಏನು ಪತ್ತೆಯಾಗ್ಲಿಲ್ಲ, ಯಾವುದು ಕೂಡ ಸಿಗ್ಲಿಲ್ಲ ಎನ್ನುವಂತ ಕಾರಣಕ್ಕಾಗಿ ಈಗ ಮತ್ತೆ ಮುಂದಿನ ಒಂದು ಪಾಯಿಂಟ್ ಸಾಕ್ಷಿ ದೂರುದಾರ ತೋರಿಸಿದಂತ ಮತ್ತೊಂದು ಪಾಯಿಂಟ್ ನತ್ತ ತೆರಳಿದ್ರು ಅನ್ನುವಂಥ ಒಂದು ಮಾಹಿತಿ. ಅದರ ನಡುವೆ ಈಗ ಒಂದಷ್ಟು ಅಧಿಕಾರಿಗಳು ಇಲ್ಲಿ ಬರ್ತಾ ಇರುವ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಆ ಜಾಗದಿಂದ ನದಿಯ ತೀರದತ್ತ ಬರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಇಲ್ಲಿ ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಒಂದಷ್ಟು ದೃಶ್ಯಗಳನ್ನ ತೋರಿಸುವಂತಹ ನೆಲೆಯಲ್ಲಿ ಒಂದಷ್ಟು ಅಲ್ಲಿನ ಒಂದು ಕಾರ್ಯಾಚರಣೆಯ ಒಂದಷ್ಟು ಚಲನವಲನಗಳು ಗೊತ್ತಾಗುವಂತಹ ಜಾಗದಲ್ಲಿ ಕ್ಯಾಮರಾವನ್ನ ಇಟ್ಟಿರುವಂಥದ್ದು. ಬಹಳಷ್ಟು ದೂರದಿಂದ ಝೂಮ್ ಮಾಡಿ, ಯಾಕಂತ ಹೇಳಿದ್ರೆ ಆ ಜಾಗಕ್ಕೆ ತೆರಳುವಂತಹ ಅವಕಾಶಗಳಿಲ್ಲ. ಸೊ ಹಾಗಾಗಿ ಸಾಕಷ್ಟು ದೂರದಿಂದ ಅದನ್ನ ಒಂದು ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ಸೊ ಅದರ ನಡುವೆ ಈಗ ಅಲ್ಲಿನ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಸೊ ಈಗ ಇರುವಂತಹ ಮಾಹಿತಿ ಪ್ರಕಾರ ಅಲ್ಲಿಂದ 2ನೇ ಪಾಯಿಂಟ್ನಿಂದ 3ನೇ ಪಾಯಿಂಟ್ನತ್ತ ತೆರಳಿದ್ದಾರೆ. ಅಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು. ಹಾಗಂತ ಈಗ ಉನ್ನತ ಅಧಿಕಾರಿಗಳು ಕೂಡ ಬರ್ತಾರೆ ಎನ್ನುವಂತಹ ಮಾಹಿತಿ. ಸೊ ಈಗ SIT ಟೀಮ್ನ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ SIT ಟೀಮ್ನ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಬರ್ತಾ ಇದೆ. ಸೊ ನಿನ್ನೆ ಕೂಡ ಅಧಿಕಾರಿಗಳು ಒಂದಷ್ಟು ಭೇಟಿಯನ್ನ ಕೊಟ್ಟಿದ್ರು. ಸೊ ಆ ಬಳಿಕ ಸಮಾಲೋಚನೆಯನ್ನ ನಡೆಸಿ DIG MN ಅನುಚೇತ್ ಅವರು ಭೇಟಿಯನ್ನ ಕೊಟ್ಟಿದ್ರು. ಆ ಬಳಿಕ ಒಂದಷ್ಟು ಸಮಾಲೋಚನೆ ನಡೆಸಿ ಮತ್ತೆ ಈ ಒಂದು ಅಗೆಯುವಂತಹ ಕಾರ್ಯವನ್ನ ಮುಂದುವರಿಸಿದ್ರು ಸಂಜೆಯ ತನಕ. ಸೊ ಈಗ ಇವತ್ತು SIT ಟೀಮ್ನ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಆಗಮಿಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ. ಸೊ ಅವರು ಬಂದ ಬಳಿಕ ಏನಾಗುತ್ತೆ, ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಹೇಗೆ ಇದು ಮುಂದುವರಿಯುತ್ತೆ ಅನ್ನುವಂಥದ್ದು ಈಗ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅನ್ನುವಂಥದ್ದನ್ನ. ಸೊ ಈಗ ಅದರ ನಡುವೆ ಈಗ ವಿರಾಮವನ್ನ ತೆಗೆದುಕೊಳ್ತಾರಾ ಅಥವಾ ನಿರಂತರವಾಗಿ ಮುಂದುವರಿಯುತ್ತಾ ಅನ್ನುವಂಥದ್ದು ಕೂಡ ಇರುವಂತಹ ಪ್ರಶ್ನೆ. ಸೊ ಆ ಬಗ್ಗೆ ಕೂಡ ನಿಮಗೆ ಮುಂದಿನ ಹಂತಗಳಲ್ಲಿ ನಿರಂತರವಾಗಿ ಮಾಹಿತಿಯನ್ನ ಕೊಡುವ ಕೆಲಸ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ನಡೆಯಲಿದೆ.
ಇನ್ನೊಂದಷ್ಟು ಅಪ್ಡೇಟ್ಸ್ ಲಭಿಸ್ತಾ ಇದೆ. ನಡೀತಾ ಇರುವಂತಹ ಉತ್ಖನನ ಕಾರ್ಯದಲ್ಲಿ ಈಗ 3ನೇ ಪಾಯಿಂಟ್ ಅನ್ನ ಕೂಡ ಅಗೆಯಲಾಗಿದೆ. ಆದ್ರೆ ಇಲ್ಲಿಯೂ ಕೂಡ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿಲ್ಲ ಎನ್ನುವಂತಹ ಒಂದು ಮಾಹಿತಿ ಈಗ ಬರ್ತಾ ಇರುವಂತದ್ದು. ಸಾಕ್ಷಿ ದೂರುದಾರ ಗುರುತಿಸಿರುವಂತಹ ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ಆರಂಭಗೊಂಡಿದೆ. ಜುಲೈ 29 ಅಂದ್ರೆ ನಿನ್ನೆಯಿಂದ ಉತ್ಖನನ ಕಾರ್ಯ ಆರಂಭಗೊಂಡಿದೆ. ನಿನ್ನೆ ಇಡೀ ದಿನ ಪಾಯಿಂಟ್ 1 ನಲ್ಲಿ ಅಂದ್ರೆ ಫಸ್ಟ್ ಪಾಯಿಂಟ್ ನಲ್ಲಿ ಅಗೆಯುವಂತಹ ಕೆಲಸಗಳಾಯ್ತು. ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿಲ್ಲ. ಸಂಜೆಯವರೆಗೂ ಕೂಡ ನಡೆದಂತಹ ಕಾರ್ಯಾಚರಣೆಯನ್ನ ಏನು ಕೂಡ ಸಿಗದ ಹಿನ್ನೆಲೆಯಲ್ಲಿ ಸ್ಥಗಿತ ಮಾಡಲಾಯಿತು. ಆದ್ರೆ ಬಳಿಕ ಇವತ್ತು ಪಾಯಿಂಟ್ ನಂಬರ್ 2 ಅಲ್ಲಿ ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ಅಲ್ಲೂ ಕೂಡ ಬಹಳಷ್ಟು ಅಂದ್ರೆ ಸರಿಸುಮಾರು 4 ಅಡಿ ಆಳಕ್ಕೆ ಆಗಿದ್ರು ಕೂಡ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿಲ್ಲ. ಹೀಗಾಗಿ ನೆಕ್ಸ್ಟ್ ಪಾಯಿಂಟ್ ನತ್ತ ಹೋಗ್ತೇವೆ ಎನ್ನುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತ್ತೆ ಪಾಯಿಂಟ್ ನಂಬರ್ 3 ಹತ್ರ ಹೋಗಿದ್ರು. ಅದನ್ನ ಒಂದು ಉತ್ಖನನ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ರು. ಸೊ ಅಲ್ಲೂ ಕೂಡ ಈಗ ಏನು ಕೂಡ ಸಿಕ್ಕಿಲ್ಲ ಎನ್ನುವಂತ ಒಂದು ಡೀಟೇಲ್ಸ್ ಬರ್ತಾ ಇದೆ. ಅಲ್ಲೂ ಕೂಡ 4 ರಿಂದ 5 ಅಡಿ ಆಳಕ್ಕೆ ಅಗೆಯುವಂತಹ ಕೆಲಸಗಳಾಗಿದೆ. ಸೊ ಅಲ್ಲೂ ಕೂಡ ಏನು ಸಿಕ್ಕಿಲ್ಲ ಈವರೆಗೆ ಎನ್ನುವಂತಹ ಡೀಟೇಲ್ಸ್ ಈಗ ಲಭಿಸ್ತಾ ಇದೆ. ಇದು ಸುದ್ದಿ ನ್ಯೂಸ್ ಘಟನಾ ಸ್ಥಳದಿಂದ ಅಂದ್ರೆ ಅಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೆ. ಸೊ ಈಗ 2ನೇ ಜಾಗ ಆಯ್ತು. ಆ ಬಳಿಕ 3ನೇ ಜಾಗದಲ್ಲೂ ಕೂಡ ಏನು ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಬರ್ತಾ ಇರುವಂತಹ ಮಾಹಿತಿ. ಪಾಯಿಂಟ್ ನಂಬರ್ 3ರಲ್ಲೂ ಕೂಡ ಯಾವುದೇ ರೀತಿಯ ಅವಶೇಷಗಳಾಗ್ಲಿ ಯಾವುದೇ ರೀತಿಯ ಕಳೆಬರಗಳು ಕೂಡ ಅಲ್ಲಿ ಪತ್ತೆಯಾಗಿಲ್ಲ ಅನ್ನುವಂಥದ್ದು ನಾವು ಇಲ್ಲಿ ಗಮನಿಸಬಹುದು. ಅದರ ನಡುವೆಲಿನ ನೇರ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಾಡಿನ ಒಳಭಾಗದಲ್ಲಿ ನಡೀತಾ ಇರುವಂತಹ ಉತ್ಖನನ ಪ್ರಕ್ರಿಯೆ. ಸೊ ಈಗ ಮುಂದಕ್ಕೆ ಪಾಯಿಂಟ್ ನಂಬರ್ 4ಗೆ 4 ಅನ್ನ ಒಂದು ಉತ್ಖನನ ಮಾಡೋದಿಕ್ಕೆ ಈಗಾಗಲೇ ಅಧಿಕಾರಿಗಳು ತೀರ್ಮಾನವನ್ನ ಮಾಡಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಕೂಡ ಈಗ ಲಭಿಸ್ತಾ ಇದೆ ಅನ್ನುವಂಥದ್ದು. ಸೊ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನಾವು ಪಡೆದುಕೊಳ್ಬೇಕು. ಸೊ ಈಗ ಮುಂದಕ್ಕೆ ಏನು ಅನ್ನುವಂಥದ್ದು ಉನ್ನತ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಡ್ತಾರೆ. ಮುಖ್ಯವಾಗಿ ಈ SIT ಟೀಮ್ ನ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರಲ್ಲಿಗೆ ಭೇಟಿಯನ್ನ ಕೊಡ್ತಾರೆ ಎನ್ನುವಂತಹ ಡೀಟೇಲ್ಸ್ ಇದೆ. ಅದರ ಬಗ್ಗೆ ಕೂಡ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ನಾವು ಪಡೆದುಕೊಳ್ಬೇಕಾಗುತ್ತೆ. ಅಂದ್ರೆ ಬಹುಶಃ ನಿನ್ನೆಗೆ ಕಂಪೇರ್ ಮಾಡಿದ್ರೆ ನಿನ್ನೆ ಇಡೀ ದಿನ ಒಂದೇ ಪಾಯಿಂಟ್ ಅನ್ನ ಅಗೆಯುವಂತಹ ಕೆಲಸಗಳಾಗಿತ್ತು. ಆದ್ರೆ ಇವತ್ತು ಆಲ್ಮೋಸ್ಟ್ ಈಗ 3 ಗಂಟೆ ಆಗ್ತಾ ಬರ್ತಾ ಇದೆ ಅಷ್ಟೇ. ಆದ್ರೆ ಆ ನಡುವೆ ಈಗ 2 ಪಾಯಿಂಟ್ಗಳಲ್ಲಿ ಒಂದು ಉತ್ಖನನ ಕಾರ್ಯ ಅಥವಾ ಒಂದು ಅಗೆಯುವಂತಹ ಕೆಲಸವನ್ನ ಮುಗಿಸಿದ್ದಾರೆ. ಇದು ಫೈನಲ್ ಆಗಿದೆ ಅಥವಾ ಇನ್ನು ಮತ್ತೆ ಒಂದು ಅಗೆಯುವಂತಹ ಚಾನ್ಸಸ್ ಇದೆಯಾ ಅಥವಾ ಇನ್ನಷ್ಟು ಆಳಕ್ಕೆ ಒಂದು ಅಗೆದು ನೋಡುವಂತಹ ಕೆಲಸವನ್ನ ಏನಾದ್ರೂ ಮಾಡ್ತಾರಾ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲ ಇರುವಂತದ್ದು. ಈ ನಡುವೆ ಅಲ್ಲಿ ಕೆಲಸವನ್ನ ಅಥವಾ ಒಂದು ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇರುವಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿರ್ಬೋದು ವಿರಾಮವನ್ನ ಪಡೆದುಕೊಂಡಿಲ್ಲ ಈವರೆಗೆ. ಅಂದ್ರೆ ನಿರಂತರವಾಗಿ ಅಲ್ಲಿ ಈ ಒಂದು ಅಗೆಯುವಂತಹ ಕಾರ್ಯದಲ್ಲಿ ನಿರತರಾಗಿದ್ರು ಕಾರ್ಮಿಕರಾಗಿರ್ಬೋದು. ಅದೇ ರೀತಿ ಅಲ್ಲಿ AC ಅವರಿದ್ರು, ಅದೇ ರೀತಿ ತಹಶೀಲ್ದಾರ್ ಅವರಿದ್ರು, ಅದೇ ರೀತಿ SIT ಅಧಿಕಾರಿಗಳು, ಇನ್ನು FSL ಸಿಬ್ಬಂದಿಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ದು ಎಲ್ಲರೂ ಕೂಡ ಎಲ್ಲರ ಸಮಕ್ಷಮದಲ್ಲಿ ನಡೆಯುವಂತಹ ಪ್ರಕ್ರಿಯೆ. ಸೊ ಹಾಗಾಗಿ ಅಧಿಕಾರಿಗಳು ಸಿಬ್ಬಂದಿಗಳ ದಂಡೆ ಅದತ್ತ ಸ್ಥಳದತ್ತ ತೆರಳಿರುವಂತಹದನ್ನು ನಾವು ಗಮನಿಸಿದ್ದೇವೆ. ಸೊ ಈಗ ನಿನ್ನೆ ಕೂಡ ಸರಿಸುಮಾರು 2:30 ಬಳಿಕ ಅವರೊಂದು ವಿರಾಮವನ್ನ ಪಡೆದುಕೊಂಡಿದ್ರು. ಅದೇ ರೀತಿ ಇವತ್ತು ಕೂಡ ಅಂದ್ರೆ ಈವರೆಗೂ ಕೂಡ ಅವರು ವಿರಾಮವನ್ನ ಪಡೆದುಕೊಂಡಿರ್ಲಿಲ್ಲ, ಊಟದ ವಿರಾಮವನ್ನ. ಸೊ ಅದನ್ನ ಯಾವಾಗ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಕ್ಯೂರಿಯಾಸಿಟಿ ಇತ್ತು. ಅದರ ಮಧ್ಯೆ ಈಗ 2 ಪಾಯಿಂಟ್ಗಳಲ್ಲಿ ಈ ಒಂದು ಎಕ್ಸ್ಹ್ಯೂಮೇಷನ್ ಅನ್ನ ನಡೆಸಿರುವಂತದ್ದು. ಸೊ ಅದು ಸಿಗದ ಹಿನ್ನೆಲೆಯಲ್ಲಿ ಅಲ್ಲಿಗೆ ಸ್ಥಗಿತಗೊಳ್ಳುತ್ತಾ ಅಥವಾ ಮತ್ತೆ ಮುಂದುವರಿಸ್ತಾರ, ಅದು ಬಹಳಷ್ಟು ಈಗ ಒಂದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಸೊ ಅದಕ್ಕೂ ಕೂಡ ಒಂದಷ್ಟು ಉತ್ತರಗಳನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತೇವೆ. ಸೊ ಈಗ ಫಸ್ಟ್ ಪಾಯಿಂಟ್ ಅಲ್ಲಿ ನಿನ್ನೆ ನಡೆದಿರುವಂತಹ ಒಂದು ಕಾರ್ಯಾಚರಣೆ ಏನು ಕೂಡ ಸಿಕ್ಕಿಲ್ಲ. ಮತ್ತೆ ಇವತ್ತು ಬೆಳಗ್ಗೆ ಪಾಯಿಂಟ್ ನಂಬರ್ 2 ನಲ್ಲಿ ಈ ಒಂದು ಉತ್ಖನನದ ಕಾರ್ಯವನ್ನ ಆರಂಭ ಮಾಡಿದ್ರು. ಅಲ್ಲೂ ಕೂಡ 4 ಫೀಟ್ ಆಳಕ್ಕೆ ಅಗೆದ್ರು ಕೂಡ ಏನು ಸಿಕ್ಕಿಲ್ಲ ಎನ್ನುವಂತಹ ಒಂದು ಮಾಹಿತಿಗಳು. ಅದಾದ ಬಳಿಕ ಪಾಯಿಂಟ್ ನಂಬರ್ 3 ಹತ್ತ ಹೋಗಿದ್ರು. ಪಾಯಿಂಟ್ ನಂಬರ್ 3 ಅಲ್ಲೂ ಕೂಡ ಅಗೆದ್ರು ಕೂಡ ಏನು ಸಿಕ್ಕಿಲ್ಲ, ಯಾವುದೇ ರೀತಿಯ ಅವಶೇಷಗಳು ಲಭ್ಯ ಆಗಿಲ್ಲ ಅನ್ನುವಂತಹ ಡೀಟೇಲ್ಸ್. 4 ರಿಂದ 5 ಅಡಿ ಆಳಕ್ಕೆ ಅಗೆಯಲಾಗಿದೆ.
ಸೊ ಏನು ಕೂಡ ಕಂಡು ಬಂದಿಲ್ಲ. ಸೊ ಈಗ ಮತ್ತೆ ಪಾಯಿಂಟ್ ನಂಬರ್ 4 ನತ್ತ ಹೋಗೋದಿಕ್ಕೆ ಮುಂದುವರಿಯೋದಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಸೊ ಅದರ ಮಧ್ಯೆ ವಿರಾಮವನ್ನ ಏನಾದರೂ ತೆಗೆದುಕೊಳ್ತಾರ ಅಥವಾ ಮುಂದುವರಿಯುತ್ತಾ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಈ ನಡುವೆ ಅವರು ಊಟದ ಒಂದು ವಿರಾಮವನ್ನು ಅಥವಾ ಒಂದು ಮಧ್ಯಂತರ ವಿರಾಮವನ್ನು ಪಡೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಲಭಿಸ್ತಾ ಇದೆ. ಸೊ ಈ ಬಗ್ಗೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿಮಗೆ ಮಾಹಿತಿಯನ್ನ ಅಪ್ಡೇಟ್ಸ್ ಅನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡೋದಕ್ಕಿದ್ದೇವೆ. ಇದಕ್ಕೆ ದಾಮೋದರ್ ದೊಂಡೋಲಿ ಇವರು ಮತ್ತೆ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್, ಏನಾಗಿದೆ ಅಂದ್ರೆ ಈಗಾಗಲೇ 3ನೇ ಒಂದು ಪಾಯಿಂಟ್ ನ ಒಂದು ಎಕ್ಸ್ಕ್ಯೂಮೇಷನ್ ಕೂಡ ನಡೆದಿದೆ, ಅಲ್ಲೂ ಕೂಡ ಏನು ಸಿಕ್ಕಿಲ್ಲ ಎನ್ನುವಂತ ಡೀಟೇಲ್ಸ್ ಇರುವಂತದ್ದು. ಸೊ ಏನಿದೆ ಫರ್ದರ್ ಡೀಟೇಲ್ಸ್ ಅಂತ? ಇದೀಗ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಿಂದ ಬಂದಿರತಕ್ಕಂತಹ ಒಂದು SIT ಅಧಿಕಾರಿಗಳು ಮತ್ತು ಉತ್ಖನನದ ಟೀಮ್ ಇದೀಗ ನೇತ್ರಾವತಿ ಸೇತುವೆಯ ಪಕ್ಕದಿಂದ ಮೇಲೆ ಬರ್ತಾ ಇರುವಂತಹ ಒಂದು ದೃಶ್ಯಗಳು ನಿಮಗೆ ಬಂದಿರತಕ್ಕಂಥದ್ದು. ಇದೀಗ ಪ್ರಮುಖವಾಗಿ ಈಗ ಒಂದು ಬ್ರೇಕ್ ಅನ್ನ ತೆಗೆದುಕೊಂಡಿದ್ದಾರೆ. ಬ್ರೇಕಿನ ನಂತರ ಮತ್ತೆ ಉತ್ಖನನ ಮುಂದುವರಿಯುವಂತ ಸಾಧ್ಯತೆ ಇದೆ. ಊಟದ ವಿರಾಮವನ್ನು ತೆಗೆದುಕೊಂಡಿದ್ದಾರೆ. ಮುಖ್ಯವಾಗಿ 1, 2 ಮತ್ತು 3ನೇ ಗುಂಡಿಯನ್ನ ಈಗಾಗಲೇ ಉತ್ಖನನ ಮಾಡಲಾಗಿದೆ. 3 ಗುರುತುಗಳನ್ನು ಕೂಡ ಉತ್ಖನನ ಮಾಡಿದ್ರು ಕೂಡ ಏನು ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಊಟದ ನಂತರ 4ನೇ ಗುರುತಿನತ್ತ ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗಿರುವಂತದ್ದು. 3 ಗುರುತಿನಲ್ಲಿ ಹುಡುಕಾಡಿದ್ರು ಕೂಡ ಯಾವುದೇ ಕಳೆಬರ ಪತ್ತೆ ಆಗದಂತಹ ಹಿನ್ನೆಲೆಯಲ್ಲಿ ಇನ್ನು 4ನೇ ಗುರುತಿಗಿಂತ ಮೊದಲು ಊಟದ ವಿರಾಮವನ್ನು ತೆಗೆದುಕೊಂಡು ಅಧಿಕಾರಿಗಳು ಈಗ ಊಟಕ್ಕೆ ತೆರಳಿರುವಂತದ್ದು. ಮುಸುಕು ದಾರಿಯನ್ನ ಕರೆದುಕೊಂಡು ಅಧಿಕಾರಿಗಳು ಸ್ನಾನಘಟ್ಟದ ಸಮೀಪಕ್ಕೆ ಊಟಕ್ಕೆ ತೆರಳುತ್ತಾ ಇರುವಂತಹದ್ದನ್ನ ನಾವೀಗ ಮಾಹಿತಿಯನ್ನು ಒದಗಿಸಬಹುದು. ಜೊತೆಗೆ ಎಲ್ಲ ಅಧಿಕಾರಿಗಳು ಕೂಡ ಸೇತುವೆಯ ಸಮೀಪದಿಂದ ಮೇಲ್ಭಾಗಕ್ಕೆ ಬಂದು ಸ್ನಾನಘಟ್ಟದ ಕಡೆಗೆ ಹೋಗ್ತಾ ಇರುವಂತದ್ದು. ಮಾಧ್ಯಮದ ಬಹಳಷ್ಟು ಜನ ಇಲ್ಲಿ ಚಿತ್ರೀಕರಣವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಗೌತಮ್, ಎಸ್, ಅಂದ್ರೆ ಈಗ ವಿರಾಮದ ಬಳಿಕ ಮತ್ತೆ ಮುಂದುವರಿಯುತ್ತೆ. ಈ ನಡುವೆ ಈಗ ಸೆಕೆಂಡ್ ಪಾಯಿಂಟ್ ಮತ್ತೆ ಥರ್ಡ್ ಪಾಯಿಂಟ್ ಅನ್ನ ಈಗಾಗಲೇ ಕಂಪ್ಲೀಟ್ ಮಾಡಿದ್ದಾರೆ. ಹಾಗಿದ್ರೆ ಈಗ ಮತ್ತೇನಾದ್ರೂ ಅದನ್ನ ಮುಂದುವರಿಸುವಂತ ಚಾನ್ಸಸ್ ಏನಾದ್ರೂ ಇದೆ ಅನ್ನುವಂಥದ್ದು ದಾಮೋದರ್? ಈ ಬಗ್ಗೆ ಅಧಿಕಾರಿಗಳು ಯಾವುದೇ ಸ್ಪಷ್ಟನೆಯನ್ನ ನೀಡಿಲ್ಲ. ಆದ್ರೆ ಮುಂದುವರಿಸುವಂತಹ ಸಾಧ್ಯತೆಗಳು ಬಹುತೇಕ ಕಡಿಮೆ ಅಂತ ಹೇಳಲಾಗ್ತದೆ. ಓಕೆ, ಸೊ ಈಗ ಮತ್ತೆ ಈ ಒಂದು ಬ್ರೇಕ್ ನ ಬಳಿಕ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ಹೌದೌದು, ಖಂಡಿತ. ಓಕೆ, ಎಸ್, ಥ್ಯಾಂಕ್ ಯು ದಾಮೋದರ್ ತಮ್ಮ ಡೀಟೇಲ್ಸ್ಗಾಗಿ. ಈಗ 2 ಮತ್ತೆ 3ನೇ ಪಾಯಿಂಟ್ ನ ಬಗ್ಗೆ ಈಗ ದಾಮೋದರ್ ದೊಂಡೋಲಿ ಅವರು ಕೊಟ್ಟಿರುವಂತಹ ಮಾಹಿತಿ. ಸೊ ಈಗಾಗಲೇ ಅಧಿಕಾರಿಗಳು ಒಂದು ಬ್ರೇಕ್ ಅನ್ನು, ಅಂದ್ರೆ ಟೀಮ್ ಏನಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇತ್ತು, ಅದೀಗ ಒಂದು ವಿರಾಮವನ್ನ ಪಡೆದುಕೊಂಡಿದೆ. ಒಂದು ಬ್ರೇಕ್ ಅಂದ್ರೆ ಊಟದ ವಿರಾಮವನ್ನ ಪಡೆದುಕೊಂಡಿದ್ದಾರೆ. ಸೊ ಆ ವಿರಾಮದ ಬಳಿಕ ಮತ್ತೆ ಈಗ ಕಾರ್ಯಾಚರಣೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು. ಅಂದ್ರೆ ಸಾಧ್ಯತೆ ಇದೆ, ಮತ್ತೆ ಸಂಜೆಯವರೆಗೂ ಕೂಡ ಕಾರ್ಯಾಚರಣೆ ಮುಂದುವರಿಯುತ್ತೆ. ಸೊ ಪಾಯಿಂಟ್ ನಂಬರ್ 4 ನತ್ತ ಈಗಾಗಲೇ 3 ಪಾಯಿಂಟ್ಗಳನ್ನ ಮುಗಿಸಿಕೊಂಡಿದ್ದಾರೆ. ಮತ್ತೆ ಮುಂದಿನ ಪಾಯಿಂಟ್ ನಲ್ಲಿ ಒಂದು ಕಾರ್ಯಾಚರಣೆಯನ್ನ ಅಥವಾ ಈ ಒಂದು ಅಗೆಯುವಂತಹ ಒಂದು ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಾಗ್ತಾ ಇದೆ. ಈ ನಡುವೆ SIT ಟೀಮ್ನ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಆಗಮಿಸ್ತಾರೆ ಎನ್ನುವಂತಹ ಒಂದು ನಿರೀಕ್ಷೆಗಳು ಕೂಡ ಇದೆ. ಸೊ ಅವರು ಕೂಡ ಬರ್ತಾರೆ ಎನ್ನುವಂತಹ ಒಂದು ಮಾಹಿತಿಗಳು ಹರಿದಾಡ್ತಾ ಇರುವಂತದ್ದು. ಸೊ ಈ ನಡುವೆ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಎಸ್, ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಆ ಭಾಗದಿಂದ ಅಧಿಕಾರಿಗಳು ಈಗ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ರಸ್ತೆ ಬದಿಗೆ ಬರ್ತಾ ಇರುವಂತಹ ದೃಶ್ಯಗಳು. ಅಂದ್ರೆ ಕಠಿಣವಾದ ಹಾದಿ ಹಾಗೂ ಅಲ್ಲಿ ಅತ್ಯಂತ ಸುಲಭದಿಂದ ಸಾಗೋದಿಕ್ಕೆ ಸಾಧ್ಯ ಇಲ್ಲ. ಅದರ ನಡುವೆ ದಾರಿಯನ್ನ ಮಾಡಿಕೊಂಡು ಅಲ್ಲಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಂಥವರು, ಕೆಲಸವನ್ನ ನಿರ್ವಹಿಸ್ತಾ ಇದ್ದಂಥವರು ಈಗ ಅಲ್ಲಿಂದ ಹೊರಭಾಗಕ್ಕೆ ಬರ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಈಗ ಗಮನಿಸ್ತಾ ಇದ್ದೇವೆ. ಈ ಒಂದು ನೇರ ಪ್ರಸಾರದ ದೃಶ್ಯಗಳನ್ನ ನಾವು ಈಗ ಗಮನಿಸ್ತಾ ಇರುವಂತದ್ದು. ನೇತ್ರಾವತಿ ಸ್ನಾನಘಟ್ಟ ಸಮೀಪ ಸಾಕ್ಷಿ ದೂರುದಾರ ತೋರಿಸಿದಂತಹ ಜಾಗದಿಂದ ಇವತ್ತು ಬೆಳಗ್ಗೆ ಅದೇ ನೇತ್ರಾವತಿ ಸ್ನಾನಘಟ್ಟ ಸಮೀಪದಿಂದ ಆತ ತೋರಿಸಿದಂತಹ ಸ್ಥಳಕ್ಕೆ ಅಂದ್ರೆ ಸೆಕೆಂಡ್ ಪಾಯಿಂಟ್ಗೆ ತೆರಳಿದ್ರು. ಇನ್ನು ಆತ ತೋರಿಸಿರುವಂತಹ ಒಟ್ಟು ಪಾಯಿಂಟ್ ನಂಬರ್ 8ರವರೆಗೆ ಇನ್ನೂ 7 ಪಾಯಿಂಟ್ಗಳು ಅಥವಾ ಇನ್ನೂ 7 ಸ್ಥಳಗಳೇನಿದಾವೋ ಅದೆಲ್ಲವೂ ಕೂಡ ಈ ಒಂದು ಮೀಸಲು ಅರಣ್ಯದ ಒಳಭಾಗದಲ್ಲೇ ಇರುವಂತದ್ದು. ಸೊ ಹಾಗಾಗಿ ಈಗ
ಒಂದು ಊಟದ ವಿರಾಮವನ್ನ ಪಡೆದುಕೊಂಡು ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ. ಇನ್ನೇನು ಊಟದ ಬ್ರೇಕ್ ಅನ್ನು ಮುಗಿಸಿಕೊಂಡು ಊಟವನ್ನ ಮುಗಿಸಿಕೊಂಡು ಮತ್ತೆ ಇಲ್ಲಿ ಕಾರ್ಯಾಚರಣೆ ಆರಂಭ ಆಗೋದಕ್ಕಿದೆ ಅನ್ನುವಂಥದ್ದು.
ಈ ತನಿಖೆ ಉತ್ಖನನದ ಕಾರ್ಯಾಚರಣೆ 3ನೇ ದಿನದಲ್ಲಿ ನಡೀತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ಈಗ 3 ಪಾಯಿಂಟ್ಗಳಲ್ಲಿ ಈ ಒಂದು ಅಗೆಯುವಂತಹ ಎಕ್ಸ್ಹ್ಯೂಮೇಷನ್ ಕಾರ್ಯವನ್ನ ಮುಗಿಸಿ ಅಧಿಕಾರಿಗಳು ಊಟದ ವಿರಾಮವನ್ನ ತೆಗೆದುಕೊಂಡಿದ್ರು. ಊಟದ ವ್ಯವಸ್ಥೆಯನ್ನ ನೇತ್ರಾವತಿ ಸ್ನಾನಘಟ್ಟದ ಸಮೀಪವೇ ಮಾಡಲಾಗಿದೆ. ಆ ಊಟವನ್ನ ಮುಗಿಸಿಕೊಂಡು ಇದೀಗ ಮತ್ತೆ ಒಂದು ಕಾರ್ಯಾಚರಣೆಯತ್ತ ತೆರಳುತ್ತಾ ಇದ್ದಾರೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಸೊ ಈಗ ಹೆಚ್ಚಿನ ಡೀಟೇಲ್ಸ್ ಕೊಡೋದಿಕ್ಕೆ ದಾಮೋದರ್ ದೊಂಡೋಲೆ ಮತ್ತೆ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್, ಈಗ ಮತ್ತೆ ಮುಂದಿನ ಪಾಯಿಂಟ್ ಅಂತ ತೆರಳುತ್ತಾ ಇದ್ದಾರಾ? ಮತ್ತೆ ಕಾರ್ಯಾಚರಣೆ ಮುಂದುವರಿಯುತ್ತಾ? ಹೇಗೆ ಅಧಿಕಾರಿಗಳು ಯಾರಾದ್ರೂ ಭೇಟಿ ಕೊಟ್ಟಿದ್ದಾರಾ? ಏನಾದ್ರೂ ಡೀಟೇಲ್ಸ್ ಇದೆಯಾ ಅಂತ? ಎಸ್ಐಟಿಯ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಆಗಮಿಸುವಂತಹ ನಿರೀಕ್ಷೆಗಳು ಇದಾವೆ ಗೌತಮ್. ಈಗಾಗಲೇ ಅವರು ಈ ಒಂದು ಸ್ಥಳಕ್ಕೆ ಆಗಮಿಸುವಂತಹ ನಿರೀಕ್ಷೆಗಳಿದಾವೆ. ಈಗ ಮತ್ತೆ 4ನೇ ಪಾಯಿಂಟಿನಂತ ಅಧಿಕಾರಿಗಳು ತೆರಳುತ್ತಾ ಇರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಕಾರ್ಮಿಕರಲ್ಲಿ ಮತ್ತಿಬ್ಬರು ಕಾರ್ಮಿಕರನ್ನ ಸೇರಿಸಿಕೊಂಡು 4ನೇ ಪಾಯಿಂಟ್ನಂತ ತೆರಳುವಂತಹ ಸಾಧ್ಯತೆಗಳಿದಾವೆ. ಈ ಬಗ್ಗೆ ಅಧಿಕಾರಿಗಳು ಈಗಾಗಲೇ ಇಲ್ಲಿ ಸಮಾಲೋಚನೆಯನ್ನ ನಡೆಸ್ತಾ ಇರುವಂತದ್ದು. 4ನೇ ಪಾಯಿಂಟ್ನತ್ತ ತೆರಳುವ ಬಗ್ಗೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಆ ಒಂದು ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾ ಇದ್ದೇವೆ. ಇದೀಗ ಅಧಿಕಾರಿಗಳು ಒಂದು ಸಮಾಲೋಚನೆಯನ್ನ ನಡೆಸಿ ಇದೀಗ ಹೊರಗೆ ಬರ್ತಾ ಇರುವಂತದ್ದು. ಪಾಯಿಂಟ್ ಚೇಂಜ್ ಮಾಡ್ತಾರ ಅನ್ನುವಂಥದ್ದು ಇದೆ, ನೋಡುವ. ಈಗ ನಾನು ನಿಮಗೆ ಮತ್ತಷ್ಟು ಅಪ್ಡೇಟ್ ಮಾಡ್ತೀನಿ. ಎಸ್ ಓಕೆ, ಎಸ್, ಮತ್ತೆ ನಿಮ್ಮನ್ನ ಸಂಪರ್ಕಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂಥದ್ದು. ಎಸ್, ಇಲ್ಲಿ ಇನ್ನೊಂದಷ್ಟು ಏನಾದ್ರೂ ಬದಲಾವಣೆಗಳಾಗಬಹುದಾ ಎನ್ನುವಂತ ಒಂದು ನಿರೀಕ್ಷೆಗಳಿದೆ. ಯಾಕಂತ ಹೇಳಿದ್ರೆ ಪಾಯಿಂಟ್ ಅನ್ನ ಚೇಂಜ್ ಮಾಡ್ತಾರಾ ಎನ್ನುವಂಥದ್ದು ಕೂಡ ಇದೆ ಅನ್ನುವಂಥದ್ದು. ಬೆಳಿಗ್ಗೆ ಕೂಡ ಈ ಒಂದು ಬೆಳವಣಿಗೆ ಒಂದಷ್ಟು ಕುತೂಹಲಕ್ಕೆ ಕಾರಣ ಆಯ್ತು. ಏನು ಅಂತ ಹೇಳಿದ್ರೆ ಇವತ್ತಿನ ಕಾರ್ಯಾಚರಣೆಗೆ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಇಳಿದು ಇನ್ನೇನು ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಸೆಕೆಂಡ್ ಪಾಯಿಂಟ್ ನತ್ತ ತೆರಳಬೇಕು ಎನ್ನುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದ್ರು. ಅಷ್ಟರಲ್ಲಿ ಈ ಪಾಯಿಂಟ್ ಅನ್ನ ಚೇಂಜ್ ಮಾಡ್ತಾರೆ ಅಥವಾ 11, 12, 13ನೇ ಪಾಯಿಂಟ್ ನತ್ತ ಹೋಗುವಂತ ಚಾನ್ಸಸ್ ಇದೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬಂತು. ಅಂದ್ರೆ ಅಲ್ಲಿ ಸಹಾಯಕ ಆಯುಕ್ತರಾಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಈ ಸಾಕ್ಷಿ ದೂರುದಾರ ಯಾರಿದ್ದಾನೋ ಆತನ ಜೊತೆಗೆ ಒಂದಷ್ಟು ಮಾತುಕತೆಯನ್ನ ಮಾಡಿದ್ರು. ಜೊತೆಗೆ ವಾಹನಗಳನ್ನ ಕೂಡ ಒಂದು ಸ್ನಾನಘಟ್ಟದ ಗೇಟ್ನ ಬಳಿಗೆ ಕರೆಸಿಕೊಂಡ್ರು. ಹಾಗಾದಾಗ ಇವರ ಒಂದು ಕಾರ್ಯಾಚರಣೆಯಲ್ಲಿ ಒಂದಷ್ಟು ಬದಲಾವಣೆಗಳೇನಾದ್ರೂ ಇರಬಹುದು ಎನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಅಲ್ಲಿ ಚರ್ಚೆ ಆಯಿತು. ಆದ್ರೆ ಮತ್ತೆ ಅವರು ಸೆಕೆಂಡ್ ಪಾಯಿಂಟ್ ಏನಿದೆ ಅಂದ್ರೆ ಸಾಕ್ಷಿ ದೂರುದಾರ ತೋರಿಸಿದಂತಹ ಸ್ಪಾಟ್ ನಲ್ಲಿ 2ನೇ ಜಾಗದಲ್ಲಿ ಅಗೆಯುವಂತಹ ಒಂದು ಪ್ರಕ್ರಿಯೆಗೆ ಮುಂದಾದ್ರು. ಆ ಬಳಿಕ ಪಕ್ಕದಲ್ಲಿದ್ದಂತಹ 3ನೇ ಪಾಯಿಂಟ್ ನಲ್ಲೂ ಕೂಡ ಒಂದು ಅಗೆಯುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಇದಿಷ್ಟು ಇವರು ಊಟದ ವಿರಾಮವನ್ನ ಪಡೆದುಕೊಳ್ಳುವ ವರೆಗೆ ನಡೆದಿರುವಂತಹ ಬೆಳವಣಿಗೆಗಳು. ಆಲ್ಮೋಸ್ಟ್ 3-3:15ರವರೆಗೆ ಈ ಒಂದು ಕಾರ್ಯಾಚರಣೆ ಮುಗಿತು. ಆದ್ರೆ ಫಸ್ಟ್ ಪಾಯಿಂಟ್ ನಲ್ಲಿ ನಿನ್ನೆ ಏನು ಸಿಕ್ಕಿರ್ಲಿಲ್ಲ. 2ನೇ ಪಾಯಿಂಟ್ ನಲ್ಲೂ ಕೂಡ ಇವತ್ತು ಯಾವುದು ಕೂಡ ಸಿಕ್ಕಿಲ್ಲ. 6 ಅಡಿ ಆಳ 6 ಅಡಿ ಅಗಲಕ್ಕೆ ಒಂದು ಅಗೆಯುವಂತಹ ಕೆಲಸಗಳನ್ನ ಮಾಡಿದ್ರು. ಆದ್ರೆ ಯಾವುದೇ ರೀತಿಯ ಅವಶೇಷಗಳು, ಯಾವುದೇ ರೀತಿಯ ಕಳೆಬರಗಳು ಕೂಡ ಪತ್ತೆಯಾಗಿಲ್ಲ. ಹೀಗಾಗಿ ಮತ್ತೆ 3ನೇ ಪಾಯಿಂಟ್ ನತ್ತ ತೆರಳಿದ್ರು. ಅಲ್ಲಿ ಕೂಡ ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ಅಲ್ಲೂ ಕೂಡ 5 ಅಡಿ ಅಗಲ 6 ಅಡಿ ಆಳದವರೆಗೆ ಒಂದು ಅಗೆಯುವಂತಹ ಕೆಲಸವನ್ನ ಮಾಡಿದ್ರು ಕೂಡ ಯಾವುದೇ ಒಂದು ಅವಶೇಷಗಳು ಪತ್ತೆಯಾಗಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಮತ್ತೆ ಈಗ ಒಂದು ಬ್ರೇಕ್ ಅನ್ನ ಪಡೆದುಕೊಂಡು 4ನೇ ಪಾಯಿಂಟ್ ನತ್ತ ಮುಂದುವರಿಯುವಂತಹ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಈಗ 4ನೇ ಪಾಯಿಂಟ್ ನತ್ತ ತೆರಳ್ತಾರ? ಯಾಕಂತ ಹೇಳಿದ್ರೆ ಈಗ ಎಲ್ರು ಕೂಡ ವಾಪಸ್ ಬಂದಿದ್ದಾರೆ, ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಇದ್ದಾರೆ. ಇನ್ನು ಹೋಗ್ಬೇಕಿದ್ರೆ ಮತ್ತೆ ಬಂದ ದಾರಿಯಲ್ಲೇ ವಾಪಸ್ ನಡ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಇನ್ನು ವಾಹನ ಹೋಗೋದಕ್ಕೆ ಸಾಧ್ಯ ಇರುವಂತಹ ಇನ್ನೊಂದಷ್ಟು ಪಾಯಿಂಟ್ಗಳಿದೆ. ಅಲ್ಲಿಗೆ ತೆರಳುತ್ತಾರ ಅನ್ನುವಂಥದ್ದು ಕೂಡ ಒಂದಷ್ಟು ಕುತೂಹಲ ಇದೆ. ಅಂದ್ರೆ ಆ ರೀತಿಯ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ಮತ್ತೆ ಬದಲಾವಣೆಗಳಾಗುತ್ತಾ ಅನ್ನುವಂಥ ಬಗ್ಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗುತ್ತೆ. ಎಸ್, ಈಗ ಊಟವನ್ನ ಮುಗಿಸಿಕೊಂಡು ಅಲ್ಲಿ ಒಂದು ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಂಥವರೆಲ್ಲರೂ ಕೂಡ ವಾಹನಗಳತ್ತ ಬರ್ತಾ ಇದ್ದಾರೆ. ವಾಹನಗಳು ಹೊರಡ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ.
ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದರ ಬಗ್ಗೆ ಟೋಟಲ್ ಆಗಿ ಕಂಪ್ಲೀಟ್ ಆದ ಡೀಟೇಲ್ ಅನ್ನ ಕೂಡ ನಾವು ನಿಮ್ಗೆ ಕೊಡ್ತಾ ಹೋಗ್ತಾ ಇದ್ದೇವೆ. ಅಂದ್ರೆ ವಾಹನದ ಮೂಲಕವೇ ಅವರನ್ನ ಆ ಸ್ಥಳದಿಂದ ಇಲ್ಲಿಗೆ ಕರೆದುಕೊಂಡು ಬರುವಂತಹ ಪ್ರಯತ್ನಗಳಾಯಿತು. ಯಾಕಂತ ಹೇಳಿದ್ರೆ ನಡೆದುಕೊಂಡು ಹೋಗೋದಕ್ಕೆ ತುಂಬಾ ದೂರ ಇದೆ. ಹೀಗಾಗಿ ಒಂದು ಶಾರ್ಟ್ ಕಟ್ ನ ಮೂಲಕ ರಸ್ತೆಗೆ ಬಂದು ಅಲ್ಲಿಂದ ವಾಹನದ ಮೂಲಕ ನೇತ್ರಾವತಿ ಸ್ನಾನಘಟ್ಟದ ಬಳಿಗೆ ಬಂದಿದ್ರು. ಸೊ ಈಗ ಆ ಒಂದು ವಾಹನಗಳು ಮತ್ತೆ ವಾಪಸ್ ಆಗ್ತಾ ಇದೆ. ಇದು ಮುಂದಿನ ಪಾಯಿಂಟ್ಗೆ ಹೋಗುತ್ತಾ ಅಥವಾ ರ್ಯಾಂಡಮ್ ಆಗಿ ಬೇರೆ ಒಂದು ಪಾಯಿಂಟ್ ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಎಕ್ಸ್ಪ್ಲಮೇಷನ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರಾ ಅನ್ನುವಂಥದ್ದು ಕೂಡ ಇನ್ನು ಸ್ಪಷ್ಟ ಆಗಬೇಕಾಗಿದೆ. ಈವರೆಗೆ ನಡೆದಿರುವಂತಹ ಎರಡೂ ಪಾಯಿಂಟ್ ಗಳನ್ನು ಕೂಡ ಟೋಟಲಿ ಮ್ಯಾನ್ಯುವಲ್ ಆಗಿ ಒಂದು ಅಗೆದಿರುವಂತದ್ದು, ಅಂದ್ರೆ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡೇ ಅಗೆಯುವಂತಹ ಒಂದು ಕೆಲಸಗಳಾಗಿದೆ. ಸೊ ಹಾಗಾಗಿ ಇನ್ನು ಮುಂದಕ್ಕೂ ಕೂಡ ಅಂದ್ರೆ ಪಾಯಿಂಟ್ ನಂಬರ್ 2ರಿಂದ ಪಾಯಿಂಟ್ ನಂಬರ್ 8ರವರೆಗಿನ ಸ್ಥಳಗಳೇನಿದೆ, ಸಾಕ್ಷಿ ದೂರುದಾರ ತೋರಿಸಿರುವಂತಹ, ಅಂದ್ರೆ ನಾನು ಹೂತಿಟ್ಟಿದ್ದೇನೆ ಎನ್ನುವಂತಹ ನೆಲೆಯಲ್ಲಿ ಆತ ತೋರಿಸಿರುವಂತಹ ಜಾಗ ಏನಿದೆ ಅದೆಲ್ಲವೂ ಕೂಡ ಮೀಸಲು ಅರಣ್ಯ ಅಂದ್ರೆ ರಿಸರ್ವ್ ಫಾರೆಸ್ಟ್ ನ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅಲ್ಲಿ ಯಂತ್ರಗಳ ಮೂಲಕ ಅಂದ್ರೆ ಎಕ್ಸ್ಕವೇಟರ್ ಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಅಗೆಯೋದಕ್ಕೆ ಸಾಧ್ಯತೆಗಳಿಲ್ಲ ಒಂದು ಮರಗಿಡಗಳ ವಿಚಾರ. ಹೀಗಾಗಿ ಮಾನವ ಶ್ರಮದ ಮೂಲಕವೇ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಅಗೆಯಬೇಕಾದಂತಹ ಹಿನ್ನೆಲೆಯಲ್ಲಿ ಕಾರ್ಮಿಕರನ್ನೇ ಬಳಕೆ ಮಾಡಿಕೊಂಡು ಇವತ್ತು ಕಾರ್ಯಾಚರಣೆಯನ್ನ ನಡೆಸಿದ್ರು. ಸೊ ಇನ್ನು ಈಗ 4ನೇ ಅಂದ್ರೆ ಮುಂದಿನ ಒಂದು ಪಾಯಿಂಟ್ ನಂತ ಕೂಡ ತೆರಳುತ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿಮಗೆ ಕೊಡ್ತಾ ಇದೆ. ಸುದ್ದಿಯ ತಂಡ ಅಲ್ಲಿ ನಿರಂತರವಾಗಿ ಈ ಒಂದು ವಿಚಾರದಲ್ಲಿ ಅಲ್ಲಿಂದ ನೇರ ಪ್ರಸಾರವನ್ನ ಕೊಡ್ತಾ ಇದೆ. ಮುಖ್ಯವಾಗಿ ಚಾನೆಲ್ ಮುಖ್ಯಸ್ಥರಾಗಿರುವಂತಹ ದಾಮೋದರ್ ದುಂಡೋಲಿ ಅವರು ಅಲ್ಲಿಂದ ಕ್ಷಣದ ಅಪ್ಡೇಟ್ಸ್ ಅನ್ನ ಪ್ರತಿ ಹಂತದ ಬೆಳವಣಿಗೆಗಳನ್ನು ಕೂಡ ನಮಗೆ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಮಹಜರು ಪ್ರಕ್ರಿಯೆ ಆರಂಭ ಆದಂದಿನಿಂದಲೂ ಕೂಡ ಈ ರೀತಿಯ ಒಂದು ಮಾಹಿತಿಯನ್ನ, ಸಮಗ್ರ ಮಾಹಿತಿಯನ್ನ ಕೊಡುವಂತಹ ಕೆಲಸ, ಜೊತೆಗೆ ನಿಖರ ಮಾಹಿತಿಯನ್ನ ಕೊಡುವಂತಹ ಕೆಲಸ ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ನಡೀತಾ ಇದೆ. ಸೊ ಇದೀಗ ನಿನ್ನೆಯಿಂದ ಆರಂಭಗೊಂಡಿರುವಂತಹ ಉತ್ಖನನದ ಬಗ್ಗೆ ಕೂಡ ಡೀಟೇಲ್ ಆದ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದ್ದೇವೆ. ಅದೇ ರೀತಿ ಈಗ ನಿರಂತರವಾಗಿ ಕ್ಯಾಮರಾ ಪರ್ಸನ್ಗಳು ಕೂಡ ಬಹಳಷ್ಟು ಸವಾಲುಗಳ ಮಧ್ಯೆ, ಅಂದ್ರೆ ಸುರಿಯುವಂತಹ ಮಳೆ ಜೊತೆಗೆ ನಿನ್ನೆ ಒಂದಷ್ಟು ಗಾಳಿ ಅಬ್ಬರ ಕೂಡ ಜೋರಿತ್ತು. ಅದೆಲ್ಲದರ ನಡುವೆ ಕೂಡ ಇರುವಂತಹ ವಿಚಾರಗಳನ್ನ ಒಂದು ವೀಕ್ಷಕರ ಮುಂದಿಡುವಂತಹ ನೆಲೆಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಅಧಿಕಾರಿಗಳು ಈ ಒಂದು ನೇತ್ರಾವತಿ ಸ್ನಾನಘಟ್ಟ ಸಮೀಪದಿಂದ ತಮ್ಮ ಊಟವನ್ನ ಮುಗಿಸಿಕೊಂಡು ಸಿಬ್ಬಂದಿಗಳು ಮತ್ತೆ ಆ ಸಾಕ್ಷಿ ದೂರುದಾರನ ಸಹಿತ ತೆರಳುತ್ತಾ ಇರುವಂತದ್ದು ನಾವು ಗಮನಿಸ್ತಾ ಇದ್ದೇವೆ. ಮುಂದಿನ ಹಂತದ ಕಾರ್ಯಾಚರಣೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಅದರ ಜೊತೆಗೆ ಈಗ ನಿನ್ನೆ ಡಿಐಜಿ ಅನುಚೇತ್ ಅವರು ಬಂದಿದ್ರು. ಅನುಚೇತ್ ಅವರು ಬಂದು ಒಂದಷ್ಟು ಮಧ್ಯಾಹ್ನದ ವೇಳೆಗೆ ಬಂದು ಒಂದಷ್ಟು ಸಮಾಲೋಚನೆಯನ್ನ, ಒಂದಷ್ಟು ಚರ್ಚೆಯನ್ನ ನಡೆಸಿದ್ರು ಊಟದ ವಿರಾಮಕ್ಕಿಂತ ಮುಂಚೆ. ಆದ್ರೆ ಇವತ್ತು ಅವರು ಬಂದಿರುವಂತಹ ಬಗ್ಗೆ ಡೀಟೇಲ್ಸ್ ಯಾವುದು ಕೂಡ ಲಭಿಸಿಲ್ಲ. ಆದ್ರೆ SIT ಟೀಮ್ನ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಬರ್ತಾರೆ ಅನ್ನುವಂತಹ ಒಂದು ಮಾಹಿತಿಗಳು ಬೆಳಗಿನಿಂದಲೇ ಹರಿದಾಡ್ತಾ ಇದೆ. ಸೊ ಇನ್ನೂ ಕೂಡ ಅವರು ಆಗಮಿಸಿಲ್ಲ. ಸೊ ಅವರ ಒಂದು ಆಗಮನವನ್ನ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಕುತೂಹಲ ಕೂಡ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಅಲ್ಲಿ ಸೇರಿರುವಂತವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ಫಸ್ಟ್ ಪಾಯಿಂಟ್ ಅಲ್ಲಿ ನಿನ್ನೆ ಸಿಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ನಿರೀಕ್ಷೆಗಳಿಂದ ಕಾಯ್ತಾ ಇದ್ರು. ಆದ್ರೆ ಫಸ್ಟ್ ಪಾಯಿಂಟ್ ಅಲ್ಲಿ ನಿನ್ನೆ ಕಾರ್ಮಿಕರ ಮೂಲಕ ಆಗಿಸಿದ್ರು, ಆ ಬಳಿಕ ಯಂತ್ರದ ಮೂಲಕ ಆಗಿದ್ರು ಕೂಡ ಯಾವುದೇ ರೀತಿಯ ಅವಶೇಷ ಪತ್ತೆಯಾಗಲಿಲ್ಲ. ಹೀಗಾಗಿ ಇವತ್ತು ನಡೆಯುವಂತಹ ಕಾರ್ಯಾಚರಣೆಯ ಬಗ್ಗೆ ಕೂಡ ಬಹಳಷ್ಟು ಕುತೂಹಲ ಇತ್ತು. ಇವತ್ತು ನಡೆದಂತಹ ಅಂದ್ರೆ ಮೊದಲ ಕಾರ್ಯಾಚರಣೆ, ಇವತ್ತು ನಡೆದಂತಹ ಕಾರ್ಯಾಚರಣೆಯಲ್ಲಿ ಸೆಕೆಂಡ್ ಪಾಯಿಂಟ್ ನಲ್ಲಿ ಕೂಡ ಯಾವುದೇ ರೀತಿಯ ಅವಶೇಷಗಳು, ಕಳೆಬರಗಳು ಸಿಗ್ಲಿಲ್ಲ. ಹಾಗಾಗಿ ಮತ್ತೆ 3ನೇ ಪಾಯಿಂಟ್ ನತ್ತ ಹೋದ್ರು. ಅಲ್ಲಿ ಕೂಡ ಒಂದಷ್ಟು ಅಗೆಯುವಂತಹ ಕೆಲಸಗಳಾಯ್ತು. ಅಲ್ಲೂ ಕೂಡ ಯಾವುದು ಕಂಡು ಬಂದಿಲ್ಲ. ಸೊ ಈಗ ಮುಂದಿನ ಪಾಯಿಂಟ್ ನತ್ತ ಹೋಗಿ ಅಲ್ಲಿ ಒಂದು ಏನಾದರೂ ಸಿಗುತ್ತಾ ಎನ್ನುವಂಥ ನೆಲೆಯಲ್ಲಿ ಎಕ್ಸ್ಪ್ಲಮೇಷನ್ ಮಾಡೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಮುಂದಿನ ಹಂತದ ಸಿದ್ಧತೆ ಅಥವಾ ಮುಂದಿನ ಹಂತದ ವ್ಯವಸ್ಥೆಗಳೇನು, ಕಾರ್ಯಾಚರಣೆಗಳ ಬಗ್ಗೆ ಕೂಡ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ.
ಮತ್ತೆ ದಾಮೋದರ್ ದೊಂಡೋಲೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್. ಎಸ್, ಇದೀಗ ಗೌತಮ್, ಮೊದಲ 3 ಪಾಯಿಂಟ್ಗಳಲ್ಲಿ ಈಗಾಗಲೇ ಹುಡುಕಾಟವನ್ನು ನಡೆಸಲಾಗಿತ್ತು. ಮುಸುಕುದಾರಿ ತೋರಿಸಿರುವಂತಹ 3 ಗುರುತುಗಳಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಆದ್ರೂ ಕೂಡ ಯಾವುದೇ ಕಳೆಬರ ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಈಗ 4ನೇ ಪಾಯಿಂಟಿನಲ್ಲಿ ಪತ್ತೆ ಉತ್ಖನನಕ್ಕೆ ತೆರಳಿರುವಂತಹದ್ದು. ಪ್ರಮುಖವಾಗಿ ಎಲ್ಲ ಅಧಿಕಾರಿಗಳು, ಎಸಿ ಸ್ಟೆಲ್ಲಾ ವರ್ಗೀಸ್, ಪೃಥ್ವಿ ಸಾನಿಕಂ, ಜಿತೇಂದ್ರ ಕುಮಾರ್ ದಯಾಮ ಸೇರಿದಂತೆ ಎಲ್ಲ ಅಧಿಕಾರಿಗಳು, ಜೊತೆಗೆ FSL ನವರು ಮತ್ತು ಸೋಕೋ ಅಧಿಕಾರಿಗಳು ಮತ್ತು ವಿಶೇಷವಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಕೆಲವು ಅಧಿಕಾರಿ ವರ್ಗ ಮತ್ತು ಕಾರ್ಮಿಕ ವರ್ಗ ಮತ್ತು ಅವರಿಗೆ ಭದ್ರತೆಯನ್ನು ಒದಗಿಸುವಂತ ಕಾರಣಕ್ಕಾಗಿ ಇಲ್ಲಿಂದ ಈಗಾಗಲೇ ಹೊರಟಿರುವಂತದ್ದು. ಈಗಾಗಲೇ 4ನೇ ಪಾಯಿಂಟ್ ಅಂತ ಹೊರಟಿದ್ದಾರೆ. ಏನು ಅಂತಂದ್ರೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದ್ದು ಯಾಕೆ ಅಂತಂದ್ರೆ ನೇತ್ರಾವತಿ ಸ್ನಾನಘಟ್ಟದಿಂದ ಏಕಾಏಕಿ ಅವರು ವಾಹನದ ಮೂಲಕ ಅಲ್ಲಿಂದ ತೆರಳುತ್ತಾರೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕುತೂಹಲಕ್ಕೆ ಕಾರಣ ಆಯ್ತು. ಆ ಕುತೂಹಲಕ್ಕೆ ಕಾರಣ ಏನು ಅಂತಂದ್ರೆ ನೇತ್ರಾವತಿಯ ಬ್ರಿಡ್ಜಿಯ ಸಮೀಪ ಕೆಳಗಿಳಿತಾರೆ. ಆಗ ಅವರು ಬ್ರಿಡ್ಜಿನ ಸಮೀಪದಿಂದ ಮೇಲೆ ಇರುವಂತಹ ಸ್ಥಳ ಏನಿತ್ತು ಅಲ್ಲಿಂದನೇ ಕೆಳಗೆ ಹೋಗಿ 4ನೇ ಪಾಯಿಂಟ್ ನತ್ತ ಹೋಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ನಾವು ನಿಮಗೆ ಈಗ ಒದಗಿಸ್ತಾ ಇದ್ವಿ. ಇದು 4ನೇ ಪಾಯಿಂಟ್ ನತ್ತ ಅವರೆಲ್ಲರೂ ಕೂಡ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ 4ನೇ ಪಾಯಿಂಟ್ ನಲ್ಲಿ ಸಂಪೂರ್ಣವಾದಂತಹ ಒಂದು ಉತ್ಖನನ ಮಾಡ್ಲಿಕ್ಕಿದ್ದಾರೆ. ಮೊದಲ 3 ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಂತಹ ಉತ್ಖನನ ನಡೆದ್ರೂ ಕೂಡ ಯಾವುದೇ ರೀತಿಯಂತಹ ಮಾಹಿತಿಗಳು ಲಭ್ಯವಾಗಲಿಲ್ಲ. ಅದರ ಜೊತೆಗೆ ಯಾವುದೇ ಕಳೆಬರವು ಕೂಡ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ 4ನೇ ಪಾಯಿಂಟ್ ನಂತ ಉತ್ಖನನವನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನದ ನಂತರ ಈಗ 4ನೇ ಪಾಯಿಂಟ್ ನಂತ ಉತ್ಖನನಕ್ಕೆ ತೆರಳುತ್ತಾ ಇರುವಂತಹದ್ದು. ಅದರ ಜೊತೆಗೆ ಈಗಾಗಲೇ 3 ಪಾಯಿಂಟ್ ನಲ್ಲಿ ಸುಮಾರು 6 ಅಡಿಯಷ್ಟು ಆಳವನ್ನ ತೋಡಿದ್ರು ಕೂಡ ಯಾವುದೇ ಕಳೆಬರ ಪತ್ತೆ ಆಗಿಲ್ಲ. ನಿಮಗೆ ವನೀಶ್ ಇರ್ಬೋದು, ಆದಿತ್ಯ ಇರ್ಬೋದು, ಎಲ್ಲರೂ ಕೂಡ ದೃಶ್ಯಾವಳಿಗಳನ್ನು ಕಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಂಪೂರ್ಣವಾದಂತಹ ನೇರ ದೃಶ್ಯಾವಳಿಗಳಲ್ಲಿಯೂ ಕೂಡ ಕೆಲವೊಂದು ವಿಡಿಯೋಗಳನ್ನ ತಾವು ನೋಡಿದ್ರಿ. ಇದೀಗ 4ನೇ ಒಂದು ಉತ್ಖನನದ ಸ್ಥಳ ಏನಿದೆ ಆ ಸ್ಥಳಕ್ಕೆ ಹೋಗುವಂತದ್ದು. ಆ ಸ್ಥಳಕ್ಕೆ ಹೋಗುವಾಗ ನೇತ್ರಾವತಿಯ ಸೇತುವೆಯ ಮೇಲ್ಭಾಗದಲ್ಲಿ ಜನಸಾಗರ ಇದೆ. ಯಾಕೆಂತಂದ್ರೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅವರು ಹೋಗುವಂತದನ್ನ. ಈಗಾಗಲೇ ಅವರು ಆ ನೇತ್ರಾವತಿಯ ಸೇತುವೆಯ ಪಕ್ಕದಲ್ಲಿ ಕೆಳಗಿಳಿದು ಅವರು ಸಾಕ್ತಾ ಇರುವಂತಹದ್ದು. ಜೊತೆಗೆ ಬಹಳಷ್ಟು ಒಂದು 50 ಜನ ಅಧಿಕಾರಿ ವರ್ಗ, ಸೋಕೋದ ಟೀಮ್ ಇರ್ಬೋದು, FSL ನ ಟೀಮ್ ಇರ್ಬೋದು, ಜೊತೆಗೆ ಪೊಲೀಸರ ತಂಡ ಇರ್ಬೋದು, ಎಲ್ಲರೂ ಸೇರಿ ಒಂದು 50ರಷ್ಟು ಜನ ಈ ಒಂದು ಉತ್ಖನನ ಕಾರ್ಯಕ್ಕೆ ಮುಂದೆ ಹೋಗ್ತಾ ಇರುವಂತದ್ದು. ಈಗಾಗಲೇ ಕೆಲವು ಕಾರ್ಮಿಕರು ಸುಸ್ತಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಮಧ್ಯಾಹ್ನದ ನಂತರ ಮತ್ತಿಬ್ರು ಕಾರ್ಮಿಕರನ್ನ ಕರೆದುಕೊಂಡು ಬಂದಿದ್ದಾರೆ. ಅಂದ್ರೆ ನಿರಂತರವಾದಂತಹ ಕೆಲಸವನ್ನ ಮಾಡೋದಕ್ಕೆ ಮತ್ತಿಬ್ರು ಕಾರ್ಮಿಕರನ್ನ ಇಲ್ಲಿ ಸೇರಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ 4ನೆಯ ಗುರುತಿನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗ್ಲಿಕ್ಕಿದೆ. ಇನ್ನೂ ಕೂಡ ಎಲ್ಲ ಅಧಿಕಾರಿಗಳು ಆ ಸ್ಥಳಕ್ಕೆ ಹೋಗಿ ತಲುಪಿಲ್ಲ. 4ನೆಯ ಒಂದು ಸ್ಥಳದಲ್ಲಿ ಉತ್ಖನನ ಕಾರ್ಯ ಆರಂಭವಾಗ್ತಾ ಇದೆ. ಗೌತಮ್, ಓಕೆ, ಅಂದ್ರೆ ಈಗ ಬಹುಶಃ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಬಹಳ ವೇಗವಾಗಿ ನಡೆದಿದೆ ಅನ್ನುವಂಥದ್ದನ್ನ ಹೇಳ್ಬೋದು. ಈಗಾಗಲೇ ಆಲ್ರೆಡಿ ಈಗ 2 ಪಾಯಿಂಟ್ಗಳಲ್ಲಿ ಇದರ ಒಂದು ಅಂದ್ರೆ ಅಗಿಯುವಂತ ಕೆಲಸಗಳಾಗಿದ್ರೆ ಅಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂತ ವಿಚಾರಗಳು. ಸೊ ಅಂದ್ರೆ ಇವತ್ತು ಒಂದಕ್ಕಿಂತ ಹೆಚ್ಚು ತಂಡಗಳು ಅಲ್ಲಿ ಕೆಲಸವನ್ನ ಮಾಡ್ತಾ ಇದೆಯಾ? ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಅನ್ನುವಂಥದ್ದು? ಈಗ ಇಲ್ಲ, ಒಂದೇ ತಂಡ ಕೆಲಸವನ್ನ ನಿರ್ವಹಿಸ್ತಿರುವಂತದ್ದು. ಒಂದು ತಂಡ ಮಾತ್ರ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಒಂದು ತಂಡದ ಮೂಲಕ ಕೆಲಸ ನಿರ್ವಹಿಸಲಾಗ್ತಾ ಇದೆ. ಅಂದ್ರೆ ಒಬ್ರು ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಈ ಉತ್ಖನನ ಕಾರ್ಯ ನಡೀತಾ ಇದೆ. ಗೌತಮ್, ಓಕೆ, ಅಂದ್ರೆ ಬಹುಶಃ 2 ಕಡೆ ಮಾಡಿದ್ರೆ 2 ಕಡೆ ಉಪಸ್ಥಿತಿ ಇರೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಕಾರಣಕ್ಕಾಗಿ ಒಂದೇ ತಂಡದ ಮೂಲಕ ಅಂದ್ರೆ ಹೆಚ್ಚು ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಇಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಹೌದು, ಹೆಚ್ಚು ಕಾರ್ಮಿಕರನ್ನ ಬಳಸಿಕೊಂಡು ವೇಗವಾಗಿ ಮಾಡ್ತಾ ಇದ್ದಾರೆ. ಓಕೆ, ಅಂದ್ರೆ ನಿನ್ನೆ ಒಂದು ವಿಚಾರವನ್ನ ಬಹುಶಃ SITಯ ಬಲ್ಲ ಮೂಲಗಳು ತಿಳಿಸಿತ್ತು. ಅಂದ್ರೆ ಆರಂಭದಲ್ಲಿ ಅಗೆದಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ 5 ಅಡಿಯವರೆಗೂ ಅಗೆದಿದ್ರು, ಏನು ಸಿಗ್ಲಿಲ್ಲ. ಹೀಗಾಗಿ ಸಾಕ್ಷಿ ದೂರುದಾರನಿಗೆ ತೃಪ್ತಿಯಾಗುವವರೆಗೂ ಕೂಡ ಅಗೆಸ್ತೇವೆ ಅನ್ನುವಂತ ಒಂದು ಮಾಹಿತಿಗಳು ಬಂದಿತ್ತು. ಸೊ ಇವತ್ತಿಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಬೆಳವಣಿಗೆಗಳೇನಾದ್ರೂ ಇದೆಯಾ ಅನ್ನುವಂಥದ್ದು? ಅಂದ್ರೆ ಅಷ್ಟಕ್ಕೆ ನಿಲ್ಲಿಸಿರುವಂತದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಅನ್ನುವಂಥದ್ದು? ಈಗ ಇಲ್ಲ, ಸಾಕ್ಷಿ ದೂರುದಾರನ ಹತ್ರ ಮಾತನಾಡಿಸಿ ಇದನ್ನ ಅಂದ್ರೆ ಪ್ರತಿಯೊಂದು ಗುರುತುಗಳನ್ನು ಕೂಡ ಗುರುತಿನ ಕಾರ್ಯಾಚರಣೆಯನ್ನು ಕೂಡ ಕೊನೆಗೊಳಿಸಿರುವಂತಹದ್ದು. ಜೊತೆಗೆ ನಿನ್ನೆ ಅಂದ್ರೆ ಅಲ್ಲಿ ಸ್ವಲ್ಪ JCB ಅಗಿಸಿ ಅನ್ನುವಂತಹ ಒಂದು ಮನವಿ ಇತ್ತು ಅಂತ ಅನ್ಸುತ್ತೆ. ಆ ಕಾರಣಕ್ಕಾಗಿ ಅಗಿಸಿದ್ದಾರೆ. ಓಕೆ,
ಸೊ ಹಾಗಿದ್ರೆ ಈಗ ಮತ್ತೆ ಆ ಪಾಯಿಂಟ್ಗಳಲ್ಲಿ ಈಗ ಪಾಯಿಂಟ್ ನಂಬರ್ 2 ಮತ್ತೆ ಪಾಯಿಂಟ್ ನಂಬರ್ 3 ಈಗಾಗಲೇ ಏನು ಸಿಗ್ಲಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಆ ಪಾಯಿಂಟ್ ಗಳನ್ನ ನಿಲ್ಲಿಸಿದ್ದಾರೆ. ಈಗ ಮತ್ತೆ ಅದನ್ನ ನಿನ್ನೆ ಅಗಿಸಿದಂತಹ ಇದನ್ನ ವಾಪಸ್ ಸೀಲ್ ಮಾಡುವಂತ ಪ್ರೊಸೆಸ್ ಆಗಿತ್ತು. ಸೊ ಇಲ್ಲಿ ಈಗ ಅಂತದ್ದಾಗಿದೆಯಾ? 2 ಪಾಯಿಂಟ್ ಗಳನ್ನ ಈಗ ಸೀಲ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ. 4ನೇ ಪಾಯಿಂಟ್ ನಲ್ಲಿ ಈಗ ಉತ್ಖನನ ಆರಂಭ ಆಗ್ಲಿಕ್ಕಿದೆ ಗೌತಮ್. ಎಸ್, ಆರಂಭ ಆಗೋದಕ್ಕಿದೆ ಅನ್ನುವಂಥದ್ದು. ಎಸ್, ಮತ್ತೆ ಸಂಪರ್ಕ ಮಾಡ್ತೇವೆ ಇನ್ನೊಂದಷ್ಟು ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು ದಾಮೋದರ್. ಎಸ್, ಈಗ ಬರ್ತಾ ಇರುವಂತಹ ಮಾಹಿತಿ ಒಂದಷ್ಟು ಬದಲಾವಣೆಗಳಾಗಬಹುದು ಎನ್ನುವಂತಹ ನಿರೀಕ್ಷೆಗಳಿತ್ತು. ಯಾಕಂತ ಹೇಳಿದ್ರೆ ವಾಹನದಲ್ಲಿ ಹೊರಟಿದ್ರು ನೇತ್ರಾವತಿ ಸ್ನಾನಘಟ್ಟದಿಂದ ಅಧಿಕಾರಿಗಳು. ಹೀಗಾಗಿ ಬೇರೆ ಪಾಯಿಂಟ್ ನತ್ತ ಹೋಗ್ತಾರಾ, ಅಂದ್ರೆ ರಸ್ತೆಗೆ ಸಮೀಪ ಇರುವಂತಹ ಪಾಯಿಂಟ್ಗೆ ಹೋಗ್ತಾರಾ, ವಾಹನ ಹೋಗೋದಿಕ್ಕೆ ಸಾಧ್ಯ ಇರುವಂತಹ ಕಡೆಗಳಿಗೆ ತೆರಳ್ತಾರಾ ಅನ್ನುವಂತಹ ಒಂದು ವಿಚಾರಗಳಿತ್ತು. ಯಾಕಂತ ಹೇಳಿದ್ರೆ 13 ಸ್ಥಳಗಳನ್ನ ಸಾಕ್ಷಿ ದೂರುದಾರ ತೋರಿಸಿರುವಂತದ್ದು, SIT ಅಧಿಕಾರಿಗಳು ಗುರುತು ಮಾಡಿರುವಂತದ್ದು. ಹಾಗಾಗಿ ಬೇರೆ ಪಾಯಿಂಟ್ಗೆ ಹೋಗ್ತಾರ ಅಂದ್ರೆ ಆರ್ಡರ್ ವೈಸ್ ಹೋಗದೆ ಇನ್ನು ಸುಲಭಕ್ಕೆ ತೆರಳುವುದಕ್ಕೆ ಸಾಧ್ಯ ಇರುವಂತ ಕಡೆಗಳಲ್ಲಿ ಉತ್ಖನನ ಮಾಡ್ತಾರ ಎನ್ನುವಂತಹ ಒಂದು ಅನುಮಾನಗಳು ಹುಟ್ಟಿಕೊಂಡಿತ್ತು. ಕಾರಣ ಊಟವನ್ನ ಮುಗಿಸಿಕೊಂಡಂತಹ ಅಧಿಕಾರಿಗಳು ವಾಹನದಲ್ಲಿ ಅಲ್ಲಿಂದ ತೆರಳಿದ್ರು. ಆದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಅವರು ನೇತ್ರಾವತಿ ಸೇತುವೆ ಸಮೀಪ ಅಂದ್ರೆ ಒಂದು ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ಇರುವಂತಹ ಶಾರ್ಟ್ ಕಟ್ ಮೂಲಕ ತೆರಳೋದಿಕ್ಕೆ ನೇತ್ರಾವತಿ ಸೇತುವೆಯವರೆಗೆ ವಾಹನದಲ್ಲಿ ಹೋಗಿ ಅಲ್ಲಿಂದ ಸೇತುವೆಯ ಬಳಿ ಇಳಿದು ಆ ಜಾಗಕ್ಕೆ ತೆರಳ್ತಾರೆ ಅನ್ನೋದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೇವೆ. ಸಾಕ್ಷಿ ದೂರುದಾರ ಕೂಡ ಈ ಒಂದು ಪೊಲೀಸರ ವಾಹನಕ್ಕೆ ಹತ್ತುತ್ತಾ ಇದ್ದಾರೆ. ಒಂದು ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಇನ್ನೊಂದು ವಿಂಡೋದಲ್ಲಿ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಅಂದ್ರೆ ಇವರನ್ನ ಅಧಿಕಾರಿಗಳನ್ನ ಅಥವಾ ತಂಡವನ್ನ ಹೊತ್ತೊಯ್ತಾ ಇರುವಂತಹ ವಾಹನವನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ದೃಶ್ಯಗಳಲ್ಲಿ ಅಂದ್ರೆ ಇನ್ನೊಂದು ವಿಂಡೋದಲ್ಲಿ ನೀವು ಸಾಕ್ಷಿ ದೂರುದಾರ ಈ ಒಂದು ಪೊಲೀಸರ ವಾಹನಕ್ಕೆ ಮತ್ತೆ ಹತ್ತುತ್ತಾ ಇರುವಂತದ್ದನ್ನ, ಆತನನ್ನ ಕರೆದುಕೊಂಡು ಹೋಗಿ ಮತ್ತೆ ಈಗ 4ನೇ ಪಾಯಿಂಟ್ ನಲ್ಲಿ ಒಂದು ಉತ್ಖನನ ಮಾಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದನ್ನು ನೀವು ಗಮನಿಸ್ತಾ ಇದ್ದೀರಿ.
ಎಸ್, 4ನೇ ಪಾಯಿಂಟ್ನತ್ತ SIT ಅಧಿಕಾರಿಗಳ ದಂಡು, AC, ತಹಶೀಲ್ದಾರ್ ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಒಂದಷ್ಟು ಅಧಿಕಾರಿಗಳು, ಜೊತೆಗೆ ಈ ಒಂದು ಕಾರ್ಯಕ್ಕೆ ನಿಯೋಜನೆಗೊಂಡಿರುವಂತಹ ಕಾರ್ಮಿಕರು, ಅದೇ ರೀತಿ ಸೋಕೋ ಅಫಿಷಿಯಲ್ಸ್, FSL ಅಫಿಷಿಯಲ್ಸ್ ಎಲ್ಲರೂ ಕೂಡ 4ನೇ ಪಾಯಿಂಟ್ನತ್ತ ತೆರಳ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿಮಗೆ ಸೇತುವೆಯ ಸಮೀಪದಿಂದ, ಸೇತುವೆಯ ನೇತ್ರಾವತಿ ಸ್ನಾನಘಟ್ಟದಿಂದ ಸೇತುವೆಯವರೆಗೂ ಕೂಡ ಅವರನ್ನ ವಾಹನದಲ್ಲಿ ಕರೆತಂದು ಬಳಿಕ ಸೇತುವೆಯ ಸಮೀಪದಿಂದ ಅವರು ನದಿಯ ಪಕ್ಕದಿಂದ ಕಾಡಿನೊಳಗೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 4ನೇ ಪಾಯಿಂಟ್, ಈಗಾಗಲೇ ಫಸ್ಟ್ ಪಾಯಿಂಟ್ ನ ಉತ್ಖನನ ನಿನ್ನೆ ನಡೆದಿತ್ತು, ಮುಗಿದಿತ್ತು. ಆ ಬಳಿಕ ಇವತ್ತು ಬೆಳಗ್ಗೆ ಸೆಕೆಂಡ್ ಪಾಯಿಂಟ್ ನತ್ತ ತೆರಳಿದಂತಹ ಅಧಿಕಾರಿಗಳು ಅಲ್ಲಿ ಉತ್ಖನನವನ್ನ ನಡೆಸಿದ್ರು. ಅಲ್ಲಿ ಯಾವುದೇ ರೀತಿಯ ಅವಶೇಷಗಳು, ಕುರುಹುಗಳು ಪತ್ತೆಯಾಗಲಿಲ್ಲ. ಹೀಗಾಗಿ ಮತ್ತೆ 3ನೇ ಪಾಯಿಂಟ್ ನತ್ತ ತೆರಳಿದ್ರು. ಅಂದ್ರೆ ಫಸ್ಟ್ ಪಾಯಿಂಟ್ ಇಂದ ಕೆಲವೇ ಮೀಟರ್ ದೂರದಲ್ಲಿದ್ದಂತಹ ಸೆಕೆಂಡ್ ಪಾಯಿಂಟ್ ನಲ್ಲಿ ಮುಗಿಸಿ ಅದರ ಪಕ್ಕದಲ್ಲಿ, ಅಂದ್ರೆ ಆ ಒಂದು ಕಾಡಿನಲ್ಲೇ ಇದ್ದಂತಹ ಇನ್ನೊಂದು ಪಾಯಿಂಟ್ ದೂರುದಾರ ತೋರಿಸಿದಂತಹ ಜಾಗಕ್ಕೆ ಹೋಗಿದ್ರು. ಅಲ್ಲಿ ಕೂಡ ಒಂದು ಅಗೆಯುವಂತಹ ಕೆಲಸಗಳನ್ನ ಮಾಡಿದ್ರು. ಅಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅವಶೇಷಗಳು ಪತ್ತೆಯಾಗಿಲ್ಲ. ಅಂದ್ರೆ ಇಲ್ಲಿ ಇವತ್ತಿನ ಒಂದು ಬೆಳವಣಿಗೆಯನ್ನ ಗಮನಿಸಿದ್ರೆ ನಾವು ನಿನ್ನೆಗಿಂತ ಒಂದಷ್ಟು ವೇಗವಾಗಿ ನಡೀತಾ ಇದೆ. ಆಲ್ಮೋಸ್ಟ್ ಈಗ 2 ಪಾಯಿಂಟ್ಗಳ ಒಂದು ಅಗೆಯುವಿಕೆ ಒಂದು ಪ್ರಕ್ರಿಯೆಯನ್ನ ಮುಗಿಸಿಕೊಂಡಿದ್ದಾರೆ. ಸೊ 4th ಪಾಯಿಂಟ್ ನತ್ತ ತೆರಳುತ್ತಾ ಇರುವಂತಹದ್ದನ್ನ ನಾವು ನೋಡ್ತಾ ಇದ್ದೇವೆ. ನದಿಯ ಪಕ್ಕದಿಂದ ಇರುವಂತಹ ಹಾದಿಯ ಮೂಲಕ ಕಾಡಿನ ಒಳಭಾಗದಲ್ಲಿ ಇರುವಂತಹ 4th ಪಾಯಿಂಟ್, ಸಾಕ್ಷಿ ದೂರುದಾರ ತಾನು ಹೋತಿದ್ದೇನೆ ಅಂತ ಹೇಳಲಾಗ್ತಾ ಇರುವಂತಹ ಅಥವಾ ತೋರಿಸಿರುವಂತಹ ಜಾಗ ಏನಿದೆ ಅದರತ್ತ ತೆರಳುತ್ತಾ ಇದ್ದಾರೆ. ಈಗಾಗಲೇ ಜುಲೈ 28ರಂದು ಸೋಮವಾರ ಎಲ್ಲ ಸ್ಥಳಗಳಿಗೆ ತೆರಳಿ ಮಾರ್ಕಿಂಗ್ ಮಾಡಲಾಗಿತ್ತು. ಮಾತ್ರ ಅಲ್ಲ, ಆ ಜಾಗಗಳನ್ನ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಕಾಯ್ದುಕೊಳ್ಳುವಂತಹ ಕೆಲಸಗಳಾಗಿತ್ತು. ಅಲ್ಲಿ ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿತ್ತು. ANF ಸಿಬ್ಬಂದಿಗಳು ವಿತ್ ವೆಪನ್ ಅಲ್ಲಿ ಒಂದು ಪಹರೆಯನ್ನ ಕಾಯ್ತಾ ಇದ್ರು, ಅಲ್ಲಿ ಭದ್ರತೆಯನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ರಾತ್ರಿ ಇಡೀ. ಬಳಿಕ ನಿನ್ನೆ ಸ್ಥಳಗಳಲ್ಲಿ ಉತ್ಖನನ ಕೆಲಸ ನಡೆದಿತ್ತು. ಉಳಿದ ಜಾಗಗಳಲ್ಲಿ ಮತ್ತೆ ಜೊತೆಗೆ ಈಗಾಗಲೇ ಉತ್ಖನನ ನಡೆದಿರುವಂತಹ ಜಾಗಗಳಲ್ಲೂ ಕೂಡ ಮತ್ತೆ ಭದ್ರತೆಯನ್ನ ಮುಂದುವರಿಸಲಾಗ್ತಾ ಇದೆ. ಅದೇ ರೀತಿ ಇವತ್ತು ಸೆಕೆಂಡ್ ಪಾಯಿಂಟ್ ಆಯ್ತು, ಥರ್ಡ್ ಪಾಯಿಂಟ್ ಆಯ್ತು. 2 ಪಾಯಿಂಟ್ಗಳಲ್ಲಿ ಏನು ಕೂಡ ಸಿಗ್ಲಿಲ್ಲ. ಹೀಗಾಗಿ 4th ಪಾಯಿಂಟ್ ನತ್ತ ಈಗ ಅಧಿಕಾರಿಗಳ ತಂಡ ಜೊತೆಗೆ ಒಟ್ಟು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇರುವಂತಹವರೆಲ್ಲರೂ ಕೂಡ ತೆರಳುತ್ತಾ ಇದ್ದಾರೆ. ಈ ನಡುವೆ SIT ಟೀಮ್ನ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಕೂಡ ಈ ಒಂದು ತನಿಖೆಯ ಬಗ್ಗೆ ಒಂದಷ್ಟು ಪರಿಶೀಲನೆಯನ್ನ, ಒಂದಷ್ಟು ಪ್ರಗತಿಯನ್ನ ಪರಿಶೀಲಿಸುವಂತ ನಿಟ್ಟಿನಲ್ಲಿ ಆಗಮಿಸ್ತಾ ಇದ್ದಾರೆ ಎನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಬರ್ತಾ ಇದೆ. ಇದೇನು ಕೆಲವೇ ಹೊತ್ತಿನಲ್ಲಿ ಅವರು ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ. ಅಧಿಕಾರಿಗಳ ಜೊತೆಗೆ ಒಂದಷ್ಟು ಮಾತುಕತೆಯನ್ನ, ಸಮಾಲೋಚನೆಯನ್ನ ಮಾಡಲಿದ್ದಾರೆ ಅನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಈಗ ಸದ್ಯಕ್ಕೆ ಲಭಿಸ್ತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ನದಿಯ ಪಕ್ಕದಲ್ಲಿ ಇರುವಂತಹ ಹಾದಿಯ ಮೂಲಕ ಅವರು ಸಾಗ್ತಾ ಇರುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನೇರ ದೃಶ್ಯಗಳನ್ನ ನೀವು ಇಲ್ಲಿಂದ ನೋಡ್ತಾ ಇದ್ದೀರಿ.
ಪ್ರಣವ್ ಮೊಹಂತಿ ಅವರು ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ ಎನ್ನುವಂತಹ ಮಾಹಿತಿ ಇತ್ತು. ಈಗ ಅವರು ಸ್ಥಳಕ್ಕೆ ಆಗಮಿಸಿರುವಂತದ್ದನ್ನ ನೋಡ್ತಾ ಇದ್ದೇವೆ ನಾವು ದೃಶ್ಯಗಳಲ್ಲಿ. ಈಗಾಗಲೇ ನೇತ್ರಾವತಿ ಸೇತುವೆಯ ಸಮೀಪಕ್ಕೆ ಅವರು ಬಂದಿರುವಂತದ್ದು, ವಾಹನದಲ್ಲಿ ಈಗಾಗಲೇ ಬಂದು ನಿಂತಿದ್ದಾರೆ. ಏನಾಗ್ತಾ ಇದೆ, ಏನು ಕಂಡು ಬರ್ತಾ ಇದೆ ಅಂದ್ರೆ ತನಿಖೆಯ ಒಂದು ಉಸ್ತುವಾರಿಯನ್ನ ಈಗ SIT ವಹಿಸಿಕೊಂಡಿರುವಂತದ್ದು. SIT ಟೀಮ್ನ ಮುಖ್ಯಸ್ಥರಾಗಿದ್ದಾರೆ ಪ್ರಣವ್ ಮೊಹಂತಿ. ಹೀಗಾಗಿ ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ ಅನ್ನುವಂತಹ ಮಾಹಿತಿಗಳು ಬೆಳಗಿನಿಂದಲೇ ಇತ್ತು. ಸೊ ಇದೀಗ ಅವರು ಬಂದು ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈ ಒಂದು ಉತ್ಖನನ ನಡೆಯುವಂತಹ ಸ್ಥಳಕ್ಕೂ ಕೂಡ ಅವರು ಭೇಟಿಯನ್ನ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಸೊ ಈಗ ಎಲ್ಲ ಅಧಿಕಾರಿಗಳು ಇಳಿದಿರುವಂತಹ ಜಾಗ ಏನಿದೆ ನೇತ್ರಾವತಿ ಸೇತುವೆಯ ಸಮೀಪಕ್ಕೆ ಆಗಮಿಸಿದ್ದಾರೆ. ಅಲ್ಲಿ ಸೇರಿರುವಂತಹ ಒಂದಷ್ಟು ಜನರಿದ್ದಾರೆ, ಅವರನ್ನ ಒಂದು ನಿಯಂತ್ರಿಸುವಂತಹ ಕೆಲಸಗಳು ಕೂಡ ಅಲ್ಲಿ ಪೊಲೀಸರಿಂದ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬಹುದು, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಇದು ಪ್ರಣವ್ ಮೊಹಂತಿ ಅವರು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತಹ ದೃಶ್ಯಗಳು ಆಗಮಿಸ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಇನ್ನೊಂದಷ್ಟು ದೃಶ್ಯಗಳನ್ನ ಒಂದಷ್ಟು ತೋರಿಸುವಂತಹ ಒಂದು ಪ್ರಯತ್ನಗಳನ್ನ ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಹೋಗುತ್ತೆ.
ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ದಾಮೋದರ ದಂಡೋಲೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಗಾಗಲೇ SIT ಟೀಮ್ ನ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಬಂದಿದ್ದಾರೆ. ಜೊತೆಗೆ DIG ಅನುಚೇತ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂತಹ ಡೀಟೇಲ್ಸ್. ಈಗ ಏನು ಹೆಚ್ಚಿನ ಮಾಹಿತಿ ಇದೆ ಅನ್ನುವಂಥದ್ದು ದಾಮೋದರ್? ಧ್ವನಿ ಕೇಳಿಸ್ತಾ ಇದೆಯಾ ದಾಮೋದರ್? ಕೇಳ್ತಾ ಇದೆ ಗೌತಮ್, ಹೇಳಿ. ಎಸ್, ಈಗಾಗಲೇ SIT ಟೀಮ್ ನ ಮುಖ್ಯಸ್ಥರು ಜೊತೆಗೆ ಅನುಚೇತ್ ಅವರು ಕೂಡ ಬಂದಿದ್ದಾರೆ. ಅವರು ಈ ಎಕ್ಸ್ಪ್ರಿಮೇಷನ್ ಆಗ್ತಾ ಇರುವಂತಹ ಜಾಗಕ್ಕೆ ಹೋಗ್ತಾರಾ ಅಥವಾ ಮೇಲ್ಭಾಗದಿಂದಲೇ ಮಾಹಿತಿಯನ್ನ ಪಡೆದು ತೆರಳುತ್ತಾರಾ, ಹೇಗೆ ಅನ್ನುವಂಥದ್ದು? ಈಗ ಅವರು 4ನೇ ಉತ್ಖನನ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ನೇತ್ರಾವತಿ ಸೇತುವೆಯ ಕೆಳಭಾಗದಲ್ಲಿ ಇಳಿದು ಇದೀಗ 4ನೇ ಸ್ಥಳಕ್ಕೆ ಮೊಹಂತಿ ಅವರು ಹೋಗ್ತಾ ಇರುವಂತ ದೃಶ್ಯಾವಳಿಗಳಂತ ತಾವು ನೋಡ್ತಾ ಇದ್ರಿ. ಯಾಕೆಂತಂದ್ರೆ ಪ್ರಣವ್ ಮೊಹಂತಿ ಅವರು ನೇತ್ರಾವತಿಗೆ ಭೇಟಿ ಕೊಟ್ಟು ಸ್ನಾನಘಟ್ಟದ ಸಮೀಪದಲ್ಲಿ ಇರ್ತಕ್ಕಂತಹ ಕೆಲವರನ್ನ ಮಾತನಾಡಿಸಿ ಇದೀಗ ಉತ್ಖನನ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಜೊತೆಗೆ ನೇತ್ರಾವತಿ ಸೇತುವೆಯ ಸಮೀಪದಲ್ಲಿ ಕೆಳಗಿಳಿದು ಉತ್ಖನನ ಸ್ಥಳದತ್ತ ಅವರು ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳು, ಅದರ ಜೊತೆಗೆ ಅವರು ಈಗಾಗಲೇ 4ನೇ ಸ್ಥಳಕ್ಕೆ ತೆರಳುತ್ತಾ ಇರುವಂತಹ ಒಂದು ದೃಶ್ಯಾವಳಿಗಳು ಬರ್ತಾ ಇದಾವೆ. ಯಾಕೆಂತಂದ್ರೆ ಈಗ ಮೊಹಂತಿ ಅವರು ಇವತ್ತು ಪೊಲೀಸ್ ಸ್ಟೇಷನ್ಗೆ, ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ರು. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಂತರ ಇದೀಗ ಉತ್ಖನನದ ಸ್ಥಳಕ್ಕೆ ಆಗಮಿಸಿದರೆ ಉತ್ಖನನ ಸ್ಥಳಕ್ಕೆ ನೇತ್ರಾವತಿಯ ನದಿಯ ಪಕ್ಕದಲ್ಲಿರುವಂತಹ ಸೇತುವೆಯ ಕೆಳಭಾಗದಲ್ಲಿ ಇಳಿದು ಹೋಗ್ತಾ ಇರುವಂತಹದ್ದು. ಅವರು 4ನೇ ಗುರುತಿನ ಉತ್ಖನನ ಕಾರ್ಯ ಏನಾಗ್ತಾ ಇದೆ ಆ ಸ್ಥಳಕ್ಕೆ ಅವರು ಭೇಟಿ ನೀಡಲಿಕ್ಕೆ ಹೋಗಿದ್ದಾರೆ ಗೌತಮ್. ಓಕೆ, ಅದರ ಜೊತೆಗೆ DIG ಅನುಚೇತ್ ಅವರು ಕೂಡ ಆಗಮಿಸಿದ್ದಾರೆ ಅನ್ನುವಂತಂದ್ರೆ ಎಲ್ಲರೂ ಕೂಡ ತಂಡದ ಸದಸ್ಯರಾಗಿರುವಂತದ್ದು. ಅಂದ್ರೆ ನಿನ್ನೆ ಕೂಡ ಒಂದಷ್ಟು ಹಿರಿಯ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟಂತ ಬಳಿಕ ಒಂದಷ್ಟು ಬದಲಾವಣೆಗಳಾಗಿತ್ತು. ಅಂದ್ರೆ ಒಂದು ಕಾರ್ಯಾಚರಣೆಯ ವಿಧಾನವನ್ನ ಒಂದಷ್ಟು ಬದಲಾಯಿಸಿಕೊಂಡಿದ್ರು. ಸೊ ಇವತ್ತು ಅಂತ ಅದೇನಾದ್ರೂ ಚಾನ್ಸಸ್ ಗಳ ಬಗ್ಗೆ ಏನಾದ್ರೂ ಮಾತುಗಳು ಕೇಳಿ ಬರ್ತಾ ಇದೆಯಾ ಅನ್ನುವಂಥದ್ದು? ಗೌತಮ್, ಈಗಾಗಲೇ 4ನೇ ಉತ್ಖನನ ಪ್ರದೇಶದಲ್ಲಿ ಒಂದು ಉತ್ಖನನ ಆಗ್ತಾ ಇದೆ. ಯಾವ್ದಾದ್ರೂ ಕಳೆಬರ ಸಿಕ್ಕಿರುವಂತಹ ಸಾಧ್ಯತೆ ಈಗ ಕಡಿಮೆ. ಯಾಕಂತಂದ್ರೆ ಈಗ ಉತ್ಖನನ ಆರಂಭವಾಗಿದ್ದಷ್ಟೇ. ಈಗಾಗಲೇ 3 ಪ್ರದೇಶಗಳಲ್ಲಿ ಉತ್ಖನನ ಮಾಡಲಾಗಿದೆ. ಕಳೆಬರಗಳು ಸಿಕ್ಕಿಲ್ಲ, ಕಳೆಬರದ ಯಾವುದೇ ಒಂದು ಅವಶೇಷಗಳು ಕೂಡ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿಗಳಿದಾವೆ. ಈಗ 4ನೇ ಉತ್ಖನನಕ್ಕಾಗುವಾಗ ಅಧಿಕಾರಿಗಳು ಸಹಜವಾಗಿ ಇವತ್ತು ಬೆಳಗಿನಿಂದಲೇ ಅಧಿಕಾರಿಗಳು ಭೇಟಿ ಆಗ್ತಾರೆ ಅನ್ನುವಂತಹ ಇತ್ತು. ಪ್ರಣಬ್ ಮೊಹಂತಿ ಅವರು ಭೇಟಿ ಆಗ್ತಾರೆ ಅನ್ನುವಂಥದ್ದಿತ್ತು. ಈಗ ಭೇಟಿಯಾಗಿದ್ದಾರೆ. ಅವರು 4ನೇ ಉತ್ಖನನ ಪ್ರದೇಶಕ್ಕೆ ಹೋಗಿದ್ದಾರೆ. ಅವರು ಬಂದ ನಂತರ ಅವರ ರಿಯಾಕ್ಷನ್ ಏನಾದ್ರು ಕೊಡ್ತಾರಾ ಅನ್ನುವಂಥದ್ದು. ಎಸ್ ಎಸ್ ಎಸ್, ಥ್ಯಾಂಕ್ ಯು. ಆ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೇವೆ. ಎಸ್, ಯಾಕಂತ ಹೇಳಿದ್ರೆ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಇನ್ನು ಮುಖ್ಯವಾಗಿ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಾಗಿ ಯಾರಾದ್ರೂ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಬಹುದು ಅಂತ ಇದ್ರೆ ಅದು ಬಹುಶಃ ಆ ಟೀಮ್ನ ಮುಖ್ಯಸ್ಥರು ಕೊಡುವಂತ ಒಂದು ಸಾಧ್ಯತೆಗಳಿದೆ. ಆದ್ರೆ ಕೊಡ್ತಾರೆ ಅನ್ನುವಂಥದ್ದನ್ನ ಹೇಳೋದಿಕ್ಕೆ ಆಗೋದಿಲ್ಲ. ಹೀಗಾಗಿ ಅವರ ಒಂದು ಆಗಮನದ ಹಿನ್ನೆಲೆಯಲ್ಲಿ ಒಂದಷ್ಟು ಕುತೂಹಲ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಆಗ್ತಾ ಇರುವಂತಹ ಈ ಒಂದು ಎಕ್ಸ್ಪ್ರಿಮೇಷನ್ ಏನಿದೆ ಅಥವಾ ಉತ್ಖನನ ಏನಿದೆ ಅದರ ಬಗ್ಗೆ ಏನಾದ್ರೂ ಹೆಚ್ಚುವರಿಯಾದ ಮಾಹಿತಿಯನ್ನ ಕೊಡ್ತಾರ ಅನ್ನುವಂತಹ ಒಂದು ನಿರೀಕ್ಷೆಗಳು ಕೂಡ ಇದೆ. ಸಾಮಾನ್ಯವಾಗಿ ಮಾಧ್ಯಮಗಳು ಅವರನ್ನ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಉತ್ತರವನ್ನ ಕೊಡೋದು ಅಥವಾ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡೋದು ಬಿಡೋದು ಅವರ ಒಂದು ವಿವೇಚನೆಗೆ ಬಿಟ್ಟಿರುವಂತದ್ದು. ಸೊ ಏನಾಗಬಹುದು, ಏನ್ ಹೇಳಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಕುತೂಹಲ ಇದೆ. ಈಗ ಸೇತುವೆಯ ಸಮೀಪದಿಂದ ಕೆಳಭಾಗಕ್ಕೆ ಇಳಿದು ಅಂದ್ರೆ ಎಲ್ಲ ಅಧಿಕಾರಿಗಳು ಅಥವಾ SIT ಟೀಮ್ ಏನಿದೆ ಒಂದು ಮುಂದಿನ 4ನೇ ಪಾಯಿಂಟ್ ಅಂತ ಹೋಗಿರುವಂತಹ ಜಾಗ ಏನಿದೆ ಅದೇ ಒಂದು ಜಾಗಕ್ಕೆ ಈಗ ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ದಾಮೋದರ ದಂಡೋಳಿ ಅವರು ಕೊಟ್ಟಿರುವಂತದ್ದು. ಸೊ ಎಲ್ಲರೂ ಕೂಡ ಅದರತ್ತ ಹೋಗ್ತಾ ಇದ್ದಾರೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಆ ಒಂದು ನದಿಯ ಕೆಳಭಾಗಕ್ಕೆ ಇಳಿದು ಪಕ್ಕದಲ್ಲಿರುವಂತಹ ಹಾದಿಯ ಮೂಲಕ ಆ ಒಂದು ಸ್ಥಳಕ್ಕೆ ತೆರಳಿ ಅಲ್ಲಿ ಆಗ್ತಾ ಇರುವಂತಹ ಒಂದು ಕಾರ್ಯಾಚರಣೆಯ ಒಂದು ಪ್ರಗತಿಯನ್ನ ವೀಕ್ಷಣೆ ಮಾಡೋದಕ್ಕಿದ್ದಾರೆ. ಜೊತೆಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳೋದಕ್ಕಿದ್ದಾರೆ. ಜೊತೆಗೆ ಒಂದಷ್ಟು ಸೂಚನೆಗಳನ್ನು ಅಥವಾ ನಿರ್ದೇಶನಗಳು ಕೊಡುವಂಥದ್ದಿದ್ರೆ ಅದನ್ನು ಕೂಡ ಕೊಡ್ತಾರೆ ಅನ್ನುವಂಥದ್ದು ಇಲ್ಲಿ ನಾವು ಹೇಳಬಹುದು. ಸೊ ಹೀಗಾಗಿ ಈಗ ಕುತೂಹಲ ಬಹಳಷ್ಟು ಹೆಚ್ಚಾಗಿದೆ. ನೇತ್ರಾವತಿಯ ಸೇತುವೆ ಸಮೀಪ ಕೂಡ ಒಂದು ಜನರ ದಟ್ಟಣೆ ಬಹಳಷ್ಟು ಹೆಚ್ಚಾಗಿದೆ. ಜೊತೆಗೆ ಮಳೆ ಕೂಡ ಬರ್ತಾ ಇದೆ ಅನ್ನುವಂಥದ್ದು. ಇಷ್ಟರವರೆಗೆ ಒಂದಷ್ಟು ಮಳೆಯ ಒಂದು
ಪ್ರಭಾವ ಕಡಿಮೆ ಇತ್ತು. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಪ್ರಣವ್ ಮೊಹಂತಿ ಅವರು ಈ ಒಂದು ಕಾಡಿನ ಹಾದಿಯಲ್ಲಿ ಇಳಿಯುವ ಮೂಲಕ ಆ ಒಂದು ಸ್ಥಳಕ್ಕೆ ತೆರಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಅವರಿಗೆ ಇತರ ಸಿಬ್ಬಂದಿಗಳು, ಅಧಿಕಾರಿಗಳು ಸಾಥ್ ಕೊಡ್ತಾ ಇರುವಂತದ್ದು. ರೈನ್ ಕೋಟ್ ಅನ್ನ ಧರಿಸಿಕೊಂಡು ಅವರು ಹೋಗ್ತಾ ಇದ್ದಾರೆ, ಮಳೆ ಬರ್ತಾ ಇದೆ. ಸೊ ಹೀಗಾಗಿ ಆ ಒಂದು ಸ್ಥಳಕ್ಕೆ ತೆರಳೋದಿಕ್ಕೆ ರೈನ್ ಕೋಟ್ ಅನ್ನ ಹಾಕಿಕೊಂಡು ಅವರು ಇಳಿದು ಹೋಗ್ತಾ ಇರುವಂತದ್ದನ್ನ ನೋಡ್ತಾ ಇದ್ದೀರಿ. ಜೊತೆಗೆ ಇತರ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಅವರ ಜೊತೆಗೆ ಆ ಒಂದು ಸ್ಥಳಕ್ಕೆ ತೆರಳುತ್ತಾ ಇರುವಂತದ್ದು ಕೂಡ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ.
ಐಟಿ ತನಿಖೆಗೆ ಸಂಬಂಧಪಟ್ಟ ಹಾಗೆ ಉತ್ಖನನ ನಡೀತಾ ಇದೆ. 2ನೇ ದಿನದ ಉತ್ಖನನದ ಒಂದು ಪ್ರಕ್ರಿಯೆ ಕೂಡ ಇವತ್ತು ಆಲ್ಮೋಸ್ಟ್ ಈಗ ಪೂರ್ಣಗೊಳ್ತಾ ಬಂದಿದೆ ಎನ್ನುವಂತಹ ಮಾಹಿತಿ. ಮಧ್ಯಾಹ್ನದ ಒಂದು ವಿರಾಮದ ಬಳಿಕ 4ನೇ ಪಾಯಿಂಟ್ ನತ್ತ ತೆರಳಿದ್ರು SIT ಅಧಿಕಾರಿಗಳು. ಟೋಟಲ್ ತಂಡ ಅಲ್ಲಿಗೆ ತೆರಳಿತ್ತು, ಆದ್ರೆ ಅಲ್ಲಿ ಯಾವುದೇ ಅವಶೇಷ ಪತ್ತೆಯಾಗಿಲ್ಲ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದಾದ ಬಳಿಕ 5ನೇ ಪಾಯಿಂಟ್ ನ ಉತ್ಖನನ ಕಾರ್ಯ ಕೂಡ ಪೂರ್ಣಗೊಂಡಿದೆ. ಅಲ್ಲೂ ಕೂಡ 5ನೇ ಪಾಯಿಂಟ್ ನಲ್ಲಿ ಕೂಡ ಯಾವುದೇ ಕಳೆಬರವಾಗ್ಲಿ ಅವಶೇಷಗಳಾಗ್ಲಿ ಪತ್ತೆಯಾಗಿಲ್ಲ ಎನ್ನುವಂತಹ ಡೀಟೇಲ್ಸ್ ಅಪ್ಡೇಟ್ ಈಗ ಬರ್ತಾ ಇರುವಂತದ್ದು. ಸೊ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ, ಹಾಗೇನೆ DIG ಅನುಚೇತ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ನೇತ್ರಾವತಿ ಸೇತುವೆ ಸಮೀಪ ಇಳಿದು ಆ ಉತ್ಖನನ ನಡೀತಾ ಇರುವಂತಹ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಆದ್ರೆ ಈಗ ಅವರು ಕೂಡ ಅಲ್ಲಿಂದ ವಾಪಸ್ ಆಗ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲೂ ಯಾವುದೇ ಅಂಶಗಳು ಅಲ್ಲಿ ಕಂಡು ಬಂದಿಲ್ಲ. ಈ ಒಂದು ಉತ್ಖನನದಲ್ಲಿ ಯಾವುದೇ ಕಳೆಬರವಾಗ್ಲಿ ಅವಶೇಷಗಳಾಗ್ಲಿ ಪತ್ತೆಯಾಗಿಲ್ಲ ಅನ್ನುವಂತಹ ಮಾಹಿತಿ ಇದೀಗ ಬರ್ತಾ ಇರುವಂತದ್ದು. ಎಸ್, ನೀವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನೇತ್ರಾವತಿ ಸೇತುವೆ ಸಮೀಪ ಜನರ ದಂಡು ಯಾವ ರೀತಿ ಇದೆ ಅನ್ನುವಂಥದ್ದು, ಅದೇ ರೀತಿ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಬೀಡು ಬಿಟ್ಟಿರುವಂತದನ್ನ ನೀವು ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಒಂದು ಸ್ಥಳದಿಂದ ಆಗಮಿಸಿದಂತಹ DIG ಅನುಚೇತ್ ಹಾಗೇನೆ ಈ ಒಂದು SIT ಟೀಮ್ ನ ಮುಖ್ಯಸ್ಥರು ಇಲ್ಲಿಂದ ನಿರ್ಗಮಿಸೋದಿಕ್ಕೆ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಬರ್ತಾ ಇರುವಂತದ್ದು. ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಚಾನಲ್ ಮುಖ್ಯಸ್ಥರಾಗಿರುವಂತಹ ದಾಮೋದರ ದೊಂಡೋಲಿ ಅವರು ನಿರಂತರವಾಗಿ ನಮಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಈಗ 4 ಮತ್ತು 5ನೇ ಒಂದು ಪಾಯಿಂಟ್ ನ ಉತ್ಖನನ ಕಾರ್ಯ ಕೂಡ ಪೂರ್ಣಗೊಂಡಿದೆ ಎನ್ನುವಂತಹ ಒಂದು ಮಾಹಿತಿ ಲಭಿಸ್ತಾ ಇರುವಂತದ್ದು. ಸೊ ಹಾಗಿದ್ರೆ ಇವತ್ತಿನ ಒಂದು ಕಾರ್ಯಾಚರಣೆ ಮುಗಿಯುತ್ತಾ ಅಥವಾ ಮುಂದಕ್ಕೆ ಹೋಗ್ತಾರ ಅನ್ನುವಂಥದ್ದನ್ನು ಕೂಡ ನಾವು ತಿಳಿದುಕೊಳ್ಬೇಕಾಗುತ್ತೆ. ಎಸ್, ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ ಈಗ ದಾಮೋದರ್ ದೊಂಡೋಲೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್. ಎಸ್, ಮತ್ತೆ ದಾಮೋದರನ್ನ ಸಂಪರ್ಕಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈಗ ಆ ಸ್ಥಳದಿಂದ SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಹಾಗೇನೆ DIG ಅನುಚೇತ್ ಅವರು ನಿರ್ಗಮಿಸ್ತಾ ಇದ್ದಾರೆ. ಎಸ್, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆ ಪೊಲೀಸ್ ವಾಹನದಲ್ಲಿ ಅವರು ಕುಳಿತು ತೆರಳುತ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಆ ಸ್ಥಳದಿಂದ ನಿರ್ಗಮಿಸುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಇದು ಧರ್ಮಸ್ಥಳದ ನೇತ್ರಾವತಿ ಸೇತುವೆಯ ಸಮೀಪ ಕಂಡು ಬರ್ತಾ ಇರುವಂತಹ ದೃಶ್ಯ. ಅಂದ್ರೆ ಅಲ್ಲಿಂದ ಆ ಒಂದು ಉತ್ಖನನ ಕಾರ್ಯ ನಡೆದಂತಹ ಎಕ್ಸ್ಹ್ಯೂಮೇಷನ್ ನಡೆದಂತಹ ಜಾಗಕ್ಕೆ ಭೇಟಿಯನ್ನ ಕೊಟ್ಟಿದ್ದಂತಹ SIT ಮುಖ್ಯಸ್ಥರು ಈಗ ಅಲ್ಲಿಂದ ತೆರಳ್ತಾ ಇರುವಂತದ್ದು. ಎಸ್, ಮಾಧ್ಯಮ ಪ್ರತಿನಿಧಿಗಳು ಕೂಡ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಬಹುಶಃ ಅವರು ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ನೀಡದೆ ಅಲ್ಲಿಂದ ನಿರ್ಗಮಿಸಿರುವಂತಹ ಒಂದು ದೃಶ್ಯಗಳು ಕೂಡ ನಮಗೆ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಅಲ್ಲಿಂದ ಒಂದಷ್ಟು ಅಧಿಕಾರಿಗಳು ಸಿಬ್ಬಂದಿಗಳು ಒಂದಷ್ಟು ಓಡಾಟವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಈಗ ನೇರ ಸಂಪರ್ಕದಲ್ಲಿ ಗಮನಿಸ್ತಾ ಇದ್ದೇವೆ. ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಕಾರ್ಮಿಕರು, ಅಂದ್ರೆ ಈ ಒಂದು ಕರ್ತವ್ಯಕ್ಕಾಗಿ ನಿಯೋಜನೆಗೊಂಡಿದ್ದಂತಹ ಕಾರ್ಮಿಕರು ಈಗ ಅಲ್ಲಿಂದ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ನೇರ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಆ ನೇತ್ರಾವತಿ ಸೇತುವೆಯ ಸಮೀಪದ ಮೀಸಲು ಅರಣ್ಯ ಪ್ರದೇಶ ಏನಿದೆ ಅಲ್ಲಿ ಉತ್ಖನನ ಕಾರ್ಯ ನಡೀತಾ ಇತ್ತು. ನಿನ್ನೆಯಷ್ಟೇ ಫಸ್ಟ್ ಪಾಯಿಂಟ್ ನಲ್ಲಿ ಆ ಒಂದು ಉತ್ಖನನ ಕಾರ್ಯವನ್ನ ಮಾಡಿದ್ರು. ಆ ಬಳಿಕ ಇವತ್ತು ಬೆಳಗ್ಗೆ ಸೆಕೆಂಡ್ ಪಾಯಿಂಟ್ ನಂತ ತೆರಳಿದ್ರು. ಮಧ್ಯಾಹ್ನದ ಮೊದಲು ಅಂದ್ರೆ ಬೆಳಗ್ಗಿನ ಅವಧಿಯಲ್ಲಿ ಸೆಕೆಂಡ್ ಪಾಯಿಂಟ್ ಹಾಗೇನೆ ಆ ಬಳಿಕ ಥರ್ಡ್ ಪಾಯಿಂಟ್ ನಲ್ಲಿ ಕೂಡ ಒಂದು ಉತ್ಖನನ ಕಾರ್ಯವನ್ನ ನಡೆಸಲಾಗಿತ್ತು. ಅಲ್ಲೂ ಕೂಡ ಯಾವುದೇ ಒಂದು ಅವಶೇಷಗಳು ಪತ್ತೆಯಾಗಿರ್ಲಿಲ್ಲ. ಹೀಗಾಗಿ ಅಲ್ಲಿಂದ ಬಂದು ಒಂದು ಊಟಕ್ಕೋಸ್ಕರ ಒಂದು ಬ್ರೇಕ್ ಅನ್ನ ಪಡೆದುಕೊಂಡಿದ್ರು. ನೇತ್ರಾವತಿ ಸೇತುವೆ ಸಮೀಪ ಎಲ್ರಿಗೂ ಕೂಡ ಒಂದು ಊಟದ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಊಟದ ವಿರಾಮದ ಬಳಿಕ ಮತ್ತೆ 4th ಪಾಯಿಂಟ್ಗೆ ತೆರಳಿದ್ರು. ಅಲ್ಲಿಂದ ನೇತ್ರಾವತಿ ಸ್ನಾನಘಟ್ಟದಿಂದ ಪೊಲೀಸ್ ವಾಹನಗಳಲ್ಲಿ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ನೇತ್ರಾವತಿ ಸೇತುವೆ ಸಮೀಪಕ್ಕೆ ಬಂದು ಅಲ್ಲಿಂದ ಇಳಿದು ಆ ನದಿ ಪಕ್ಕದಲ್ಲಿ ಇಳಿದು ನದಿಯ ಬದಿಯ ಮೂಲಕ ಆ ಒಂದು ಕಾಡನ್ನ ತಲುಪಿದ್ರು. ಅಂದ್ರೆ ಜಾಗ ಇರುವಂತಹ ಪ್ರದೇಶಕ್ಕೆ ತಲುಪಿದ್ರು. ಸಾಕ್ಷಿ ದೂರುದಾರ ಗುರುತಿಸಿದ್ದಂತಹ 4ನೇ ಪಾಯಿಂಟ್ ನಲ್ಲಿ ಈ ಒಂದು ಉತ್ಖನನದ ಕೆಲಸವನ್ನ ಮಾಡ್ತಾ ಇದ್ರು. ಎಕ್ಸ್ಹ್ಯೂಮೇಷನ್ ಅನ್ನ ಮಾಡೋದಕ್ಕೆ ಆರಂಭ ಆಯ್ತು. ಆದ್ರೆ ಅಲ್ಲಿ ಕೂಡ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ. ಬಳಿಕ ನೆಕ್ಸ್ಟ್ ಪಾಯಿಂಟ್ ನಲ್ಲೂ ಕೂಡ ಒಂದು ಅಗೆಯುವಂತಹ ಪ್ರಕ್ರಿಯೆ ಆರಂಭ ಆಯಿತು. ಸೊ ಅದು ಕೂಡ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಅಲ್ಲೂ ಕೂಡ ಯಾವುದೇ
ಒಂದು ಅವಶೇಷಗಳು, ಯಾವುದೇ ಕಳೆಬರಗಳು ಪತ್ತೆಯಾಗಿಲ್ಲ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ದೃಶ್ಯಗಳಲ್ಲಿ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ದೇವೆ. SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಅಲ್ಲಿಂದ ಆಗಮಿಸಿದಂತಹ ಸಂದರ್ಭದಲ್ಲಿ ಅವರ ಒಂದು ಪ್ರತಿಕ್ರಿಯೆಯನ್ನ ಪಡೆದುಕೊಳ್ಳೋದಿಕ್ಕೆ ಅಲ್ಲಿ ಮಾಧ್ಯಮಗಳು ಬಹಳಷ್ಟು ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಅವರು ಬಹುಶಃ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆ ನೀಡಿಲ್ಲ ಅನ್ನುವಂಥದ್ದು ನಮಗೀಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಜೊತೆಗೆ ಅವರನ್ನು ಸುರಕ್ಷಿತವಾಗಿ ಕಾರಿನಲ್ಲಿ ಕುಳ್ಳಿರಿಸಿ ಇಲ್ಲಿಂದ ಕಳಿಸುವಂತ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳಿರ್ಬೋದು, ಸಿಬ್ಬಂದಿಗಳು ಬಹಳಷ್ಟು ಶ್ರಮ ಪಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಈಗಾಗಲೇ ಅವರು ಸ್ಥಳದಿಂದ ತೆರಳಿದ್ದಾರೆ ಎನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಲಭಿಸ್ತಾ ಇದೆ. ಅದರ ಜೊತೆಗೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂತಹ DIG ಅನುಚೇತ್ ಅವರು ಕೂಡ ಅಲ್ಲಿಂದ ಈಗ ನಿರ್ಗಮಿಸಿದ್ದಾರೆ. ಅನುಚೇತ್ ಅವರು ನಿನ್ನೆ ಕೂಡ ಭೇಟಿಯನ್ನ ಕೊಟ್ಟಿದ್ರು. SIT ಟೀಮ್ನ ಮೆಂಬರ್ ಆಗಿರುವಂತಹ, ಟೀಮ್ನ ಭಾಗ ಆಗಿರುವಂತಹ ಅನುಚೇತ್ ಅವರು ನಿನ್ನೆ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಒಂದಷ್ಟು ಸಮಾಲೋಚನೆಯನ್ನ ಕೂಡ ನಡೆಸಿದ್ರು ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ. ಅದೇ ರೀತಿ ಇವತ್ತು SIT ತಂಡ ಏನಿದೆ, ಟೀಮ್ನ ಮುಖ್ಯಸ್ಥರು ಕೂಡ ಈಗ ಆಗಮಿಸಿ ಅಲ್ಲಿಂದ ನಿರ್ಗಮಿಸಿದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ 4 ಮತ್ತು 5 ಈ ಎರಡು ಪಾಯಿಂಟ್ಗಳ ಉತ್ಖನನ ಕಾರ್ಯದಲ್ಲೂ ಕೂಡ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ ಅನ್ನುವಂಥದ್ದನ್ನ ನಾವು ಹೇಳ್ಬೋದು. ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ಕೂಡ ನಾವು ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ದಾಮೋದರ್ ಏನಿದೆ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ? ಎಸ್, ಉತ್ಖನನ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಇದೀಗ 5 ಸ್ಥಳ ಗುರುತು ಉತ್ಖನನ ಮಾಡಲಾಗಿದೆ. ಆದ್ರೆ 5 ಸ್ಥಳದಲ್ಲೂ ಕೂಡ ಯಾವುದೇ ಕಳೆಬರಗಳು ಪತ್ತೆಯಾಗಿಲ್ಲ ಅನ್ನುವಂತಹದನ್ನ ಅಧಿಕಾರಿಗಳು ಈಗಾಗಲೇ ನಮಗೆ ಆಫ್ ದಿ ರೆಕಾರ್ಡ್ ಮಾಹಿತಿಯನ್ನ ತಿಳಿಸಿರುವಂತದ್ದು. 5 ಗುರುತುಗಳಲ್ಲಿಯೂ ಕೂಡ ಯಾವುದೇ ಕಳೆಬರ ಪತ್ತೆ ಆಗ್ಲಿಲ್ಲ. ಇವತ್ತಿನ ಉತ್ಖನನ ಕಾರ್ಯವನ್ನ ಕೊನೆಗೊಳಿಸಿ ಈಗಾಗಲೇ ಮುಸುಕುದಾರಿಯನ್ನ ಕರೆದುಕೊಂಡು ಬಂದು ಅಧಿಕಾರಿಗಳು ಇಲ್ಲಿ ತೆರಳಿರುವಂತದ್ದನ್ನ ಕೂಡ ತಾವು ನೋಡ್ತಾ ಇದ್ರಿ. ಆ ಮುಸುಕುದಾರಿಯನ್ನ ಈಗಾಗಲೇ ಪೊಲೀಸ್ ವಾಹನದಲ್ಲಿ ಕುಳ್ಳಿರಿಸಿ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಇವತ್ತಿನ ಉತ್ಖನನ ಇಲ್ಲಿಗೆ ಸಂಪೂರ್ಣ ಆಗಿದೆ. ನಾಳೆ ಮತ್ತೆ ಉತ್ಖನನ ಕಾರ್ಯ ನಡೀಲಿಕ್ಕಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ SIT ಮುಖ್ಯಸ್ಥ ಆದಂತಹ ಪ್ರಣವ್ ಮೊಹಂತಿ ಅವರು ಈಗಾಗಲೇ ಆಗಮಿಸಿ ಅವರು ವಾಪಸ್ ತೆರಳಿರುವಂತದ್ದು. ಜೊತೆಗೆ DIG ಅನುಚೇತ್ ಕೂಡ ಆಗಮಿಸಿದ್ರು. ಜೊತೆಗೆ AC ಸ್ಟೆಲ್ಲಾ ಅವರ ನೇತೃತ್ವದಲ್ಲಿ ನಡೆದಂತಹ ಅಥವಾ ಅವರ ಸಮ್ಮುಖದಲ್ಲಿ ನಡೆದಂತಹ ಉತ್ಖನನ ಕಾರ್ಯದಲ್ಲಿ 5 ಉತ್ಖನನ ಅಂದ್ರೆ 5 ಗುರುತುಗಳ ಉತ್ಖನನ ಕಾರ್ಯದಲ್ಲೂ ಕೂಡ ಯಾವುದೇ ಕಳೆಬರ ಪತ್ತೆ ಆಗ್ಲಿಲ್ಲ. ಈಗಾಗಲೇ ಇವತ್ತು ಬೆಳಗಿನಿಂದ 2, 3, 4, 5 ಈ 4 ಗುರುತುಗಳನ್ನ ಉತ್ಖನನ ಮಾಡಲಾಗಿದೆ. ಸುಮಾರು 5 ರಿಂದ 6 ಅಡಿಯಷ್ಟು ಅಗದು ಉತ್ಖನನವನ್ನ ಮಾಡಲಾಗಿದೆ. ಆದ್ರೆ ಯಾವುದೇ ಕಳೆಬರ ಪತ್ತೆ ಆಗ್ಲಿಲ್ಲ ಅನ್ನುವಂತಹದ್ದು ಮಾಹಿತಿ ನೀಡಲಾಗಿದೆ. ಜೊತೆಗೆ ಈ ಹಿಂದೆ ಒಂದು ಆತ ತಂದಿದ್ದಂತಹ ತಲೆಬುರುಡೆಯ ವಿಚಾರ, ಆ ತಲೆಬುರುಡೆಯ ಬಗ್ಗೆಯೂ ಕೂಡ ಆ ಸ್ಥಳದ ಮಹಜರು ಕಾರ್ಯವನ್ನ SIT ಅವರು ಮುಗಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಸ್ಥಳದ ಮಹಜರನ್ನು ಈಗಾಗಲೇ SIT ಅವರು ಮಾಡಿ ಮುಗಿಸಿರುವಂತದ್ದು ಕೂಡ ಗೊತ್ತಾಗ್ತದೆ. ಅದರ ಜೊತೆಗೆ ಈ ಒಂದು ಪ್ರದೇಶದಲ್ಲಿ ಅವರನ್ನ ವಾಪಸ್ ಕರೆದುಕೊಂಡು ಹೋಗ್ತಾ ಇರುವಂತಹದ್ದನ್ನ ಕೂಡ ಅವರನ್ನ ವಾಪಸ್ ಕರೆದುಕೊಂಡು ಹೋಗಲಾಗ್ತಾ ಇದೆ. ಅದರ ಜೊತೆಗೆ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ವಾಪಸ್ ಆಗಿದ್ದಾರೆ. AC ಸ್ಟೆಲ್ಲಾ ವರ್ಗೀಸ್ ಕೂಡ ವಾಪಸ್ ಆಗ್ತಾ ಇರುವಂತದ್ದು. ಈ ಮೂಲಕ ಇವತ್ತಿನ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ. ಜೊತೆಗೆ ಈಗಾಗಲೇ ನಿಮಗೆ ಇವತ್ತಿನ ಹಲವಾರು ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಬರ್ತಾ ಇದಾವೆ ಗೌತಮ್, ನಮ್ಮ OBಯ ಮೂಲಕ ಆ ವಿಜುವಲ್ಸ್ ಗಳನ್ನು ಕೂಡ ತಾವು ನೋಡಬಹುದು. ಯಾಕೆಂತಂದ್ರೆ ಇವತ್ತು ಬೆಳಗ್ಗಿನಿಂದ ನಿರಂತರವಾಗಿ ಈ ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ಬಹಳ ಶ್ರಮ ವಹಿಸಿ ತೊಡಗಿಕೊಂಡಿದ್ರು. ಯಾಕಂತಂದ್ರೆ ಬಹಳ ಕಡಿದಾದಂತಹ ಪ್ರದೇಶ, ನೇತ್ರಾವತಿಯ ಸೇತುವೆಯ ಕೆಳಭಾಗದಲ್ಲಿ ಸಾಗುವುದು ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಸಾಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ನೇತ್ರಾವತಿಯ ಸೇತುವೆಯ ಕೆಳಭಾಗವನ್ನು ಇಳಿಯುವುದೊಂದು ದೊಡ್ಡ ಸಾಹಸಮಯವಾಗಿತ್ತು. ಎಲ್ಲ ಅಧಿಕಾರಿಗಳು ಪರಸ್ಪರ ಕೈ ಹಿಡಿದುಕೊಂಡು ಸಾಗಿದ್ರು. ಜೊತೆಗೆ ಪ್ರತಿ ಬಾರಿಯೂ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಟ್ಕೊಂಡು ಸಾಗಿದ್ರು. ಆ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಟ್ಕೊಂಡು ಸಾಗಿದ ನಂತರ ಇದೀಗ 5ನೇ ಉತ್ಖನನ ಕಾರ್ಯದ ಸ್ಥಳಕ್ಕೆ ಪ್ರಣಬ್ ಮೊಹಂತಿ ಮತ್ತು DIG ಅನುಚೇತ್ ಅವರು ಆಗಮಿಸಿದಂಥದ್ದು. 5 ಸ್ಥಳದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದುಕೊಂಡ್ರು, ಅಲ್ಲಿದ್ದ ಅಧಿಕಾರಿಗಳ ಜೊತೆಗೆ ಮಾಹಿತಿಯನ್ನ ಪಡೆದುಕೊಂಡ್ರು ಮತ್ತು ಉತ್ಖನನ ಕಾರ್ಯ ನಡೆಯುತ್ತಿರುವಂತಹ ರೀತಿ
ಹೇಗೆ ಉತ್ಖನನ ಕಾರ್ಯ ನಡೀತಾ ಇದೆ, ಯಾವ ರೀತಿಯಾಗಿ ಉತ್ಖನನ ಕಾರ್ಯವನ್ನ ಮಾಡ್ತಾರೆ ಅನ್ನುವಂತಹದ್ದನ್ನ ಕೂಡ ಅವರು ಮಾಹಿತಿಯನ್ನ ಪಡೆದುಕೊಂಡ್ರು. ಐದು ಹೊಂಡಗಳಲ್ಲಿಯೂ ಕೂಡ ಯಾವುದೇ ಕಳೆಬರ ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಈಗ ತಿಳಿಸಿದ್ದಾರೆ. ಅಂದ್ರೆ ಆಫ್ ದಿ ರೆಕಾರ್ಡ್ ತಿಳಿಸಿದ್ದಾರೆ. 5 ಹೊಂಡಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡಲಾಗಿದೆ. ನಿನ್ನೆ ಸಂಜೆ ತನಕ ಒಂದೇ ಹೊಂಡ, ಅಂದ್ರೆ ಆತ ಹೇಳಿದಷ್ಟು ಆಳಕ್ಕೂ ಕೂಡ ನಿನ್ನೆ ಅವರು ತೆಗೆದಿದ್ರು. ಇವತ್ತು 6 ಅಡಿ ಆಳಕ್ಕೆ ಅದನ್ನ ತೆಗೆದಿದ್ದಾರೆ. ಆದ್ರಿಂದ ಪ್ರತಿ ಹೊಂಡದಲ್ಲೂ ಕೂಡ ಏನಿಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿದೆ. ಜೊತೆಗೆ 5 ಸ್ಥಳ ಗುರುತು ಏನಿದೆ, 5 ಸ್ಥಳ ಗುರುತುಗಳಲ್ಲೂ ಏನೂ ಕಳೆಬರ ಪತ್ತೆ ಆಗ್ಲಿಲ್ಲ. ಈ ಮೂಲಕ 5ನೇ ಗುರುತಿನ ಉತ್ಖನನ ನಂತರ ಉತ್ಖನನ ಕಾರ್ಯವನ್ನ ಕೊನೆಗೊಳಿಸಿ ಅಧಿಕಾರಿಗಳು ಸ್ಥಳದಿಂದ ತೆರಳಿದ್ದಾರೆ. 5 ಸ್ಥಳದಲ್ಲಿಯೂ ಕೂಡ ಉತ್ಖನನ ಕಾರ್ಯವನ್ನ ಈಗಾಗಲೇ ಮುಗಿಸಲಾಗಿದೆ. ನಾಳೆ 6ನೇ ಸ್ಥಳದ ಉತ್ಖನನ ಕಾರ್ಯ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಈಗಾಗಲೇ ಅಧಿಕಾರಿಗಳು ಸ್ಥಳದಿಂದ ತೆರಳಿರುವಂತಹದ್ದು. ನೇತ್ರಾವತಿಯಿಂದ, ಅಂದ್ರೆ ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಆತ ನೇತ್ರಾವತಿಯ ಸ್ನಾನಘಟ್ಟಕ್ಕೆ ಬಂದು ಸ್ನಾನಘಟ್ಟದಿಂದ ಆತನನ್ನ ನೇರವಾಗಿ ಬೆಳ್ತಂಗಡಿಯತ್ತ ಕರೆದುಕೊಂಡು ಹೋಗಲಾಗ್ತಾ ಇತ್ತು. ಆದ್ರೆ ಈಗ ನೇತ್ರಾವತಿಯ ಸೇತುವೆ ಹತ್ರದಿಂದಲೇ ಆತನನ್ನ ಬೆಳ್ತಂಗಡಿಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಈ ಮೂಲಕ ಮೊಹಂತಿ ಅವರು ಮೊದಲನಿಗರಾಗಿ ಇಲ್ಲಿಂದ ತೆರಳಿದ್ರು, ನಂತರ ಅನುಚೇತ್ ಅವರು ತೆರಳಿದ್ರು. ಅದ ನಂತರ ಈಗ ಮುಸುಕುದಾರಿಯ ಜೊತೆಗೆ ಎಲ್ಲ ಅಧಿಕಾರಿ ವರ್ಗವೂ ಕೂಡ ಇಲ್ಲಿಂದ ತೆರಳಿದೆ ಅನ್ನುವಂತಹ ಮಾಹಿತಿಗಳನ್ನು ನಿಮಗೆ ಒದಗಿಸಬೇಕಾಗ್ತದೆ. ಪ್ರಮುಖವಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟ ಬಗ್ಗೆ ಅಥವಾ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕುತೂಹಲ, ಯಾಕಂತಂದ್ರೆ ಬಹಳಷ್ಟು ಸಾರ್ವಜನಿಕರು ಇಲ್ಲಿ ಸೇರಿದ್ದಾರೆ. ಬಹಳಷ್ಟು ಕುತೂಹಲವೂ ಕೂಡ ಮನೆ ಮಾಡಿತ್ತು. ಎಲ್ಲ ಸಾರ್ವಜನಿಕರು ಇಲ್ಲಿ ಬಹಳಷ್ಟು ಕುತೂಹಲದಿಂದ ವೀಕ್ಷಣೆಯನ್ನ ಮಾಡ್ತಾ ಇದ್ರು. ಏನಾಗತ್ತೆ, ಎಷ್ಟು ಸಿಕ್ತು, ಎತ್ತಿಕ್ಕಿನಂತಲೇ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ರು. ಆದ್ರೆ ಇಲ್ಲಿಯ ತನಕ ಯಾವುದೇ ಅವಶೇಷಗಳು ಅಥವಾ ಕಳೆಬರಗಳು ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದನ್ನ ಅಧಿಕಾರಿಗಳು ಆಫ್ ದಿ ರೆಕಾರ್ಡ್ ಮಾಹಿತಿಯನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಾಚರಣೆ 5 ಗುರುತುಗಳ ಉತ್ಖನನ ಕಾರ್ಯ ಮುಗಿದಿದ್ದು ಯಾವುದೇ ಕಳೆಬರ ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿ. ಇವತ್ತಿನ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಮುಗಿಸಿದ್ದಾರೆ. ನಾಳೆ ಮತ್ತೆ ಕಾರ್ಯಾಚರಿಸಲಿಕ್ಕಿದ್ದಾರೆ. ಇವತ್ತಿನ ತನಕ ನಿನ್ನೆ 1, ಇವತ್ತು 4, ಒಟ್ಟು 5 ಉತ್ಖನನ ಕಾರ್ಯಗಳ ಆಗಿವೆ. 5 ಗುರುತುಗಳ ಉತ್ಖನನ ಕಾರ್ಯ ಆಗಿವೆ. ಇಲ್ಲಿ ತನಕ ಯಾವುದೇ ಕಳೆಬರ ಪತ್ತೆ ಆಗಿಲ್ಲ ಅನ್ನುವಂಥದ್ದು ಈಗಿರುವ ಮಾಹಿತಿ. ಇವತ್ತು ಸಂಪೂರ್ಣವಾಗಿ ಈ ಒಂದು ಕಾರ್ಯಾಚರಣೆ ಏನಿದೆ ಅದನ್ನ ಮುಗಿಸಿದ್ದಾರೆ ಗೌತಮ್. ಓಕೆ, ಅಂದ್ರೆ ಈಗ ನಿನ್ನೆ ಆಲ್ಮೋಸ್ಟ್ 8 ಅಡಿ ಆಳದವರೆಗೂ ಕೂಡ ಆಗಿರುವಂತ ಕೆಲಸ ಆಯ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಮೆಷಿನ್ ಗಳನ್ನ ಬಳಕೆ ಮಾಡಿದ್ರು. ಸೊ ಇವತ್ತು ಎಲ್ಲಾ ಪಾಯಿಂಟ್ ಗಳನ್ನ ಅಂದ್ರೆ 2, 3, 4, 5 2 ಪಾಯಿಂಟ್ ಗಳನ್ನ 6 ಅಡಿ ಆಳಕ್ಕೆ ಅಗೆದಿರುವಂತದ್ದ ಹೇಗೆ ದಾಮೋದರ ಅಂತ? ನನಗೆ ನಿಮ್ಮ ಪ್ರಶ್ನೆ ಕೇಳಲಿಲ್ಲ ಗೌತಮ್. ಎಸ್ ಅಂದ್ರೆ ನಿನ್ನೆ ಉತ್ಖನನ ಮಾಡಿದಂತ ಸಂದರ್ಭದಲ್ಲಿ, ಎಕ್ಸ್ಹುಮೇಷನ್ ಮಾಡಿದಂತ ಸಂದರ್ಭದಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ ಅದನ್ನ 8 ಅಡಿ ಆಳಕ್ಕೆ ಅಗೆಯುವಂತಹ ಕೆಲಸಗಳಾಗಿತ್ತು. ಇವತ್ತು 6 ಅಡಿ ಆಳಕ್ಕೆ ಅಗೆದಿರುವಂತದ್ದ ಹೇಗೆ ಅನ್ನುವಂಥದ್ದು? ಎಸ್, ಈಗ ಅಲ್ಲಿ ನಿಮ್ಮ ಹತ್ರ ಒಂದು ಮಾಹಿತಿ, ಅಲ್ಲಿ ನಮಗೆ ವಿಡಿಯೋಗಳೆಲ್ಲ ಬಂದಿದವ. ವಿಡಿಯೋಗಳು ಬರ್ತಾ ಇದೆ. ಈಗ ನೀವು ವಿಡಿಯೋಗಳನ್ನ ನೋಡ್ತಾ ಇರುವಂತೆ ಅಂದ್ರೆ ಏನು ಅಂತಂದ್ರೆ ಇವತ್ತಿನ ಉತ್ಖನನ ಕಾರ್ಯದಲ್ಲಿ ಬಹಳಷ್ಟು ಅಂದ್ರೆ ಈಗ ಒಂದು ಪ್ಲಸ್ ಕೂಡ ಇದೆ. ಯಾಕಂತಂದ್ರೆ ಉತ್ಖನನ ಕಾರ್ಯಕ್ಕೆ ಮಳೆರಾಯ ನೆರವಾಗಿದ್ದಾನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಹದವಾಗಿರುತ್ತೆ ಮಣ್ಣು. ಉತ್ಖನನ ಕಾರ್ಯದ ವೇಗಕ್ಕೆ ಮಳೆರಾಯ ನೆರವಾಗಿದ್ದಾನೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಅದರ ಜೊತೆಗೆ ಉತ್ಖನನ ಕಾರ್ಯ ಇವತ್ತು ಕಾರ್ಮಿಕರೇ ಮಾಡಿರೋದ್ರಿಂದ ಅಲ್ಲಿ ಸಣ್ಣ ಪುಟ್ಟ JCBಗಳನ್ನ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾವುದೇ ಆಸ್ಪದ ಇಲ್ಲ. ಮೀಸಲು ಅರಣ್ಯ ಪ್ರದೇಶದಲ್ಲಾಗಿರೋದ್ರಿಂದ 5 ಕಡೆಯೂ ಕೂಡ ಈಗ ಉತ್ಖನನ ಮಾಡಿದ್ದಾರೆ. ಇವತ್ತು 4 ಕಡೆಯಲ್ಲಿ ಉತ್ಖನನ ಕಾರ್ಯವನ್ನ ಕೈಗೊಂಡಿದ್ದಾರೆ. ಆದ್ರೆ ಯಾವುದೇ ಕಳೆಬರ ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದು. ಜೊತೆಗೆ ಅಧಿಕಾರಿ ವರ್ಗವೂ ಕೂಡ ಇವತ್ತು ನಿರಂತರವಾಗಿ ಉತ್ಖನನ ಕಾರ್ಯದಲ್ಲಿ ತೊಡಗಿಕೊಂಡು ಮೊಹಾಂತಿ ಅವರಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಿ ಅವರು ತಮ್ಮ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಜೊತೆಗೆ ಪ್ರತಿ ಹಂತದಲ್ಲಿಯೂ ಕೂಡ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನ DIG ಅನುಚೇತ್ ಅವರು ಹೇಳ್ಕೊತಾ ಇದ್ರು. ಪ್ರತಿ ಹಂತದ ಪ್ರತಿಯೊಂದು ಕ್ಷಣಗಳನ್ನು ಕೂಡ DIG ಅನುಚೇತ್ ಅವರು ತಿಳ್ಕೊಳ್ತಾ ಇದ್ರು. ಅದ್ರ ಜೊತೆಗೆ ಉತ್ಖನನ ಕಾರ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ
ನಮ್ಮ ಮೊಹಂತಿ ಅವರು ಪಡ್ಕೊಳ್ತಾ ಇದ್ರು. ಜೊತೆಗೆ ಅವರು ಬಂದಾಗ ಅವರಿಗೆ ಉತ್ಖನನ ಕಾರ್ಯ ಹೇಗಾಗ್ತಾ ಇದೆ, ಯಾವ ರೀತಿಯಾಗಿ ಉತ್ಖನನ ಕಾರ್ಯ ನಡೆಯುತ್ತೆ ಅನ್ನುವಂಥದ್ದನ್ನ ಅವರಿಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೂಡ ಒದಗಿಸಿದ್ದಾರೆ. ಅದರ ಜೊತೆಗೆ ಉತ್ಖನನ ಆಗುವಂತಹ ಸಂದರ್ಭದಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು, ಜೊತೆಗೆ 5 ಉತ್ಖನನ ಕಾರ್ಯದಲ್ಲಿ ಏನೂ ಕೂಡ ಸಿಗದೇ ಇರುವಂತಹ ಮಾಹಿತಿಯನ್ನ ಈಗ ಒದಗಿಸ್ತಾ ಇದ್ದೇವೆ. ಈ ಮೂಲಕ ಧರ್ಮಸ್ಥಳದ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಬಂಗ್ಲೆಗುಡ್ಡೆ ಅನ್ನುವಂತಹ ಪ್ರದೇಶದಲ್ಲಿ ತಾನು ಹೂತು ಹಾಕಿದ್ದೇನೆ ಅಂತ ಹೇಳಿರುವ 13 ಗುರುತುಗಳ ಪೈಕಿ ಮೊದಲ 5 ಗುರುತುಗಳನ್ನ ಈಗಾಗಲೇ ಅಗೆಯಲಾಗಿದೆ. ಮೊದಲ 5 ಗುರುತುಗಳಲ್ಲಿ ಯಾವುದೇ ಕಳೇಬರ ಪತ್ತೆಯಾಗಿಲ್ಲ ಅನ್ನುವಂಥದ್ದು ಇವತ್ತಿನ ಈ ಕ್ಷಣದ ನ್ಯೂಸ್. ಇವತ್ತಿನ ಉತ್ಖನನ ಕಾರ್ಯ ಈ ಮೂಲಕ ಮುಗ್ದಿದೆ ಗೌತಮ್. ಓಕೆ, ಅದರ ಜೊತೆಗೆ ಈಗ ಅಂದ್ರೆ ಈಗ 5 ಪಾಯಿಂಟ್ಗಳನ್ನ ಅಗೆಯುವಂತ ಸಂದರ್ಭದಲ್ಲಿ, ಎಕ್ಸ್ಪ್ಲಮೇಷನ್ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಅವಶೇಷಗಳು ಪತ್ತೆಯಾಗಿಲ್ಲ. ಸೊ ಹಾಗಾಗಿ ಮುಂದಿನ ಒಂದು ಉತ್ಖನನದ ವೇಳೆ ಏನಾದರೂ ಬದಲಾವಣೆಗಳು ಅಥವಾ ಈ ಒಂದು ಸ್ಪಾಟ್ಗಳನ್ನ ಬದಲಾಯಿಸುವಂತ ಸಾಧ್ಯತೆಗಳಿದೆಯಾ ಅಥವಾ ಇದೇ ಆರ್ಡರ್ ಅಲ್ಲಿ ಹೋಗುವಂತ ಚಾನ್ಸಸ್ ಇದೆಯಾ ಅನ್ನುವಂಥದ್ದು? ಯಾಕಂತ ಹೇಳಿದ್ರೆ ಈಗ 2 ದಿನ ಆಯ್ತು, ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ರು ಸಿಗಬಹುದಾ ಅನ್ನುವಂತ ಒಂದು ಪ್ರಶ್ನೆಗಳಿತ್ತು. ಆದ್ರೆ ನಿನ್ನೆ 1 ಪಾಯಿಂಟ್ ಹಾಗೇನೆ ಇವತ್ತು ಉತ್ಖನನ ನಡೆದಂತಹ 4 ಪಾಯಿಂಟ್ ನಲ್ಲಿ ಏನು ಅವಶೇಷಗಳು ಪತ್ತೆಯಾಗಿಲ್ಲ. ಸೊ ಹಾಗಾಗಿ ಈಗ ಮುಂದಕ್ಕೆ ಉತ್ಖನನದ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಬದಲಾವಣೆಗಳಿರ್ಬೋದಾ, ಚೇಂಜಸ್ ಅನ್ನ ಏನಾದ್ರು ಮಾಡಿಕೊಳ್ಳುವಂತಹ ಚಾನ್ಸಸ್ ಇದೆಯಾ ಅನ್ನುವಂಥದ್ದು? ಈಗ ಇವತ್ತು ಬೆಳಗಿನಿಂದಲೇ ಕೂಡ ಉತ್ಖನನ ಕಾರ್ಯ ಆಗುವಂತಹ ಸಂದರ್ಭದಲ್ಲಿ ಬೆಳಗ್ಗೆ ಅವರು ಬಂದ ಕೂಡಲೇ ಉತ್ಖನನ ಕಾರ್ಯವನ್ನ 13, 12 ಅಥವಾ 11ನೇ ಗುರುತಿನಲ್ಲಿ ಉತ್ಖನನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ರೀತಿಯಾದ ಚಿಂತನೆಯನ್ನ ನಡೆಸಿದ್ರು. ಜಿತೇಂದ್ರ ದಯಾಮ ಸೇರಿದಂತೆ ಸ್ಟೆಲ್ಲಾ ವರ್ಗೀಸ್ ಅವರು, ಅಂದ್ರೆ ಸ್ಟೆಲ್ಲಾ ವರ್ಗೀಸ್ AC ಅವರ ಸಮ್ಮುಖದಲ್ಲಿ ಈ ಒಂದು ಉತ್ಖನನ ಕಾರ್ಯ ಆಗಿರುವಂತದ್ದು. ಸ್ಟೆಲ್ಲಾ ವರ್ಗೀಸ್ ಅವರು ಇರ್ಬೋದು, ಜಿತೇಂದ್ರ ದಯಾಮ್ ಇರ್ಬೋದು, ಅಧಿಕಾರಿ ವರ್ಗ ಎಲ್ಲರೂ ಕೂಡ ಒಂದು ಸಮಾಲೋಚನೆಯನ್ನ ನಡೆಸಿ ಇಲ್ಲ 2, 3, 4, 5ನ್ನೇ ಉತ್ಖನನ ಮಾಡುವ ಅನ್ನುವಂತ ಕಾರಣಕ್ಕಾಗಿ ಮೊದಲ 5 ಸ್ಪಾಟ್ಗಳನ್ನ ಅಥವಾ ಗುರುತುಗಳನ್ನ ಉತ್ಖನನ ಮಾಡುವಂತಹ ನಿರ್ಧಾರವನ್ನ ಕೈಗೊಂಡ್ರು. ಇವತ್ತಿಗೆ ಮೊದಲ 5 ಸ್ಪಾಟ್ಗಳನ್ನೇ ಉತ್ಖನನ ಮಾಡಿದ್ದಾರೆ. ನಾಳೆಗೆ ಮತ್ತೇನಾದ್ರೂ ಬದಲಾಯಿಸ್ತಾರ ಅನ್ನುವಂಥದ್ದು, ಅಂದ್ರೆ ಈಗ ಬಂದಿರುವಂತಹ ಅಂದ್ರೆ ಇವತ್ತು ಬೆಳಗ್ಗೆ ಏನಾದ್ರೂ 13, 11 ಹೀಗೇನಾದ್ರೂ ಉತ್ಖನನ ಕಾರ್ಯವನ್ನು ಆರಂಭಿಸ್ತಾರ ಅನ್ನುವಂಥದ್ದು ಇವತ್ತು ರಾತ್ರಿ ಮಾಹಿತಿ ಸಿಗಬಹುದು. ಆದ್ರೆ ಇಲ್ಲಿಯ ತನಕ ಅಂತಹ ಮಾಹಿತಿಗಳಿಲ್ಲ. ಇವತ್ತು ಬೆಳಗ್ಗೆ ಅಂತಹದ್ದೊಂದು ಚರ್ಚೆ ನಡೆದಿರೋದ್ರಿಂದ ಆ ರೀತಿ ಆದ್ರೂ ಕೂಡ ಅದನ್ನ ತಳ್ಳಿ ಹಾಕುವಂತಿಲ್ಲ ಗೌತಮ್. ಓಕೆ, ಅದರ ಜೊತೆಗೆ ಈಗ SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರನ್ನ ಮಾತನಾಡಿಸೋದಕ್ಕೆ ಮಾಧ್ಯಮಗಳು ಪ್ರಯತ್ನವನ್ನ ಪಟ್ಟಿರುವಂತದ್ದು. ಸೊ ಏನಾದ್ರೂ ಅಲ್ಲಿ ಪ್ರತಿಕ್ರಿಯೆ ಸಿಕ್ಕಿದ ಅವರಿಂದ? ಯಾಕಂತ ಹೇಳಿದ್ರೆ ಇವರಿಗೆ ಯಾವುದು ಅಫಿಷಿಯಲ್ ಆಗಿ ಅವರ ಕಡೆಯಿಂದ ಸ್ಟೇಟ್ಮೆಂಟ್ ಗಳಾಗ್ಲಿ ಅಥವಾ ಪ್ರೆಸ್ ರಿಲೀಸ್ ಆಗ್ಲಿ ಯಾವುದು ಬಂದಿರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಏನಾದ್ರೂ ಸ್ಟೇಟ್ಮೆಂಟ್ ಗಳನ್ನ ಅಥವಾ ಪ್ರತಿಕ್ರಿಯೆಗಳನ್ನ ಏನಾದ್ರೂ ಕೊಟ್ಟಿದ್ದಾರೆ? ಬಹುಶಃ ಎಲ್ಲ ಮಾಧ್ಯಮಗಳ ಕ್ಯಾಮೆರಾಗಳು ಪ್ರಯತ್ನವನ್ನ ಮಾಡ್ತಾ ಇದ್ರು ಪ್ರತಿಕ್ರಿಯೆಯನ್ನ ಪಡೆಯೋದಿಕ್ಕೆ ಅನ್ನುವಂಥದ್ದು. ಸೊ ಏನಾದ್ರೂ ಸಿಕ್ಕಿದ್ಯಾ ಅಂತ? ಇಲ್ಲ, ನಿರಂತರವಾಗಿ ಅವರ ಪ್ರತಿಕ್ರಿಯೆಯನ್ನು ಪಡೆಯೋದಕ್ಕೆ ಎಲ್ಲ ಮಾಧ್ಯಮಗಳು ಪ್ರಯತ್ನವನ್ನ ಪಟ್ಟರು ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ ಮೊಹಂತಿ ಅವರು. ಇದರಿಂದಾಗಿ ಮೊಹಂತಿ ಅವರು ಪ್ರತಿಕ್ರಿಯೆ ನೀಡ್ತಾರೆ ಅನ್ನುವಂತ ನಿರೀಕ್ಷೆಗಳಿತ್ತು. 5 ಸ್ಥಳಗಳ ಉತ್ಖನನದ ಬಗ್ಗೆ ಮೊಹಂತಿ ಅವರು ಏನಾದ್ರೂ ಹೇಳ್ಬೋದು ಅಂತ, ಆದ್ರೆ ಅವ್ರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಅವರಿಂದ ಪ್ರೆಸ್ ರಿಲೀಸ್ ಅಥವಾ ಪ್ರೆಸ್ ಮೀಟಿನ ಒಂದು ನಿರೀಕ್ಷೆಯಲ್ಲಿ ಇದ್ದೇವೆ. ಓಕೆ ಎಸ್. ಸೊ ಹಾಗಿದ್ರೆ ಈಗ ಇವತ್ತಿನ ಈ ಒಂದು ಉತ್ಖನನದ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ. ಅಂದ್ರೆ ಇವತ್ತಿನ ಮಟ್ಟಿಗೆ ನಾಳೆ ಮತ್ತೆ ಮುಂದುವರಿಯುತ್ತೆ ಅನ್ನುವಂಥದ್ದು? ಹೌದು ಗೌತಮ್, ಇವತ್ತಿನ ಕಾರ್ಯಾಚರಣೆ ಅಥವಾ ಇವತ್ತಿನ ಉತ್ಖನನ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ನಾಳೆ ಮತ್ತೆ ಯಥಾ ಪ್ರಕಾರ ಉತ್ಖನನ ಕಾರ್ಯ ಮುಂದುವರಿಲಿಕ್ಕಿದೆ. ಓಕೆ, ಅದರ ಜೊತೆಗೆ ಇನ್ನೊಂದು ವಿಚಾರಗಳೇನು ಅಂತ ಹೇಳಿದ್ರೆ, ಈಗಾಗಲೇ ಅಗೆದಿರುವಂತಹ ಜಾಗಗಳೇನಿದೆ ಅದನ್ನ ಸೀಲ್ ಮಾಡ್ತಾರೆ. ಅಂದ್ರೆ ನಿನ್ನೆ ಕೂಡ ಸೀಲ್ ಮಾಡಲಾಗಿದೆ, ಬಹುಶಃ ಇವತ್ತು ಕೂಡ ಮಾಡಿರ್ತಾರೆ. ಅಷ್ಟು ಅಂದ್ರೆ ಈಗ ಕಾರ್ಯ ಪೂರ್ಣಗೊಂಡಿರುವಂತಹ ಜಾಗಗಳನ್ನ. ಸೊ ಅಲ್ಲಿಗೆ ಭದ್ರತೆಯನ್ನ, ಅಂದ್ರೆ ಮೊದಲ ದಿನ ಏನು ಮಹಜರು ಆದ ಬಳಿಕ ಭದ್ರತೆಯನ್ನ ಒದಗಿಸಿದ್ರು, ಆ ಭದ್ರತೆ ಮುಂದುವರಿಯುತ್ತಾ ಹೇಗೆ ಅನ್ನುವಂಥದ್ದು? ಮೊದಲ 5 ಉತ್ಖನನ ಆದಂತಹ ಸ್ಪಾಟ್ಗಳಿಗೆ ಭದ್ರತೆ ಮುಂದುವರಿಯೋದಿಲ್ಲ. ಬದಲಾಗಿ ಮೊದಲ 5 ಸ್ಪಾಟ್ಗಳಲ್ಲಿ ಉತ್ಖನನ ನಡೆದಂತಹ ಸ್ಥಳಗಳಲ್ಲಿ ಈಗಾಗಲೇ ಉತ್ಖನನ ಮಾಡಿ ಅಲ್ಲಿ ಏನೂ ಕೂಡ ಕಂಡು ಬರದ ಹಿನ್ನೆಲೆಯಲ್ಲಿ ಮತ್ತೆ ಅಲ್ಲಿ ಮಣ್ಣು ಮುಚ್ಚಿ ಆ ಒಂದು ಗುರುತಿಗೆ ಸೀಲ್ ಹಾಕಲಾಗತ್ತೆ. ಆ ಸೀಲ್ ಹಾಕಿದ ನಂತರ ಆ ಒಂದು ಸ್ಥಳದಲ್ಲಿ ಮತ್ತೆ ಉತ್ಖನನ ಕಾರ್ಯವೂ ಕೂಡ ನಡೆಯೋದಿಲ್ಲ ಮತ್ತು ಅದಕ್ಕೆ ಭದ್ರತೆಯೂ ಕೂಡ ಇರೋದಿಲ್ಲ. 6 ರಿಂದ 13 ತನಕ ANF ನವರ ರಾತ್ರಿಯ ಪಹರೆ ಮುಂದುವರಿಲಿಕ್ಕಿದೆ ಗೌತಮ್. ಓಕೆ. ಸೊ ಹಾಗಿದ್ರೆ ಈಗ ಇವತ್ತು ಅಧಿಕಾರಿಗಳು ನಿರ್ಗಮಿಸಿದ್ದಾರೆ. ದೂರುದಾರ ವ್ಯಕ್ತಿ ಕೂಡ ಆ ಸ್ಥಳದಿಂದ ಈಗಾಗಲೇ ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಸದ್ಯದ ಅಪ್ಡೇಟ್ಸ್ ಅನ್ನುವಂಥದ್ದು. ಖಂಡಿತ. ಈಗ ದೂರುದಾರ ವ್ಯಕ್ತಿ ಅಥವಾ ಮುಸುಕುದಾರಿ ಅಥವಾ ನಾಮಿಕ
ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ ಇದೀಗ ಪೊಲೀಸರ ಬಸ್ಸಿನಲ್ಲಿ ವಾಪಸ್ಸು ಬೆಳ್ತಂಗಡಿಯತ್ತ ತೆರಳಿರುವಂತಹದ್ದು. ಬೆಳ್ತಂಗಡಿಯಿಂದ ಅವರು ತಮ್ಮ ವಕೀಲರ ಕಾರಣ ಮೂಲಕ ಅವರ ಗುಪ್ತ ಜಾಗಕ್ಕೆ ತೆರಳುವಂತಹದ್ದು ಅದು ನಿತ್ಯದ ಪ್ರಕ್ರಿಯೆ. ಈಗ ಇಲ್ಲಿಂದ ಅವರು ಪೊಲೀಸ್ ವಾಹನದಲ್ಲಿ ಮತ್ತು ಎಲ್ಲ ಅಧಿಕಾರಿ ವರ್ಗವೂ ಕೂಡ ವಾಪಸ್ಸಾಗಿದ್ದಾರೆ. ಎಸ್, ಓಕೆ, ಥ್ಯಾಂಕ್ ಯು. ಸೊ ಈ ಮೂಲಕ ಇವತ್ತಿನ ಒಟ್ಟು ಕಾರ್ಯಾಚರಣೆ ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದು. ಎಸ್, ಥ್ಯಾಂಕ್ ಯು ದಾಮೋದರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಹುಶಃ ಬೆಳಗ್ಗಿನಿಂದಲೇ, ಅಂದ್ರೆ ಇವತ್ತಿನ ಮಟ್ಟಿಗೆ ಹೇಳಿದ್ರೆ ಇವತ್ತು ಬೆಳಗ್ಗಿನಿಂದಲೇ ಅಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥದ್ದನ್ನ ತಿಳಿದುಕೊಂಡು ವೀಕ್ಷಕರಿಗೆ ಮಾಹಿತಿಯನ್ನು ಒದಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಬಹುಶಃ ಈ ಒಂದು ವಿಚಾರದಲ್ಲಿ ಬೆಳ್ತಂಗಡಿಯಿಂದ ಈ ಒಂದು SITಯ ಒಂದು ತನಿಖೆಯ ವಿಚಾರಗಳು ಆರಂಭಗೊಂಡಂದಿನಿಂದಲೂ ಕೂಡ ನಿರಂತರವಾಗಿ ಈ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ತಾವು ಕೂಡ ನಿರಂತರವಾಗಿ ಈ ಬಗ್ಗೆ ತಂಡದ ಮೂಲಕ, ಅಂದ್ರೆ ಇಡೀ ತಂಡ ಈ ಒಂದು ಪ್ರಕರಣದಲ್ಲಿ ಏನೇನಾಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಕ್ಷಣ ಕ್ಷಣಕ್ಕೂ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಸೊ ಇವತ್ತು ಕೂಡ ಬೆಳಗ್ಗಿನಿಂದಲೇ ಏನೇನಾಯ್ತು ಅನ್ನುವಂಥದ್ದು, ಯಾಕಂತ ಹೇಳಿದ್ರೆ ಮಾಧ್ಯಮಗಳ ಕ್ಯಾಮರಾಗಳಿಗೆ ಅಥವಾ ಮಾಧ್ಯಮ ಪ್ರತಿನಿಧಿಗಳಿಗೆ ಅಥವಾ ಸಾರ್ವಜನಿಕರಿಗೆ ಒಂದು ಪ್ರವೇಶ ಇಲ್ಲದಂತಹ ಒಂದು ಸನ್ನಿವೇಶದಲ್ಲಿ ಇರುವಂತಹ ಒಂದಷ್ಟು ವಿಚಾರಗಳೇನು ಅನ್ನುವಂಥದ್ದು, ನೈಜ ವಿಚಾರಗಳು ಏನು ಅನ್ನುವಂಥದ್ದನ್ನ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಇಡೀ ಒಂದು ತಂಡದ ಮೂಲಕ, ಒಂದು ತಂಡದ ಒಂದು ಒಟ್ಟು ಒಂದು ಒಂದು ಚಟುವಟಿಕೆಯ ಮೂಲಕ ಈ ಎಲ್ಲ ವಿಚಾರಗಳನ್ನ ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥದ್ದು. ಸೊ ಇವತ್ತು ಕೂಡ ಏನೇನಾಯ್ತು ಅನ್ನುವಂಥದ್ದನ್ನ ಒಮ್ಮೆ ಸಂಕ್ಷಿಪ್ತವಾಗಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸೊ ನಿನ್ನೆ ಏನು ಅಂದ್ರೆ ಜುಲೈ 29ರಂದು ಫಸ್ಟ್ ಪಾಯಿಂಟ್ ನಲ್ಲಿ ಏನು ಅಗೆಯುವಂತಹ ಕೆಲಸಗಳಾಗಿತ್ತು, ಸಂಜೆಯವರೆಗೂ ಕೂಡ ಆಗಿದ್ದು, ಏನು ಸಿಕ್ಕಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ನಿನ್ನೆ ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು. ಸೊ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ ಒಂದು 10:30 ಸುಮಾರಿಗೆ ಅಧಿಕಾರಿಗಳು ಇಲ್ಲಿಂದ ತೆರಳಿದ್ರು. SIT ಅಧಿಕಾರಿಗಳು ಸಾಕ್ಷಿ ದೂರುದಾರನ ಜೊತೆಗೆ ಇಲ್ಲಿಂದ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಪ್ರದೇಶಕ್ಕೆ ತೆರಳಿದ್ರು. ಅಲ್ಲಿಂದ ಇಳಿದು ಇವತ್ತು ಎಕ್ಸ್ಹ್ಯೂಮೇಷನ್ ನಡೆಯುವಂತಹ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದ್ರು ಆತನನ್ನ, ಅಂದ್ರೆ ಪಾಯಿಂಟ್ ನಂಬರ್ 2ಗೆ ಹೋಗಿದ್ರು. ಅಲ್ಲಿ ಕೂಡ ಒಂದು ಅಗೆಯುವಂತಹ ಕೆಲಸಗಳಾಯ್ತು. ಬಳಿಕ ಅಲ್ಲಿ ಏನು ಸಿಗ್ಲಿಲ್ಲ ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಮತ್ತೆ 3ನೇ ಪಾಯಿಂಟ್ ನತ್ತ, ಅಂದ್ರೆ ಅದೇ ಪಾಯಿಂಟ್ ನ ಸಮೀಪದಲ್ಲಿ ಇದ್ದಂತಹ ಒಂದು ಮೀಸಲು ಅರಣ್ಯದ ಒಳಭಾಗದಲ್ಲಿ ಇದ್ದಂತಹ ಇನ್ನೊಂದು ಪಾಯಿಂಟ್ಗೆ ತೆರಳಿ ಅಲ್ಲೂ ಕೂಡ ಅಗೆಯುವಂತಹ ಕೆಲಸಗಳಾಯಿತು. ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಒಂದು ಮೆಷಿನ್ ಗಳನ್ನ ಬಳಕೆ ಮಾಡಿಕೊಂಡಿಲ್ಲ ಅಥವಾ ಎಕ್ಸ್ಕವೇಟರ್ ಗಳನ್ನ ಬಳಕೆ ಮಾಡಿಕೊಂಡಿಲ್ಲ. ಸಂಪೂರ್ಣವಾಗಿ ಕಾರ್ಮಿಕರ ಮೂಲಕ, ಮಾನವ ಶ್ರಮದ ಮೂಲಕವೇ ಇವತ್ತು ಅಗೆಯುವಂತಹ ಕೆಲಸಗಳಾಯಿತು. ಸೊ 3ನೇ ಪಾಯಿಂಟ್ ನಲ್ಲೂ ಕೂಡ ಯಾವುದೇ ಒಂದು ಕಳೆಬರವಾಗ್ಲಿ ಅವಶೇಷ ಆಗ್ಲಿ ಕಂಡು ಬರಲಿಲ್ಲ. ಹೀಗಾಗಿ ಆ ಬಳಿಕ ಒಂದು ಊಟದ ವಿರಾಮವನ್ನ ಪಡೆದುಕೊಂಡ್ರು. ಆ ಬಳಿಕ ಅಂದ್ರೆ ಆ ಒಂದು ಸ್ಪಾಟ್ ಇಂದ ಶಾರ್ಟ್ ಕಟ್ ನ ಮೂಲಕ, ಅಂದ್ರೆ ನೇತ್ರಾವತಿ ಸೇತುವೆಯ ಸಮೀಪಕ್ಕೆ ಬಂದು ಅಲ್ಲಿಂದ ವಾಹನದ ಮೂಲಕ ನೇತ್ರಾವತಿ ಸ್ನಾನಘಟ್ಟ ಪ್ರದೇಶಕ್ಕೆ ಬಂದು ಅಲ್ಲಿ ಮಧ್ಯಾಹ್ನದ ಒಂದು ಊಟವನ್ನ ಮಾಡಿ ಮುಗಿಸಿಕೊಂಡು, ಊಟದ ವಿರಾಮವನ್ನ ಮುಗಿಸಿಕೊಂಡು ಮತ್ತೆ ವಾಹನದ ಮೂಲಕ ಅಲ್ಲಿಂದ ನೇತ್ರಾವತಿ ಸೇತುವೆ ಬಳಿಗೆ ತೆರಳಿದ್ರು. ಆ ಸೇತುವೆಯಿಂದ ಇಳಿದು, ಅಂದ್ರೆ ಆ ಕಠಿಣ ದುರ್ಗಮ ಹಾದಿಯ ಮೂಲಕ ಕಾಡಿನೊಳಗೆ ತೆರಳಿ ಪಾಯಿಂಟ್ ನಂಬರ್ 4ಗೆ ತೆರಳಿ ಅಲ್ಲಿ ಒಂದಷ್ಟು ಎಕ್ಸ್ಹ್ಯೂಮೇಷನ್ ನ ಪ್ರಕ್ರಿಯೆಗಳಾಯಿತು. 4ನೇ ಪಾಯಿಂಟ್ ನಲ್ಲಿ ಏನು ಕೂಡ ಸಿಗ್ಲಿಲ್ಲ. ಅದಾದ ಬಳಿಕ 5ನೇ ಪಾಯಿಂಟ್, ಅದರ ನೆಕ್ಸ್ಟ್ ಪಾಯಿಂಟ್ಗೆ ಹೋಗಿ ಅಲ್ಲೂ ಕೂಡ ಒಂದಷ್ಟು ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ಸೊ ಅಲ್ಲೂ ಕೂಡ ಏನು ಕೂಡ ಸಿಕ್ಕಿಲ್ಲ ಎನ್ನುವಂಥದ್ದನ್ನ ಆಫ್ ದಿ ರೆಕಾರ್ಡ್ ಆಗಿ ಈಗ SIT ಇಂದ ಬಂದಿರುವಂತಹ ಮಾಹಿತಿ. ಸೊ ಏನು ಅಲ್ಲಿ ಅಸ್ಥಿಪಂಜರವಾಗ್ಲಿ ಕಳೇಬರವಾಗ್ಲಿ ಯಾವುದು ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು. ಈ ನಡುವೆ ಈ ಒಂದು SIT ಟೀಮ್ ನ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಅಲ್ಲಿಗೆ ಆಗಮಿಸಿದ್ರು. ಜೊತೆಗೆ DIG ಅನುಚೇತ್ ಅವರು ಕೂಡ ಆಗಮಿಸಿದ್ರು. ಅವರು ಕೂಡ ಇಳಿದು, ಅಂದ್ರೆ ನೇತ್ರಾವತಿ ಸೇತುವೆಯ ಸಮೀಪ ಇಳಿದು ಆ ಒಂದು ದುರ್ಗಮ ಹಾದಿಯಲ್ಲಿ ತೆರಳಿ, ಅಂದ್ರೆ ರೈನ್ ಕೋಟ್ ಅನ್ನ ಹಾಕಿಕೊಂಡು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡೇ ಬಂದಿದ್ರು ಆ ಒಂದು ಸ್ಪಾಟ್ಗೆ ತೆರಳಬೇಕು ಅನ್ನುವಂಥದ್ದು. ಸೊ ಆ ಒಂದು ಸ್ಪಾಟ್ಗೆ ತೆರಳಿ ಅಲ್ಲಿ ಏನಾಗ್ತಾ ಇದೆ, ಹೇಗೆ ಎಕ್ಸ್ಹ್ಯೂಮೇಷನ್ ಮಾಡ್ತಾ ಇದ್ದಾರೆ ಇತ್ಯಾದಿ ಮಾಹಿತಿಗಳನ್ನ ಪಡೆದುಕೊಂಡು ಅಥವಾ ಮಾರ್ಗದರ್ಶನ ಕೊಡಬೇಕಿದ್ರೆ ಅದನ್ನ ಕೊಟ್ಟು ಅಲ್ಲಿಂದ ಬಂದಿದ್ದಾರೆ. ಆದ್ರೆ 5ನೇ ಪಾಯಿಂಟ್ ನಲ್ಲೂ ಕೂಡ ಏನು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಈಗ ವಾಪಸ್ ಆಗಿದ್ದಾರೆ. ಅದರ ಜೊತೆಗೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಕಾರ್ಯಾಚರಣೆ ಬೇಗವೇ ಮುಗಿದಿದೆ ಅನ್ನುವಂಥದ್ದನ್ನ ಹೇಳ್ಬಹುದು. ಅದರ ಜೊತೆಗೆ ಇವತ್ತು ಒಟ್ಟು 4 ಪಾಯಿಂಟ್ ಗಳನ್ನ ಎಕ್ಸ್ಹ್ಯೂಮೇಷನ್ ಮಾಡಿದ್ದಾರೆ, ಅಂದ್ರೆ ಅಗೆಯುವಂತಹ ಕೆಲಸಗಳಾಗಿದೆ. ಎಲ್ಲೂ ಕೂಡ ಏನು ಸಿಕ್ಕಿಲ್ಲ. ಹೀಗಾಗಿ ಅವುಗಳನ್ನ ಮತ್ತೆ ಮಣ್ಣು ಹಾಕಿ ಮುಚ್ಚಿ ಸೀಲ್ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ಈಗ ಆಗಿದೆ. ಅದರ ಜೊತೆಗೆ ಈಗ SIT ಟೀಮ್ನ ಮುಖ್ಯಸ್ಥರು ಜೊತೆಗೆ DIG ಅನುಚೇತ್ ಅವರು ಅಲ್ಲಿಂದ ನಿರ್ಗಮಿಸಿದಂತಹ ಬಳಿಕ ಈ ಒಂದು
ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಎಕ್ಸಿಬಿಷನ್ ನಡೆಯುವಂತಹ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂತಹ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾದಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಸ್ಥಳದಿಂದ ನಿರ್ಗಮಿಸಿದ್ದಾರೆ. ಜೊತೆಗೆ ತಹಶೀಲ್ದಾರ್ ಅವರು, ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು, ಅದರ ಜೊತೆಗೆ ಇತರ ಅಧಿಕಾರಿಗಳು, ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ನ ಅಫಿಷಿಯಲ್ಸ್ ಆಗಿರ್ಬೋದು, ಇನ್ನು ಸೋಕೋ ಅಫಿಷಿಯಲ್ಸ್ ಆಗಿರ್ಬೋದು, ಅಥವಾ ಸಂಬಂಧಪಟ್ಟಂತಹ ಭದ್ರತೆಗಾಗಿ ನಿಯೋಜನೆಗೊಂಡಂತಹ ಸಿಬ್ಬಂದಿಗಳು ಎಲ್ಲರೂ ಕೂಡ ಈಗ ಅಲ್ಲಿಂದ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ. ಸೊ ಈ ಮೂಲಕ ಇವತ್ತಿನ ಕಾರ್ಯಾಚರಣೆಯನ್ನ ಇಲ್ಲಿಗೆ ನಿಲ್ಲಿಸಲಾಗಿದೆ. ಮುಂದೆ ಅಂದ್ರೆ ಈ ಹಂತದಲ್ಲಿ SIT ಮುಖ್ಯಸ್ಥರಿಂದ ಒಂದಷ್ಟು ಮಾಹಿತಿಗಳನ್ನ, ಅಪ್ಡೇಟ್ಸ್ಗಳನ್ನ ಪಡೆಯುವಂತಹ ನೆಲೆಯಲ್ಲೂ ಕೂಡ ಮಾಧ್ಯಮಗಳ ಪ್ರತಿನಿಧಿಗಳು ಒಂದಷ್ಟು ಪ್ರಯತ್ನವನ್ನ ಮಾಡಿದ್ರು. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಅವರ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಇನ್ನು ಪ್ರೆಸ್ ನೋಟ್ ಮೂಲಕವಾಗ್ಲಿ ಅಥವಾ ಪ್ರೆಸ್ ಮೀಟ್ ನ ಮೂಲಕವಾಗ್ಲಿ ಮಾಹಿತಿಯನ್ನ ಕೊಡ್ತಾರ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಅವರಿಂದ ಯಾವುದೇ ರೀತಿಯ ಅಫಿಷಿಯಲ್ ಸ್ಟೇಟ್ಮೆಂಟ್ಗಳು ಅಥವಾ ಪ್ರೆಸ್ ನೋಟ್ಗಳು ಬಂದಿಲ್ಲ ಅನ್ನುವಂಥದ್ದು. ಇನ್ನು ಮುಂದಿನ ಹಂತದಲ್ಲಿ ಅಂದ್ರೆ ನಾಳೆ ಮತ್ತೆ ಈ ಒಂದು ಎಕ್ಸಿಬಿಷನ್ ಕಾರ್ಯ ನಡೆಯುತ್ತೆ, ಮತ್ತೆ ಅಗೆಯುವಂತಹ ಕೆಲಸಗಳನ್ನ ಮಾಡಲಾಗುತ್ತೆ. ಸಾಕ್ಷಿ ದೂರುದಾರ ಗುರುತಿಸಿರುವಂತಹ 13 ಪಾಯಿಂಟ್ಗಳ ಪೈಕಿ ಈಗ 5 ಪಾಯಿಂಟ್ಗಳ ಎಕ್ಸಿಬಿಷನ್ ಮುಗಿದಿರುವಂತದ್ದು, ಇನ್ನೂ ಕೂಡ ನಡೆಯೋದಕ್ಕೆ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ನಾಳೆ ಮತ್ತೆ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಇರುವಂತದ್ದು. ಸೊ ಹಾಗಾಗಿ ನಾಳೆ ಮತ್ತೆ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ತಮ್ಮ ಮುಂದೆಗೆ ಇಡುವಂತಹ ಒಂದು ಪ್ರಯತ್ನಗಳು ಆಗುತ್ತೆ. ಸೊ ಆ ನೆಲೆಯಲ್ಲಿ ನಿರಂತರವಾದ ಒಂದು ನಿಖರವಾದ ಸ್ಪಷ್ಟವಾದ ಮಾಹಿತಿಯನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ತಮ್ಮ ಮುಂದೆ ಇಡ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ನಮಸ್ಕಾರ.